विघ्नेशाय सरस्वत्यै पार्वत्यै गुरवे नमः। दक्षिणामूर्तिदेवानां सकलकार्यविजयी भव। दक्षिणामूर्तिदेवानां सकलकार्यविजयी भव। ಗಜಮುಖನ ನಿನ್ನ ಪಾದವ ನೆನೆವೆ ಗಜಮುಖನ ನಿನ್ನ ಪಾದವ ನೆನೆವೆ ಗಜಮುಖನ ಪಾದವ ನೆನೆವೆ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ಮೂಷಿಕ ವಾಹನ ಮೋದಕಾಗಸ್ತ ಮೂಷಿಕ ವಾಹನ ಮೋದಕಾಗಸ್ತ ಪಾಶಾಂಕುಶಧರ ಪರಮ ಪ್ರಶಸ್ತ ಪಾಶಾಂಕುಶಧರ ಪರಮ ಪ್ರಶಸ್ತ ವಾಮನ ರೂಪ ಮಹೇಶ್ವರ ಪುತ್ರ ಚಾಮರಕರ್ಣ ವಿಲಂಬಿತ ಸೂತ್ರ ಬುದ್ಧಿ ಪ್ರದಾಯಕ ಪುಸ್ತಕಸ್ಥ ಬುದ್ಧಿ ಪ್ರದಾಯಕ ಸಿದ್ಧಿ ವಿನಾಯಕ ಪಾದ ನಮಸ್ತೆ ದೇವ ದೇವರ ದೇವಾ ದೇವನಲ್ಲವೇ ಓ ದೇವ ದೇವರ ದೇವನಲ್ಲವೇ ದೇವ ದೇವರ ದೇವ ದೇವನಲ್ಲವೇ ಓ ದೇವ ದೇವರ ದೇವನಲ್ಲವೇ ದೇವಾ ಓ ದೇವ ದೇವಾ ಓ ದೇವ ದೇವರ ದೇವನಲ್ಲವೇ ದೇವ ದೇವರ ದೇವ ದೇವನಲ್ಲವೇ ಓ ದೇವ ದೇವರ ದೇವನಲ್ಲವೇ ಓ ದೇವ ದೇವರ ದೇವನಲ್ಲವೇ ಇಂದಿರೆಗೆ ತಲೆಬಾಗಿ ಇಂದಿರೆಗೆ ತಲೆಬಾಗಿ ಪರಮಾನಂದ ಭಕ್ತಿಯೋಳ್ ಅಜನ ಧ್ಯಾನಿಸಿ ವಂದಿಸುವೆ ಶಾರದಿಗೆ ಶಕ್ರಾದಿ ಅಮರರಿಂಗೆರಗಿ ಆ
ನಾಂದಿಯೊಳುವರ ವ್ಯಾಸ ಮುನಿಪದ ದ್ವಂದ್ವ ಕಾನತನಾಗಿ ನಾಂದಿಯೊಳುವರ ವ್ಯಾಸ ಮುನಿಪದ ದ್ವಂದ್ವ ಕಾನತನಾಗಿ ಕವಿಗಳ ಸಂದಣಿಗೆ ಬಲಬಂದು ಪೇಳುವೆ ನೀಯೇ ಕಥಾಮೃತವಾ ಆ ಕವಿಗಳ ಸಂದಣಿಗೆ ಬಲಬಂದು ಬೇಳುವನಿ ಕಥಾಮೃತವ ಪುಟ್ಟಿದನು ಹಗೆಯೆಂದು ಪುಟ್ಟಿದನು ಹಗೆಯೆಂದು ಮಂಡೆಯೊಳದರಿ ಅಕ್ಷಣ ಬುಸುಗುಟ್ಟು ತೇಳುತ್ತ ಬೀಳುತ್ತಲೇ ಕಂಗೆಟ್ಟು ಬರದೆ ಹಾ ಯಾವಾಗ ಪ್ರವೇಶವಾಯಿತು ಆವಾಗ ಸದಾಶಿವರಾಯರು ಹಾ ನಮಸ್ಕರಿಸುತ್ತಾ ಇದ್ದಾರೆ. ಹಾ ಅವರನ್ನೆಲ್ಲರನ್ನೂ ಸಹ ಮಾರಿಸಿದ್ದೇನೆ, ಮನ್ನಿಸಿದ್ದೇನೆ. ಆದರೆ ನನ್ನ ಜೀವನದ ಬಗ್ಗೆ ಆಲೋಚನೆಯನ್ನು ಮಾಡುವಾಗ ಬಹಳಷ್ಟು ಸಂಶಯವೇ ನನ್ನ ಕಾಡುತ್ತಾ ಉಂಟು. ಕಾರಣವೂ ಉಂಟು. ಏನ್ ಕಾರಣ? ಹುಟ್ಟಿದ ಆರೋಗ್ಯ ನನ್ನ ತಂದೆ ತಾಯಿಯಿಂದ ತಿರಸ್ಕಾರ, ಅದಾದ ಮೇಲೆ ತಿರಸ್ಕಾರಕ್ಕೆ ಪುರಸ್ಕಾರ ಪಡೆಯಬೇಕು ಎನ್ನುವಂತಹ ದೃಷ್ಟಿಯಿಂದ ಮಾಡಿದಂತಹ ಕಾರ್ಯ ಅನೇಕ ದಿಗ್ವಿಜಯವನ್ನ ಕೈಗೊಂಡೆ. ಅದಾದ ಮೇಲೆ ಅರಸು ಮಕ್ಕಳ ತಲೆಯನ್ನೇ ನೆಟ್ಟಿದೆ. ಕಂಸನೇ ಕಂಸ ಎನ್ನುವ ಹಾಗೆ ಬರೆಯುತ್ತಾ ಇದ್ದೇನೆ. ಸ್ವಾಮಿ, ಇಷ್ಟೆಲ್ಲ ಕೆಲಸವನ್ನು ಮಾಡಿದಾಗ ಇರುವಂತಹ ಓರ್ವಳೆ ತಂಗಿ, ಅವಳಿಗೆ ಮದುವೆಯನ್ನ ಮಾಡಿ ಮದುವೆಯ ಸಂಭ್ರಮದ ದಿಬ್ಬಣದಲ್ಲಿ ಹೋಗುವಂತಹ ಸಂದರ್ಭ ಶರೀರವಾಣಿ ಕಂಸ ನಿನ್ನ ತಂಗಿಯಾದಂತಹ ದೇವಕಿಯು 8ನೆಯ ಗರ್ಭದಲ್ಲಿ ಹುಟ್ಟುವಂತಹ ಮಗುವಿಂದ ನಿನ್ನ ಪಾಲಿಗೆ ಮರ ಎನ್ನುವಂತಹ ವಾರ್ತೆಯನ್ನು ಕೇಳಿದಾಗ ಹಿಡಿದಂತಹ ಪುರಸಿಂದ ತನ್ನ ತಂಗಿಯ ತಲೆಯನ್ನು ಅಳೆಯುತ್ತೇನೆ ಎನ್ನುವ ಹಾಗೆ ಪುರಸಿಯನ್ನು ಎತ್ತಿದೆ. ಆವಾಗ ನನ್ನ ಭಾವ ಅಡ್ಡ ಬಂದು ಹೇಳಿದ್ದೇನು, ಹುಟ್ಟಿದಂತಹ ಮಕ್ಕಳನ್ನು ನಿನ್ನ ಪಾಲಿಗೆ ತಂದು ಕೊಡ್ತೇನೆ ಎನ್ನುವ ಹಾಗೆ. ಅದೇ ರೀತಿಯಾಗಿ ಹುಟ್ಟಿದಂತಹ ಮಕ್ಕಳನ್ನು ತಂದು ಕೊಡ್ತೇನೆ ಎನ್ನುವ ಹಾಗೆ ಆಡಿದ ಮಾತಿಗೆ ಅವರಿರುವರನ್ನ ಸೆರೆಗೆ ಹಾಕಿದೆ. ಆವಾಗ ಒಬ್ಬರು ಬಂದು ಆಡಿದರು, ನಾರದ ಹೇಗೆ 8ನೇ ಮಗುವಿನಿಂದ ಮರಣ ಎನ್ನುವ ಹಾಗೆ ಸುಮ್ಮನೆ ಕುಳಿತುಕೊಳ್ಳಬೇಡ. 8 ಒಂದಾಗಬಹುದು ಅಥವಾ 1 8 ಆಗಬಹುದು ಎನ್ನುವ ಹಾಗೆ. ಅದೇ ರೀತಿಯಾಗಿ ಹುಟ್ಟಿದಂತಹ ಎಲ್ಲ ಮಕ್ಕಳನ್ನ ತಂದು ಕಡಿದೆ. ಇವಾಗ 7 ಮಕ್ಕಳ ಶಿರವನ್ನು ಕಡಿದಿದ್ದೇನೆ. ಇವಾಗ ಹುಟ್ಟಬೇಕಾದ್ದಾದರೂ ಯಾವುದು? 8ನೇಯದಲ್ವಾ? ಅದರ ದೇವಕಿ ಪ್ರಸವದಿಂದ ಬಳಕ್ತಾ ಇದ್ದಾಳೆ. ಮಗು ಹುಟ್ಟಬಹುದಲ್ಲ, ಆ ಮಗುವನ್ನ ಕಳೆದುಕೊಂಡು ನೋಡಿದ್ರ 8ನೆಯ ಗರ್ಭ ಅಂತ ಹೇಳಿದ್ರೆ ನನ್ನ ಮರಣ ನನ್ನ ಕೈಯಲ್ಲೇ ಉಂಟು ಎನ್ನುವ ಹಾಗೆ ಇದ್ರೆ ಇದನ್ನ ಹೀಗೆ ಈಗ ಕೇಳು ನೀ ಎನ್ನ ಕೊಡುವುದಕ್ಕೆ ಗಂಟಲು ಇಳಿಯುವ ತುತ್ತಲರಿಪುದಾದ್ರೆ ಬೆಳೆಯುವುದಿಲ್ಲ ಲಕ್ಷಣತೆ.
ಹಾ ಅಂಬರ ಪಥಕ್ಕೆ ಹಾರಿದಂತಹ ಮಗುವನ್ನು ಸರಿಯಾಗಿ ನೋಡ್ತಾ ಇದ್ದೇನೆ. ಗಂಡು ಮಗುವಲ್ಲ, ಹಾ ಹೆಣ್ಣು ಮಗು. ಅಷ್ಟಭುಜಿಯಾಗಿ ಕಾಣಿಸ್ತಾ ಇದ್ದಾಳೆ. ಹಾ ಅಷ್ಟು ಮಾತ್ರವೇ ಅಲ್ಲ, ಅಂಬರ ಪಥದಲ್ಲಿ ಆಟ ಆಡುತ್ತಿರುವಂತಹ ಮಾತಾದರೂ ಹೇಗೆ? ಕಂಸ, ನಿನ್ನ ಗಂಟಲಲ್ಲಿ ಇಳಿಯುವ ತುತ್ತು ನಾನಲ್ಲ, ನಿನ್ನನ್ನ ಕೊಲ್ಲುವಂತಹ 8ನೆಯ ಬಂಟ ಇಲ್ಲಲ್ಲ, ಬೆಳೆಯುತ್ತಾ ಇದ್ದಾನೆ ನನ್ನ ಗೋಕುಲದಲ್ಲಿ ಎನ್ನುವ ಹಾಗೆ. ಹಾ ಅಂದ್ರೆ ಅಂದ್ರೆ ಏನಿದು? ಚಂಡಿಕೆಯ ನುಡಿಗೆ ಭ್ರಮೆಗೊಂಡು ಬಳಿಕ ದೈತ್ಯ ಮಂಡೆಯನು ಬಡಿದಂತೆ ಮನಕಾಯ್ತು ಚಿಂತೆ. ಮಂಡೆಯನು ಬಡಿದಂತೆ ಮನಕಾಯ್ತು ಚಿಂತೆ. ಆ ಋಷಿ ನಾರದನ ಮಾತು ಪುಸಿಯಾಯ್ತು. ಋಷಿ ನಾರದನ ಮಾತು ಪುಸಿಯಾಯ್ತು, ಪುಸಿಯಾಯ್ತು. ವ್ಯರ್ಥ ದಂಡಿಸಿದೆ ತಂಗಿಯನು ರಿಪು ವಶವಾಗಲಿಲ್ಲ. ವ್ಯರ್ಥ ದಂಡಿಸಿದೆ ತಂಗಿಯನು ರಿಪು ವಶವಾಗಲಿಲ್ಲ. ಆಶ್ಚರ್ಯ, ಪರಮಾಶ್ಚರ್ಯ! ಕಂಸನಿಗೆ ಮರಣವೇ ಇಲ್ಲ ಎನ್ನುವ ಹಾಗೆ ಭಾವಿಸಿದವನು ನಾನು. ಹಾ ಮರಣ ಎನ್ನುವುದು ಎಲ್ಲೋ ಬೆಳೆಯುತ್ತಾ ಇದೆ ಅಂತಾದ್ರೆ 8ನೆಯ ಬಂಟವಾದಂತಹ ಕಂಸ ನದಿಯಲ್ಲಿ ನಡುಕು ಎನ್ನುವುದು ಪ್ರಾರಂಭವಾಗುತ್ತಾ ಇದೆ. ಜಂಗಾಬಲವೇ ಕುಸಿದಂತಹ ಅನುಭವ. ಇಷ್ಟೆಲ್ಲ ಆದದ್ದು ಹೇಗೆ? ನನ್ನ ಮರಣ ಎನ್ನುವಂತಹ ವಾರ್ತೆ. ಹಾ ಆ ವಾರ್ತೆಯನ್ನ ಕೇಳಿದ್ದೇನೆ. ಆ ವಾರ್ತೆಯನ್ನೇ ಇಲ್ಲವಾಗಿಸಿ ಅಂತಾದ್ರೆ ಉಂಟಲ್ಲ, ನಾನು ಹೋಗುವುದಲ್ಲ, ಹಲವಾರು ಜನರಿದ್ದಾರೆ. ಹಾ ಅದರಲ್ಲೂ ಮುಖ್ಯವಾದವಳು ಹ್ಮ್ ಓದ್ತಾನೆ. ಹಾ ಆಕೆಯೇ ಇಲ್ಲಿಗೆ ಬರಬೇಕು, ಆಕೆಯಿಂದಲೇ ಕೆಲಸವನ್ನು ಮಾಡಿಸಬೇಕು. ತಂಗೆ ಓದ್ತಾನೆ. ವನಜಗರ್ಭನ ಸೃಷ್ಟಿಯಳು ಹೊಸತನವ ಭೀಕರ ದರುಜೆ ಕಂಸನ ಹಣದಿಯಗಳ ಧೂಳೆ ಪುಂದರೆ ಬಂದಳು ಅರ್ಪಡಿಸಿ.
ವಿಷದ ಮೊನೆಯನ್ನು ಕೊಟ್ಟು ವಿಷದ ಮೊನೆಯನ್ನು ಕೊಟ್ಟು ಲೋಕವ ಶಿಶುಗಳ ಸಂಹರಿಸಿ ಹೋಗು. ಅಸುರ ನೇಮಿಸಿಕೊಳ್ಳಿದೆ ರಾಕ್ಷಸಿಯ ಪರಕ್ಕೆ ನನ್ನ ಶತ್ರು ಅಂತ ಹೇಳಿದ್ರೆ ಪುಟ್ಟ ಬಾಲಕನಂತೆ. ಆದ್ದರಿಂದ ಆ ಬಾಲಕನಿಗೆ ಇನ್ನು ವಿಷಪೂರಿತವಾದಂತಹ ಸ್ತನ್ಯಪಾನವನ್ನು ಮಾಡಿ ಆ ಮಗುವಿಗೆ ವಿಷವು ಸಾಯುವ ಹಾಗೆ ಮಾಡಬೇಕು. ಆದ್ದರಿಂದ ನಿನ್ನನ್ನು ಇಲ್ಲಿವರೆಗೆ ಕರೆಸಿದ್ದೇನೆ. ಕೆಲಸ ಮಾಡಬಹುದು. ಒಡೆಯರಿಂದ ಪಡೆಯುತ್ತೋ ಎಂದ ನುಡಿಯರ ಕೇಳು ತಕ್ಷಣ ರೋಷದಿಂದ ನೋಡಿದ ಭೂತನೇ ಮಾತಿನಂತೆ ನನ್ನ ಗೋಕುಲವನ್ನು ಪ್ರವೇಶ ಮಾಡಬೇಕು, ಶಿಶುವನ್ನು ಕೊಲ್ಲಬೇಕು. ನಿಮ್ಮ ಅಪ್ಪಣೆಯಂತೆ ನನ್ನ ಗೋಕುಲಕ್ಕೆ ತೆರಳುತ್ತೇನೆ. ನಿಮ್ಮ ಶತ್ರುವನ್ನು ನಾಶ ಮಾಡಿ ಬರುತ್ತೇನೆ. ನನ್ನ ಶತ್ರುವಿನ ನಾಶ ಭೂತನಿಂದ ಆಗುತ್ತದೆ ಅಂತಾದ್ರೆ ಶತ್ರುವಿನ ನಾಶವನ್ನು ಮಾಡಿ ಇಲ್ಲಿವರೆಗಾಗಿ ಬಂದಾಗ ಯಾವ ರೀತಿಯ ವ್ಯವಸ್ಥೆಯನ್ನು ಮಾಡಬೇಕು ಎಲ್ಲ ವ್ಯವಸ್ಥೆಯನ್ನು ಮಾಡ್ತೇನೆ. ನನ್ನ ಶತ್ರುವನ್ನ ಅರಸನಿಂದ ಪಡೆಯುತ್ತ ಭೂತನಿಯುತ ಹೊರಟು ಬಂದಳು. ನಂದ ಗೋಕುಲ ಪುರದ ಹೊರಗೆ ಗೋಕುಲಕ್ಕೆ ಬಂದಿದ್ದೇನೆ. ಅದೆಷ್ಟೋ ಶಿಶುಗಳನ್ನ ಕಂಡೆ. ಒಂದೊಂದನ್ನೇ ಹಿಡಿದು ಕೊಂದು ಬಿಟ್ಟೆ. ಅಲ್ಲಿ ಒಬ್ಬಳು ಮುದುಕಿ ಎರಡು ಮಕ್ಕಳನ್ನ ಆಟ ಆಡಿಸುತ್ತಾ ಇದ್ದಳು. ಅವಳನ್ನ ಮಕ್ಕಳನ್ನ ಕೊಡು ಎಂದಾಗಿ ಕೇಳಿಕೊಂಡಾಗ ಕೊಡಲಿಲ್ಲ. ನಾವು ಬಿಡ್ತೇವೋ ಬಿಡ್ಲಿಲ್ಲ. ಆ ಮಕ್ಕಳನ್ನು ಎಳೆದು ನೆಲಕ್ಕೆ ಬಡಿದು ಕೊಂದು ಹಾಕಿದ್ದೇನೆ. ಅದಲ್ಲದೆ ಸ್ವಾಮಿ ಅವನೆಲ್ಲಿದ್ದಾನೆ? ನಮ್ಮ ವೈರಿ. ಓ ನನ್ನ ಗೋಕುಲದ ಅರಮನೆ ಕಾಣಿಸುತ್ತಾ ಉಂಟು. ಆದ್ರೆ ಸ್ವಾಮಿ ಹೀಗೆ ಹೋಗುದಾ? ಇಲ್ಲಪ್ಪ. ಈಗ ನಾವು
ನಮ್ಮನ್ನು ಒಳಗ್ ಬಿಡ್ತಾರಾ? ಇಲ್ಲಪ್ಪ. ನಮ್ಮನ್ನು ಮಕ್ಕಳು ನಮ್ಮೊಟ್ಟಿಗೆ ಬರ್ತಾವ? ಹಾ, ಅಲ್ಲ, ಬರದಿದ್ರೆ ನಾವು ಬಿಡುವವರಲ್ಲ, ಅದು ಬಿಡಿ. ಹೌದೌದು. ಆದ್ರೆ ಈಗ ಹೋಗುವುದಲ್ಲ, ಪೂತನಿ ಪೂತನಿಯೇ. ಹಾ, ಆದ್ರೆ ರೂಪ ಬೇರೆ. ಹಾ, ಹೇಗೆ ಹೋಗುವುದು? ಎನ್ನುತ್ತ ನಿಜ ಮನದೊಳಗೆ ಯೋಚನೆಯ ಮಾಡಿ, ಎನ್ನುತ್ತ ನಿಜ ಮನದೊಳಗೆ ಯೋಚನೆಯ ಮಾಡಿ, ಘನವಾದ ದೇಹವನ್ನು ಕುನಿಸಿ ಮರೆ ಮಾಡಿ, ಘನವಾದ ದೇಹವನ್ನು ಕೊನಿಸಿ ಮರೆ ಮಾಡಿ, ಮಾಯಕದ ರೂಪದಲ್ಲಿ ಮತ್ತೊಂದು ಬಗೆಯ ಕಾಯವನ್ನು ಧರಿಸಿದಳು. ಕಪಟದ ಆಕೃತಿಯ ಮಾಯಕದ ರೂಪದಲ್ಲಿ ಮತ್ತೊಂದು ಬಗೆಯ ಕಾಯವನ್ನು ಧರಿಸಿದಳು. ಕಪಟದ ಆಕೃತಿಯ ಅಸುರ ಭಾವವ ಮಾರೇಸಿ, ಅಸುರ ಭಾವವ ಮಾರೇಸಿ, ಅಸುರ ಭಾವವ ಮರೆಸಿ, ಅಸುರ ಭಾವವ, ಅಸುರ ಭಾವವ, ಅಸುರ ಭಾವವ ಮರೆಸಿ, ನಡುವಿನೋಳ್ ಎಸೆವ ಸೀರೆಯ ಹುಟ್ಟಳು. ನಡುವಿನೋಳ್ ಎಸೆವ ಸೀರೆಯ ಹುಟ್ಟಳು. ನಡುವಿನೊಳೆ ಸೇವಾ ಸೀರೆಯ ಹುಟ್ಟಳು. ಸೀರೆಯ ಹುಟ್ಟಳು. ಸೀರೆಯ ಹುಟ್ಟಳು. ಬಿಸಜ ಕೋರಕ ಕುಚಕ್ಕೆ ಕುಪ್ಪಸ ಹೊಸೆದು ಹೊಂದಿಸಿಕೊಂಡಳು. ಬಿಸಜ ಕೋರಕ ಕುಚಕ್ಕೆ ಕುಪ್ಪಸ ಹೊಸೆದು ಹೊಂದಿಸಿಕೊಂಡಳು. ಕುಪ್ಪಸ ಹೊಸೆದು ಹೊಂದಿಸಿಕೊಂಡಳು. ಹೊಂದಿಸಿಕೊಂಡಳು. ಅಸುರ ಭಾವವ ಮರೆಸಿ ನಡುವಿನೊಳೆಸೆವ ಸೀರೆಯ ಹುಟ್ಟಳು. ಬಿಸಜ ಕೊರಕ ಕುಚಗೆ ಕುಪ್ಪಸ ಹೊಸೆದು ಹೊಂದಿಸಿಕೊಂಡಳು. ಬಿಸಜ ಕೋರಕ ಕುಚಗೆ ಬಿಸಜ ಕೋರಕ ಕುಚಗೆ ಕುಪ್ಪಸ ಹೊಸೆದು ಹೊಂದಿಸಿಕೊಂಡಳು. ಕುಪ್ಪಸ ಹೊಸೆದು ಹೊಂದಿಸಿಕೊಂಡಳು.
ಸಜಗೋರಕ ಕುಜಗೆ ಕುಪ್ಪಸ ಹೊಸೆದುಗೊಂದಿಸಿ ಕೊಂಡಳು ನೊಸಲಿಗಮರುವ ದಿವ್ಯ ಕಸ್ತೂರಿ ಎಸೆವ ನಾಮವ ಇಟ್ಟಳು ನೊಸರಿಗಮರುವ ದಿವ್ಯ ಕಸ್ತೂರಿ ಎಸೆವ ನಾಮವ ಇಟ್ಟಳು ನಾಮ ಇಟ್ಟಳು ನೊಸರಿಗಮರುವ ದಿವ್ಯ ಕಸ್ತೂರಿ ಎಸೆವ ನಾಮವ ಇಟ್ಟಳು ಕುಸುಮ ಶರಣರ ಗಿಣಿಯ ಭಾವದೋಳೊಸಗೆ ಮಿಗೆ ರಂಜಿಸುತ್ತ ಬೇಗದಿ ಕುಸುಮ ಶರಣರ ಗಿಣಿಯ ಭಾವದೋಳ್ ಕುಸುಮ ಶರಣರ ಗಿಣಿಯ ಭಾವದೋಳ್ ಕುಸುಮ ಶರಣರ ಗಿಣಿಯ ಭಾವದೋಳ್ ಕುಸುಮ ಶರಣರ ಗಿಣಿಯ ಭಾವದೋಳ್ ಒಸಗೆ ಮಿಗೆ ರಂಜಿಸುತ್ತ ಬೇಗದಿ ಒಸಗೆ ಮಿಗೆ ರಂಜಿಸುತ್ತ ಬೇಗದಿ ಬಂದಳಾಗ ಪೂತನಿ ಬಂದಳಾಗ ನೊಸಲಿಗಮರುವ ದಿವ್ಯ ಕಸ್ತೂರಿ ಎಸೆವ ನಾಮವ ಇಟ್ಟಳು ನೊಸಲಿಗಮರುವ ದಿವ್ಯ ಕಸ್ತೂರಿ ಎಸೆವ ನಾಮವ ಇಟ್ಟಳು ನಾಮ ಇಟ್ಟಳು ಕುಸುಮ ಶರಣರ ಗಿಣಿಯ ಭಾವದೊಳಸೆಗೆ ಮಿಗೆ ರಂಜಿಸುತ್ತ ಬೇಗದೆ ಕುಸುಮ ಶರಣರ ಗಿಣಿಯ ಭಾವದೊಳ ಹೊಸಗೆ ಮಿಗೆ ರಂಜಿಸುತ್ತ ಬೇಗದೆ ಬಂದಳಾಗ ಪೂತನಿ ಬಂದಳಾಗ ಪೂತನಿ ಬಂದಳಾಗ ತೀಂ ತೀಂ ತನಿನದ
ನಮಸ್ಕಾರ. ಎಲ್ಲಿಂದೆಲ್ಲ ಜಾರಿ ಕೊಡ್ತದೆ ಅಂತ ಗೊತ್ತಾಗುದಿಲ್ಲ. ಹಾಂ ಹಾಂ ಹಾಂ. ಯಾಕೆ ಯಾಕೆ? ಇಷ್ಟೆಲ್ಲ ಮಾಡಿದ್ರೆ ನಾವು ಮೊದಲು ಅಂತ ಹೌದೌದು. ಮತ್ತೆ ಬಲವಾದ ಕಾರಣವಿದೆ. ಹಾಂ ಏನು? ಕಾರಣವನ್ನು ಆಮೇಲೆ ಯೋಚಿಸೋಣ. ಹಾಂ ಯಾರು ಗೊತ್ತಾಯ್ತು ನಿಮಗೆ? ಇಲ್ಲಪ್ಪ, ಯಾರಂತ ಗೊತ್ತಿಲ್ಲ. ನಿಮ್ಮ ಮನಸ್ಸಲ್ಲಿ ನಡೆಯುತ್ತದೆ. ಹೌದಾ? ನಾನು ಯಾರು ನಿಮ್ಗೆ ಗೊತ್ತಾಗುದಿಲ್ವಾ? ಇಲ್ಲಪ್ಪ. ಇದು ಒಳ್ಳೆ ಕೆಲಸ ಆಯ್ತು. ಹಾಂ ಬಹುಶಃ ಹೀಗಿರಬೇಕು. ಹಾಂ ಕೆಲವರು ಆಗಿದ್ದನ್ನು ಬರುವ ಕಾಲಕ್ಕೆ ಹಾಂ ಮುಖ ಗೊತ್ತಿರಬೇಕು ಅಂತಿಲ್ಲ. ಹಾಂ ಹಾಂ ತಾವಾಗ ಪರಿಚಯ ಮಾಡಿಕೊಡ್ತಾರೆ. ಯಾಕೆ? ಹಾಂ ಮುಖ ನೋಡುವ ಹಾಗಿರ್ತದೆ. ಹೌದೌದು. ನೀವು ನೋಡುವ ಕಾಲಕ್ಕೆ ನಾವು ಹೀಗೆ ಇರಲಿಲ್ಲ. ಹಾಂ ಹಾಂ. ನಮ್ಮನ್ನು ನೀವು ನೋಡಬೇಕಿತ್ತು. ಹೇಗೆ? ಅಯ್ಯೋ, ಆ ಒಟ್ಟೊಳಗೆಲ್ಲ ನಮ್ಮ ಕಾಲದ್ದು ನಮ್ಮ ಕಡೆದ್ದೆ. ಹೌದಾ? ಇದು ಮಾತ್ರ ಬೇರೆ ಅಂತ ಅನಿಸ್ತದೆ. ಹೌದೌದು. ಒಟ್ಟು ಯಾಕೆ? ಹಾಂ ಅದು ನಮ್ಮ ಸ್ವಭಾವದ್ದು. ಹೌದೌದು. ಈ ಸ್ವಭಾವಕ್ಕೆ ನಮ್ಮನ್ನು ನಾವು ಒಗ್ಗಿಸಿಕೊಳ್ಳುವಂತಹದ್ದು. ಹೌದೌದು. ಮತ್ತೆ ಒಂದು ನೋಡಿ, ಹಾಂ ಯಾರು ಈ ಕಾಲಕ್ಕೆ ನೀವು ನೋಡುತ್ತಿದ್ದೀರೋ ಹಾಂ ಹಾಂ. ಅವಳೇ ನಾನಲ್ಲ. ಮತ್ತೆ? ಯಾರು ನೀವು ನೋಡ್ತಿಲ್ವೋ ಹಾಂ ಅವಳೇ ನಾನು. ಹೌದಾ? ಸಮಯ ಹೀಗೆ. ಹಳೆ ಸ್ವರ ಅದು. ಹೌದು, ಹಳೆ ಸರ್. ಬೇಡ ಅಂತ ಮರೆಸಿದ್ದು ಒಂದರ್ಥದಲ್ಲಿ ಅಡಗಿಸಿದ್ದು ನಾವು. ಹಾಂ ಹಾಂ ಹಾಂ. ಯಾರಂತ ಗೊತ್ತಾಗಲಿಲ್ವಾ? ಓ, ಆಗ ಯಾರು? ಹಾಂ, ರಕ್ಕಸಿ. ಹಾಂ, ಇದು ಒಳ್ಳೆ ಕಥೆ ಆಯ್ತಲ್ಲ? ರಕ್ಕಸಿ ರಕ್ಕಸಿ. ಹಾಂ ಹಾಂ ಇದು ರಕ್ಕಸಿ. ಹಾಂ. ಹೆಣ್ಣು ರಕ್ಕಸಿ ಅಂತ ಹೇಳ್ಬೇಕು. ಹೆಣ್ಣು ರಕ್ಕಸಿ. ಹಾಂ ಹಾಂ ಮತ್ತೆ ರಕ್ಕಸಿ ಅಂತ ಹೇಳಿ ಸಾಕಾಗುದಿಲ್ಲ. ಹಾಂ. ಈಗ ರಕ್ಕಸಿಯಾಗಿ ಕಾಣಿಸ್ತೇನೆ ನಾನು. ಇಲ್ಲಪ್ಪ. ಇಲ್ಲವಲ್ಲ? ಹ್ಞೂ. ನೋಡಿದಾಗ ನೀವು ಅಡ್ಡಿಲ್ಲ ಅಂತ ಹೇಳಿದ್ರಿ. ಹಾಂ ಹಾಂ ಮತ್ತೆ ಆರೋಗ್ಯ ಸರಿ ಉಂಟು ಅಂತ ಆಯ್ತು. ಹಾಂ ಹಾಂ ಅಂದ್ರೆ ನಾವು ವೇಷ ಮಾಡಿದ್ದು ಸರಿ ಆಯ್ತು ಅಂತ ಭಾವಿಸ್ತೇನೆ. ಹಾಂ ಹಾಂ ಮತ್ತೆ ಒಂದುಂಟಲ್ಲ, ಹಾಂ ಅಪೂರ್ವವಾದ ಅಪರಿಮಿತವಾದಂತಹ ಚೀತ್ಕಾರ ಕೂತ್ಕಾರ. ಹಾಂ. ಆದ್ದರಿಂದ ನಮ್ಮ ಪಾಲದಲ್ಲಿ ನಾನು ಗುರುತಿಸುವುದು ಹೇಗೆ? ಹೇಗೆ? ಕೂತನ. ಹಾಂ ಮತ್ತೆ ಕೆಲವರು ನಾ ಬೇಡ ಅಂತ ತೆಗೆದು ಹಾಂ ಈ ಇಕಾರ ಅಂತ ಸೇರಿಸಿಬಿಟ್ರು. ಪೂತನಿ. ಹಾಂ ಪೂತನಿಯು ನಾನೇ. ಪೂತನ ಹಾಂ ಇವಳು ನಾನು. ಯಾವಾಗ ಕಂಸದಲ್ಲಿ ಇವಳು ನಾನದು ಹಾಂ ಅನುವರ್ತಿಗೆ ಹೌದು ಎಂದಾದರೂ ಹಾಂ ಒಂದು ವಿಶೇಷವಾದ ಕೆಲಸ ಉಂಟು ಅಂತಾದ್ರೆ ಹಾಂ. ಮಾತ್ರ ನಮ್ಮ ಮನ ಕರೆಸಿಕೊಳ್ತಾನೆ. ಹೌದಾ? ಇಲ್ವೋ ಹಾಂ. ಸಣ್ಣ ಪುಟ್ಟ ಕೆಲಸ ಅಂತಾದ್ರೆ ನಮ್ಮ ಅಗತ್ಯವೇ ಇಲ್ಲ. ಹೌದೌದು. ಹೀಗಿರುವಾಗ ಹ್ಞೂ. ನಾನು ಕೇಳಿದೆ, ಕರೆಸಿದ ಕಾರಣ ಏನು? ಹಾಂ ಪ್ರಸಂಗವನ್ನು ಇಷ್ಟುದ್ದದ್ದನ್ನು ಇಷ್ಟು ಗಿಡಕ್ಕೆ ಮಾಡಿ ಹೇಳಿದ್ದಾನೆ. ಹಾಂ ಹಾಂ ಅಂದ್ರೆ ಸಿಟ್ಟಿನಲ್ಲಿ ಅವರಿಗೆ ಮನಸ್ಸು ಕೇಳುವುದಿಲ್ಲ. ಹಾಂ ಒಂದರ್ಥದಲ್ಲಿ ತಾನು ಯಾವ ಶತ್ರು ಇದ್ದಾನೆ ಹಾಂ. ಅವನನ್ನೇ ವಧಿಸಬೇಕು, ಅವನ ಕಥೆಯನ್ನು ಮುಗಿಸಬೇಕು ಅಂತ. ಹಾಂ ವಿಳಾಸ, ಹ್ಞೂ. ಗೋಬಗೆ ಹಾಂ ಎಲ್ಲವನ್ನು ಸರಿಯಾಗಿ ನಿರ್ಧರಿಸಿದ ಕಾಲಕ್ಕೆ ಹಾಂ ಯಾವ ರೀತಿ ಗಮನ ಒಳ್ಳೆಯದನ್ನು ಹಾಗೆ ನಮ್ಮಲ್ಲಿ ನಾವು ತೀರ್ಮಾನಿಸಿಕೊಂಡೆವು. ಹಾಂ ಆ ಸಂದರ್ಭ ಘೋರವಾದ ರೂಪವನ್ನು ಮರೆಮಾಚಿದೆ. ಹಾಂ ಸುಂದರವಾದ ಕಾಯವನ್ನು ತನ್ನದಾಗಿಸಿಕೊಂಡೆ ನೋಡಿ. ಹೌದೌದು. ಹೇಳುವುದಕ್ಕೆ ಸುಲಭ, ಹ್ಞೂ. ಆದ್ರೆ ಸ್ತ್ರೀವೇಷ ಆದ್ಮೇಲೆ ಗೊತ್ತಾಗೋದು ಎಷ್ಟು ಕಷ್ಟ ಉಂಟು ಅಂತ. ಹೌದೌದು. ಕೊನಪು, ಹಾಂ. ವಿಜ್ಞಾನ, ಹಾಂ. ವಯ್ಯಾರ, ಹಾಂ. ನಗು, ಹಾಂ. ಭಾವ, ಹ್ಮ್. ಭಾವ, ಸಾಹಿತ್ಯ, ಹ್ಮ್. ಸಂಸ್ಕಾರ, ಹಾಂ. ಈಗ 10 ಹಲವು ಗುಣಗಳನ್ನೆಲ್ಲ ಸೇರಿಸಿಕೊಂಡು ಹೋಗಬಹುದು. ಹಾಂ, ಮತ್ತೆ ಹಾಂ. ನಾನು ಸುಲಭದಲ್ಲಿ ಮಾಡಿ ಮುಗಿಸಿದ್ದೇನೆ. ಹೌದೌದು. ಅನಿವಾರ್ಯ ಸಿದ್ಧಿಗಳು, ಹಾಂ. ಅಣಿಮ, ಮಹಿಮ, ಹಾಂ. ಗರಿಮ, ರಘಿಮ, ಪ್ರಾಪ್ತಿ, ಪ್ರಾಕಾಮ್ಯ, ಈಶಿತ್ವ, ವಶಿತ್ವ, ಒಂದೊಂದು ಬಗೆಯಲ್ಲಿ ಒಂದೊಂದು ರೀತಿಯಂತಹ ಸ್ಥಿತಿಗಳು ಹಾಂ. ಯೋಗದ ಬಲದಿಂದ ಆರ್ಥಿಸಿಕೊಂಡಿದ್ದೇವೆ. ಹಾಂ, ಹಾಂ. ಪರಿಣಾಮ ರೂಪದಲ್ಲಿ ಈ ಸುಂದರವಾದ ಕಾಯವನ್ನು ದೊರೆಸಿಕೊಳ್ಳುವುದಕ್ಕೆ ಸಾಧ್ಯವಾಗಿದೆ. ಹಾಂ. ಇನ್ನೇನು ನಂದನ ಕೇರಿಗೆ ನನ್ನ ನಡೆ ಹೋಗಬೇಕು. ಹಾಂ ಸರಿ, ಹ್ಮ್. ಈ ಸಲ ಒಂದು ಹೋಗಿ ಏನು? ಈಗ ಬಿಟ್ಟಿಲ್ಲ. ಹಾಂ ಹಾಂ ಅದು ಹಳೆ ಕ್ರಮದ ನಡೆ. ಹಳೆ ಕ್ರಮ. ಈಗ ಅದು ಸೊಂಟ ತಿರುಗಿಸಿಕೊಂಡು ಹೋಗ್ಬೇಕು. ಸೊಂಟ ತಿರ್ಗಿಸ್ಬೇಕು. ಹೌದು. ಮತ್ತೆ ನೋಡಿ, ನಮ್ಮಲ್ಲಿ ಪೂರ್ವ ಕಾಲದಲ್ಲಿ ಮತ್ತೆ 16 ವರ್ಷದ ಹೆಣ್ಣಾದಳಿಕೆ ಹೌದೌದು. ಚೂಪನಕಿ, ಹೌದೌದು. ಅವಳನ್ನು ಸುಂದರವಾದ ಹೆಣ್ಣಾದದ್ದು ಉಂಟಂತೆ. ಹೌದೌದು. ನಾವು ನೋಡ್ಲಿಲ್ಲ, ಹೌದು. ಹೇಳಿದ್ದೇವೆ. ಹಾಂ ಹಾಂ ನಿಮ್ಮಂತ ಭಾಗವತೋತ್ತಮರ ಆಡಿ ಹೊಗಳಿದ್ದು. ಹೌದೌದು. 16 ವರ್ಷದ ಹುಡುಗಿ ಅಂತ ಹೇಳಿ ತಲೆ ಹಾಡು ಅಂತ ಮಾಡಿ ತೋರಿಸಿದ್ರಲ್ಲ. ಹಾಂ, ಹಾಂ. ಏನೋ ಒಂದು ಹಾಂ. ಅವಳ ಗತಿಗೂ ಇದಾಯ್ತು. ಹ್ಞೂ ನಾವು ಹಾಗಲ್ಲಪ್ಪ. ಹ್ಞೂ ಹಾಗ ನಡೆಯಲ್ಲಿ ಆ ವಯ್ಯಾರಬೇಕು. ಹೌದೌದು. ಅಂತ ಸೊಂಟ ತಿರುಗಿಸಿಕೊಂಡಂತೆ. ಹಾಂ ಹೀಗಲ್ಲ. ಹಾಗಲ್ಲ ಅದು. ಹಾ. ನಮಗೆ ಬರಲಿಲ್ಲ. ನೀವೊಂದು ಸೊಂಟಕ್ಕೆ ಕೈ ಕೊಟ್ಟು ಹೇಳುದಪ್ಪ, ಹೀಗೆ ಹೋಗ್ಬೇಕು ಅಂತ. ನೀವು ದೂರದಿಂದ ಹೀಗೆ ಅಂತ ಹೇಳಿದ್ರೆ ಹೇಗೆ? ಇನ್ನೊಮ್ಮೆ ಹೋಗ್ತೇನೆ ನಾನು. ಹಾಂ ಈಗ ಆಗುತ್ತಲ್ಲ? ಹಾ. ಸರಿಯಾಗಿದೆ. ಇದು ಒಳ್ಳೆ ಕಥೆ ಆಯ್ತಲ್ಲ. ಹಾಂ ಹಾಂ ಹೆಣ್ಣಾದ ನಾನು ಅಂದ್ಕೊಳ್ಬೇಕು, ನಿಮಗೆ ನಮಗಿಂತ ಹೆಚ್ಚು ನಾಚಿಕೆ ಆಗ್ತದೆ. ಹೌದೌದು. ಇರ್ಲಿ, ಹಾಂ. ಇನ್ನೊಂದು ಪ್ರಯತ್ನ ಮಾಡುವ. ಹಾಂ ಹಾಂ ಈಗ ಆಗುತ್ತಾ? ಇದು ಸ್ವಲ್ಪ ಅಡ್ಡಿಲ್ಲ. ಹಾಗಾದ್ರೆ ಇದರಲ್ಲಿ ಸುಧಾರಿಸಿಕೊಂಡು ಹೋಗುವ. ಹಾಂ ನಮ್ಮ ಕೆಲಸ ಏನು ಇಂಥದ್ದಲ್ಲ. ಹಾಂ. ನೇರವಾಗಿ ನಂದನ ಕೇರಿಗೆ ಹೋಗಬೇಕು. ಹಾಂ ಗಳಿಗೆ ಮುಗಿಯುವುದರ ಮುನ್ನ, ಹಾಂ ನಮ್ಮ ರೂಪ ನಮ್ಮಿಂದ ದೂರ ಆಗುವ ಮುನ್ನ ಹಾಂ ಹ್ಞೂ ಕಪ್ಪಿಟ್ಟಿದ್ದಾನ ಮತ್ತೆ ಆ ಹುಡುಗಿದ್ದಾನಂತಲ್ಲ, ಹಾಂ ಹಾಂ ಅವನ ವಿಳಾಸವನ್ನೇ ಮರೆತು ಬಿಡಬೇಕು. ಹಾಂ ಹಾಂ ಅಂತಹ ಒಂದು ಉಪಾಯವನ್ನು ನನ್ನಲ್ಲಿ ನಾನು ಮಾಡಿಕೊಂಡಿದ್ದೇನೆ. ಹಾಂ ತನ್ನ ಯುಗ್ಮಗಳಿಗೆ ವಿಷಪದಾರ್ಥ
ಹಾ 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 ಬೇಕಾದಂತಹ ಶೃಂಗಾರ, ಹಾ, ಹಾ. ಅದಕ್ಕೊಪ್ಪುವ ರಸ, ಅದಕ್ಕೊಮ್ಮುವಂತಹ ಲಾವಣ್ಯ, ಹಾ. ಹೊರಸೂಸುವಂತಹ ಸ್ವರ ಮಾಧುರ್ಯ, ಇವೆಲ್ಲವನ್ನು ಗಮನಿಸಿದಾಗ ಸುತ್ತಮುತ್ತ ನಿಲ್ಲವರೆಲ್ಲರೂ ನನ್ನನ್ನು ಏಕ ದೃಷ್ಟಿಯಿಂದ ಕಾಣ್ತಾ ಇದ್ದಾರೆ. ಅವರ ಬಗ್ಗೆ ಅಂತಿರಲಿ, ನಾವು ಅವರನ್ನು ವಹಿಸಬೇಕಾಗಿ ಬಂದದ್ದಲ್ಲ. ನಮ್ಮ ಕೆಲಸ ಪೂರ್ಣ ಆಗಬೇಕು. ನನ್ನದೇ ಹೇಗೆ ಹೋಗೋಣವೇ. ವಾರಿಜಾಕ್ಷಿ ಯಶೋದೆ ತನ್ನ ಕುಮಾರನನು ತೊಡೆಯೊಳಗೆ ಇರಿಸುತ್ತ ಸಾರದರದಿ ಮುದ್ದಿಸುತ್ತನಿದೆ. ಆಹಾ, ನನ್ನ ಮಗನ ರೂಪವನ್ನು ಕಾಣುವಾಗ ಮನಸ್ಸಿಗೆ ಬಹಳ ಆನಂದವಾಗ್ತಾ ಇದೆ. ಆಹಾ, ಮಗನೇ, ಹೊಟ್ಟೆಗೇನಾದ್ರೂ ಬೇಕಾ? ಬೇಡವಾ? ಈಗಷ್ಟೇ ತಿನ್ನದ್ದಲ್ಲ, ಮತ್ತೆ ಇನ್ನೇನು ಬೇಕು ನಿಮಗೆ? ಆಟ ಆಡುದ? ಹೌದಾ? ಆಹಾ, ಅದ್ಯಾರು? ಕಂಡು ಬೆರಗಾಗಿ ಕಂಡು ಬೆರಗಾಗಿ ಆರಿವನೋ ಶಿವ ಶಿವ ಆರಿವನೋ ಶಿವ ಶಿವ ಇವಾಗೆಣೆ ಮೂರು ಲೋಕದಿ ಕಾಣಲಸದಳ ಇವಾಗೆಣೆ ಮೂರು ಲೋಕದಿ ಕಾಣಲಸದಳ ತೀರಿಸದೆ ಬಿಡನೆನುತ್ತ ಅವನನ್ನು ತೀರಿಸದೆ ಬಿಡೆನೆನು ತಗರಸಿಯೇ ಮಣಿಯಲು ಆರಿವನೋ ಶಿವ 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 ಇವಾಗೆಣೆ ಮೂರು ಲೋಕದಿಯೇ ಏನಾಯ್ತು? ಅವನನ್ನು ನೋಡುವಾಗ ಸ್ವರ ಬರ್ತಾ ಹೋಗ್ತದೆ. ಸ್ವರ ಬರ್ತಾ ಹೋಗ್ತದೆ. ಹಿಂದಿನ ಸ್ವರ ಬರ್ತದೆ. ಹೌದಾ? ಹಾಗೆ ಮಾತಾಡಿದ್ರೆ ಕೆಲಸ ಆಗ್ಲಿಕ್ಕಿಲ್ಲ. ಹೌದು, ಕೆಲಸ ಹೌದು. ಸಜ್ಜನರ ಕೇಳಿ ಇದು ಎಲ್ಲ ತಿಳಿದವರಿದ್ದಾರೆ. ಸಾಧಾರಣ ಒಂದು ಗರತಿ ಹಾಗೆ ಕಾಣಿಸುವ ಹಾಗೆ ಮಾತಾಡಿಸ್ತೇನೆ. ಅಮ್ಮ, ನಮಸ್ಕಾರ ತಾಯಿ. ಶುಭವಾಗಲಿ ಮಳೆ ಎದ್ದೇಳು. ನಮಸ್ತೆ ಅಂದ ಹಾಗೆ. ಯಾರಮ್ಮ ನೀನು? ಯಾರಮ್ಮ? ಯಾರಮ್ಮ ನೀನು? ಯಾರಮ್ಮ ನೀನು? ಯಾರಮ್ಮ? ಯಾರಮ್ಮ ಬಾಲೇನೆ ಬಲು ಸೊಬಗಿನಳು. ಯಾರಮ್ಮ ಬಾಲೇನೆ ಬಲು ಸೊಬಗಿನಳು. ಓರ್ವಳೆ ಬಂದೆಯೋ ಕಾರಣ ಬೇಳೋ. ಓರ್ವಳೆ ಬಂದೆಯೋ ಕಾರಣ ಬೇಳೋ. ಯಾರಮ್ಮ? ಊರಾವುದು ತಂದೆ ತಾಯಿಗಳ್ಯಾರೋ. ಊರಾವುದು
ತಾಯಿಗಳ್ಯಾರೋ ನೀರ ನಿನ್ನಯ ಕೈಯ ಪಿಡಿದಾಗ ಯಾರೋ ನೀರ ನಿನ್ನಯ ಕೈಯ ಪಿಡಿದಾತ ಯಾರೋ ಯಾರಮ್ಮ ಯಾರಮ್ಮ ನೀನು ಯಾರಮ್ಮ ಯಾರಮ್ಮ ಬಾಲೆ ನೀ ಬಲು ಸೊಬಗಿನೋಳು ಓರ್ವಳೆ ಬಂದೆಯೋ ಕಾರಣ ಬೇಳು ಯಾರಮ್ಮ ನೀನು ಯಾರಮ್ಮ ಆ ಸಂತೋಷ ಆಯ್ತು. ಸಂತೋಷ ಆಯ್ತಕ್ಕ. ನಿಮ್ಮಂತ ಹಿರಿ ಮನಸ್ಸುಳ್ಳವರ ಆಶೀರ್ವಾದ ಮಾಡಿದ್ರು ಅಂತಾದ್ರೆ ಕೆಲಸ ಮುಗಿತು ಅಂತ ಅರ್ಥ. ಅಂದ್ರೆ ಹಾಗಲ್ಲ, ನಾವಿನ್ನು ಒಳ್ಳೇದಾದ ಹಾಗೆ. ಓ ಹಾಗೆ ನಾವಿನ್ನು ಮೇಲೆ ಒಳ್ಳೇದಾಗಲಿ ಅಂತ ಹೇಳಿ ಹಾರೈಸಿದವಳು ನಾನು. ನಮ್ಮಲ್ಲಿ ಆ ಸಂಪ್ರದಾಯವೇ ಬೆಳೆಸಿದವರು ಹಾಗೆ ಬೆಳೆಸಿದ್ದಾರೆ. ಹೊಸದುಪುರ ಯಾರು ಬಂದ್ರು ಸಹ ನಮ್ಮಲ್ಲಿ ಆಶ್ರಯಕ್ಕೆ ಬಂದವರನ್ನ ಕೊರೆಯುವುದು ನಮ್ಮ ಕರ್ತವ್ಯ. ಈಗ ನಿನ್ನಲ್ಲಿ ನಾನು ಕೇಳ್ತೇನೆ, ನಮ್ಮಲ್ಲಿ ನಿನ್ನನ್ನು ಕಂಡವಳು ನಮ್ಮಲ್ಲಿರುವಂತ ಅಷ್ಟೂ ಮಂದಿ ನಾರಿಯರ ಪರಿಚಯ ನನಗುಂಟು. ಆದ್ರೆ ನಿನ್ನನ್ನು ಕಾಣುವ ಹೊಸತಾಗಿ ಕಾಣ್ತಾ ಇದ್ದೀಯ. ಯಾರು ಅಂತ ತಿಳಿಯಲಿಲ್ಲ. ನೀನನ್ನು ಕಾಣುವಾಗ ಬಹಳ ಸುಂದರಿ. ಹಾ, ಅದಕ್ಕಾಗಿ ಹೇಳಿದ್ದು. ನಿನ್ನಲ್ಲೊಂದು ಪ್ರಶ್ನೆ ಕೇಳ, ನೀನು ಯಾರು, ಯಾವ ಪುರ, ನಿನಗೆ ತಂದೆ ತಾಯಿ ಇದ್ದಾರ? ಅಷ್ಟು ಮಾತ್ರ ಅಲ್ಲ, ನಿನ್ನ ಕೈ ಹಿಡಿದವ ಯಾರು ಅಂತ ಹೇಳಬಹುದಾ? ಹಾ, ನಿನ್ನ ಪರಿಚಯ ಗೊತ್ತಾಗ್ತದೆ ಯಾರು ನೀನಂತ. ಮದಿವಂತೆ ಕೇಳು ಎನ್ನಯ ದುಸ್ಥಿತಿಯನೋ ಆ ಮತಿವಂತೆ ಕೇಳು ಮತಿವಂತೆ ಕೇಳು ಎನ್ನಯ ದುಸ್ಥಿತಿಯನೋ ಎನ್ನಯ ದುಸ್ಥಿತಿಯನೋ ಕ್ಷಿತಿಯೊಳೆನ್ನಂತ ಪಾಪಿಗಳಿಲ್ಲವೇನೋ ಕ್ಷಿತಿಯೊಳೆನ್ನಂತ ಪಾಪಿಗಳಿಲ್ಲವೇನೋ ಪಿತನಾಸ್ತಿ ಹಿತರಿಲ್ಲ ಪತಿತಾನೆಲ್ಲಿಗನೋ ಪಿತನಾಸ್ತಿ ಹಿತರಿಲ್ಲ ಪತಿತಾನೆಲ್ಲಿರುವರು ಅತಿ ಗುಣವತಿ ನಿಮ್ಮ ಸೇವೆ ಮಾಡುವೆನೋ ಅತಿ ಗುಣವತಿ ನಿಮ್ಮ ಸೇವೆ ಮಾಡುವೆನೋ ಮತಿವಂತೆ ಕೇಳು ಎನ್ನಯ ದುಸ್ಥಿತಿಯನು ಚಿತಿಯೊಳನಂತ ಪಾಪಿಗಳಿಲ್ಲವೇನು ಚಿತಿಯೊಳನಂತ ಪಾಪಿಗಳಿಲ್ಲ ಏನೋ ಶುಭವಾಗಲಿ ಮಗಳೇ ಅಂತೇಳು. ನಿಮ್ಮ ಪುಣ್ಯ ಪದಕ ಮದಗಳಿಗೆ ಪ್ರಣಾಮಗಳು. ಅಯ್ಯೋ, ಅದು ಯಾಕಂತ ತಿಳಿದಿಲ್ಲ ನನಗೆ. ಅಮ್ಮ, ಇಲ್ಲಿವರೆಗೆ ಯಾರು ಕೇಳಿದ್ದೇ ಇಲ್ಲ. ಏನು ನಿನ್ನೆ ಹೊರಟಲ್ಲ? ಅಲ್ಲ, ಇವನೇ ಮೊದಲ. ಯಾಕೆ? ಅಲ್ಲ, ಹಿಂದೆ ಬಂದಿದ್ದೇನೆ ಅಂತ ಹೇಳಿದ್ದಲ್ಲ.
ಸಂಶಯ ಬರುವುದಲ್ಲಮ್ಮ. ಸಂಶಯ ಬಂದಾಗ ಹಾಗಂತ ಕೆಲವರು ಅಪ್ಪ ಸತ್ತ ಮಂದಿಗಳನ್ನು ಬಹಳ ಪ್ರೀತಿಯಿಂದ ಸಾಕಿ ಮುದ್ದಿಸಿ ಬೆಳೆಸಿದವರಿದ್ದಾರೆ. ಪ್ರಾಯ ಬಂತು ನೋಡಿ. ಯಾರಿಗೆ? ನನಗೆ. ಮತ್ತೆ ಯಾರಿಗೆ? ಅಲ್ಲ, ಬಂತು ನೋಡಿ ಅಂದ್ರೆ ಇಲ್ಲಿ ಬಂತು ಅಂತ ನೋಡು ಪ್ರಾಯ. ನಿಮ್ಮ ಕುತ್ತಿಗೆ ಕಪ್ಪಿನ ಸರ ಉಂಟಲ್ಲ, ಹಾ, ಅದನ್ನು ಹತ್ತು ಬಿಸಾಡ. ಯಾಕೆ? ಅದು ನಿಮ್ಮದಂತ ಹೇಳಿದ್ದಲ್ಲ, ಮತ್ತೆ ನನ್ನ ಅನುಭವ. ನಿನ್ನ ಅನುಭವ ನೀನು ಹೇಳಿದ್ ನೋಡಿ, ಅದನ್ನು ಹರಿದು ಬಿಸಾಕಿ ಅಂತ ನನಗೆ ಹೇಳಿದ್ದೆ ನೋಡಿ. ಒಂದು ಮದುವೆ ಆಗಿದ್ದೇನೆ. ಒಂದೆಯ ನಿಮ್ಮದೊಂದು ಒಳಗಡೆ ಇತ್ತು. ಮತ್ತೆ ಮದುವೆ ಆಗ್ತಿರುತ್ತೆ. ಒಂದು ಮದುವೆ ಆಗಿದೆ ಜೀವನದಲ್ಲಿ ಅಂತ ಹೇಳಿದ್ರು. ಹಾ ಹಾ. ಯಾಕೆ ಆಯ್ತು ಅಂತ ಆಯ್ತು ಅಂದ್ರೆ, ಮೊದಲಿಗೆ ನನ್ನ ಗಂಡನಿಗೆ ನನ್ನ ಮೇಲೆ ಏನು ಪ್ರೀತಿ, ಏನು ಅಕ್ಕರೆ. ನನ್ನನ್ನು ಹೆಸರಿಟ್ಟು ಕರೆದೇ ಇಲ್ಲ. ಮುದ್ದು, ಚಿನ್ನ, ಬಂಗಾರ, ರನ್ನ, ವಿಶ್ವಮೋಹಿನಿ ಅಲ್ಲ ಹಾಗೆಲ್ಲ ಕರೀತಾ ಇದ್ರು. ಕರ್ದದ್ದು ಒಂದೇ ದಿವಸಕ್ಕೆ. ಆಮೇಲೆ ಮರು ದಿವಸದಿಂದ ಗಂಡ ನನ್ನನ್ನು ಮಾತಾಡಿಸಿದ್ದೇ ಇಲ್ಲ. ಅದು ಯಾಕೆ ಹಾಗಾಯ್ತು? ನನ್ಗೆ ಕಾಣ್ಲಿಕ್ಕೆ ಅವಸರವೂ ಸಿಗ್ಲಿಲ್ಲ. ಅಂದ್ರೆ ಸೊಂಟದಲ್ಲಿ ಬಲ ಇಲ್ಲಮ್ಮ. ಅದು ಬರುವಾಗ ಒಂದು ಅವಸ್ಥೆ ನೋಡ್ಬೇಕು. ಏನು? ಅಂದ್ರೆ ನೇರ ಕಾಲ ಅದೇ ಮೂಗಿನವರೆಗೆ ಕುಳಿತುಕೊಂಡು ಬರುವುದು. ಅವರನ್ನು ನೋಡಿ ನೋಡಿ ಸುತ್ತಾಯ್ತು ತಾಯಿ. ಇನ್ನು ಆಗ್ಲಿಕ್ಕಿಲ್ಲ ಅಂತ ಆಯ್ತು. ಒಂದು ಮಗು ಇತ್ತು. ಮಗುವರ ಗರ್ಭದಿಂದ ಸತ್ತೇ ಹೋಯಿತು. ಮಗು ಸತ್ತೇ ಹೋಯಿತು. ನಮ್ಮ ಮಗುವಿನ ಮುಖ ನೋಡುವಾಗ ನನ್ನ ಮಗುವಿನ ನೆನಪಾಗ್ತದಮ್ಮ. ಇನ್ನು ಅಲ್ಲಿಂದ ಆಗ್ಲಿಕ್ಕಿಲ್ಲ ಅಂತ ತಲೆಮರೆಸಿಕೊಂಡು ಇಲ್ಲಿಯವರೆಗೆ ಓಡೋಡಿಕೊಂಡು ಬಂದಿದ್ದೇನೆ. ಹೊಟ್ಟೆಗೆ ಹಿಟ್ಟಿಲ್ಲ ಅಂತ ಆಗಿದೆ. ಏನಾದ್ರೂ ಕೆಲಸ ಕೊಟ್ಟು ಸಹಬೇಕು ತಾಯಿ. ನಿನ್ನ ಬಗ್ಗೆ ಬಹಳಷ್ಟು ಕೇಳಿದ್ದೇನೆ. ಒಂದು ಮಗು ಉಂಟಂತೆ, ಸಕಲ ಗುಣ ಸಂಪನ್ನೆ ಅಂತೆ. ಅದರಿಂದ ನನ್ನನ್ನು ಅವಧರಿಸಿ ಉತ್ತರಿಸಬೇಕು ತಾಯಿ. ಮಗಳೇ, ನೀನು ಕೇಳಿದಾಗ ನಿನ್ನ ಪರಿಸ್ಥಿತಿಯನ್ನು ಕಾಣುವಾಗ ಯಾರಿಗಾದ್ರೂ ಬೇಸರ ಆಗುವುದೇ? ಯಾಕೆ ಹೇಳು? ಹೆಣ್ಣಾಗಿ ಹುಟ್ಟಿದ ಮೇಲೆ ಎಲ್ಲಾ ಸಂಸ್ಕಾರವನ್ನು ಅನುಭವಿಸಲೇಬೇಕಂತೆ. ಕಥೆ ಇನ್ನೂ ಉಂಟು. ನಿಮಗೆ ಯಾಕೆ ಸುಮಗೆ ಕಣ್ಣೀರು ಅಂತ ಬೇಗ ಹೇಳಿದ್ದು? ಖಂಡಿತವಾಗಿ ನೀವು ಕತೆ ಹೇಳಿದ್ರೆ ನಂಗೆ ಕೇಳುವಷ್ಟು ಸಮಯ ಇಲ್ಲ. ಅದೇ ಹೇಳಿದ್ದು ಒಳ್ಳೆದಿತ್ತು. ಆದ್ರೆ ಒಂದು, ನೀನು ಕಡೆಯಲ್ಲಿ ಒಂದು ಮಾತು ಕೇಳಿದಿಲ್ಲ, ಆಶ್ರಯದಾತೆ ಅಂತ. ವಿಚಾರ ತಪ್ಪಲ್ಲ. ನೀನೀಗ ನನ್ನಲ್ಲಿ ಕೆಲಸವನ್ನು ನಡೆಸಿಕೊಂಡು ಬಂದದ್ದ. ಕೆಲಸ ಕೊಡಬೇಕು, ಹೌದು ನಿನಗೆ. ನೀನು ಯಾವ ಕೆಲಸವನ್ನು ಮಾಡಬಹುದು ಅಂತ ನಾನು ಆಲೋಚನೆ ಮಾಡುವುದೀಗ. ನೀವು ಹೇಳಿ ಕೆಲಸ ಮಾಡ್ತೀಯಾ? ಖಂಡಿತ. ಇದು ದುಡಿದ ಶರೀರ ನೋಡೋ ಗೊತ್ತಾಗುದಿಲ್ವಾ? ಇನ್ನು ದುಡಿಲಿಕ್ಕೆ ನನಗೆ ಹಾಕ್ಲಿಕ್ಕೆ ಮನಸ್ಸಿಲ್ಲ. ಇತ್ತೀಚೆಗೆ ಕೆಲಸ ಇಲ್ಲದ ಸ್ವಲ್ಪ ಸಮಯ ಆಯ್ತು ಬಿಟ್ರೆ, ಕೆಲಸ ಮಾಡುವಾಗ ಬಹಳ ಕೆಲಸ ಮಾಡಿಕೊಂಡಿದ್ದೆ. ಅದು ಹೌದು. ಆದ್ರೂ ನನಗೆ ಕೆಲಸ ಕೊಡುವ ಮನಸ್ಸಿಲ್ಲ. ನೀನು ಇರುವಷ್ಟು ದಿನ ನಾನು ಊಟವನ್ನು ಹಾಕ್ತೇನೆ. ಎಂತದು ತಾಯಿ? ಯಾಕೆ ಅಲ್ಲಿ ಮನಸ್ಸು ಮಗಿರುದ? ನಾನಿಲ್ಲಿ ಅಂದ್ರೆ ಕೆಲಸ ಮಾಡಿದ್ರೆ ನಮಗೆ ತಿಂದ ಅಭ್ಯಾಸವೇ ಇಲ್ಲ. ಕೆಲಸ ಮಾಡಿ ತಿಂದ ಅಭ್ಯಾಸವ? ಹೊತ್ತಿಗೆ ಒಂದು ಸಿಕ್ಕಿದೆ ಸಾಕು ಊಟ. ಹಾಗಾದ್ರೆ ಒಂದು ಮಾತು ಹೇಳ. ಮೊದಲೇ ನಮ್ದು ನಂದಗೋಪುರ. ಇಲ್ಲಿ ಹಲವಷ್ಟು ಮಂದಿ ಬರ್ತಾರೆ, ಹಲವಷ್ಟು ಮಂದಿ ಹೋಗ್ತಾರೆ. ಹೌದಮ್ಮ, ನಿಮ್ಮ ಕೇರಿಯವರು. ಹೌದಪ್ಪ. ಬರುವವರಿಗೆ ನಾವು ಹಾಗೆ ಕಳಿಸುವವರಲ್ಲ. ಅವರಿಗೆ ಅಡಿಗೆಯನ್ನು ಮಾಡಿ ಅವರಿಗೆ ಉಣಬಡಿಸಿ ಕಳಿಸುವುದು ನಮ್ಮ ಸಂಪ್ರದಾಯ. ಅದಕ್ಕಾಗಿ ಅವರಿಗೆ ನೀವು ಹೇಳಿದಾಗ ಮಾಡುವಂತ ಪದಾರ್ಥವನ್ನ ಮಾಡಿ ಹಾಕಲಿಕ್ಕೆ ನೀವು ಹೇಳಿದಾಗ ನಮ್ಮಲ್ಲಿ ಒಂದು ಸೌದೆ ಒಲೆ. ಅದಕ್ಕಾಗಿ ಕಾಡಿಗೆ ಹೋಗಿ ಸೌದೆಯನ್ನು ತರುವಂತ ಕೆಲಸ ನೀನು ಮಾಡಬಹುದಾ? ಸೌದೆ? ಹೌದು. ಅಯ್ಯಮ್ಮ, ಕಟ್ಟಿಗೆ ಒಂದು ಉರುಕು ಬಿದ್ದು 4 ದಿವಸ ಆಗಿದೆ ತಾಯಿ. ಅಂದ್ರೆ ಕುತ್ತಿಗೆ ಈ ಕಡೆ ಮಾಡಿದ್ರೆ ಆ ಕಡೆ ತಿರುಗುವುದೇ ಇಲ್ಲ. ಏನೂ ತಲೆ ದಿಂಬಿಡುವಾಗ ವ್ಯತ್ಯಾಸ ಆಗಿದೆ. ಇನ್ನು ತಲೆ ಮೇಲೆ ಆ ಸೌದೆಯ ಭಾರವನ್ನು ಹೊದ್ರೆ ಮತ್ತೆ ಹೀಗೆ ನಡ್ಕೊಂಡು ಹೋಗ್ಬೇಕಾದಿತ್ತು ತಾಯಿ. ನಾನು ಕುತ್ತಿಗೆ ಕುಸ್ತು ಹೋದಿತ್ತು. ಅಂದ್ರೆ ನೀನು ಮಾತಿನ ಅರ್ಥ ಈಗ ಅರ್ಥೈಸಿಕೊಂಡೆ. ಕಟ್ಟಿಗೆ ತರಲಿಕ್ಕೆ ನಿನಗೆ ಆಗುವುದಿಲ್ಲ. ಆಗ್ತದೆ ಅಮ್ಮ. ಇಲ್ಲದಿದ್ರೆ ನಾನು ಮಾಡ್ತಿದ್ದೆ. ಆರೋಗ್ಯ ಒಂದು ಕೈ ಕೊಡ್ತು ನೋಡಿ. ಹೌದು ಹೌದು. ಆ ಕೆಲಸ ನಿನಗೆ ಮಾಡ್ಲಿಕ್ಕೆ ಆರೋಗ್ಯದ ಸಮಸ್ಯೆ ಉಂಟು. ಹಾಗಾದ್ರೆ ಇನ್ಯಾವುದು ಮಾಡಬಹುದು? ನೀನೇ ಹೇಳಿದ ಹಾಗೆ ಈಗ ನಾನು ಹೇಳಿದೆ, ಬರೋರು ಹೋಗುವವರು ಹೆಚ್ಚು ನಂದಗೋಕುಲದಲ್ಲಿ. ಯಾಕೆಂದ್ರೆ ಊರಿನವರು ಯಾರೇ ಇದ್ರು ಸಹ ನಮ್ಮಲ್ಲಿಯೇ ಊಟ ಮಾಡಿ ಹೋಗ್ತಾರೆ ಅಂತ. ನೀ ಹೇಳಿದಾಗ ಅಡಿಗೆಯನ್ನು ಮಾಡ್ಲಿಕ್ಕೆ ನಿಮಗೆ ತರ್ಲಿಕ್ಕೆ ಆಗುವುದಿಲ್ಲ. ಆದ್ರೆ ಅವರು ಉಂಡು ಹೋದಂತ ಪಾತ್ರೆಗಳನ್ನ ತೊಳಿಲಿಕ್ಕಾದ್ರೂ ನಿಮ್ ಕೈಲಾದಿಲ್ಲ ಅಮ್ಮ. ಈಗ ಸರಿಯಾದದಷ್ಟೇ. ಎಂತದ್ದು? ಮೊನ್ನೆ ನೀವು ಕೈಯಲ್ಲಿ ಹುಣ್ಣಾದದ್ದು ನೋಡ್ಬೇಕಿತ್ತು ತಾಯಿ. ನನಗೆ ನೀರು ಮುಟ್ಟಿದ್ರೆ ಆಗುದಿಲ್ಲ. ಹಾಗೂ ಉಂಟಾ? ತೊಳಿಲಿಕ್ಕೆ ಅಡ್ಡಿ ಇಲ್ಲ, ಮತ್ತೆ ನೀರು ಹಾಕಬೇಕು ನೋಡಿ. ಅದು ನೀನನ್ನು ಸೇದೆ ಹಾಕಬೇಕು. ಆಗುದಿಲ್ಲಮ್ಮ. ಕೈಯಲ್ಲಿ ಕುತ್ತಿಗೆ ನೋವು ಅಂತ ಹೇಳಿಲ್ವಾ? ಕೈಯಲ್ಲಿ ನೋವಮ್ಮ. ಕೈಯಲ್ಲಿ ಕಷ್ಟ ಆಗ್ತದೆ ತಾಯಿ. ಹೌದಾ? ಹಾಗಾದ್ರೆ ಇನ್ಯಾವ ಕೆಲಸ ನೀನು ಮಾಡಿ? ನಮ್ಮದು ಮೊದಲೇ ಗೋಪ್ರಧಾನವಾದಂತಹ ದೇಶ. ನಮ್ಮಲ್ಲಿ ಮೊದಲೇ ಗೋವುಗಳ ಸಂಖ್ಯೆ ಹೆಚ್ಚುಂಟು. ಒಂದೊಂದು ದನ ಉಂಟಮ್ಮ, ಹೇಗುಂಟು ಗೊತ್ತಾ? ಯಾಕೆ ನಮ್ಮಲ್ಲಿದ್ದ ಸಲ್ವಾ? ಹೌದಪ್ಪ. ನನ್ನನ್ನು ನೋಡದೆ ತಿಳಿಯುವುದಿಲ್ಲ ನೀ ಗೋವನ್ನು ಹೇಗೆ ಸಾಕಿದ್ದೇನೆ ಅಂತ. ಹೌದಮ್ಮ. ಅರ್ಥೈಸಿಕೊಂಡವಳು ನೀನು. ಬುದ್ಧಿವಂತಲೇ. ಹಾಗಾದ್ರೆ ಏನು ಕಡಿಮೆ ಅಲ್ಲ. ಅದು ನೋಡಿದೆ ಸ್ವಲ್ಪ. ಹೌದಪ್ಪ. ಬರುವಾಗ್ಲೇ ನೀನು ಆ ಕಡೆ ಕಣ್ಣು ಹಾಯಿಸ್ತಾ ಬಂದು ಹೊಡೆದ್ಬೇಕು. ಹೌದಮ್ಮ. ನಮ್ಮಲ್ಲಿ ಒಂದೊಂದು ಗೋವನ್ನು ನೋಡಿದ್ರೆ ಹೇಗುಂಟು? ನೋಡಿದ್ರೆ ಬಿಡ್ಲಿಕ್ಕೆ ಮನಸ್ಸಾಗುದಿಲ್ಲ.
ಒಳ್ಳೆ ಕಪ್ಪತ್ತ ನಾನು ತಿನ್ನುತ್ತಿದ್ದೆ ಅವರು, ಅದಕ್ಕಾಗಿ ಅವರು ಹಾಗೆ ಇದ್ದಾರೆ, ಗೋವುಗಳು ಹಾಗೆ ಉಂಟು. ಅದಕ್ಕಾಗಿ ಆ ಗೋವಿಗೆ ಬೇಕಾದಂತ ಮೇವನ್ನ ಹಾಕಬೇಕು, ಗೋವುಗಳನ್ನು ನೋಡ್ಕೊಳ್ಬೇಕು. ಆ ಕೆಲಸವನ್ನು ನೀನು ಮಾಡಬಹುದಾ? ಮೇವು ಹಾಕುವುದು ಹೆಬ್ಬೆರಳು ಸ್ವಲ್ಪ ನೋವುಂಟು ತಾಯಿ, ಹಾಲು ಕರೀಲಿಕ್ಕೆ ಕಷ್ಟ ಆಗ್ತದೆ. ಹೋಗ್ಲಿ ಆಚೆಗೆ. ಯಾವ ಕೆಲಸವನ್ನು ಹೇಳಿದ್ರೆ ನಿನಗೆ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಹಾಗಾದ್ರೆ ಒಂದು ಉಪಾಯ ಮಾಡುವ. ಏನಮ್ಮ? ನಾನು ಹೇಳಿದ ಕೆಲಸವನ್ನು ನಿನಗೆ ಮಾಡ್ಲಿಕ್ಕೆ ಆಗುವುದಿಲ್ಲ. ಈಗ ನೀನೇ ಯಾವ ಕೆಲಸವನ್ನು ಮಾಡ್ತೀನಿ ಅಂತ ಹೇಳ್ಬೋದಾ? ನಾನು ಮಕ್ಕಳನ್ನು ನೋಡಿಕೊಳ್ತೇನೆ. ಯಾವುದು? ಮಕ್ಕಳನ್ನು ನೋಡಿಕೊಳ್ತೇನೆ. ನೀನು? ಹೌದು. ಮಕ್ಕಳನ್ನು ಅವನನ್ನು ನಾನು ನೋಡಿಕೊಳ್ತೇನೆ. ಇತ್ತ ತಾರಂಗನ ಎತ್ತಿಕೊಳ್ಳುವೆನು ಇತ್ತಾದೋ ಗಿಡತ ಇತ್ತ ತಾರಂಗನ ಎತ್ತಿಕೊಳ್ಳುವೆನು ಇತ್ತ ತಾರಂಗನ ಎತ್ತಿಕೊಳ್ಳುವೆನು ರಂಗನ ಎತ್ತಿಕೊಳ್ಳುವೆನು ಮತ್ತೆ ಈ ರಂಗನ ಅಪ್ಪಿಕೊಳ್ಳುವೆನು ಮತ್ತೆ ಈ ರಂಗನ ಅಪ್ಪಿಕೊಳ್ಳುವೆನೋ ರಂಗನ ಅಪ್ಪಿಕೊಳ್ಳುವೆನೋ ರಂಗನ ಎತ್ತಿಕೊಳ್ಳುವೆನು ಅವನ ಅಪ್ಪಿಕೊಳ್ಳುವೆನು ಈತನ ಅಪ್ಪದ ತೋಳ್ಗಳಿದ್ಯಾತಕ್ಕೆ ಈತನ ಅಪ್ಪದ ತೋಳ್ಗಳಿದ್ಯಾತಕ್ಕೆ ತೋಳ್ಗಳಿದ್ಯಾತಕ್ಕೆ ಈತನ ನೋಡದ ನಯನವು ಬೇಕೇ ಈತನ ನೋಡದ ನಯನವು ಬೇಕೇ ನೋಡದ ನಯನವು ಬೇಕೇ ಈತನ ನುಡಿಸದ ನಾಲಿಗೆ ಯಾಕೆ ಈತನ ನುಡಿಸದ ನಾಲಿಗೆ ಯಾಕೆ ನಾಲಿಗೆ ಯಾಕೆ ನಾಲಿಗೆ ಯಾಕೆ ಈತನ ಅಪ್ಪದ ತೋಳ್ಗಳಿದ್ಯಾಕೆ ಈತನ ನೋಡದ ನಯನವು ಬೇಕೇ ಈತನ ನೋಡದ ನಯನವು ಬೇಕೇ ಈತನ ನುಡಿಸದ ನಾಲಿಗೆ ಯಾಕೆ ಈತನ ನುಡಿಸದ ನಾಲಿಗೆ ಯಾಕೆ ಇದ್ದ ರಂಗನ ಎತ್ತಿಕೊಳ್ಳುವೆನು ರಂಗನ ಎತ್ತಿಕೊಳ್ಳುವೆನು ರಂಗನ ಎತ್ತಿಕೊಳ್ಳುವೆನು ಆ ಇತ್ತದ ರಂಗನ ಎತ್ತಿಕೊಳ್ಳುವೆನು
ಅಲ್ಲ ಈ ಕಡೆ ದನಗಳೆಲ್ಲ ಹೆಚ್ಚಲ್ಲ ಹಾ. ಹಾಗೆ ಅದನ್ನು ಕೇಳಿ ಕೇಳಿ ಅಭ್ಯಾಸ ಇರ್ಬೋದು ಅಂತ ಕರೆದು ನೋಡಿ. ಅದೇ ರೀತಿಯಲ್ಲಿ ಮಕ್ಕಳನ್ನ ಕರೆಯುವುದಂತಲ್ಲ. ಹೌದು. ಮಕ್ಕಳನ್ನ ಹಾಗೆಲ್ಲ ಕರೆದ್ರೆ ಆಗುದಿಲ್ಲ. ಹಾ. ಮಕ್ಕಳನ್ನ ಕರೆಯೋ ರೀತಿಯಲ್ಲಿ ಕರೆದ್ರೆ ಮಾತ್ರ ಬರ್ತಾರೆ ಮಕ್ಕಳು. ಅದು ಬೇರೆ, ಅದು ನನಗೆ ಹೆಸರೇ ಗೊತ್ತಿಲ್ಲ. ಹಾ. ಈ ನೀಲವರ್ಣನ ಮುಗ್ಧ ಮಗನ ಹೆಸರೇನಮ್ಮ? ಇವನ ಹೆಸರು ರಂಗ. ಓ ರಂಗ. ಹಾ. ರಂಗ. ಎಂತದ್ದು? ರಂಗ. ಹಾಗಲ್ಲ, ರಂಗ. ಅಲ್ಲ ಹಾಗಲ್ಲ, ಕೃಷ್ಣ. ನಾಲಗೊಮ್ಮೆ ತೊದಲಿ ಹೋಯ್ತು. ಯಾರಿಗೆ? ನಾ ಹೋಗಿ ಮಾವದ್ದು ನನಗೆ. ಎಲ್ಲ ಆಗ್ತದೆ ಈಗ, ಗೊತ್ತಾಯ್ತು. ಎಂತದು ಮಗು ಅಮ್ಮ, ಯಾಕೆ? ಹೇಗೆ ಕಾಣಿಸ್ತಾನೆ? ಮಗನಿಗೆ ದೃಷ್ಟಿ ಆಗ್ಲಿಕ್ಕೆ. ಅದು ನನ್ನ ದೃಷ್ಟಿಯಿಂದ ಈ ಮಗನ ಮೇಲೆ ಬೀಳ್ಲಿಕ್ಕೆ ಇಲ್ಲ. ಹೌದಾ? ಮತ್ತೆ ಬಿದ್ರೆ ಉಳಿಲಿಕ್ಕಿಲ್ಲ ಅಂತ, ಅಂದ್ರೆ ದೃಷ್ಟಿ ಉಳಿಲಿಕ್ಕಿಲ್ಲ ಅಂತ ದೃಷ್ಟಿ ಉಳಿಲಿಕ್ಕಿಲ್ಲ. ಹಾಗೆ ಕಾಣಿಸ್ತಾನೆ. ಹಾ. ಅಮ್ಮ, ಮಗುವನ್ನೊಮ್ಮೆ ನನ್ನ ಕೈಗೆ ಕೊಟ್ಟು ನೋಡಿ. ಯಾವುದು? ಮಗುವನ್ನೊಮ್ಮೆ ನನ್ನ ಕೈಗೆ ಕೊಟ್ಟು ನೋಡಿ. ನಿನ್ನ ಕೈಗೆ? ಹೌದು. ಇವನನ್ನ ಎತ್ತಿಕೊಂಬೇನು? ಖಂಡಿತವಾಗ್ಲೂ ಸಾಧ್ಯ ಹಾ. ಇಲ್ಲ. ಎಲ್ಲಾ ಮಕ್ಕಳ ಹಾಗೆ ಇವನಲ್ಲ. ಹಾ. ನೀನು ಇವನನ್ನ ಎತ್ತಿಕೊಳ್ತೀಯ ಅಂತ ಆದ್ರೆ ಅವನ ಸಾಧಾರಣಕ್ಕೆ ನಿಮಗೆ ಸುಧಾರಿಸಲಿಕ್ಕೆ ಆಗುದಿಲ್ಲ. ಯಾಕಮ್ಮ? ಮತ್ತೆ ಇವನನ್ನು ನಾನು ಬಿಟ್ಟುಕೊಡ್ಲಿಲ್ಲ. ಅಯ್ಯೋ, ನೀವು ಹಾಗೆ ಹೇಳಿದ್ರೆ ಹೇಗೆ? ಎಂತದ್ದು? ಎತ್ತಿಕೊಳ್ಳೋದಕ್ಕೆ ಅವಕಾಶ ಇಲ್ಲ ಅಂತ ಆದ್ರೆ ಈತನ ಅಪ್ಪದ ನಲೆ ಜೋಳ್ಗಳೇತಕ್ಕೆ, ಓಹೋ. ಈತನನ್ನು ಕಾಣದ ಕಣ್ಗಳೇತಕ್ಕೆ, ಆ. ಈತನನ್ನು ನುಡಿಸದ ನುಡಿ ಏತಕ್ಕೆ, ನಾಲಗೆಗೆ ಬರಲಿಲ್ಲ ತಜ್ಞತ್ಲಗೆ, ಹೌದೇ? ಈತನ ನುಡಿ ಕೇಳದ ಕಿವಿಗಳು ಏತಕ್ಕೆ? ಅಲ್ವಾ? ಅಮ್ಮ, ಇವನನ್ನು ನನಗೆ ಸುಧಾರಿಸಲಿಕ್ಕೆ ಆಗುವುದಿಲ್ಲ. ನಾನು ಸುಧಾರಿಸಿದ ತಾಯಿ, ಎಂತೆಂತ ಮಕ್ಕಳನ್ನು ಸುಧಾರಿಸಿದ್ದೇವೆ, ಯಾವ್ದು? ಎಂತೆಂತ ಮಕ್ಕಳನ್ನು ಸುಧಾರಿಸಿದ್ದೇವೆ. ಇವನನ್ನು ಸುಧಾರಿಸುವುದಾ? ಖಂಡಿತವಾಗಿ ಇಲ್ಲ. ಇಲ್ಲಿ ನೋಡು, ನೀವೊಮ್ಮೆ ಕೈಗೆ ಕೊಟ್ಟು ನೋಡಿ, ಮತ್ತೆ ಒಬ್ಬ ಮಗ ಇದ್ದಂತ ಮರ್ತು ಹೋಗ್ಬೇಕು. ಅದ್ಯಾಕೆ ಹಾಗೆ? ಅಲ್ಲ ಹಾಗಲ್ಲ, ಆ. ನಿಮ್ಮ ನೆನಪು ಬಾರದ ಹಾಗೆ ನೋಡಿಕೊಳ್ತೇನೆ. ನಿನ್ನನ್ನು ಕಾಣುವಾಗ ದ್ವಂದ್ವ ಅರ್ಥ ಕೆಲವು ಆಡಿದ. ಆಗ್ತು. ಈಗ ಹೀಗಿದ್ದಾನಲ್ಲ, ಹಾ. ಅವನಿಗೆ ಬೇಕು ಬೇಕಾದದ್ದು ತಿನ್ನಿಸಿ ಹಾ. ಹೀಗೆ ಮಾಡ್ತೇನೆ. ಏ ದೇವ್ರೇ, ದಷ್ಟಪುಷ್ಟವಾದಂತಹ ಕಾಯ. ನನ್ನ ಹಾಗೆ ಆಗುದು ಬೇಡ. ನನ್ನ ಮಗ, ಇಲ್ಲ ತಾಯಿ, ನನ್ನ ಮಗ ತಿನ್ನುವಷ್ಟು ತಿಂದ್ರೆ ಸಾಕು. ಅದಕ್ಕಿನ್ನು ಬೆಳಿಬೇಕು. ಹೌದಾ? ಹಾ. ಅದು ಗೊತ್ತುಂಟು. ಆದ್ರೆ ಇವನನ್ನು ನಿನ್ನಲ್ಲಿ ಕೊಡಬೇಕು ಅಂತ ಕೇಳುವುದಾ? ಹೌದಮ್ಮ, ನಾನಾದ್ರೂ ಮನಸ್ಸು ಮಾಡಬಹುದಿತ್ತೇನು? ಅವನಲ್ಲಿ ಒಂದು ಮಾತು ಕೇಳ್ತೀನಿ. ತಿಂಗಳಾಗಿದ್ದೇನೆ ಒಂದು ಕೆಲಸ ತಾಯಿ. ಕೆಲಸ ಕೊಡ್ಬೇಕು. ಸುಮ್ಮನೆ ನಾನು ಊಟ ಮಾಡುದಿಲ್ಲ, ಸುಮ್ಮನೆಲ್ಲ ಬೇಡ ನನಗೆ. ಓಹೋ. ಕೆಲಸ ಕೊಟ್ಟರೆ ಮಾತ್ರ ಊಟ. ನೀವಾಗಾದ್ರೆ ಕೆಲಸ ಮಾಡಿಯೇ ಊಟ ಮಾಡುವಳು. ಅವನನ್ನು ನನ್ನ ಕೈಗೆ ಕೊಟ್ಟು ನೋಡಿ ತಾಯಿ. ಇಷ್ಟಾಗಿ ಮೆಚ್ಚಿಕೊಂಡಿದ್ದೇನೆ. ಹಾ. ಯಾಕೆ ಹೇಳು? ಧರ್ಮದ ಊಟ ನನಗೆ ಬೇಡ. ಇಲ್ಲ 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 ಇಲ್ಲ. ದುಡಿದು ತಿಂತೇನೆ. ನಾವು ಹೋತ್ರ ಸೇವೆ ಮಾಡಿ ಬರುವವರು, ಹೌದಪ್ಪ. ಸೇವೆ ಮಾಡುವಾಗ ನೀ ಹೇಳಿದ ಎರಡು ರೀತಿ ಸೇವೆ ಉಂಟು. ಕೆಲಸಕ್ಕೆ ಬಯಸುವವರಲ್ಲ. ಆ ವಿಚಾರ ಸತ್ಯ. ಹಾ. ಆದ್ರೆ ನಾನೇನೋ ಒಪ್ಪುವುದಿತ್ತು. ಅವನಲ್ಲಿ ಒಂದು ಮಾತು ಕೇಳ. ಏನು ಕೇಳಿದೆ? ಅವಳಲ್ಲಿ ಹೋಗ್ತೀಯ ಆಟ ಆಡ್ಲಿಕ್ಕೆ? ಹೋಗ್ತೀಯ? ಎಂತ ಮಗು ಅವಳಲ್ಲಿ ನೋಡಿ. ಆಟ ಆಡ್ತೀಯ? ಒಮ್ಮೆಗೆ ತಲೆ ಆಡಿಸಿ ಆಯ್ತವ. ಮತ್ತೆ ಅವಳಲ್ಲಿ ಹೋಗ್ತೀನಿ ಹೇಳ್ತೀಯ? ಬಾವಂದ, ಬಾಮುದ್ದು, ಬಾ ಬಂಗಾರ, ಚಿನ್ನ ಬಂಗಾರ ಬೆಣ್ಣೆ ಕೊಡ್ತೇನೆ, ಹೊರದಿಲ್ಲ. ಹೊರದಿಲ್ಲ ಅಂತ ಲಡ್ಡು ಕೊಡ್ತೇನೆ, ಬೇಡ. ಲಡ್ಡು ಡಬ್ಬ ಕೊಡ್ತೇನೆ. ಅಮ್ಮ, ಅವ ಯಾವುದಕ್ಕೂ ಬರುವವನಲ್ಲ. ನಾನು ಒಮ್ಮೆ ಹೇಳಿ, ನಾನು ಒಪ್ಪಿಸ್ತೇನೆ. ನಿಮ್ಮ ಮೋಹ ತಡಿತದೆ ಅವನನ್ನು. ಮಗನೇ, ಚೆಂದ ಆಟ ಆಡಿಸ್ತೀನಿ. ಹೋಗ್ತೀಯಾ? ಹಾ. ಈಗ ಹೋಗ್ತೇನೆ. ಮುದ್ದು ನನ್ನ ಮಗ ಆಟ ಅಂತ ಹೇಳಿದ್ರೆ ನೀ ಹೇಳಿದಾಗೆ ಹಾ ಅಂತ. ಆಟ ಆದಿತ್ತೆ ಮಗ, ಆಗದಾದಿತ್ತು. ಮಗ ಹುಷಾರು. ನನಗೂ ಆಟ ಅಂತ ಹೇಳಿದ್ರೆ ಬಹಳ ಪ್ರೀತಿ. ಏನು ಮಾಡ್ಲಿಕ್ಕಿಲ್ಲ. ಈಗ ಪ್ರಾಯ ಆಗಿದೆ, ನನ್ನ ಜೊತೆಗಾರ್ತಿಯರು ಯಾರು ಸಿಗುದಿಲ್ಲ. ನನ್ನದೇ ಅಲ್ವಾ ರಕ್ತ ಸಂಬಂಧ. ನಮ್ಮ ಕಡೆ ಬೇರೆ ಆಟ ಉಂಟು, ಅವ್ರಿಗೆ ಸ್ವಲ್ಪ ಕಲಿಸಿ ಕೊಡ್ತೇನೆ. ನಿಮ್ಮ ಕಡೆ ಬೇರೆ ಆಟ ನಮ್ಮ ಉಂಟಾ? ಕಡೆ ಆಟವೇ ಬೇರೆ. ಹೌದಪ್ಪ, ನಿಮ್ಮ ಆಟ ಕಡೆ ಆಟ ಕಳಿಸಿದ್ರೆ ಅವ್ನು ಈ ಕಡೆ ಆಟ ಬೇರೆ. ಹೌದಾ? ಎರಡು ಗೊತ್ತಿದ್ರೆ ಒಳ್ಳೇದು ಅಂತ. ಅದೆಲ್ಲ ಅಲ್ಲ. ಹಾ. ಮಗನನ್ನ ಕಳಿಸ್ತೇನೆ. ಹಾ. ಹೊತ್ತು ಕಳೆಯುವುದರೊಳಗಾಗಿ ಹಾ. ಬಂದು ಸೇರ್ಬೇಕು ಅಯ್ಯೋ, ಅಲ್ವಾ? ಹೊತ್ತು ಕಳೀಲಿಕ್ಕೆ ನಾವು ಪುರುಸತ್ ಕೊಡುದಿಲ್ಲ. ಮತ್ತೆ ಹಾ. ಅವನಿಗೆ ಹಾ. ಹೊಟ್ಟೆ ಹಸಿವಾಯ್ತು ಅಂತಾದ್ರೆ ಹಾ. ಸರಿಯಾಗಿ ನೋಡ್ಕೊಳ್ತೀಯಲ್ಲ? ಆಯ್ತಾಯ್ತು, ಅವನ ದೇಹ ಶಕ್ತಿಗೆ ಬೇಕಾದದೆಲ್ಲ ಕೊಡುವ ನಾವು. ಬೆಣ್ಣೆ ಬೇಕು. ಸರಿ, ಬೆಣ್ಣೆ ಇಲ್ಲಿ ಉಂಟಲ್ಲ? ಹಾಲು ಬೇಕು. ಇಲ್ಲಿ ಉಂಟಲ್ಲ ಎತ್ತದು. ಹಾಲು. ಹಾ, ಅದು ಹಾಲು ಉಂಟು. ಅದಕ್ಕಾಗಿ ನೆನಪಾದ್ರೆ ಕೊಂಡು ಹೋಗ್ತೇನೆ. ಹಸುವಾಗ್ತದೆ ಅಂತ ಹೇಳಿದ್ರೆ ಹಾ. ಕರ್ಕೊಂಡು ಬರು. ಅವನ ಆ ಮಾಡಿದ್ರೆ ಸಾಕು, ಹಾ. ಒಳಗೆ ತುರುಕಿಸುದೆ ಎಂತದ್ದು? ತಿನ್ಲಿಕ್ಕೆ ಪದಾರ್ಥ. ಅದಲ್ಲ, ಜಾಗೃತಿ ಹಾಗೆ. ದುರ್ಸಿದ್ದು ಹೇಳಿದ್ರೆ ಒಳ್ಳೆ. ಹಾಗಲ್ಲ, ತಿನ್ನಿಸುದು ಅಂತ. ಹಾಗೆ. ಹಾ. ಮಗನೇ, ಹೋಗಿ ಬಾ. ನಿನ್ನ ನಿರೀಕ್ಷೆ ನಾನು ಇರ್ತೇನೆ. ಆದಷ್ಟು ಬೇಗ ಕರ್ಕೊಂಡು ಬಾ. ಆಯ್ತಮ್ಮ, ಶುಭವಾಗಿ. ನೀವನ್ನು ತಲೆ ಬಿಸಿ ಮಾಡಬೇಡಿ. ದೇವರೇ, ನನ್ನ ಮಗನ ಬಗ್ಗೆ ನಾನು ತಲುಪಿಸುವುದು ಮತ್ತೆ ಎಷ್ಟು ಮೇಲೆ ಹೋಗ್ತಾನೆ ನೋಡಿ ಅವ. ಒಬ್ಬ ಮತ್ತೆ ಹಾಗೆ ಬೆಳೆಸ್ತೇನೆ ನಾನು. ಭವಿಷ್ಯ ಹೇಳಿಕೊಟ್ಟದ್ದು ನೀನು. ಅಲ್ಲ ಹಾಗಲ್ಲ, ಹಾ. ಅಷ್ಟು ಪ್ರಯತ್ನ ಪಡ್ತೇನೆ ಅಂತ. ಅಷ್ಟು ಪ್ರಯತ್ನ ಪಟ್ಟು ಬೆಳೆಸ್ತೀನಿ ಮತ್ತೆ ನೀವು ಕಷ್ಟಪಡಬೇಕು, ಕಣ್ಣೆಣಿಸಬೇಕು. ಅಯ್ಯೋ, ನನ್ನ ಮಗ ಇಷ್ಟು ಎತ್ತರಕ್ಕೆ ಬೆಳೆದಲ್ಲ, ಅಲ್ವೇ? ಕೈಗೆ ಇಡಕದಷ್ಟು ಎತ್ತರಕ್ಕೆ ಅದನ್ನ ನೀನು ಬೆಳೆದ. ಮಾಡಿ ತೋರಿಸ್ಬೇಕು. ಹಾಗೆ ಮಾಡ್ತೇನೆ ನಾನು. ಆದಿತ್ತು. ಹಾ. ಜಾಗ್ರತೆ. ಹಾ. ಮಗನನ್ನ ಕರ್ಕೊಂಡು ಹೋಗಿ ಬಾ. ಆಯ್ತಮ್ಮ. ಜಾಗ್ರತೆ. ಬೇಗ ಬಂದು ಸೇರು. ನಿಮ್ಮ ಮಗ ಎಂತದು? ನಾನು ನೋಡಿಕೊಳ್ತೇನೆ. ಹೇಳಿ ಹಾ. ಮಗನನ್ನ ಜಾಗ್ರತೆ. ನಾನು ನೋಡಿಕೊಳ್ತೇನೆ. ಮುದ್ದು, ಹೀಗೆ ಬಾ ಮಗ. ಮೇಲೆ ಕೂತ್ಕೊಳ್ಬೇಕಾ? ಆಡುಬೇಡ ಮಗ, ಆಡುಬೇಡ, ನಮ್ಗೆ ಗದರಿಸಿದಲ್ಲ ಏನು? ನೋಡು, ಇಲ್ಲಿ ಕೂರ್ಬೇಕು ಜಗ್ಗೆಯಲ್ಲಿ.
ಹೊಸ ಆಟ ಆಡೋಣ ಹೌದಾ? ಈ ವಲಯವನ್ನು ಬಿಟ್ಟು ಈ ಕೇಳಿದ ಸ್ವಲ್ಪ ಹತ್ತಿರಕ್ಕೆ ದೂರ ಹೋಗುದು. ಹೇಗೆ ಬೇಕು ಹಾಗೆ ಆಟ ಆಡಿಕೊಂಡು ಹೋಗುವಾಗ ಬಾ. ಅವಳಂತದಕ್ಕೆ ನೀನು ಏನ್ ನಡೆದ ಅಭ್ಯಾಸ ಇಲ್ವಾ? ಮುಖ ನೋಡುವಾಗ ಬೈಲಿಕ್ಕೆ ಮನಸ್ಸು ಬರುದಿಲ್ಲ. ಬಾ ಎತ್ಕೊಂಡು ಹೋಗ್ತೇನೆ. ನನ್ನ ದಾರಿದ್ರವೇ ನಾವು ಪಂದ್ಯ ಆಟ ಆಡೋಣವಾ? ಹೀಗೆ ಬಿಸಾಡುದು ಆಗದ ಈ ಚೌಕದಿಂದ ಆ ಚೌಕಕ್ಕೆ, ಆ ಚೌಕದಿಂದ ಆ ಚೌಕಕ್ಕೆ. ಇಲ್ಲದಿಲ್ಲ ಒಂದು ಕಲ್ಲಿನ ಮೇಲೆ ಇನ್ನೊಂದು ಕಲ್ಲು, ಒಂದು ಗುಡ್ಡನ್ನ ಕೈ ಹಿಡ್ಕೊಳ್ಳೋದು, ಹೇಗೆ ಕಲ್ಲು ಹಾರಿದಲ್ಲಿ ನಾವು ಓಡಿಕೊಂಡು ಹೋಗುದು. ಆಗದ ಇದಾಗ್ಲಿಕ್ಕಿಲ್ಲ ಅಂತ ಹೇಳ್ತಾರೆ. ಏನು ಆಟ ಆಡುದು? ಒಂದು ಕಲ್ಲಿಟ್ಟು ಚೆಂಡಾಟ ಆಡಿದ್ದ. ಮಗಿಗೂ ಚೆಂಡಾಟ ಆಡಿತ್ತು. ಈಗಿನ ಹುಡುಗರು ಹೇಗೆ? ನೀನು ಅಂತ ನಿಲ್ಬೇಕು, ಬಿಡ್ಲಿಕ್ಕಿಲ್ಲ. ನಾನು ಬಿಸಾಡ್ತೇನೆ, ಹಾಗೆ ಹಿಡಿಬೇಕಾಗದ. 1 2 3 ಎಲ್ಲಿಟ್ಟು ಹುಷಾರಿದೆಯಲ್ಲ. ಈಗ ಬಿಸಾಡ್ತಾನೆ. ಈಗ ಹಿಡಿ. ಎಂತದ್ದು ಮಗ ಹಾಗೆ ಮಾಡಿದ್ರೆ ಹೇಗೆ? ಈಗ ಕೈ ಹಿಡಿದು ಬಿಸಾಡು. ನೀನು ನಂಗೆ ಬಿಸಾಡು. ಇನ್ನು ಒಂದು ಎರಡು ಆಟ ಆಡಿ ನೀನು ಹಸಿವು ಅಂತ ಆಡ್ತಿ. ಈ ಕಡೆ ಬಾ. ಹಸಿವಾಗ್ತದ ನನಗೆ? ಹಸಿವಾಗ್ತದ? ಇಲ್ಲಿ ಬಾ. ತಿನ್ನಿಸು ಅಂತ ಹೇಳಿದ್ರೆ ನನ್ನಲ್ಲಿ ಏನಿಲ್ಲ ಮಗ. ಅವಸರದಲ್ಲಿ ಬರುವಂತ ಸಿಕ್ಕು ಮಕ್ಕಳು ಇತ್ತು. ಏನಾದ್ರು ನಿಮ್ಗೆ ನೀರು ತೆಗೆದುಕೊಡ್ಬೋಣ? ಎದ್ದಿಗೆ ನಂಗೆ ಆಗುದಿಲ್ಲ. ಕೈ ನೋವು ಬೇರೆ. ಹಣ್ಣು ಹಾಕೋದ್ರಿಂದ ತರಲಿಲ್ಲ. ಹಾಲಾದಿತ್ತ? ಅಮ್ಮನ ಹಾಲಾದಿತ್ತ? ನನ್ನ ಹಾಲಾದಿತ್ತ? ಯಾರ ಹಾಲು ಆದಿತ್ತ? ಪಾಪ ಮಗುವಿಗೆ ಹಸಿರಲ್ಲಿ ಸ್ವರವೇ ಬರುವುದಿಲ್ಲ. ಆಯ್ತು ಮಗ, ನಿಮಗೆ ಹಾಲು ಕೊಡ್ತೇನೆ. ಸ್ವಲ್ಪ ಕಣ್ಣು ಮುಚ್ಚಿಕೋ. ಬಿಡು ಕಂದ, ಬಿಡು ಬಿಡು ಕಂದ, ಒಂದೇ ಕ್ಷಣ ಮಾತ್ರ ಬಿಡು ಕಂದ, ಬಿಡು ಬಿಡು ಕಂದ, ಬಿಡು ಕಂದ, ಬಿಡು ಬಿಡು ಕಂದ. ಬಾಬಾರೋ ಕ್ಷೌರಿ ಗೋಪಬಾಲ ಶ್ರೀಲೋಲಾ ಹರಿ ವನಮಾಲ, ಶ್ರೀಲೋಲಾ ಹರಿ ವನಮಾಲ, ಹರಿ ವನಮಾಲ. ಬಾಬಾರ ಕ್ಷೌರಿ ಗೋಪಬಾಲ, ಬಾಬಾರ ಕ್ಷೌರಿ ಗೋಪಬಾಲ, ಶ್ರೀಲೋಲಾ ಹರಿ ವನಮಾಲ, ಶ್ರೀಲೋಲಾ ಹರಿ ವನಮಾಲ, ಹರಿ ವನಮಾಲ, ಹರಿ ವನಮಾಲ. ಶ್ರಾವಣದ ನಿಟ್ಟಿರುಳ ರಾತ್ರಿಯಲ್ಲಿ, ಶ್ರಾವಣದ ನಟ್ಟಿರುಳ ರಾತ್ರಿಯಲ್ಲಿ, ಇರುಳ ರಾತ್ರಿಯಲ್ಲಿ
ದೇವಕಿಯ 8ನೆಯ ಗರ್ಭದಲ್ಲಿ ಎಂಟೆಂಟು ದೇವಕಿಯ 8ನೆಯ ಗರ್ಭದಲ್ಲಿ ನವ ಮಾಸದಲ್ಲಿ 8ನೆಯ ಗರ್ಭದಲ್ಲಿ ನವ ಮಾಸದಲ್ಲಿ ದೇವಕಿಯ 8ನೆಯ ಗರ್ಭದಲ್ಲಿ ಬಾಬರಜೋರಿ ಗೋಪಮಾಲ ಶ್ರೀಲೋಲಾಗರಿ ವನಮಾಲ ಶ್ರೀಲೋಲಾಗರಿ ವನಮಾಲ ಮರದ ತುದಿಯಲ್ಲಿ ಉಗುರು ಹುಟ್ಟಿತು, ಬೆರಳ ತುದಿಯಲ್ಲಿ ಚಿಗುರು ಹುಟ್ಟಿತು. ಅಮ್ಮನ ಹೊಟ್ಟೆಯಲ್ಲಿ ಅಪ್ಪಯ್ಯ ಹುಟ್ಟಿದ್ರು, ಅಪ್ಪಯ್ಯನ ಹೊಟ್ಟೆಯಲ್ಲಿ ನಾನು ಹುಟ್ಟಿದೆ. ತಲೆ ಮರದ ತುದಿಯಲ್ಲಿ ಚಿಗುರು ಹುಟ್ಟಿತು, ಮರದ ತುದಿಯಲ್ಲಿ ಚಿಗುರು ಹುಟ್ಟುದಾ? ಬೆರಳ ತುದಿಯಲ್ಲಿ ಉಗುರು ಹುಟ್ಟಿತು. ಎಲ್ಲಾದ್ರೂ ಹುಟ್ಟಿದಲ್ಲ, ಹುಟ್ಲಿ ಬಿಡಿ. ಅಪ್ಪಯ್ಯನ ಹೊಟ್ಟೆಯಲ್ಲಿ ಅಮ್ಮ ಹುಟ್ಟಿತು, ಅಮ್ಮನ ಹೊಟ್ಟೆಯಲ್ಲಿ ನಾ ಹುಟ್ಟಿದ. ತಲೆ ಮತ್ತೆ ಅಪ್ಪನ ಹೊಟ್ಟೆಲಿ ಅಮ್ಮ ಹುಟ್ಟಿದ, ಮತ್ತೆ ಎಲ್ಲಿ? ಅಮ್ಮನ ಹೊಟ್ಟೆಲಿ ನೀವು ಹುಟ್ಟಿದ್ದೇನೆ. ಅಮ್ಮನ ಹೊಟ್ಟೆಯಲ್ಲಿ ನಾನು ಹುಟ್ಟಿದೆ. ಹಾ. ದೇವಕಿ ಅಮ್ಮನ ಹೊಟ್ಟೆಯಲ್ಲಿ ನಮ್ಮ ಹಾ. ಕೃಷ್ಣಯ್ಯ ಹುಟ್ಟಿದ. ಹಾ. ಯಾರ ಹೊಟ್ಟೆಲಿ? ದೇವಕಿ ಅಮ್ಮ. ದ್ಯಾವಕಿ ಅಲ್ಲ, ದೇವಕಿ. ಹಾ. ದೇವಕಿ ಅಮ್ಮನ ಹೊಟ್ಟೆಯಲ್ಲಿ ಕೃಷ್ಣಯ್ಯ ಹುಟ್ಟಿದ. ಹಾ. ಕೃಷ್ಣಯ್ಯ ಹುಟ್ಟಿದ ಮೇಲೆ ಬರಡಾದ ಹುಲ್ಲುಗಾವಲೆಲ್ಲ ಹಸನಾಯ್ತು. ಈ ದನಕದ ಕರುಗಳೇ ಇಲ್ಲ, ಗೊತ್ತುಂಟಾ? ದನ ಹಾಕದ ಕರುವಿಂದ ಹಾ. ಹೇಗದು? ದನಕದ ಕರು ತಪ್ಪಾಯ್ತಾ? ದನ ಹಾಕದ ಕರು ಅಲ್ಲ ಮತ್ತೆ ಹೇಗದು? ಹಾ. ಕರು ಹಾಕದ ದನ. ದನಗಳಿಲ್ಲ. ಹಾ. ಮತ್ತೆ ಮದುವೆ ಆಗದಿದ್ದವರಿಗೆಲ್ಲ ಮದುವೆ ಇದ್ದ, ಹಾ. ಮಕ್ಕಳಾಗದಿದ್ದವರಿಗೆಲ್ಲ ಮಕ್ಕಳ ಇದ್ದ. ಹಾ. ನಮ್ಮ ಊರೇ ಕೃಷ್ಣಯ್ಯ ಹುಟ್ಟಿದ ಮೇಲೆ ಪಾವನವಾಯಿತು. ಹಾ. ಅದಕ್ಕೆ ಕೃಷ್ಣಯ್ಯನನ್ನು ನೋಡಿ ನಮ್ಮ ಜನಗಳೆಲ್ಲ ಹೇಳುವುದು, ಅವ ವಡಪ್ಪಾವ್ ಪುರುಷ. ಆ ವಡಪ್ಪಾವ್ ವಡಪ್ಪಾವ್ ವಡಪ್ಪಾವ್. ವಡನ ಪವಾಡ ಪುರುಷ. ಹಾ. ಅದೇ ಪವಾಡ ಪುರುಷ ಕೃಷ್ಣಯ್ಯ, ಪವಾಡ ಪುರುಷ ಕೃಷ್ಣಯ್ಯ ಅಂತ ಎಲ್ಲರೂ ಕೊಂಡಾಡ್ತಾ ಇದ್ದಾರೆ. ಹಾ. ಎಂದಿನಂತೆ ಬೆಳಿಗ್ಗೆ ಬೇಗ ಎದ್ದು ಗೋಗಳನ್ನೆಲ್ಲ ಕಾಯುವುದು ನಮ್ಮ ದಿನನಿತ್ಯದ ಕೆಲಸ. ಕೃಷ್ಣಯ್ಯ ಹೇಳಿದ್ದಾನೆ ನಿನ್ನೆ, ಹಾ. ಇವತ್ತು ಅರಳಿ ಕಟ್ಟೆಗೆ ಬೆಳಿಗ್ಗೆ ಬೇಗ ಎದ್ದುಕೊಂಡು ಬರಬೇಕು, ನಾವು ಒಟ್ಟಾಗಿ ದನಗಳನ್ನು ತಗೊಂಡು ಹೋಗಿ ಕಾಯುವ ಅಂತ ಹೇಳಿದ್ದಾನೆ. ಹಾ. ನಾನು ಬಂದು ಎಷ್ಟು ಹೊತ್ತಾಯ್ತು ಭಾಗವತ್ರೆ. ಹೌದು. ಇವತ್ತಾದ್ರೂ ನಮ್ಮ ಕೃಷ್ಣಯ್ಯನ ಸುಳಿ ಉಂಟಾ? ಇಲ್ಲಪ್ಪ, ಈಗ ಎಂತ ಮಾಡುವ? ಒಂದು ಕರಿ ನೋಡು. ಅವ ಎಲ್ಲೋ ಮರದ ಮೇಲೆ ಕೂತ್ಕೊಂಡು ಹಾ. ಪಿಲ್ಲರ್ ಹೋಗಿ ಹಿಡ್ಕೊಂಡು ನುಡಿಸ್ತಾ ಇರ್ಬೇಕು. ಹೌದು. ಒಂದ್ ಕೆಲಸ ಮಾಡುವ, ಹಾ. ನಾನು 3 ಬಾರಿ ಕೃಷ್ಣಯ್ಯನನ್ನ ಕರೀತೇನೆ. ಹಾ. ಅಷ್ಟೊಳಗೆ ಅವ ಬಂದ್ರಾಯ್ತು, ಇದ್ರೆ ನಾವು ಒಬ್ಬನೇ ಎತ್ಕೊಂಡು ಹೋಗ್ತೇನೆ. ಹಾಗಾದ್ರೆ ಕರೆಯುವುದಾ? ಕರಿ ಕರಿ. ಕೃಷ್ಣಯ್ಯ! ನಂಗೆ ಕೇಳಲಿಲ್ಲ, ಅವನಿಗೆ ಕೇಳಿದ್ವಿ. ಸ್ವಲ್ಪ ಜೋರಾಗಿ ಕರೆಯುವ. ಹೌದು. ಅರೇ ಕೃಷ್ಣಯ್ಯ! ಆ ಜಾತಿಯವ್ರು ಇಲ್ಲಿಲ್ಲ ಈಗ, ಆ? ಆ ಜಾತಿಯವ್ರು ಇಲ್ಲಿಲ್ಲ ಈಗ. ಇಲ್ವಾ? ಬೆಳಿಗ್ಗೆ 4 ಗಂಟೆಗೆ. ಹಾ, ಇದು ಕೊನೆಯ ಬಾರಿ ಕರೆಯುವುದು. ಹಾ. ಓ ಕೃಷ್ಣಯ್ಯ! ಅದು ನಿನ್ನ ಕೈಯ ವಾಸನೆ, ವಾಸನೆ ಬರ್ತಾ ಅದು ಇತ್ತು. ವಾಸನೆ ಅಲ್ಲ, ಮತ್ತೆ? ಅದು ಬೆಣ್ಣೆಯ ಪರಿಮಳ. ವಾಸನೆ ಪರಿಮಳ ಎರಡು ಒಂದೇ. ಅದು ನಿಂಗೆ ಒಂದೇ ಆಗಿರ್ಬೋದು. ನಿನ್ನ ಹತ್ರ ಮಾತಿಲ್ಲ ಇವತ್ತು. ಯಾಕೆ? ನಿನ್ನ ಹತ್ರ ನಂದು ಮಾತೇ ಇಲ್ಲ. ಏನಾಯ್ತು ವಿಜಯ? ನಂಗೆ ಮೋಸ ಮಾಡಿದ್ದು. ನಾನು ಮೋಸ ಮಾಡಿದ್ದೆ? ಹೌದು. ನಾನೇನು ಮೋಸ ಮಾಡಿದ್ದೆ? ನಿನ್ನ ದಿವಸ ನೀನು ಹೇಳಿದ್ದಲ್ವಾ, ಹಾ. ಬೆಳಿಗ್ಗೆ ಬೇಗ ಅರಳಿ ಕಟ್ಟೆಗೆ ಬರಬೇಕು, ನಾ ಬೇಗ ಬರ್ತೇನೆ, ಹಾ. ನಾವಿಬ್ಬರೊಟ್ಟು ಸೇರ್ಕೊಂಡು ದನ ಕಾಯ್ಲಿಕ್ಕೆ ಹೋಗುವಂತ. ಹಾ. ನಾ ಬಂದು ಎಷ್ಟು ಹೊತ್ತಾಯ್ತು, ನೀನು ಈಗ ಬರುದಾ? ನಾನು ಹೇಳಿದಾಗೆ ನೀನು ಮಾಡಿದ್ಯಾ? ಹೌದು. ನಾನು ಎಲ್ಲಿಗೆ ಬರ್ಲಿಕ್ಕೆ ಹೇಳಿದ್ದು? ನೀನು ನನಗೆ ಅರಳಿ ಕಟ್ಟೆಗೆ ಬರ್ಲಿಕ್ಕೆ ಹೇಳಿದ್ದು. ನೀನು ಅರಳಿಕಟ್ಟೆಗೆ ಬಂದಿದ್ಯಾ? ಹೌದು, ನೋಡು. ನಿನ್ನಕ್ಕಿಂತ ಮೊದಲು ಬಂದು ನಾನು ಅರಳಿಕಟ್ಟೆಯಲ್ಲಿ ಕಾಯ್ತಾ ನೀವು ಕೂತಿದ್ದೆ. ಸುಳ್ಳು ಹೇಳುವುದಾರಿಗೆ ಮೊದಲು ಬಂದವ ನಾನು, ಅದು ಗೊತ್ತುಂಟಾ? ನೀನು ಬಂದಿದ್ದ ಹೌದು, ಅರಳಿಕಟ್ಟೆ. ಅರಳಿ ಕಟ್ಟೆಗೆ. ಸರಿ ನೋಡಿದ್ಯಾ? ಹೌದು. ಒಮ್ಮೆ ಮೇಲೆ ನೋಡು. ಓ, ಏನಾಯ್ತು? ಅಯ್ಯ ಕೃಷ್ಣ, ಇದು ವಿಚಿತ್ರ. ಏನು ವಿಚಿತ್ರ? ಇದು ಅರಳಿ ಮರದಲ್ಲಿ ಮಾವಿನಕಾಯಿ. ಅರಳಿ ಮರದಲ್ಲಿ ಮಾವಿನಕಾಯಿ ಆದದಲ್ಲ. ಹೀಗೂ ಉಂಟೆ ಅದ್ಭುತ, ತರ್ಕಕ್ಕೆ ನಿಲುಕದ್ದು. ತರ್ಕಕ್ಕೆ ನಿಲುಕದ್ದೆ. ಆ. ಯಾಕೆ? ಯಾಕೆ? ಅರಳಿ ಕಟ್ಟೆಯಲ್ಲಿ ಮಾವಿನ ಮೀಡಿ ಆದದ್ದಲ್ಲ. ಅಲ್ಲ ಕೃಷ್ಣಯ್ಯ, ಹಾ. ಅದ್ರಲ್ಲೂ ಈ ವಿಚಾರ ಎಲ್ಲಾದ್ರೂ ನಾಳೆ ನಮ್ಮ ಗೋಪಾಲಕರಿಗೆಲ್ಲ ದನ ಕಾಯುವ ಹುಡುಗರಿಗೆ ಗೊತ್ತಾದ್ರಿ, ಹಾ. ಅರಳಿಯ ಮರದಲ್ಲಿ ಮಾವಿನಕಾಯಿ ಆದದ್ರ ಬಗ್ಗೆ ಹೇಗೆ ಪ್ರಚಾರ ಮಾಡ್ತಾರೆ? ಇದೇನೋ ಆಶ್ಚರ್ಯ ಇದ್ದಿರಬಹುದು.
ಒಮ್ಮಿಂದ ಮೇಲೆ ಚಿತ್ರ ವಿಚಿತ್ರವಾದಂತಹ ವಿಚಿತ್ರ ಸಂಗತಿಗಳು ಈ ಊರಿನಲ್ಲಿ ನಡೆದು ಬಿಟ್ಟಿದ್ದು. ಹಾಗಾದ್ರೆ ಅರಳಿ ಮರದಲ್ಲಿ ಮಾವಿನಕಾಯಿ ಆಗ ಬಿಟ್ಟಿದ್ದಾದರೂ ಹೇಗೆ ವೀಕ್ಷಿಸಿ ಹೀಗೂ ಉಂಟೆ. ವಿಜಯ, ನೀನೊಂದು ಕೆಲಸ ಮಾಡ್ತೀಯಾ? ಈ ವರ್ಷ ನೀ ಯಾವುದೇ ಕೆಲಸ ಇಲ್ಲದಿದ್ರೆ ಆ ಕೆಲಸಕ್ಕೆ ನೀನು ಸಿದ್ಧ ಇದ್ದೀಯಲ್ವಾ? ಆಗಲ್ಲ, ಅದು ಹೀಗೂ ಉಂಟಂತ ಆಶ್ಚರ್ಯದಿಂದ ಅದು ಅರಳಿ ಮರದಲ್ಲಿ ಮಾವಿನಕಾಯಿ ಆದದ್ದಲ್ಲ. ಮತ್ತೆ ಅದು ಮರ ಯಾವುದು ಸರಿ ನೋಡು. ಓ, ಅದು ಅರಳಿ ಮರವೇ. ಅರಳಿ ಮರವೇ ಸರಿ ನೋಡು. ಹೌದು, ನಾನು ಕಟ್ಟೆ ಮಾತ್ರ ನೋಡಿದ್ದು, ಮರ ನೋಡ್ಲಿಲ್ಲ. ತಪ್ಪಾದದ್ದು ಯಾರದೀಗ? ತಪ್ಪು ನಂದೆ. ನಿನ್ನದೇ. ಹೌದು. ಸರಿ ಬಿಡು. ನಾವು ಯಥಾ ಪ್ರಕಾರವಾಗಿ ಗೋವುಗಳನ್ನ ಮೇಯಿಸುವುದಕ್ಕೆ ಹೋಗ್ಬೇಕು. ಹೌದು. ಆದ್ದರಿಂದ ಗೋವುಗಳನ್ನ ಹಿಡಿದುಕೊಂಡಿದ್ದೀಯಾ? ಹೌದು. ಇಂದು ಆ ಕಡೆಗೆ ಹೋಗುವುದಲ್ಲ. ಮತ್ತೆ ಎಲ್ಲಿಗೆ ಹೋಗುವುದು? ಇಂದು ಆಗಿರಿಯಡೆಯಲಿ ಗೋಗಳ ಕಾಯಲು ಬೇಗನೆ ಹೋಗುವ ಬಾವಿದೆಯ. ಗೋಗಳ ಕಾಯಲು ಆಗಿರಿಯಡೆಯಲಿ ಗೋಗಳ ಕಾಯಲು ಗೋಗಳ ಕಾಯಲು ಗೋಗಳ ಕಾಯಲು ಗೋಗಳ ಕಾಯಲು ಆಗಿರಿಯಡೆಯಲಿ ಗೋಗಳ ಕಾಯಲು ಗೋಗಳ ಕಾಯಲು ಗೋಗಳ ಕಾಯಲು ಆಗಿರಿಯಡೆಯಲಿ ಗೋಗಳ ಕಾಯಲು ಗೋಗಳ ಕಾಯಲು ಗೋಗಳ ಕಾಯಲು ಆಗಿರಿಯಡೆಯಲಿ ಗೋಗಳ ಕಾಯಲು ಗೋಗಳ ಕಾಯಲು ಗೋಗಳ ಕಾಯಲು ಗೋಗಳ ಕಾಯಲು ಬೇಗನೆ ಹೋಗುವ ಬಾವಿಜಯ ಬೇಗನೆ ಹೋಗುವ ಬಾವಿಜಯ ಬೇಗನೆ ಹೋಗುವ ಬಾ ವಿಜಯ ಬಾ ವಿಜಯ ಬಾ ವಿಜಯ ವಿಜಯ ಬೇಗನೆ ಹೋಗುವ ಬಾ ಬೇಗನೆ ಹೋಗುವ ಬಾ ವಿಜಯ ಭಜಕರ ಮನದಿಷ್ಟಾರ್ಥವ ಹೋಗುತ್ತ ಭಜಕರ ಮನದಿಷ್ಟಾರ್ಥವ ಹೋಗುತ್ತ ಭಜಕರ ಮನದಿಷ್ಟಾರ್ಥವ ಬೇಗನೆ ಈಯುವ ಭಾವಿಜಯ ಬೇಗನೆ ಈಯುವ ಭಾವಿಜಯ ಹೋಗುತ್ತ ಭಜಕರ ಮನದಿಷ್ಟಾರ್ಥವ ಬೇಗದೊಳಿಯುವ ಭಾವಿಜಯ ಆ
ಈಗಲೇ ನಾವನುರಾಗದಿ ಮುರಳಿಯ, ಈಗಲೇ ನಾವನುರಾಗದಿ ಮುರಳಿಯ, ಮುರಳಿಯ ಮುರಳಿಯ, ಈಗಲೇ ನಾವನುರಾಗದಿ ಮುರಳಿಯ ನಾದವ ಬೀರುವ. ಈಗಲೇ ನಾವನುರಾಗದಿ ಮುರಳಿಯ ನಾದವ, ಮುರಳಿಯ ನಾದವ, ಮುರಳಿಯ ನಾದವ ಬೀರುವ ಬಾಬಾ, ಬೀರುವ ಬಾಬಾ ಬಾ ವಿಜಯ. ಈಗಲೇ ನಾವನುರಾಗದಿ ಮುರಳಿಯ ನಾದವ ಬೀರುವ, ಮುರಳಿಯ ನಾದವ ಬೀರುವ ಬಾ ವಿಜಯ. ಆಗಿರಿ ಎಡೆಯಲಿ ಗೋಗಳ ಕಾಯಲು ಬೇಗನೆ ಹೋಗುವ ಬಾ ವಿಜಯ. ಕಾಯಲು ಬೇಗನೆ ಹೋಗುವ ಬಾ ವಿಜಯ. ಇವತ್ತಿನ ನಿನ್ನ ಮುಖವನ್ನು ನೋಡುವಾಗ ಹೆಣ್ಣಿನಕ್ಕಿಂತ ಅತಿಯಾದಂತಹ ಉತ್ಸುಕತೆ ನಿನ್ನ ಮುಖದಲ್ಲಿ ನನಗನಿಸ್ತಾ ಉಂಟು. ಕಾರಣ ಉಂಟು. ಏನು? ಯಾಕಾಗಿ? ನಿನ್ನೆ ನಾವು ಗೋವುಗಳನ್ನು ಕರೆದುಕೊಂಡು ಎಲ್ಲಿಗೆ ಹೋದದ್ದು? ನಿನ್ನೆ ನಾವು ಗೋಗಳನ್ನು ಕರೆದುಕೊಂಡು ಗುಡ್ಡಕ್ಕೆ ಹೋಗುದು. ಗುಡ್ಡಕ್ಕೆ? ಅಲ್ಲಿ ಬಿಡು. ಆ ಪ್ರದೇಶಕ್ಕೆ ಹೋದವರು ನಾವಿದ್ದೇವೆ. ಹೌದು. ಅಲ್ಲಿ ಗೋವುಗಳು ಬೇಕಾದಷ್ಟು ಆಹಾರವನ್ನ ತಿಂದಿದೆ. ಹೌದು. ನಾವು ಅಲ್ಲಿ ಆಟವನ್ನ ಆಡಿದ್ದೇವೆ. ನಿಜ. ಆದರೆ ಇಂದು ಅಲ್ಲಿಗೆ ಹೋದೆವು ಅಂತಾದರೆ ಗೋವುಗಳಿಗೆ ಮೇಯುವುದಕ್ಕೆ ಸಾಕಷ್ಟು ಹುಲ್ಲುಗಳು ಸಿಗುವುದಿಲ್ಲ. ಹೌದು. ನಮಗೂ ಬೇಸರ ಬರುತ್ತದೆ. ಆ ಕಾರಣಕ್ಕೆ ಇಂದು ಆ ಗಿರಿಗೆ ಹೋಗುವುದಲ್ಲ, ಮತ್ತೆ ಈ ಕಡೆ ತೋರುವ ಈ ಗಿರಿಗೆ ಹೋಗುವ. ಆದ್ರೆ ಕೃಷ್ಣಯ್ಯ ಯಾವತ್ತೂ ನನ್ನಲ್ಲೆಲ್ಲ ಕೇಳುವುದು ನಮ್ಮ ಗೋಪಾಲಕರು ಏನಂತ? ಕೃಷ್ಣಯ್ಯನಿಗೆ ಗೋವಿನ ಬಗ್ಗೆ ಅತಿಯಾದಂತಹ ಪ್ರೀತಿ ಯಾಕೆ, ನಾವು ಈ ಗೋಗಳನ್ನ ಯಾಕೆ ಪ್ರೀತಿಸಬೇಕು ಅಂತ. ಆಗ ನೀನು ಹೇಳಿದ್ದು ಮೊನ್ನೆ ಹೇಳಿದ್ದು ನೆನಪಾಯ್ತು. ಏನು? ಅವ್ರ ಹತ್ರ ಹೇಳಿದೆ, ನಾವು ಗೋವನ್ನ ಯಾಕೆ ಗೌರವಿಸಬೇಕು, ಯಾಕೆ? ಗೋವನ್ನ ಯಾಕೆ ಪೂಜಿಸಬೇಕು. ಕಾರಣ ಉಂಟು ಕೃಷ್ಣಯ್ಯ. ಹಾ. ತಾಯಿಯಾದವಳು ತನ್ನ ಮಗುವಿಗೆ 1 ರಿಂದ 2 ವರ್ಷಗಳ ತನಕ ಎದೆಹಾಲನ್ನು ಉಳಿಸ್ತಾಳೆ. ಹಾಗಂತ ನಮ್ಮ ಗೋಮಾತೆ ಹಾಗಲ್ಲ. ನಾವು ಹಾಕುವಂತಹ 1 ಹಿಡಿ ಹುಲ್ಲಿಗೋಸ್ಕರ ನಮಗೆ ಸಾಯುವ ತನಕ ಹಾಲನ್ನ ನೀಡುವ ಕಾಮಧೇನು ಅಂತಿದ್ರೆ ಅದು ನಮ್ಮ ಗೋಮಾತೆ ಕೃಷ್ಣಯ್ಯ. ಅಂತಹ ಗೋವನ್ನು ನಾವೆಂದಿಗೂ ಪೂಜಿಸಬೇಕು, ಗೌರವಿಸಬೇಕು. ಇದು ದೊಡ್ಡ ವಿಜಯ. ನಾ ಹೇಳುದಲ್ಲ, ಮೊನ್ನೆ ನೀ ಹೇಳಿದ್ದೇನೆ ಕೇಳಿ ನನಗೆ ಹೇಳು. ಇಷ್ಟಾದರೂ ನಿನಗೆ ನೆನಪುಂಟಲ್ಲ? ಹೌದು. ಇರಲಿ ಬಿಡು. ಆದರೆ ಹೋಗುವಾಗ ಆಟವಾಡುವುದಕ್ಕೆ ಹೋದಾಗ ಹಸಿವೆ ಆಗುತ್ತದೆ. ಅದರಿಂದ ನಿನ್ನೆ ನಿನ್ನಲ್ಲಿ ಹೇಳಿದ್ದೆ, ಹೋದಂತ ಸಂದರ್ಭದಲ್ಲಿ ತಿನ್ನುವುದಕ್ಕೆ ಆಹಾರ ಬೇಕು. ನೀನು ಏನು ತಿಂದೆ, ನನಗೆ ಏನು ತಂದೆ? ನಾನು ಇವತ್ತು ಬೆಳಿಗ್ಗೆ ಬೇಗ ಎದ್ದು ಮಕ್ಕಳನ್ನು ಬಿಸಿ ಮಾಡಿ ಊಟ ಮಾಡಿಕೊಂಡು ಬಂದೆ.
ಅದಕ್ಕೆ ನೀನು ಈ ರೀತಿ ಹೆಡ್ಡಾದದ್ದು. ಯಾರಾಗಿತ್ತು? ಮತ್ತೆ ತಂಗಳನ್ನವನ್ನು ಬಿಸಿ ಮಾಡಿ ತಿಂದರೆ ಒಳ್ಳೆದಾಗುತ್ತೇನೆ. ತಂಗಳನ್ನವನ್ನು ಬಿಸಿ ಮಾಡಿ ತಿಂದ್ರೆ ಹೆಡ್ಡರಾಗುವುದಿಲ್ಲ. ಹಾ. ಹೆಡ್ರು ಅಲ್ಲ ಬುದ್ಧಿವಂತರು ಅಲ್ಲ, ಮಧ್ಯಮದಲ್ಲಿ ಇರ್ತಾರೆ. ಅದು ಗೊತ್ತುಂಟಾ? ಇರಲಿ ಬಿಡು, ನನಗೇನು ತಂದೆ? ನಿನಗೆ ನಾನು ಉಂಡೆ ತಂದೆ. ಯಾವ ಉಂಡೆ? ಚಾ ಉಂಡೆ. ಹಾ? ಚಾ ಉಂಡೆ ಯಾವ ಭಾಷೆ ಅದು? ಅದು ಮಧ್ಯಸ್ಥರ ಹತ್ರ ಕೇಳಬೇಕು. ಹಾ. ಚಾ ಉಂಡೆ. ಹಾ? ಯಾವುದದು? ಆ ಉಂಡೆ ಎಳ್ಳುಂಡೆ. ಹಾ. ಹೌದು. ಆಮೇಲೆ ಇದು ತಂದಿದ್ದೇನೆ, ಚಕ್ಕುಲಿ. ಹಾ. ಆಮೇಲೆ ಇದು ಅವಲಕ್ಕಿಗೆ ಮೊಸರು ಹಾಕಿ ಅದನ್ನು ಶ್ರಮ ಮಾಡಿ ಕಳಿಸಿ ಗೋಣಿಚೀಲದಲ್ಲಿ ಕಟ್ಕೊಂಡು ಬಂದಿದ್ದೇನೆ. ನಿನಗೆ ನಾನು ಮೊದಲೇ ಹೇಳಿದ್ದೆ, ನಾವು ಸೇವಿಸುವಂತಹ ಗಾಳಿ, ತಿನ್ನುವಂತಹ ಆಹಾರ ಸ್ವಚ್ಛವಾಗಿರಬೇಕು. ಸ್ವಚ್ಛವಾಗಿರ್ಬೇಕು, ಶುದ್ಧವಾಗಿರ್ಬೇಕು. ಆದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಸ್ವಚ್ಛ ಗಾಳಿ ಎಲ್ಲಿ ಸಿಗ್ತದಂತ ಹೇಳಿಕ್ಕೆ ಆಗುದಿಲ್ಲ. ಎಲ್ಲ ಮುಖ ಕಟ್ಕೊಂಡು ತಿರುಗ್ತಾ ಇದ್ದಾರೆ. ಇರ್ಲಿ ಬಿಡು, ನಿನಗೆ ಅಷ್ಟು ಬುದ್ಧಿ ಇಲ್ವೇನು? ಅದನ್ನು ಯಾರಾದ್ರೂ ಗೋಣಿ ಚೀಲದಲ್ಲಿ ಹಾಕಿ ತರ್ತಾರ? ಕೃಷ್ಣಯ್ಯ, ನೀ ಗಡಿಬಿಡಿ ಮಾಡುದು ಯಾಕೆ? ವಿಷಯ ಇನ್ನು ಮುಂದೆ ಉಂಟು, ಹೇಳು. ಅವಲಕ್ಕಿ ಮೊಸರು ಹಾಕಿ ಕಲಸಿ ಅದನ್ನೊಂದು ಕಂಚಿನ ಪಾತ್ರೆ ಒಳಗೆ ಹಾಕಿ ಅದಕ್ಕೆ ಬಾಳೆ ಎಲೆಯನ್ನು ಬಿಸಿ ಮಾಡಿ ಕಟ್ಟಿ ಅದಕ್ಕೆ ಏನು ತಾಗಬಾರ್ದಂತ ಗೋಣಿ ಚೀಲದೊಳಗೆ ಹಾಕೊಂಡು ಬಂದದ್ದು. ಅದನ್ನು ಮೊದಲೇ ಹೇಳುದಲ್ವ? ಮೊದಲೇ ಹೇಳಿಕ್ಕೆ ನೀವು ಬಿಟ್ಟಿರಲ್ಲ, ಕಿವಿಡಿದೆ. ಇರ್ಲಿ ಬಿಡು. ಈಗ ಆಹಾರವನ್ನ ತಂದಿದ್ದೀಯ, ಹೌದು. ಆದ್ದರಿಂದ ನೇರವಾಗಿ ತೋರುವ ಗಿರಿಯಡೆಗೆ ಹೋಗುವ. ಆದ್ರೆ ಹೋಗುವಾಗ ಹಾಗೆ ಹೋಗುದಲ್ಲ, ಸ್ಪರ್ಧೆ ಉಂಟು. ಹೊಸ ರೀತಿ ಸ್ಪರ್ಧೆ ಇವತ್ತು ನಮ್ದು. ಯಾವ ಸ್ಪರ್ಧೆ? ಸ್ಪರ್ಧೆ ಈಗ ನಾವು ಈಗ ನಡ್ಕೊಂಡು ಹೋದ್ರೆ ಆಗ್ತದ? ಇಲ್ಲ. ಓಟದ ಸ್ಪರ್ಧೆ. ಓಡುವ. ಇಬ್ರು ಓಡುವುದು. ಯಾರು ಅಲ್ಲಿ ಮೊದಲು ಹೋಗಿ ಮುಟ್ತಾರೋ ಅವರಿಗೆ ಪ್ರಥಮ. ಅಲ್ಲಪ್ಪ, ಯಾರು ಹೇಳಿದ್ದು? ಬಹುಮಾನ ಅವರಿಗೆಲ್ಲ. ಯಾರು ಕೊನೆಗೆ ಹೋಗಿ ಮುಟ್ತಾರೋ ಅವರಿಗೆ ಬಹುಮಾನ. ನಂಗೆ ನಿಗಟ್ಟು ಉಂಟು, ಕೊನೆಗೆ ಹೋಗಿ ಮುಟ್ಟುದು ನಾನೇ ಅಂತ. ಮತ್ತೆ ನಿನ್ನೆ ಸ್ಪರ್ಧೆ ಅದು ಸ್ಪರ್ಧೆ ಬಹುಮಾನ. ಸರಿ ಆಯ್ತು. ನಾನೀಗ ವಿಜಯನ 3 ರೇಖೆಯನ್ನು ಹಾಕ್ತೇನೆ. ಇದು ವಿಜಯನ ರೇಖೆ. ನಾನು 1, 2, 3 ಹೇಳ್ತೇನೆ, ಆವಾಗ ಓಡ್ಬೇಕು. ಹಾಗಾದ್ರೆ ಪ್ರಾರಂಭ ಮಾಡುವ. ಸ್ವಲ್ಪ ತಡಿ. ಈಗ ಇಲ್ಲಿ ಬಾ, ಕಾಲಿಗೆ ಮುಂದೆ ಇಡು. 1, 2, ಪುಣ್ಯಾತ್ಮ, ನಾ ಇನ್ನು ಮೂವ್ ಮಾಡಿದಷ್ಟೇ, ರೂವ್ ಮಾಡಲಿಲ್ಲ. ಸ್ವಲ್ಪ ತಡಿ. 1, 2, ಮತ್ತೇನಾಯ್ತು? ಈಗ ಮೂವ್ ಮಾಡಲಿಲ್ಲ, ರೂವ್ ಮಾಡಲಿಲ್ಲ. 1, 2,  ಜಾತಿ ಮಕ್ಕಳು ಹಾಳಾಗುವುದನ್ನು ನೋಡಿದ್ರೆ ನನಗೆ ಸಂಕಟ ಆಗ್ತದೆ. ಕಾರಣ ಉಂಟು.
ಹಾಲು ಮೊಸರು ತುಪ್ಪ ಎಲ್ಲ ತಗೊಂಡೋಗಿ ಸಂತೆಯಲ್ಲಿ ಮಾರುದು. ಮಾರಿದಂತ ಹಣದಿಂದ ಈ ಸಾಯಂಕಾಲ ಆಗುವಾಗ ಒಂದು 99 ತಕೊಂಡು ಅವರು ಮಾಡ್ಕೊಂಡು ಕೇಳ್ಕೊಂಡು ನಡ್ಕೊ ಬರುವ ಚಂದ ನೋಡ್ಬೇಕು. ಏನು ಹಾಗೆ ಹಾಕೊಂಡು ಈ ಸರಕು ಎಲ್ಲಿ ನಿಲ್ಬೇಕು ಅಲ್ಲಿ ನಿಲ್ಲುವುದಿಲ್ಲ. ಅದಕ್ಕೆ ಒಂದು ಜಾಗ ಅಂತೆ. ಆ ಜಾಗದಲ್ಲಿ ಅದು ನಿಲ್ಲುವುದೇ ಇಲ್ಲ. ಮೊನ್ನೆ ಒಬ್ಬಳು ನಮ್ಮ ಪುಟ್ಟಗೌರಿ ಇಲ್ವಾ, ಮೊನ್ನೆ ಮದುವೆ ಇತ್ತಲ್ಲ, ಪುಟ್ಟಗೌರಿ ಮದುವೆ ಪಕ್ಕದ ಮನೆಯವಳ ಅಲ್ಲ, ನಾವಿಬ್ರು ಅವತ್ತು ಊಟಕ್ಕೆ ಹೋಗಿದ್ದಲ್ಲ ಪುಟ್ಟಗೌರಿ, ನಮ್ಮ ಗೋಪಿ. ನಾನು ಬರ್ಲಿಲ್ಲ, ನೀನು ಹೋಗಿರ್ಬೋದು. ನಾನು ಒಬ್ಬನೇ ಹೋದದ್ದು. ಅವಳು ಮದುವೆ ಆದಂತಹ ಪುಟ್ಟಗೌರಿ ಮಾಡು ನೋಡ್ಬೇಕು ಕೃಷ್ಣಯ್ಯ, ಹಂಡ ಕುತ್ಕೊಂಡು ಮೊನ್ನೆ ದಾರಿಯಲ್ಲಿ ಬಿತ್ಕೊಂಡಿದ್ದು, ನಾಯಿ ಎಲ್ಲ ಬಂದು ಅವಳ ಮುದ್ದು ನಕ್ಕೊಂಡು ಮದುವೆ ಹೋಗ್ತಾರೆ ಗೊತ್ತುಂಟಾ. ಅವರಿಗೆ ಸರಿಯಾದ ಪಾಠವನ್ನು ನೀನೇ ಕಲಿಸ್ಬೇಕು ಕೃಷ್ಣಯ್ಯ. ಒಂದು ಕೆಲಸ ಮಾಡುವ, ಇವರಿಗೆ ಏನು ಮಾಡಬೇಕು ಎಂದರೆ ಇವರು ಮಾರುವಂತಹ ಬೆಣ್ಣೆ ತುಪ್ಪ ಇದನ್ನೆಲ್ಲ ಒಳ್ಳೆ ಕ್ರಯಕ್ಕೆ ಮಾರಿ ಹಣ ಸಂಪಾದನೆ ಮಾಡಿ ಈ ರೀತಿ ಆಗುವುದಕ್ಕೆ ಕಾರಣವಾಗುತ್ತದೆ. ಅದಕ್ಕೆ ಅವರನ್ನು ತಡೆಯಬೇಕು. ಹೌದು ಸ್ವಾಮಿ. ಅವರನ್ನ ತಡೆದು ಅವರಿಗೆ ಸುಂಕವನ್ನು ನೀಡುತ್ತೇವೆ ಎಂದು ಹೇಳಿದರೆ ಅವರು ಮಾರುವುದನ್ನು ನಿಲ್ಲಿಸುತ್ತಾರೆ. ಸಮತೋಲನಕ್ಕೆ ಬರಬಹುದು. ಕೃಷ್ಣಯ್ಯ, ಸಮಯ 4 ತಾಸು 20 ನಿಮಿಷ. ಅವರಿಗೆ ಇಲ್ಲಿಗೆ ಬರುವ ಸಂದರ್ಭ, ಹಾಗಾಗಿ ಇಲ್ಲಿ ನಿಂತ್ಕೊಂಡು ಕಾಲಹರಣ ಮಾಡುವುದಲ್ಲ, ಇದೇ ಸಮಯಕ್ಕೆ ಅವರನ್ನು ಕೊಂಡು ಹೋಗುವ. ಮೊಸರು ತಕೊಳ್ಳಿರವ್ವ ಮೊಸರು ತಕೊಳ್ಳಿರವ್ವ ಮೊಸರು ತಕೊಳ್ಳಿರವ್ವ ಮಾನಿನಿಯರೋ ಮೊಸರ ತಕೊಳ್ಳಿರವ್ವ ಮಾನಿನಿಯರೋ ಮೊಸರ ತಕೊಳ್ಳಿರವ್ವ ಪಶುಗಳ ಕರೆದು ಹಾಲಿಗೆ ಹೆಪ್ಪು ಕೊಟ್ಟ, ಪಶುಗಳ ಕರೆದು ಹಾಲಿಗೆ ಹೆಪ್ಪು ಕೊಟ್ಟ, ಅಚ್ಚಕೆನೆ ಮೊಸರ ತಕೊಳ್ಳಿರವ್ವ ಅಚ್ಚಕೆನೆ ಮೊಸರ ತಕೊಳ್ಳಿರವ್ವ ಮೊಸರ ತಕೊಳ್ಳಿರವ್ವ ಮಾಲಿನಿಯರೇ ಮೊಸರ ತಕೊಳ್ಳಿರವ್ವ ಮಾಲಿನಿಯರು ಮೊಸರ ತಕೊಳ್ಳಿರವ್ವ ಅಯ್ಯೋ ದೇವ್ರೇ, ಅಲ್ಲೋಡಿ ಅಲ್ಲೋಡಿ, ಏನು ಅವರು ಬರ್ತಾ ಇಲ್ಲ. ಇಲ್ಲಿ ನೋಡು, ಇವರು ಗುಡಿನಲ್ಲಿ ಕುಳಿತುಕೊಂಡಿದ್ದಾರೆ. ಅವರು ಬರ್ಬೇಕಾದ್ರೆ ಕರಿಬೇಕು ನಾವು. ಹೌದು, ಬನ್ನಿ 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 ಬನ್ನಿ. ಅಲ್ಲೇ ಕುಳಿತುಕೊಳ್ಬೇಡಿ, ಇಲ್ಲಿವರೆಗಾಗಿ ಬರಬೇಕು. ಯಾಕೆ ಯಾಕೆ ಕೈಯಲ್ಲಿಂಟು ಸ್ವಾದಿಷ್ಟಭರಿತವಾದಂತ ನಂದಿನಿ ಹಾಲು. ಹೌದೌದು, ಅಲ್ಲೇನುಂಟು ಇಲ್ಲಿಯಾ? ಅದೇ ಸ್ವಾದಿಷ್ಟಭರಿತವಾದಂತ ನಂದಿನಿ ಹಾಲಿಂದಲೇ ತಯಾರಿಸಿದಂತಹ ಮೊಸರುಂಟು. ಮೊಸರು ಹೌದು. ನನ್ನಲ್ಲಿ ತುಪ್ಪ ಉಂಟು. ತುಪ್ಪ ಉಂಟಾ? ಅಯ್ಯೋ ದೇವರೇ, ನೋಡಿದ್ದೇನೆ ಬೆಳಗ್ಗೆಯಿಂದ ಇಷ್ಟು ಹೊತ್ತಿನ ತನಕ ಒಬ್ಬರಾದ್ರೂ ಒಂದು ವ್ಯಾಪಾರ ಮಾಡಿದ್ದಾರ? ಎಷ್ಟು ಬಾರಿ ಕರೆದಿದ್ದೇವೆ ನಾವು. ಹೌದು, ಯಾರೊಬ್ಬರು ಇಲ್ಲಿಗೆ ಬರ್ತಾ ಇಲ್ಲ. ಬಿಟ್ಟಗಣ್ಣು ಬಿಟ್ಟ ಹಾಗೆ, ತೆರೆದ ಬಾಯಿ ತೆರೆದ ಹಾಗೆ ತದೇಕ ಚಿತ್ತದಿಂದ ನಮ್ಮನ್ನೇ ನೋಡ್ತಾ ಇದ್ದಾರೆ. ಬಿಟ್ರೆ ಮೊದಲೆಲ್ಲ ಹತ್ರ ಬರ್ತಾ ಇದ್ದವರು ಈಗ ಹತ್ರ ಬರ್ಲಿಕ್ಕೂ ಭಯ ಪಡ್ತಾ ಇದ್ದಾರೆ. ಅಂತರ ಕಾಪಾಡಿಕೊಳ್ತಾ ಇದ್ದಾರೆ. ಯಾಕೋ ಏನೋ ಗೊತ್ತಿಲ್ಲ, ಅದು ವ್ಯಾಪಾರ ಆಗ್ಬೇಕು. ನಾನು ಮಾಡ್ತೇನೆ ನೋಡಿ. ಸ್ವಾಮಿ ನಮಸ್ಕಾರ. ನೋಡಿ, ನಿಮ್ಮ ಅಪ್ಪ ಎಲ್ಲ ನನ್ನಲ್ಲಿಗೆ ಬರ್ತಾ ಇದ್ರು. ನಮ್ಮ ಅಪ್ಪನ ಬಳಿಗೆ ಬರ್ತಾ ಇದ್ರು. ಹೌದಾ? ಹೌದು. ಯಾಕೆ ಯಾಕೆ? ಹಾಲು ತೆಗೆದುಕೊಂಡು ನೋಡಿ, ಸ್ವಾದಿಷ್ಟ ಭರಿತವಾದಂತ ನಂದಿನಿ ಹಾಲುಂಟು ನನ್ನ ಬಳಿಯಲ್ಲಿ. ಒಂದು ವ್ಯಾಪಾರ ಮಾಡಬಾರ್ದ? ನಮ್ಮ
ನಮ್ಮ ಮನೆಯಲ್ಲೇ ಹಾಲು ಉಂಟು ಈಗ, ನಂದಿನಿ ಹಾಲಲ್ಲಿ ಬೇಡ ಈಗ. ಇವ್ರು ಹೋದ್ರೆ ಏನಂತೆ? ಹಾಂ ಅದ್ರಲ್ಲೇ ನಾನು ನಿಲ್ಲ. ಹೌದೌದು. ಈ ಕಡೆ ಬಾ, ಈ ಕಡೆ ಬಾ. ಸ್ವಾಮಿ, ಬರೇ ನಗಾಡುದೇ ಆಯ್ತು, ವ್ಯಾಪಾರವೇ ಮಾಡುದಿಲ್ಲ. ಹಾಲು ಹಾಲು ಆ? ನಿಮ್ಮಲ್ಲೇ ಇಲ್ವಾ? ಅಯ್ಯೋ ದೇವ್ರೇ, ಯಾರ್ಯಾರ್ನೋ ಬಿಟ್ಟು ಇಲ್ಲಿ ಬಿಟ್ಟು ಯಾರ್ಯಾರ್ನೋ ಕೇಳಿದ್ರೆ ಹೇಗೆ? ಆದ್ರೆ ಇಲ್ಲಿ ವ್ಯಾಪಾರ ಆಗ್ತದೆ ಅಲ್ವಾ? ಎಂತದು? ಎಷ್ಟು ಕೊಡ್ಲಿ? ಆ? ಅಯ್ಯೋ ಅವರಿಗೂ ಬೇಡ ಅಂತ ಕಡೆ. ಈ ಬರ್ರಿ. ನನ್ನ ಬೆಣ್ಣೆ ಆದೀತಾ? ಎಂತ ಆದೀತು? ಬೆಣ್ಣೆ ನೋಡಿದ್ದೇನೆ. ಗೋಪಿಕಾ ಸ್ತ್ರೀಯರಂತಹ ನಮಗೆ ನಂದ ಗೋಕುಲದಲ್ಲಿ ನಂದ ಮಹಾರಾಜ ಸಾಕುವುದಕ್ಕೆ ಕೆಲವು ಹಸುಗಳನ್ನು ನಮ್ಮ ಪಾಲಿಗೆ ನೀಡಿದ್ರು. ಅದರಿಂದ ನಮ್ಮ ಜೀವನವೇನು ಸುಗಮವಾಗಿ ಸಾಗಲಿ ಎನ್ನುವ ಕಾರಣಕ್ಕಾಗಿ ಅವುಗಳನ್ನು ಸಾಕುವುದರ ಮೂಲಕ ನಮ್ಮ ಜೀವನವನ್ನು ಸಾಗಿಸುತ್ತಾ ಇದ್ದವರು ನಾವು. ನೋಡಿದ್ಯಾ, ಕೈಯಲ್ಲಿ ಹಾಲು ಬೆಣ್ಣೆ ತುಪ್ಪವನ್ನು ಹಿಡಿದುಕೊಂಡು ವ್ಯಾಪಾರಕ್ಕೆ ಬಂದ್ರು. ಇನ್ನು ವ್ಯಾಪಾರವೇನದು ಆಗ್ಲಿಲ್ಲ. ಯಾಕೆಲ್ಲ ಆಗ್ಲಿಲ್ಲ? ಜನಸಂದಣಿ ಎನ್ನುವುದು ಕಡಿಮೆ ಉಂಟು. ಹೆಚ್ಚಿನ ಜನಸಂದಣಿ ಆಗಬೇಕು ಅಂತ ಆದ್ರೆ ಹೋಗುವುದು ಎಲ್ಲಿಗೆ? ನಗರಕ್ಕೆ ಹೋಗಬೇಕು. ವಿಶೇಷವಾಗಿ ಇವತ್ತು ಮಧುರೆಯಲ್ಲಿ ಸಂತೆ ಅಲ್ವಾ? ಹೌದಪ್ಪ, ಮಧುರಾ ನಗರಕ್ಕೆ ಹೋಗೋಣ. ಅಲ್ಲಿ ಹೋಗಿ ವ್ಯಾಪಾರ ಆಗ್ತದೆ. ಇಲ್ಲಿ ನಿಲ್ಲುವುದಲ್ಲ, ನೇರವಾಗಿ ಆ ಕಡೆಗೆ ಹೋಗೋಣ. ಮೊದಲ ತಗೊಳ್ಳಿರವ ಮಾಲಿನಿಯರು, ಮೊದಲ ತಗೊಳ್ಳಿರವ. ನಾವು ನಮ್ಮಷ್ಟಕ್ಕೆ ಬರುವಾಗ ನೀವು ಹೀಗೆ ತಾಗಿದ್ದು ನಾವಾ? ತಾಗಿದ್ದು ನಾವಲ್ಲ, ನೀವು ತಾಗಿಸಿಕೊಂಡದ್ದು. ಹಾಗೆ ಹೋದದ್ದು ಹಾ. ದೃಷ್ಟಿ ಇಲ್ವ ನಿಮಗೆ? ದೃಷ್ಟಿ ದೃಷ್ಟಿ ಎದುರಲ್ಲಿರುವುದು, ಹಿಂದೆಲ್ಲೇ ಅಲ್ಲ. ನಿಮ್ಮಲ್ಲಿ ಯಾಕೆ ಕೇಳ್ತೇನೆ? ಹಾ. ಸಾಗುವುದಂದ್ರೆ ಎಂತ, ಸಾಗಿ ಹೋಗುದಂದ್ರೆ ಎಂತ? ಕಾರಣ ಉಂಟು. ತಾಗುವುದು ಅಂದ್ರೆ ಹೀಗೆ ಎದುರೆದುರು ಬರ್ತಿರುವಾಗ ತಾಗಿಸಿಕೊಳ್ಳುವುದಂದ್ರೆ ಈಗ ಹಿಂದೆ ಬರುವಾಗ ಹೀಗೆ ನೋಡ ಇವರಿಬ್ರು ನನಗೆ ತಾಗ್ತಾರೆ. ಅಲ್ಲ, ನಿಂಗೆ ಅರ್ಥ ಆಯ್ತು? ಅಲ್ಲ, ನನಗೆ ಅರ್ಥ ಆಗ್ಲಿಲ್ಲ. ಅರ್ಥ ಆಗಿಲ್ಲ. ಇಲ್ಲಪ್ಪ. ಈಗ ತಾಗುವುದು ಅಂದ್ರೆ ಹೇಗೆ? ನಾನು ನೀನು ಮಾತನಾಡ. ಹೌದು, ಮಾತಾಡ್ತಾ ಇದ್ದೇವೆ. ಹೀಗೆ ಹೀಗೆ ವಿಜಯ, ತಾಗಿಸಿಕೊಳ್ಳುವುದು ಹೇಗೆ ಹೇಳ? ಈಗ ತಾಗಿಸಿಕೊಳ್ಳುವುದಂದ್ರೆ ನೋಡಿ ಪಾಪ, ನೀವು ಅದಕ್ಕೆಲ್ಲ ಶಿಫ್ಟ್ ಮಾಡ್ಕೊಳ್ಬಾರ್ದು. ಯಾರಾದ್ರೂ ಬೇಕಂತ ತಾಗ್ತಾರ ಅಲ್ವಾ? ಅಲ್ವಾ? ಹೀಗೆ ಎಲ್ಲ ನಡ್ಕೊಂಡು ಹೋಗುವಾಗ ಹೀಗೆ ತಾಗಿ ಹೋಗ್ತದೆ. ಆಗ್ತೀಯನಾ? ನೀ ಏನೇ ಹೇಳುದು? ದೃಷ್ಟಿ ಇಲ್ವಾ ಕೇಳಿದ್ರೆ ಬೆನ್ನಿಗೆ ಕಣ್ಣುಂಟ ಅಂತ ಕೇಳುದ? ಹೌದು, ಬೆನ್ನಿಗೆ ಕಣ್ಣುಂಟಾ? ಬೆನ್ನಿಗೆ ಕಣ್ಣು ಬೇಕಾದ್ರೆ ಬ್ರಹ್ಮನಿಗೆ ಒಂದು ಪತ್ರ ಬರೆ. ಪುರುಷತ್ತುಂಟಾ? ಯಾಕೆ? ಬ್ರಹ್ಮನಿಗೆ ಪತ್ರ ಬರೆಯಲ್ಲ, ಇಲ್ಲ ಚಿತ್ರ ಬಿಡಿಸಲ್ಲ, ಹೊಸದಿದ್ರನ್ನು ಕಳಿಸಿ ಸಂದೇಶ ಕಳಿಸು. ಅದು ವಿಲಾಸದಲ್ಲಿ ಉಂಟಾ? ವಿಳಾಸ ವಿಳಾಸದಲ್ಲಿ ಹೇಳಿದಲ್ಲ ಬ್ರಹ್ಮನಿಗೆ ಕಳಿಸು ಅಂತ. ಹಾಗಲ್ಲ, ಯಾರ ಭಕ್ತರು ಏನೋ ಕೇಳೋದಾಗುವುದು ನೀವು? ಅಲ್ಲ, ನನಗೂ ವಿಜಯನಿಗೆ ಒಂದು ಅಭ್ಯಾಸ ಉಂಟು. ನಾವು ಯಾವತ್ತು ಪರಸ್ಪರ ಮಾತನಾಡಿಕೊಂಡು ಬರುವಾಗ ಹೀಗೆ ಮಾತಾಡ್ತೀವಿ. ವಿಜಯ, ಏನು ತಂದೆ? ಏನು ತಂದೆ? ಏನು ತಿಂದೆ? ಯಾರಿಗೆ ಏನು ಕೊಟ್ಟೆ? ಯಾರಿಗೆ ಏನು ಕೊಟ್ಟೆ? ಇದು ನಮ್ಮ ಕ್ರಮ. ಅಂದ್ರೆ ನಾವು ಮುಖ ಮುಖ ನೋಡಿಕೊಂಡು ಮಾತನಾಡಿಕೊಂಡು ಬರುವಾಗ ನಮ್ಮ ಹಿಂದೆಲ್ಲಿ ಇದ್ದದ್ದು ನೀವು. ನಿಮ್ಮದ್ದು ಹಾ, ಇಲ್ಲಿಯವರೆಗೆ ಯಾವುದೇ ಕ್ರಮ ಇರ್ಲಿ, ಹಾ, ಯಾರಿಗೆ ಬೇಕಾದ್ರೂ ತಾಗ್ತಾ ಇರಿ. ಹಾ. ಆದ್ರೆ ಇನ್ನು ಹಾಗೆಲ್ಲ ತಾಗ್ಲಿಕ್ಕೆ ಹೋಗ್ಬೇಡಿ, ಆಯ್ತಾ? ಆಗಲಿ ಆಗಲಿ. ಆಯ್ತು ಒಂದೊಮ್ಮೆ ತಾಗಿದ್ದೆ ಹೌದು ಅಂತಾದ್ರೆ, ಆಯ್ತು ಹೆಚ್ಚು ಕಡಿಮೆ ಆದ್ರೆ ಆಯ್ತು ಒಂದಲ್ಲ ಎರಡಲ್ಲ, ಆಯ್ತು. 10ರಿಂದ 14 ದಿನ ಕೋಣೆಯೊಳಗೆ ಹಾಕಿರ್ತಾರೆ. ಆಯ್ತು. ನಿಮ್ಮ ಹೇಳಿ ಹೇಳಿ ಅವರೇ ತಾಗಿಸ್ಬೇಡ. ಆಯ್ತು ವಿಷಯ, ನಾವು ಗಲಾಟೆ ಮಾಡೋದು ಬೇಡ. ನಿಮ್ಮ ಮಾತಿಗೆ ನಾವು ಗೌರವ ಕೊಡ್ತೇವೆ. ಆಗ್ಲಿ. ಇನ್ನು ಮುಂದೆ ಯಾವ ಕಾರಣಕ್ಕೂ ನಾವಿಬ್ರು ನಿಮಗೆ ಹೀಗೆ ನೋಡಿ ಇವರಿಗೆ ಚಪ್ಪಲ ಹೆಚ್ಚಾದದ್ದು. ಇರಲಿ ಇರಲಿ ಇರಲಿ. ನೀವು ಈಗ ಹೊರಟದ್ದು ಎಲ್ಲಿಗೆ? ಇದೆಲ್ಲ ಏನು? ಇದಲ್ಲ, ನಾವು ಹೊರಟದ್ದು ಸಂತೆಗೆ. ಸಂತೆಗೆ? ಹೌದು, ಇವೆಲ್ಲ ನೀವು? ಸಂತೆ ಸರಕು. ಅಲ್ಲ ಸುಳ್ಳಲ್ಲ. ಓ, ಇದೆಲ್ಲ ಸಂತೆದ? ಇದೆಲ್ಲ ಸಂತೆದ? ಕೈ ಎಂತಾಯ್ತು? ಎಂತದು? ಇದೆಲ್ಲ ಸಂತೆದ ಕೇಳಿ. ಅದ ಕೇಳಿ, ಇದೆಲ್ಲ ಸಂತೆದ? ನಾವೆಲ್ಲ ಸಂತೆ ಸರಕು ಅಲ್ವಾ? ಇದೆಲ್ಲ ವ್ಯಾಪಾರದ? ಇದೆಲ್ಲ ವ್ಯಾಪಾರದ? ಇನ್ನು ಸಪ್ತ ಸ್ವರ ಬಿದ್ದು ಹೋಗ್ಲಿಕ್ಕೆ ಇತ್ತು. ಅವನು ಹೇಳುವುದನ್ನ ಸರಿ ಹೇಳಿದ್ದಾನೆ. ನೀವು ಅರ್ಥ ಮಾಡಿಕೊಂಡದ್ದು ತಪ್ಪಾಯಿತು. ಮತ್ತೆಂತದು?
ಯಥಾರ್ಥ ಏನು? ಯಥಾರ್ಥ ಏನೆಂದರೆ ನೀವು ಕೈಯಲ್ಲಿ ಅಷ್ಟೆಲ್ಲ ಹಿಡಿದುಕೊಂಡು ಹೊರಟಿದ್ದೀರಿ, ಅದನ್ನೆಲ್ಲ ತೋರಿಸಿಕೊಂಡು ಕೇಳಿದ್ದವನು ಇದೆಲ್ಲ ಸಂತೆ ಅಷ್ಟೇ ಅಲ್ಲ ಕೃಷ್ಣಯ್ಯ, ಈಗ ಇವರ ಪರಿಚಯ ಆಗಲಿಲ್ಲ, ಇವಳಿಬ್ಬರನ್ನ ನೋಡಿದ್ದೇನೆ, ನನಗೆ ಇವಳು ಯಾರು ಅಂತ ಗೊತ್ತಾಗಲಿಲ್ಲ. ಸುಳ್ಳಲ್ಲ, ನಿನ್ನ ಹೆಸರು ಅಂತ? ಪುಟ್ಟಗೌರಿ ಅಂತ ನೀನೇಯ? ನೀನು ಗೌರಿ ಅಲ್ಲ, ನಿನ್ನ ಪರಿಚಯ ಆಯ್ತು. ಅವಳಿಗಿಂತ ಮದುವೆ ವಿಜಯ, ಮದುವೆ ಆಗ್ಲಿಲ್ವಾ? ನೀನು ಹೇಳಿದ ಪುಟ್ಟಗಾರಿಯ ಗೌರಿ ಅವಳೇ. ಇವಳಲ್ಲ, ಅದು ಬೇರೆ ಗೌರಿ, ಇದು ಬೇರೆ ಗೌರಿ. ಇವಳ ಪರಿಚಯ ಉಂಟು. ಏನು? ಇವಳದ್ದು ಪರಿಚಯ ಉಂಟು, ಇವಳ ಅಕ್ಕ ಮತ್ತೆ ತಂಗಿದ್ದು ನಂಗೆ ಪರಿಚಯ ಉಂಟು. ಏನು? ಹೆಸರು ಗೊತ್ತುಂಟು ನನಗೆ. ಇವಳ ಹೆಸರು ಗೌರಿ, ಇವಳ ತಂಗಿಯ ಹೆಸರು ಶಂಕಿತ, ಇವಳ ಅಕ್ಕನ ಹೆಸರು ಶೋಕಿತ. ಸಂಗೀತ ಶೋಕಿತ, ಈಗ ಎಲ್ಲಿ ನೋಡಿದ್ರು ಇವರದ್ದೇ ಪ್ರಚಾರ. ವಿಜಯ, ಇರಲಿ ಬಿಡು. ಈಗ ನೀವು ಹೊರಟದ್ದು, ನಾವು ಸಂತೆಗೆ ಹೊರಟದ್ದು. ಇದನ್ನೆಲ್ಲ ಮಾರುವುದಕ್ಕೆ ಸಂತೆಗೆ ಹೊರಟದ್ದು. ಹಾಗಾದ್ರೆ ಕೊಟ್ಟು ಹೋಗೆನ್ನ ಸುಂಕವನು ಕೊಟ್ಟು ಹೋಗೆನ್ನ ಸುಂಕವನು, ಕೊಟ್ಟು ಹೋಗೆನ್ನ ಸುಂಕವನು, ಕಣ್ಣ ಬಿಟ್ಟರಂಜುವರಲ್ಲ ದಿಟ್ಟ ಹೆಂಗಳಿರ, ಕಣ್ಣ ಬಿಟ್ಟರಂಜುವರಲ್ಲ ದಿಟ್ಟ ಹೆಂಗಳಿರ, ದಿಟ್ಟ ಹೆಂಗಳಿರ. ಕುಂಭಿನಿಯೊಳಗೆ ನಂದ ಗೋಕುಲದಲ್ಲಿ, ಕುಂಭಿನಿಯೊಳಗೆ ನಂದ ಗೋಕುಲದಲ್ಲಿ, 9 ಕಡೆಯಲ್ಲಿ ಧಾನ್ಯ ಉಂಟು, 9 ಕಡೆಯಲ್ಲಿ ಧಾನ್ಯ ಉಂಟು, 9 ಕಡೆಯೊಳು 90 ಸರದಿಗೆ, 9 ಕಡೆಯೊಳು 90 ಸರದಿಗೆ, ಡೊಂಬಿಗೆ ಹೋಗುವ ಜಂಭರವಾಯ್ತೆ, ಡೊಂಬಿಗೆ ಹೋಗುವ ಜಂಭರವಾಯ್ತೆ. ಒಂಬತ್ತು ಕಡೆಯಳು 90 ಸರದಿಗೆ, ಡೊಂಬಿಗೆ ಹೋಗುವ ಜಂಭರವಾಯ್ತೆ. ಆ ಕೊಟ್ಟು ಹೋಗೆನ್ನ ಸುಂಕವನು, ಕಣ್ಣ ಬಿಟ್ಟ ನೆಚ್ಚುವರಲ್ಲ ದಿಟ್ಟ ಹೆಂಗಳಿರ, ಕೊಟ್ಟು ಹೋಗೆನ್ನ ಸುಂಕವನು. ಕೊಟ್ಟು ಹೋಗೆನ್ನ ಸುಂಕವನು, ಕಣ್ಣ ಬಿಟ್ಟ ನೆಚ್ಚುವರಲ್ಲ ದಿಟ್ಟ ಹೆಂಗಳಿರ.
ಸರಕನ್ನ ವ್ಯಾಪಾರ ಮಾಡುವುದಕ್ಕಾಗಿ. ಹೌದು. ಹಾಗಾದರೆ ನೀವೆಲ್ಲರೂ ಒಂದು ಕೆಲಸ ಮಾಡಬೇಕು. ಎಂತದ್ದು? ಇಲ್ಲಿವರೆಗೆ ಇದ್ದ ಕ್ರಮ ಯಾವುದಂತ ನನಗೆ ಗೊತ್ತಿಲ್ಲ. ನಾನು ಬಂದ ಮೇಲೆ ನನ್ನದೇ ಕ್ರಮ. ಏನು ಏನು ಏನು? ನಾವು ಬರೆದು ಹಾಕಿದ್ದೇವೆ, ಓದಿದ್ದೀರಾ? ಎಂತದ್ದು? ಸರಿಯಾಗಿ ಓದಿ. ಇದೆಂತದ್ದು? ಇದಕ್ಕೆ ಹಾಗೆ ಸ್ವರ. ನಾನು ಓದ್ತೇನಂತೆ. ಆಯ್ತಾಯ್ತು. ಇದು ಹಾ ಸು ಕಾ ದಾ ಕಾ ಟೇ. ಅದು ಅಷ್ಟು ರಾಗ ಎಳೆಯುವುದೇನ? ಬಹುಶಃ ಇವರು ಹಚ್ಚಿ ದೈತ್ ಪಾತ್ರೆ ಇರ್ಬೋದೇ? ಯಾಕೆ? ನೋಡಿದ್ದೇನೆ ಅದರಲ್ಲಿ ಬರ್ಸಿ ಹಾಕಿದ್ದಾರೆ. ಹಾ. ಸುಂಕದ ಕಟ್ಟೆ. ಹಾ. ಇದು ಯಾವಾಗ ಆದದ್ದು ಹೀಗೆ? ಇದು ಹಾಗೆ ಸುಮಾರು ಸಮಯ ಆಯಿತು. ಮೊದಲು ಹೇಗೆ ಇರಲಿಲ್ಲ. ಇತ್ತು, ಹಾ. ನೀವು ನೋಡ್ಲಿಲ್ಲ ಇರ್ಬೇಕು. ಓಹೋ, ಇದು ಮೊದಲು ಇದ್ದದ್ದು ಹಾಗಲ್ಲ. ಮತ್ತೆ? ಅಂಕದ ಕಟ್ಟೆ ಎನ್ನುವ ಹಾಗೆ ಇದ್ದದ್ದು. ಇರಬಹುದೇನೋ. ಇದಕ್ಕೆಲ್ಲ ಬಣ್ಣ ಬರೆದದ್ದು ಯಾರು? ನಾವೇ. ಬರೆದದ್ದು ಅವನು ಎಂಥ ಅಕ್ಷರ ಮಹಾರಾಯ. ಇಷ್ಟು ದಿವಸದ ಮುಂಚೆ ಒಂದು ಲೆಕ್ಕ, ಇವತ್ತಿಂದ ಒಂದು ಲೆಕ್ಕ. ಯಾಕೆ? ಅಂಕದ ಕಟ್ಟ ಈಗ ಸುಂಕದ ಕಟ್ಟ ಆಗಿ ಬಿಟ್ಟಿದೆ. ಅಲ್ಲ, ಅವನ ಆ ಅಕ್ಷರ ನಿನಗೆ ಓದಲಿಕ್ಕೆ ಆದದ್ದು. ಓದ್ಲಿಕ್ಕೆ ಆಗ್ಲಿಲ್ಲ. ಹೌದು. ಹಾ. ಹಾ, ಅದಕ್ಕಾಗಿ ಹಾ. ಇದು ಸುಂಕದ ಕಟ್ಟೆ ಎನ್ನುವಾಗ ನಿಮ್ಮದ ಹಾ. ಮಾಡಿದ್ದು ನೀವು ಮಾಡಿದ್ದ? ನಾವೇ ಮಾಡಿದ್ದು. ಓಹೋ. ಆದ್ದರಿಂದ ಅದಕ್ಕಾಗಿ ಸುಂಕವನ್ನ ಕೊಟ್ಟು ಹೋಗಬೇಕು. ಹಾ. ನಿಮ್ಮಲ್ಲಿರುವ ಸರಕುಗಳು ಯಾವುದು? ಓಹೋ, ನಿಮಗೆ ಸುಂಕ ಕೊಡ್ಬೇಕಾ? ಹೌದು. ಏನ ಸುಂಕ ಕೊಡ್ಬೇಕೆಂದು ಹೆದರಿಸಿದ್ರೆ ಸುಂಕ ಕಟ್ತಾರೆ ಎನ್ನುವಾಗ ಮಾಡಿದೀಯಾ? ಹಾ. ನಿನ್ನೆಲ್ಲ ಕೇಳಿದ್ದೇನೆ. ನಮ್ಮಲ್ಲಿ ಒಂದು ರೀತಿಯ ಸರಕುಂಟು. ಹಾ. ಅವಳಲ್ಲಿ ನೋಡು. ಹಾ. ಯಾವುದು ಸರುಂಟು? ಮೊಸರು. ಹಾ. ನಿನ್ನಲ್ಲಿ? ನನ್ನಲ್ಲಿ ಉಂಟು. ಯಾವುದು? ಬೆಣ್ಣೆ. ನಿನ್ನಲ್ಲಿ? ನನ್ನಲ್ಲಿ ತುಪ್ಪ ಉಂಟು. ಇದು ಎರಡು ಬೆಣ್ಣೆ ಮುದ್ದೆ ನಿಂದೆಯಾ? ಇದರಲ್ಲಿ ಇರುವುದೆಲ್ಲ ಬೆಣ್ಣೆ ಮುದ್ದೆ ನನ್ನದ್ದೇ. ಹೌದೌದು, ನನ್ನಲ್ಲಿ ಉಂಟು ಬೆಣ್ಣೆ. ಬೆಣ್ಣೆ? ಹಾ. ಹಾಗಾದರೆ ಏನು? ಬೆಣ್ಣೆಯ ಮಣಗೊಂದು ತಾರ ಬೆಣ್ಣೆಯ ಮಣಗೊಂದು ತಾರ ಬೆಣ್ಣೆಯ ಮಣಗೊಂದು ತಾರ ಬೆಣ್ಣೆಯ ಮಣಗೊಂದು ತಾರ ಮೂರು ಹೊನ್ನು ಮೋಸರ ಬಾರಬಹುದು ನೀವಿದರ ಮೂರು ಹೊನ್ನು ಮೋಸರ ಬಾರಬಹುದು ನೀವಿದರ ಮನ್ನಿಸದಿರೆ ನಿಮ್ಮವರ ಮನ್ನಿಸದಿರೆ ನಿಮ್ಮೆಲ್ಲವರ ಮನೆಯನ್ನೋಳ ಬೊಕ್ಕು ಸಳಗೊಂಬೆ ಪಾತೋಸರ ಮನೆಯನ್ನೋಳ ಬೊಕ್ಕು ಸಳಗೊಂಬೆ ಪಾಲ್ಮೊಸರ ಸಳಗೊಂಬೆ ಪಾಲ್ಮೊಸರ ಮನ್ನಿಸದಿರೆ ನಿಮ್ಮೆಲ್ಲವರ ಮನ್ನಿಸದಿರೆ ನಿಮ್ಮೆಲ್ಲವರ ಮನೆಯನ್ನೋಳ ಬೊಕ್ಕೋ ಸೆಳಗೊಂಬೆ ಪಾಲ್ಮೊಸರ ಮನೆಯನ್ನೋಳ ಬೊಕ್ಕೋ ಸೆಳೆಗೊಂಬೆ ಪಾಲ್ಮೊಸರ ಪಾಲ್ಮೊಸರ ಬೆಣ್ಣೆಯ ಮಣಗೊಂದು ತಾರ ಮೂರು ಹೊನ್ನು ಮೋಸರ ಬಾರ
ನಮ್ಮಲ್ಲಿ ಇಲ್ಲ. ಹಾ? ಬೇರೆ ಬೇರೆ ರೀತಿಯ ಉತ್ಪನ್ನ ಉಂಟು. ಹಾ. ಯಾವುದಕ್ಕೆ ಎಷ್ಟು? ಈಗ ನಿಮ್ಮ ಪ್ರಶ್ನೆ ಹಾ. ಅಲ್ಲ ಈಗ ಇವಳದ್ದು ಬೆಣ್ಣೆ ಆಯ್ತಲ್ಲ, ಹಾ. ಇವಳನ್ನ ಮಾತಾಡ್ಸೇ ಇಲ್ಲ. ಮಾತಾಡ್ಸೇ ಇಲ್ಲ ನಿಂದು ಯಾವುದು? ಅದು ತುಪ್ಪ. ನಿಂದು ತುಪ್ಪವಾ? ತುಪ್ಪ ಮತ್ತೆ ಮತ್ತೆ ಎಂತ ಉಂಟು ಅದ್ರಲ್ಲಿ? ತುಪ್ಪ ಉಂಟು, ಸೈಡಲ್ಲಿ ಬೆಣ್ಣೆ ಉಂಟಲ್ಲ. ತುಪ್ಪ ಮತ್ತೆ ಸರಿಯಾದ ಬೆಣ್ಣೆ ಉಂಟಾ? ಸರಿ ಸರಿ ಆಗ್ಬೋದು. ಮತ್ತೆ ಆ ಕಡೆಯಲ್ಲಿ ಹಾಲು ಉಂಟಲ್ಲ, ಹೌದು. ಹಾಲು ಸ್ವಂತದ್ದ? ಏನ? ಯಾವ್ದದ್ದು? ಅದೇ ಕೇಳಿದೆ, ಸ್ವಂತದಂತ ಕೇಳಿದ್ರೆ ಹಾಗಲ್ಲ. ನಿಮ್ಮ ಮನೆಯ ಹಾಲ ಅಥವಾ ಬೇರೆಯವರ ಮನೆಯ ಹಾಲ ಅಂತ ಕೇಳಿದ್ರು. ನಮ್ಮ ಮನೆಯ ನಿಮ್ಮ ಮನೆಯ ಹಾಲ? ಮತ್ತೆ ಹಾ. ನಾವು ಹಾಲಿಗೆ ನೀರನ್ನ ಹಾಕುವುದೇ ಇಲ್ಲ. ನಿನಗೆ ಹಾಲನ್ನು ಹಾಕುವುದಾ? ಅಲ್ಲ ನಿಮ್ಮನ್ನು ನೋಡಿದ್ರೆ ಗೊತ್ತಾಯ್ತು ನಿಮ್ಗೆ ಯಾವ್ದಕ್ಕೂ ನೀರ್ ಹಾಕಿ ತಕೊಳ್ಳುವ ಅಭ್ಯಾಸವೇ ಇಲ್ಲ ಅಂತ. ಅಂದ್ರೆ ಹಾಗಲ್ಲ, ಹಾಲಿಗೆ ನೀರ್ ಹಾಕಿ ತಕೊಳ್ಳುವ ಅಭ್ಯಾಸ ಇಲ್ಲ ಅಂತ ಹೇಳಿದ್ರು. ಹಾಗಲ್ಲ? ಹಾ? ಯಾವ್ದು ಹಾಳು ಮಾಡಬೇಡ, ಎಲ್ಲವನ್ನು ತಿನ್ನು. ಅವನು ಕೆಮ್ಮಿಸ್ತಾ ಇದ್ದಾಳೆ, ನೀವು ಸ್ವಲ್ಪ ಈಚೆ ಬಾ. ಹಾಗಿದ್ರೆ ನನ್ನ ಬಳಿಯಲ್ಲಿ ಇರುವುದು ಬೆಣ್ಣೆ. ಹಾ. ಹೌದು. ಈಗ ನಿಮ್ಮ ಪ್ರಶ್ನೆ, ಹಾ. ನಿಮ್ಮಲ್ಲಿ ಇರುವುದು ಬೇರೆ ಬೇರೆ ಸರಕು, ಹಾಗೆ ಸುಂಕ ಹೇಗೆ ವಿಧಿಸುತ್ತೀರಿ ಎಲ್ಲದಕ್ಕೂ ಎಂಬುದಾಗಿ ಒಂದೇ ಅಲ್ವಾ? ರೀತಿಯ. ಇರಲಿ ಬಿಡು, ಎಲ್ಲದಕ್ಕೆ ಒಂದೇ ರೀತಿ ಅಲ್ಲ. ಮತ್ತೆ? ನಿನ್ನದ್ದು ಏನು? ನನ್ನದು ಬೆಣ್ಣೆ. ನಿನ್ನದ್ದು ಬೆಣ್ಣೆ. ವಿಜಯ, ಇವಳ ಬೆಣ್ಣೆಗೆ ಹಾ. ಒಂದು ತಾರ ಸಾಕೇನಾ? ಇವಳ ಬೆಣ್ಣೆಗೆ ಒಂದು ತಾರ ಸಾಕಾಗ್ತದೆ. ಆ ತಾರ ಈ ತಾರ ರೂಪತಾರ. ಹೇ, ಹಾಗಲ್ಲ. ಹಾ. ಒಂದು ತಾರ. ಹಾ. ಮತ್ತೆ ಹಾ. ಅವಳದ್ದು ಮೊಸರು. ಅವಳ ಮೊಸರಿಗೆ ಹಾ. 3 ಹೊನ್ನು. ಎಷ್ಟು? 3 ಹೊನ್ನು. ಮೂರು. ವಿಜಯ, ಅವಳ ಸರಕಿಗೆ ಎಷ್ಟಂತ ನೀನೇ ನಿರ್ಧಾರ ಬೇಡ, ಅವಳ ಹತ್ರ ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋದು ಬೇಡ. ಹೆಚ್ಚು ಮಾತಾಡಿದ್ರೆ ಅವಳು ಏನೇನು ಹೇಳಿದ್ರು ಹೇಳ್ಬೋದು. ಹಾಗೆಲ್ಲ ಆ ಕಡೆಯಲ್ಲಿ ಇನ್ನೊಬ್ಳು ಗೆಳತಿ ಇದ್ದಾಳೆ. ಅವಳಲ್ಲಿ ಉಂಟು ಹಾ. ನೀರ್ ಮಜ್ಜಿಗೆ. ನೀರ್ ಮಜ್ಜಿಗೆ ಉಂಟಾ? ನೀರ್ ಮಜ್ಜಿಗೆಗೆ ಎಷ್ಟು ಕೊಡುವ? ಅವಳ ಮಜ್ಜಿಗೆಗೆ ಹಾ. ಒಂದು 3 ಕಾಸು. ಯಾರ ಮೂರು ಕಾಸು? ನಿಮ್ಮ ಮಜ್ಜಿಗೆಗೆ 3 ಕಾಸು. ನಮ್ಮ ಮಜ್ಜಿಗೆ 3 ಕಾಸ. ನಿಮ್ಮ ಮಜ್ಜಿಗೆ 3 ಕಾಸು. ನೀರು ಮಜ್ಜಿಗೆಗೆ ಅದೇ ನೀರ್ ಮಜ್ಜಿಗೆಗೆ 3 ಕಾಸು. ಓಹೋ. ಹಾ. ಹಾ. ಈ ರೀತಿಯಾಗಿ ನಮ್ಮಲ್ಲಿರುವ ಉತ್ಪನ್ನಕ್ಕೆ ಸುಂಕ ಕಟ್ಟಬೇಕೆಂದು ಹೇಳುವುದಾ? ಹೌದು. ಈ ರೀತಿ ಮಾತಾಡ್ತಾ ಇದ್ದೀಯಲ್ಲ, ಹಾ. ನಿನ್ನನ್ನ ನೋಡುವಾಗ ಏನು? ನೀನು ಯಾರಂತ ಗೊತ್ತಾಗಲಿಲ್ಲ. ಯಾರು? ನಂದಗೋಪನ ಸುಕುಮಾರ, ನಂದಗೋಪನ ಸುಕುಮಾರ, ನಂದಗೋಪನ ಸುಕುಮಾರ, ಸುಕುಮಾರ ಸುಕುಮಾರ. ಸಣ್ಣ ಕಂದ ನಿನಗಿದ್ಯಾ ಇನಿತು ವಿಚಾರ, ಸಣ್ಣ ಕಂದ ನಿನಗ್ಯಾಕೆ ಇನಿತು ವಿಚಾರ, ನಿನಗ್ಯಾಕೆ ಇನಿತು ವಿಚಾರ, ನಿನಗ್ಯಾಕೆ ಇನಿತು ವಿಚಾರ. ಮುಂದೆಮ್ಮ ತಡೆದರಿದರ, ಮುಂದೆಮ್ಮ ತಡೆದರೆ ಇದರ, ಮುಂದೆಮ್ಮ ತಡೆದರೆ ಇದರ. ನಿನ್ನ ತಂದೆ ತಾಯಿ ಬಳಿಗೈದು ಬೇಡ್ವೆವು ದೂರ, ನಿನ್ನ ತಂದೆ ತಾಯಿ ಬಳಿಗೈದು ಬೇಡ್ವೆವು ದೂರ, ಬೇಡ್ವೆವು ದೂರ.
ನಿನಗೆ ನಾನು ಯಾರಂತ ಗೊತ್ತಾಯ್ತಾ? ಗೊತ್ತಾಗ್ಲಿಲ್ವಾ? ಗೊತ್ತಾಗ್ಲಿಲ್ಲ. ಅದ್ ಕೇಳುದು. ಗೊತ್ತಿದ್ರೆ ಗೊತ್ತಿಲ್ಲ ಅಂತ ಹೇಳಿ, ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳಿ, ಗೊತ್ತಿದ್ದು ಗೊತ್ತಿಲ್ಲ ಅಂತ ಹೇಳಿದ್ರೆ ಗೊತ್ತಿರೋದು ಗೊತ್ತಾಗಲ್ಲ, ಗೊತ್ತಾಗಿಲ್ಲ, ಗೊತ್ತಾದ್ರೆ ನೀನು ಹೇಳು, ಗೊತ್ತಾದ್ರೆ ನಾನು ಹೇಳ್ತೇನೆ, ನಿಮಗೂ ಗೊತ್ತಾಗ್ತದೆ, ನನಗೂ ಗೊತ್ತಾಗ್ತದೆ, ಯಾರಿಗೂ ಗೊತ್ತಾಗ್ತದೆ, ಗೊತ್ತಾದ ಕೇಳಿದ್ರೆ ಗೊತ್ತಿರೋದು ಗೊತ್ತಾಗಲ್ಲ, ಗೊತ್ತಾದ್ಮೇಲೆ ಗೊತ್ತಿರೋ ಗೊತ್ತಿರೋ ಗೊತ್ತಿದ್ದು ಕೇಳಿದ್ರೆ ಗೊತ್ತಿರೋರಿಗೆ ಗೊತ್ತಿರೋದು ಗೊತ್ತಿದ್ದಾಗ್ತದೆ, ಗೊತ್ತಾದಾಗ ಗೊತ್ತಾಡ್ಕೊಂಡು ಗೊತ್ತಿರೋದನ್ನ ಗೊತ್ತಿಲ್ಲದೆ ಕೇಳಿದ್ರೆ ಗೊತ್ತಿರೋರಿಗೆ ಗೊತ್ತಿಲ್ಲದಾಗ ಹೋಗ್ತದೆ, ಗೊತ್ತಾದ್ರೆ ನೀನು ಹೇಳು, ಗೊತ್ತಾದ್ರೆ ನಾನು ಹೇಳ್ತೇನೆ, ನಿಮಗೂ ಗೊತ್ತಾಗ್ತದೆ, ನಮಗೂ ಗೊತ್ತಾಗ್ತದೆ, ಇವ್ರಿಗೆ ಗೊತ್ತದೆ, ಅವ್ರಿಗೆ ಗೊತ್ತದೆ, ಯಾರಿಗೂ ಗೊತ್ತಿದೆ, ಗೊತ್ತಿದ್ದ ಕೇಳಿದ್ರೆ ಎಂತೂ ಗೊತ್ತಾಗಲ್ಲ, ಗೊತ್ತಿಲ್ಲ ಅಂತ ಗೊತ್ತಾಗಲ್ಲ. ಈಗ ನಾನು ಹೇಳ್ಬೋದಾಯ್ತಾ? ನಂಗೆ ಗೊತ್ತಾಯ್ತು. ಇವನಿಗೆ ಯಾವ್ದೋ ದೊಡ್ಡ ಮಾರಕ ರೋಗ ಬಂದಿದೆ. ಅಲ್ಲಲ್ಲ, ನೀನು ಹೇಳಿದ್ವು ನಮಗೆ ಗೊತ್ತಾಗದಿದ್ರು ಚಿಂತೆ ಇಲ್ಲ, ನಿನಗೆ ಗೊತ್ತಾಗದಿದ್ರು ಚಿಂತೆ ಇಲ್ಲ, ನೋಡುವವರಿಗೊಂದು ಗೊತ್ತಾದ್ರೆ ಸಾಕು. ಕೆಲವೊಮ್ಮೆ ನಾನು ಎಂತ ಮಾತಾಡ್ತೇನೆ ದೇವರೇ ನನಗೆ ಗೊತ್ತಾಗುದಿಲ್ಲ. ಆದ್ರೆ ಒಂದು ವಿಚಾರ, ನೀವು ಬೇಕಾದ್ರೆ ನಂಗೆ ನಾಲ್ಕು ಸಾರಿ ತಿಳ್ಕೊಂಡು ಹೋಗ್ತೆ, ಆದ್ರೆ ಮಾರಕ ರೋಗದ ಸುದ್ದಿ ಅಂತ ತೆಗಿಬೇಡಿ, ಈಗ ಅದದ್ದೇ ಸಾಕು. ಹಾಗೆ ಗೆಳತಿ, ಇವನು ಯಾರು ಎನ್ನುವಾಗ ನೋಡುವಾಗ, ಓ ಇವ ಯಶೋದಮ್ಮನ ಕಂದ ಈ ರಂಗ, ಈತ ಯಶೋದಮ್ಮನ ಕಂದ ಈ ರಂಗ, ಈ ರಂಗನ ಜೊತೆಲಿ ಅದೊಂದು ಮಂಗ. ನಾನು ಹೋಗಂಚೆ ನೋಡಿದ್ರೆ ನನ್ನ ಮಂಗ ಮಾಡಿ ಬಿಟ್ಟದ. ಮತ್ತೆ ಮಾತಾಡ ಮಂಗವ ನೀನು? ಯಾರು ಹೇಳಿದ್ದು ಮಂಗ ಅಂತ? ನನ್ನನ್ನು ಯಾವ ಕಾರಣಕ್ಕೂ ನಿಮ್ಗೆ ಮಂಗ ಮಾಡ್ಲಿಕ್ಕೆ ಆಗುದಿಲ್ಲ. ಮಂಗ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಅದೇ ಇದ್ದು ಹೇಳುತ್ತಿರುವಂತ ಹೆಣ್ಣು ಮಂಗುವೇ ನಿನಗೊಂದು ಫಲ. ಮಾತಾಡ್ತಾನೆ ಉದಿಸಿಬಿಟ್ಟೇನು, ಜಾಗ್ರತೆ. ಹೌದಾ? ಮತ್ತೆಂತದ್ದು ಈ ರೀತಿಯಾಗಿ ನಾನು ನೋಡಿದ್ದೆ ಅಲ್ಲ ಮೇರೈತಿ, ನೀನು ಕಾಲಿಗೆ ಹಾಕಿಕೊಂಡು ಬಂದಿರುವ ನಿನ್ನ ಕಾಲಿನಲ್ಲಿರುವ ಪಾದರಕ್ಷೆ ಎಷ್ಟು ಸುಂದರ. ತೆಗೆದುಕೊಳ್ಳದ ಕೈಗೆ ಪಾದರಕ್ಷೆ ಸುಂದರ ಅಂದ್ರೆ ತೆಗೆದು ತೋರಿಸ್ಲಾಗ ಹೇಳ್ತಾಳೆ. ಕೃಷ್ಣಯ್ಯ ಸ್ವಲ್ಪ ತಡಿ, ತೆಗೆದು ತೋರಿಸ್ತೇನೆ. ನೀವು ಹುಟ್ಟಿರುವ ಸೀರೆ ಇನ್ನೂ ಸುಂದರ ಉಂಟು, ಈಗ ತೆಗೆದು ತೋರಿಸ್ಲಾಕ ಹೇಳು. ಬಹಳ ಜೋರಿದ್ದಾರೆ, ಬಿಡ್ಲಿಕ್ಕೆ ಆಗ್ತದೆ. ಬರ, ಈ ರೀತಿಯಾಗಿ ಹೇಳ್ತಾ ಇದೆಯಲ್ಲ, ನಿನ್ನ ತಂದೆ ತಾಯಿಗೆ ಹೋಗಿ ಹಾಕಬೇಕಲ್ಲ. ಹೆಣ್ಣು ಮಕ್ಕಳಲ್ಲಿ ಮಾತಾಡುವಾಗ 7 ಹೆಜ್ಜೆ ಅಂತರ ಇರಬೇಕು. ದೂರ ದೂರ ದೂರ. ಈಗ 7 ಹೆಜ್ಜೆ ಸಾಕಾಗಲಿಕ್ಕಿಲ್ಲ, ಯಾಕೆ? 6 ಅಡಿ ಆದ್ರೂ ಬೇಕಾಗ್ತದೆ. ಅವಳು ಹೇಳುದು ಸತ್ಯ ಕೃಷ್ಣ. ದೂರ ದೂರ. ಈ ಹೆಣ್ಮಕ್ಳ ಹತ್ರ ಮಾತಾಡುವಾಗ ನಾವು ಸ್ವಲ್ಪ ಒಂದು ಗೌರವ ದೂರ. ದೂರ ಯಾರಿಗೆ? ಬರುವಾಗಲೇ ದೂರವ ಅಥವಾ ಇಲ್ಲಿಗೆ ಬಂದ ಮೇಲೆ ದೂರವ? ಹಾಗಲ್ವಾ, ಮಾತನಾಡುವಾಗ ಅಂತರವಿರಲಿ, ನಡುವೆ ಅಂತರವಿರಲಿ. ಹಾಗೆ ಹೇಳಿದ್ದು. ಕೆಮ್ಮುವಾಗ ತೀನುವಾಗ ಕರವಸ್ತ್ರ ಬಳಸಿ ಜನಹಿತಕ್ಕಾಗಿ ಜಾರಿ. ನಡುವೆ ಅಂತರವಿರಲಿ ಯಾಕೆ ಹೇಳಿದ್ದು? ಕಾರಣ ಉಂಟು. ಅಂದ್ರೆ ನಾವು ಆದಷ್ಟು ಸ್ವಚ್ಛತೆಯನ್ನು ಕಾಪಾಡಬೇಕು ಎನ್ನುವ ದೃಷ್ಟಿಯಿಂದ ಹೇಳಿದ್ದು ಬಿಟ್ಟರೆ ಬೇರೆ ಯಾವುದೋ ಉದ್ದೇಶದಿಂದ ಹೇಳಿದ್ದಲ್ಲ, ವಿಮರ್ಶೆಗಲ್ಲ. ಎಲ್ಲದು ಒಳ್ಳೆದಕ್ಕೆ ಹೇಳುದು, ಒಳ್ಳೆದಕ್ಕೆ ಹೇಳಿದ್ರೆ ಒಳ್ಳೆ ರೀತಿಯಲ್ಲಿ ಹೇಳಿಯೇ ಬರ್ಕೊಂಡು ನೀವು ಮಾಡುವುದನ್ನು ನೋಡಿದ್ರೆ ಅನುಕರಣೆ ಹೊರತು ಸ್ವಂತತೆ ಅಂತದ್ದು ಇಲ್ಲ. ಎಂತಾದ್ರೂ ಆಗ್ಬೇಕಲ್ಲ. ಈ ರೀತಿಯಾಗಿ ತಡೆಗಟ್ತಾ ಇದ್ದೀರಲ್ಲ, ನೀವು ಮಾಡುವಂತ ಈ ಪುಂಡಾಟಿಕೆಯನ್ನ ನಿನ್ನ ತಂದೆ ತಾಯಿಯಲ್ಲಿ 1ಕ್ಕೆ 9 ಮಾಡಿ, 9ಕ್ಕೆ 90 ಮಾಡಿ. ನೋಡಿ, 90 ನಾವು ಸುಮ್ಮನೆ ಸುಂಕ ಕೇಳ್ತಾ ಇದ್ದೇವಾ? ಕಾರಣ ಇದ್ದು ಕೇಳ್ತೇವೆ. ಜನರಿಗೆ ಒಳ್ಳೇದ್ ಮಾಡ್ಬೇಕಂತಲೇ ನಿಮ್ಮಿಂದ ಸುಂಕವನ್ನ ಪಡೆದು ನಾವು ಕೆಲಸ ಮಾಡ್ತಿದ್ದೇವೆ. ಅದು ಗೊತ್ತುಂಟಾ? ಅದೇ ಇದೆಲ್ಲ ವಿಚಾರವನ್ನ ಹೌದು, ಹೇಳಿದ್ರೆ ಸಾಕಾಗುದಿಲ್ಲ. ಜನರಿಗೆ ಒಳ್ಳೆಯ ಏನ್ ಮಾಡಿದ್ದೀರಿ ಉದಾಹರಣೆ ಕೊಡು. ನೋಡಿ ಈಗ ಕೃಷ್ಣಯ್ಯ, ನಿಮ್ಮಲ್ಲಿ ಸುಖವನ್ನ ತಗೊಂಡು ನಾವೊಂದು ಸಂಕ ಕಟ್ಟು. ಸಂಕ ಕಟ್ಟು ಸಂಕವ ಹೌದೇ? ಆಚೆ ಮನೆ ಸಂಕ ಆಗ್ಲೇ ಮುರಿದು ಹೋಯ್ತಂತೆ. ಆಚೆ ಮನೆ ಸಂಕ ಮುರಿದು ಆಯ್ತಾ? ಹಾಗಾದ್ರೆ ನಾವಿಬ್ರು ಸೇರಿ ಈಚೆ ಮನೆ ಬಂದು ಹೊಸ್ತು ಕಟ್ಟು. ನಿನಗೆ ಕೊಡದೆ ಕೊಲ್ತೇನೆ ಎಂತಂದ ಅದು ಆಗುವುದಾಗಿ ಸಂಕ ಕಟ್ಟಿದ್ರಿ. ಹೌದು, 10,000 ತೆರಿಗೆ ಉಳಿದ್ರೆ, ಸಂಕ ಕಟ್ಟಿಯೂ ತೆರಿಗೆ ಉಳಿದ್ರೆ, ಆ ಸಂಕದ ಪಕ್ಕದಲ್ಲಿ ನಾವು ನಿಮ್ಮಂತ ಹೆಣ್ಣು ಮಕ್ಕಳಿಗೋಸ್ಕರ ಒಂದು ಯುವತಿ ಮಂಡಲವನ್ನ ಕಟ್ಟಿಸ್ತೇವೆ. ಇದು ಯೋಚನೆ ಒಳ್ಳೆದುಂಟೆ. ಇನ್ನೂ ಸ್ವಲ್ಪ ಸುಂಕ ಉಳಿದ್ರೆ, ಇನ್ನೂ ಸ್ವಲ್ಪ ಸುಂಕ ಉಳಿದ್ರೆ ಗಂಡು ಮಕ್ಕಳಿಗೆ ಬೇಸರ ಮಾಡಬಾರದು. ಆ ಯುವತಿ ಮಂಡಲದ ಪಕ್ಕದಲ್ಲೇ ಒಂದು ಯುವಕ ಮಂಡಲವನ್ನ ಕಟ್ಟಿಸ್ತೇವೆ. ನಮ್ಮದು ಯುವಕ ಮಂಡಲ. ಅದರಲ್ಲೂ ಸ್ವಲ್ಪ ಉಳಿದ್ರೆ, ಮತ್ತೂ ಸ್ವಲ್ಪ ಸುಂಕ ಉಳಿದ್ರೆ ಈ ಯುವತಿ ಮಂಡಲಕ್ಕೂ ಯುವಕ ಮಂಡಲಕ್ಕೂ ಮಧ್ಯದಲ್ಲಿ ಒಂದು ಶಿಶು ಸಂಹಾರ ಕೇಂದ್ರವನ್ನ ಸ್ಥಾಪಿಸ್ತೇವೆ. ಎಂತದ ಹೇಳು ನೀನು? ಅದು ಬೇಕಾಗ್ತದಲ್ಲ. ಶಿಶು ಸಂಹಾರ ಕೇಂದ್ರವ ಅಂದ್ರೆ ಮಕ್ಕಳನ್ನ ಕೊಲ್ಲುವುದಾ? ಹಾಗಲ್ಲ, ಶಿಶುವನ್ನ ಪಾಲನೆ ಮಾಡುವಂತಹ ಕೇಂದ್ರ, ಶಿಶು ಸಂರಕ್ಷಣಾ ಕೇಂದ್ರ. ಶಿಶು ಸಂರಕ್ಷಣಾ ಕೇಂದ್ರ. ಯಾವುದು? ಸೀಸು ಸಂರಕ್ಷಣಾ ಕೇಂದ್ರ. ಎಲೆ ಬೇಡುವ ಶಿಶು ಶಿಶು ನಿಮ್ಮಲ್ಲೇ ಕೇಳುವುದು ಅಲ್ಲ, ನಿಮ್ಮಲ್ಲೇ ಕೇಳುವುದು ಅಲ್ಲ. ಹಾಗಲ್ಲ, ಅದೇನು ಮಧ್ಯದಲ್ಲೇ ಶಿಶು ಸಂರಕ್ಷಣಾ ಕೇಂದ್ರ? ಅದು ಮಧ್ಯದಲ್ಲಿ ಆಗ್ಬೇಕಲ್ಲ. ಅಂದ್ರೆ ಯುವತಿಯರಿಗೂ ಬೇಸರ ಆಗಬಾರ್ದಂತ ಯುವತಿ ಮಂಡಲ ಕಟ್ಟಿಸಿದೆವು, ಯುವಕರಿಗೂ ಬೇಸರ ಆಗಬಾರ್ದಂತ ಯುವಕ ಮಂಡಲ ಕಟ್ಟಿಸಿದೆವು, ಮತ್ತೆ ಈ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಬೇಸರ ಆಗಬಾರ್ದಂತ ಶಿಶು ಸಂರಕ್ಷಣಾ ಕೇಂದ್ರವನ್ನ ಕಟ್ಟಿಸಿದೆವು. ಓಹೋ, ಆ ಕಡೆಯಲ್ಲಿ ಯುವತಿ ಮಂಡಲ, ಈ ಕಡೆಯಲ್ಲಿ ಯುವಕ ಮಂಡಲ. ಇವರಿಬ್ಬರು ಸೇರಿದ್ರೆ ಮುಂದೆ ಅವ ಹೇಳಿದ್ದು ಸರಿ ಇತ್ತು, ನೀನು ಅರ್ಥ ಮಾಡಿಕೊಂಡದ್ದು ತಪ್ಪು. ಆಮೇಲೆ ಮಧ್ಯದಲ್ಲಿ
ಶಿಶು ಕೂಗುವುದು. ಅವ ಈಗ ಯಾಕೆ ಹಾಗೆ ಹೇಳಿದ? ಯಾಕೆ? ಒಂದು ಮನೆಯಲ್ಲಿ ಒಬ್ಬ ಪುರುಷ ಮತ್ತೋರ್ವಳು ಯುವಕಿ, ಅವರಿಗೆ ಒಂದು ಮಗು, ಗಂಡ ಹೆಂಡತಿಗೆ ಒಂದು ಮಗು. ಹಾ, ಈಗ ಆ ಯುವಕ ಮಂಡಲಕ್ಕೆ ಬರುತ್ತಾನೆ, ಯುವತಿ ಮಂಡಲಕ್ಕೆ ಹೋಗುತ್ತಾಳೆ. ಮಗುವನ್ನು ಏನು ಮಾಡುವುದು? ಆ ಆ ಕಾರಣಕ್ಕೆ ನಡುವಲ್ಲಿ ಒಂದು ಶಿಶುಗಾಗಿ ಕೇಂದ್ರ. ಇದು ಎಷ್ಟು ವಾರ್ಷಿಕದ ಯೋಜನೆ? ಇದು ಪಂಚವಾರ್ಷಿಕ ಯೋಜನೆ. ಬರ್ತಾರೆ ಅದರಲ್ಲಿ ನೋಡುವ. ಹಾಗೆ ಈ ರೀತಿಯಾಗಿ ನಮ್ಮನ್ನ ತಡೆಗಟ್ಟಿ ಅವಮಾನ ಮಾಡ್ತಾ ಇದ್ದೀರಾ. ಹೋದ್ರೆ ಒಳಿತಾಯ್ತು, ಇಲ್ಲ ತಂದೆ ತಾಯಿಯಲ್ಲಿ ಹೋಗಿ ಪೆಟ್ಟು ಈಗ ಯಾರಲ್ಲಿ ಹೇಳ್ತೀರಿ? ತಂದೆ ತಾಯಿಯಲ್ಲಿ ಹೋಗಿ ಹೇಳ್ತೇವೆ. ಅಮ್ಮನಲ್ಲಿ ಹೇಳಿದ್ರೆ ಪೆಟ್ಟು ಕೊಡ್ತಾ ಅಮ್ಮ ಗುಮ್ಮ, ಅಪ್ಪ 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 ಬ್ಯಪ್ಪ, ನೀನು ನಾನು ಒಳ್ಳೆವು. ಎಲ್ಲ ವಿಚಾರವನ್ನು ಹೋಗಿ ಹೇಳ್ತೇನೆ, ಹೋಗ್ತೀನಿ. ಹೇಳಿದ್ರೆ ಹೆದರುವವರಲ್ಲ ನಾವು. ಒಳ್ಳೆಯ ಮಾತಿನಲ್ಲಿ ಕೊಟ್ಟು ಹೋಗ್ತೀರಾ ಇಲ್ವಾ? ಕೊಡುವುದಿಲ್ಲ, ಪೆಟ್ಟು ಕೊಡ್ತೇವೆ. ಕೊಡುವುದಿಲ್ವಾ? ಕೊಟ್ಟು ಪೋಯನ್ನ ಸುಂಕವನು, ಕೊಟ್ಟು ಪೋಯನ್ನ ಸುಂಕವನು, ಕಣ್ಣ ಬಿಟ್ಟರಂಜುವರಲ್ಲ ಬಿಟ್ಟು ಹೆಂಗಳಿರ, ಕಣ್ಣ ಬಿಟ್ಟರಂಜುವರಲ್ಲ. ಕೊಟ್ಟು ಪೋಯನ್ನ ಸುಖವನು, ಕಣ್ಣ ಬಿಟ್ಟರಂಜುವರಲ್ಲ. ಕೊಟ್ಟು ಪೋಯನ್ನ ಸುಖವನು, ಕಣ್ಣ ಬಿಟ್ಟರಂಜುವರಲ್ಲ. ಎಲೆ ಮಂಜಿ ಬಾರೆ ನಮ್ಮನೆ ತನಕ ಬಾರೆ, ಎಲೆ ಮಂಜಿ ಬಾರೆ ಎಲೆ ಮಂಜಿ ಬಾರೆ ನಮ್ಮನೆ ತನಕ ಬಾರೆ, ನಮ್ಮನೆ ತನಕ ಬಾರೆ. ನೀ ಬಾರದೆ ಹೋದರೆ, ನೀ ಬಾರದೆ ಹೋದರೆ, ನೀ ಬಾರದೆ ಹೋದರೆ ನಾ ಕೆರೆ ಬಾವಿಗಾರೆ, ನೀ ಬಾರದೆ ಹೋದರೆ ನಾ ಕೆರೆ ಬಾವಿಗಾರೆ. ಏನಾಯ್ತಾ? ಎಲ್ಲವೂ ಪ್ರೀತಿ ತಿರುಗ್ತಾ ಉಂಟು. ಈಗ ಅವರು ಹೋಗಿದ್ದಾರೆ. ಹೌದು. ಸುಮ್ಮನೆ ಹೋದವರಲ್ಲ, ಮನೆಗೆ ಹೋಗ್ತಾರೆ ಅಂತ ಹೇಳಿದ್ದಾರೆ. ಅಪ್ಪ ಅಮ್ಮನ ಹತ್ರ ಹೇಳಿದ್ದಾರೆ. ನಿಜ. ಆದ್ರಿಂದ ಹಾ. ಅವರಿಗೆ ಗೊತ್ತಿರುವ ದಾರಿಗಿಂತ ಒಳದಾರಿಯಲ್ಲಿ ಮನೆಗೆ ಓಡುವ. ಗೋಕುಲದ ರಸಿಯರಾದ ಯಶೋದೆಗೆಡದೆಂದ ರಾಕ್ಷಣದಿ, ಏನಿರೆ ಸತಿಯರೆಲ್ಲರೂ ನಡೆ ತಂದಿರಿ, ಏನಿರೆ ಸತಿಯರೆಲ್ಲರೂ ನಡೆ ತಂದಿರಿ, ಏನಿರೋ
ಮಾನಿನಿಯರಿರ ಮಂಚದಲ್ಲಿ ಕೊಳ್ಳಿರಿ ಬನ್ನಿ ಮಾನಿನಿಯರಿರ ಮಂಚದಲ್ಲಿ ಕೊಳ್ಳಿರಿ ಬನ್ನಿ ಏನೀರೋ ಶುಭವಾಗಲಿ ಮಕ್ಕಳೇ ಇದ್ದೇನೆ. ಇವರೆಲ್ಲ ಯಾರಮ್ಮ? ಮಗನೇ, ಇವರ ಪರಿಚಯ ನಿನಗಿಲ್ವಾ? ಇಲ್ಲ. ಇವರು ನಮ್ಮ ನಂದಗೋಕುಲದವರೇ. ಓಹೋ. ಹಾ, ಗೋಪಿಕಾ ಸ್ತ್ರೀಯರು. ಆ, ಅಲ್ಲ ಹಾ. ವಿಜಯ ಏನಾಯ್ತು? ಅಲ್ಲ, ನಿಮ್ಮನ್ನು ಕಾಣುವಾಗ ಏನೋ ಆತುರಾತುರವಾಗಿ ಬಂದ ಹಾಗೆ ಕಾಣ್ತದೆ. ಮುಖದಲ್ಲಿ ಭಯ ಕಾಡ್ತಾ ಉಂಟು. ಯಾಕೆ ಏನಂತ ಹೇಳ್ಬಾರ್ದಾ? ಅಮ್ಮ ಹಾ? ಇವರು ನಮ್ಮವರೇ. ಇವರು ನಮ್ಮವರೇ. ನಾನು ಇವತ್ತೇ ನೋಡುದು. ಇವಳನ್ನ ನೋಡ್ಲೇ ಇಲ್ಲ. ಇನ್ನು ಪರಿಚಯವೇ ಇಲ್ಲ. ಸುಂಕ ಯಾವ ಸುಂಕ? ಅಡ್ಡ ಕಟ್ಟಿದ್ದು. ಎಂತ ಅಡ್ಡ ಕಟ್ಟಿದ್ದು? ಏನಾಯ್ತು? ಬಹುಶಃ ನಿಮ್ಗೆ ದಾರಿಯಲ್ಲಿ ಯಾವ್ದಾದ್ರು ಜೊಕಣಿ ಅಡ್ಕೊಡ್ತೇನೆ ನಾ ಒಂದು ಅಡ್ಕೊಡ್ತಿಲ್ಲ. ಕೇಳೆ ಗೋಪಿ ರಂಗನಾಟವಾ ಕೇಳೆ ಗೋಪಿ ರಂಗನಾಟವಾ ಕೇಳೆ ಗೋಪಿ ರಂಗನಾಟವಾ ರಂಗನಾಟವಾ ರಂಗನಾಟವ ಕರುಣದಿಂದ ಕೇಳೆ ಗೋಪಿ ರಂಗನಾಟವ ಕರುಣದಿಂದ ಕೇಳೆ ಗೋಪಿ ರಂಗನಾಟವ ಈ ಮಂಗನ ಕಾಟವ ಆ ರಂಗನಾಟವ ಕೇಳೆ ಗೋಪಿ ರಂಗನಾಟವ ಕರುಣದಿಂದ ಕೇಳೆ ಗೋಪಿ ರಂಗನಾಟವ ಕರುಣದಿಂದ ಕೇಳೆ ಗೋಪಿ ರಂಗನಾಟವ ಕರುಣದಿಂದ ಕೇಳೆ ಗೋಪಿ ರಂಗನಾಟವ ಹೇಳದಿದ್ದಾಡುಚಿತವಲ್ಲ ಹೇಳುವರಷ್ಟು ಕಾರ್ಯವಲ್ಲ ಹೇಳದಿದ್ದಾಡುಚಿತವಲ್ಲ ಹೇಳದಿದ್ದಾಡುಚಿತವಲ್ಲ ಹೇಳುವರಷ್ಟು ಕಾರ್ಯವಲ್ಲ ಹೇಳುವರಷ್ಟು ಕಾರ್ಯವಲ್ಲ ಕೇಳೆ ಗೋಪಿ ರಂಗನಾಟವ ಕರುಣದಿಂದ ಕೇಳೆ ಗೋಪಿ ರಂಗನಾಟವ ಈ ಮಂಗನ ಕಾಟವ ಆರಂಗನ ಆಟವ ಮಂಗನ ಕಾಟವ ಆರಂಗನ ಆಟವ
ರಂಗನಾಟವ ರಂಗನಾಟವ ಕರುಣದಿಂದ ಕೇಳೆ ಗೋಪಿ ರಂಗನಾಟವ ಹೇಳದಿದ್ದಡುಚಿತವಲ್ಲ ಹೇಳುವರಷ್ಟು ಕಾರ್ಯವಲ್ಲ ಕೇಳೆ ಗೋಪಿ ರಂಗನಾಟವ ರಂಗನಾಟವ ಆ ರಂಗನಾಟವ ಕರುಣದಿಂದ ಕೇಳೆ ಗೋಪಿ ರಂಗನಾಟವ ಮಂಗನ ಕಾಟವ ಈ ರೀತಿಯಾಗಿ ಬಂದು ಮುಖದಲ್ಲಿ ಕಣ್ಣೀರನ್ನು ಹೊತ್ತು ಇಲ್ಲಿವರೆಗೆ ಓಡೋಡಿ ಬರಲು ಬಲವಾದ ಕಾರಣವೇ ಉಂಟಮ್ಮ. ನಂದ ಗೋಕುಲದಲ್ಲಿದ್ದವರು ನಾವು ನಂದ ಮಹಾರಾಜ ನಮ್ಮ ಪಾಲಿಗೆ ಜೀವನೋಪಾಯಕ್ಕೆ ಹಸುಗಳನ್ನು ಕಳಿಸಿದ ವಿಚಾರ ನಿಮಗೂ ಗೊತ್ತೇ ಇದೆ ಅಲ್ಲ. ಇಲ್ಲಿಯವರೆಗೆ ನಂದ ಗೋಕುಲದಲ್ಲಿ ಸ್ವೇಚ್ಛೆಯಿಂದ ಬಾಳ್ವೆಯನ್ನು ಮಾಡಲಿಕ್ಕೆ ನಮಗೆ ಯಾವುದೇ ರೀತಿ ತೊಡಕಾದದಿಲ್ಲವಮ್ಮ. ಆದರೆ ಇತ್ತೀಚೆಗೆ ಕೆಲವೊಂದಷ್ಟು ತೊಂದರೆ ಕೊಡ್ತಾ ಇದ್ದಾವಮ್ಮ. ಹೌದಾ? ಅದರಲ್ಲೂ ಕೆಲವು ಪುಂಡು ಹುಡುಗರ ಕಾಟ ಉಂಟಮ್ಮ. ಏ ದೇವ್ರೆ, ನಮ್ಮಲ್ಲಿಯೂ ಇದ್ದಾರಾ? ನಮ್ಮಲ್ಲಿಯೂ ಇದ್ದಾರೆ. ಅಲ್ಲ, ಮತ್ತೆ ಇರ್ಲಿಕ್ಕೆ ಇಲ್ಲದೆ ಇರ್ತಾರ? ಯಾಕೆ ಹೇಳಿ? ಯಾಕೆ? ಇಲ್ಲೇ ಎಷ್ಟು ಮಾಡಿದ್ರಿ, ಇನ್ನು ಅಲ್ಲಿ ಎಷ್ಟು ಮಾಡಿದ್ರು ಯಾರು ಕಂಡಿದ್ದಾರೆ? ಹಾಗಾಗಿ ಕೊಂಡು ಹುಡುಗರಿರ್ಬೇಕಾದ್ದೆ ಅಲ್ವಾ? ಯಾರು ಇಲ್ಲದಿದ್ದ ಲೆಕ್ಕದ್ದು ಮಾಡುವುದೇ ಇಲ್ಲಮ್ಮ. ನನಗೆ ತಿಳಿಯಿತು, ಯಾರು ಇಲ್ಲಿದ್ದಲ್ಲಿ ಮಾಡುವುದಿಲ್ಲ, ಯಾರಾದ್ರೂ ಇದ್ರೆ ಮಾಡುದು ಹೀಗೆ ಅಂತ. ಅಂದ್ರೆ ನಿಮ್ಮ ಸಮಸ್ಯೆ ಏನೀಗ? ಪ್ರತ್ಯಕ್ಷವಾಗಿ ಇಲ್ಲದಿದ್ದರೂ ಪರೋಕ್ಷವಾಗಿ ಅಲ್ಲ ಆಗ್ತದಲ್ಲ ಅಲ್ವೇ? ಎನ್ನುವ ಕಾರಣಕ್ಕಾಗಿ ಇಲ್ಲಿವರೆಗಾಗಿ ಬಂದು
ನಮ್ಮನ್ನೆಲ್ಲ ದೂರ ನಿಮ್ಮನ್ನು ನೀಡ್ತಾ ಇದ್ದೇವೆ ಅಮ್ಮ. ಆ ಹಸುಗಳಿಂದ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಇತ್ಯಾದಿಗಳನ್ನ ಪಡೆಯುವುದರ ಮುಖೇನ ಅವುಗಳನ್ನ ಮಾರಿ ನಮ್ಮ ಜೀವನವನ್ನು ನಾವು ಸಾಗಿಸಿಕೊಳ್ಳುತ್ತಾ ಇದ್ದವರು. ಎಂದಿನಂತೆ ಉತ್ಪನ್ನವನ್ನು ಮಾರಬೇಕು ಎನ್ನುವ ಕಾರಣಕ್ಕಾಗಿ ಎಲ್ಲ ಸಂತೆಯ ಸಾಮಗ್ರಿಯನ್ನ ಕೈಯಲ್ಲಿ ಹಿಡಿದುಕೊಂಡು ಸಂತೆಗೆ ಹೋಗುವಂತ ಸಂದರ್ಭದಲ್ಲಿ ಇಬ್ರು ಪುಂಡು ಹುಡುಗರು ನಮ್ಮನ್ನ ತಡೆಗಟ್ಟಿದ್ರಮ್ಮ, ಅಡ್ಡ ಹಾಕಿದ್ರು. ಬರೇ ಇಬ್ರು. ಹೇಗಿದ್ದಾರೆ? ಒಬ್ಬ ನೋಡೋದಕ್ಕೆ ಪುಟ್ಟದಾಗಿ ಚಂದುಳ್ಳಿ ಚೆಲುವ ಸಣ್ಣ ಹುಡುಗ. ಅಂದ್ರೆ ನೋಡೋದಕ್ಕೆ ನಿಮ್ಮ ಮಗ ಕೃಷ್ಣ ಇದ್ದಾಗೆ ಇದ್ದಾನೆ. ಎಂತದ್ದು? ನನ್ನ ಮಗ ಹಾಗೆ ಮಾಡ್ತಾನೆ ಅಂತ ನೀನು ಹೇಳುದು ಈಗ? ಆ ಹುಡುಗ ನಿಮ್ಮ ಮಗ. ಆ ಹುಡುಗ ನನ್ನ ಮಗನಾಗಿದ್ದಾನೆ. ಮತ್ತೊಬ್ಬ ಉದ್ದ 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 ಒಳ್ಳೆ ಅಡಿಕೆ ಮರದಾಗಿದ್ದಾವ. ಹೌದಾ? ಹೌದಪ್ಪ. ನೋಡ್ಲಿಕ್ಕೆ ಹಾಗೆ ಕಾಣ್ತಾನೆ. ಬಾಯಿ ಬಿಟ್ರೆ ಅಮ್ಮ ಕೇಳಲಿಕ್ಕೆ ಆಗುದಿಲ್ಲಮ್ಮ. ಅಷ್ಟೊಂದು ಕೆಟ್ಟ ಸ್ವರ ಅವನದ್ದು. ಅಯ್ಯೋ ಅಮ್ಮ 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 ಎಂತದ್ದ ಅವಳು ಹೇಳ್ತಾ ಇರೋದು ಯಾರಿಗೆ? ನನ್ನಲ್ಲಿ ಕೃಷ್ಣ ಕರೆದ ಅದಕ್ಕೆ ನಾನು ಕೃಷ್ಣೇ ಕರ್ತಿದ್ದೀನಿ. ಅಂದ ಹಾಗೆ ಅಂದು ಬರುವ ಸ್ವರ ಹೀಗೆ ಉಂಟು. ಅಲ್ಲಿ ಬರೋ ಸಭೆ ಹೀಗೆ ಇರ್ತದೆ. ಉಂಟು. ನನ್ನ ಅಪ್ಪನಿಗೆ ನಾನು ಒಬ್ಬನೇ ಮಗ ಆಯ್ತಾ? ಅಮ್ಮ ಹಾಗಾಗಿ ಅವರಿಬ್ಬರ ಬಗ್ಗೆ ದೂರನೆ ಕೊಡಲಿಕ್ಕಾಗಿ ಇಲ್ಲಿವರೆಗಾಗಿ ಬಂದದ್ದು. ಅವರಿಬ್ಬರು ಬೇರೆ ಯಾರಲ್ಲವಮ್ಮ, ಒಂದು ನಿಮ್ಮ ಮಗನಾದ ಕೃಷ್ಣ, ಇನ್ನೊಬ್ಬ ಇವನೇ ಅಮ್ಮ. ಇದನ್ನು ನಾನು ಖಂಡಿಸ್ತೇನೆ. ಒಂದು ಈ ಕಂದನ ಜೊತೆಲಿ ಅದೊಂದು ಮಂಗ. ಈಗ ನೀವು ಇವನ ಕುರಿತಾಗಿ ದೂರ ನೀಡುವುದಕ್ಕಾಗಿ ಬಂದವರು ಇವರೇ ಮಾಡಿದ್ದಾರೆ. ಇದನ್ನು ನಾನು ಖಂಡಿಸ್ತೇನೆ. ಕೃಷ್ಣ, ಇವರು ಹೇಳ್ತಾ ಇರುವ ವಾಕ್ಯ ಸತ್ಯವ? ಏನಂತೆ? ಅವ್ರ ಹಾಲು ಮಾರುವಾಗ ಏನ್ ಮಾಡಿದೆ ಇವನು? ಅಮ್ಮ ನಾನು ಮೊದಲು ಹೇಳ್ತೇನೆ. ಹಾಲನ್ನ ಕರೆದು ಅದರಿಂದ ಬೆಣ್ಣೆಯನ್ನ ಮಾಡಿ ಎತ್ತರದಲ್ಲಿ ಮಡಿಕೆಯಲ್ಲಿ ಕಟ್ಟಿ ಇಡ್ತೇವೆ. ಹಾಲಿಗೆ ಹೆಪ್ಪಾಕಿದ್ಯಲ್ಲ, ಎಲ್ಲ ಆಗಿದೆ. ಎಲ್ಲ ಆದ ಮೇಲೆ ಬೆಣ್ಣೆ ಬರುವುದು. ಎಲ್ಲ ಹಾಲು ಕರತಲಿಗೆ ಬೆಣ್ಣೆ ಬರುವುದಿಲ್ಲ. ಎಲ್ಲ ಹಂತವನ್ನ ಮುಗಿಸಿ ಚುರುಕು ಮಾಡಿ ಹಾಗೆ ಮೇಲೆ ಮಡಿಕೆಯಲ್ಲಿ ಕಟ್ಟಿ ಇಡ್ತೇವೆ. ಆ ಸಮಯದಲ್ಲಿ ಯಾರೂ ಇಲ್ಲದ ಆ ಸಮಯಕ್ಕೆ ಅಮ್ಮ ನೋಡಿ ಯಾರು ಕೂದಲು ಎಳೀತಾನೆ. ಸುಮ್ಮನೆ ಸ್ವಲ್ಪ. ಅಮ್ಮ ಆ ಸಮಯದಲ್ಲಿ ಯಾರೂ ಇಲ್ಲದ ಆ ಸಮಯದಲ್ಲಿ ಈ ನಿಮ್ಮ ಮಗ ಕೃಷ್ಣ. ಹೌದು ಇವನೇ ಇವನ ಜೊತೆಲಿ ಇವ ಮಾಡುವುದೆಲ್ಲದು ಇವನೇ. ಏನು ಮಾಡಿ ಇವರಿಬ್ಬರಲ್ಲ, ಇವರ ಜೊತೆಯಲ್ಲಿ ಇನ್ನು 6-7 ಮಂದಿ ಹೆಣ್ಮಕ್ಳನ್ನ ಕರ್ಕೊಂಡು ಬರ್ತಾರೆ. ಹೌದೌದು. ಆ ಸಮಯದಲ್ಲಿ ಇವ ಬಗ್ಗಿ ಬಗ್ಗಿ ನೀನು ಬಗ್ಗಿ ಹಾಗಲ್ಲ, ಎಂತದ್ದ ಇವ ಬಗ್ಗಿ ಕುಳಿತುಕೊಳ್ಳುದು. ಅವನ ಮೇಲೆ ಇವನ ಗೆಳೆಯರೆಲ್ಲ ಹತ್ತುವುದು. ಹೌದೌದು. ಒಬ್ಬರ ಮೇಲೆ ಒಬ್ಬರು ಹತ್ತುವುದು. ಅವರೆಲ್ಲರ ಮೇಲೆ ಈ ನಿಮ್ಮ ಮಗ ಕೃಷ್ಣ ನಿಲ್ಲುವುದು. ಹೌದೌದು. ನಿಂತು ಸುಮ್ಮನೆ ಇರುವುದಿಲ್ಲ. ಏನ್ ಮಾಡ್ತಾರೆ? ಇವನ ಜೊತೆಯಲ್ಲಿ ಒಂದು ಕೋಲ್ ಉಂಟಮ್ಮ. ನೋಡಿ ಅಮ್ಮ, ಇದೆ ಇದೆ ಇಷ್ಟೇ ಉದ್ದದ್ದು. ಕೃಷ್ಣನ ಕೋಲವಲ್ಲ, ಇದು ವಿಜಯನ ಕೋಲು. ಅದನ್ನ ಇದ್ದದ್ದು ಮಾತ್ರ ಇವನ ಕೈಯಲ್ಲಿ. ಹೌದೌದು. ಅದನ್ನ ಆ ವಾಟೆ ಅಂಡಿಯನ್ನು ಹೀಗೆ ಹಿಡಿದುಕೊಂಡು ಮಡಿಕೆಗೆ ತೂರಿಸುವುದು. ಹೌದು. ಮಡಿಕೆಯಿಂದ ತೂತು ಮಾಡಿ ಅದರಿಂದ ಬೆಣ್ಣೆಯೋ ಇಲ್ಲ ಹಾಲು, ಮೊಸರು ಎಲ್ಲವನ್ನ ಹೀರಿ ಕುಡಿದು ನಮ್ಮ ವ್ಯಾಪಾರಕ್ಕೆ ತೊಂದರೆ ಕೊಡ್ತಾ ಇದ್ದ ನಮ್ಮ ನಿಮ್ಮ ಕೃಷ್ಣ. ಸತ್ಯವಾಗಿ ಹೇಳು, ಇವರ ಮುಖ ನಿನಗೆ ಪರಿಚಯ ಉಂಟಾ? ಇಲ್ಲಮ್ಮ. ನೀನು ಯಾರಂತ ನೋಡಿಲ್ಲ ಅಲ್ವಾ? ಅಮ್ಮ ಏನು ಇವತ್ತಿನ ದಿವಸ ಏನು ನಮ್ಮ ಮೇಲೆ ಈ ರೀತಿಯಾದಂತಹ ಒಂದು ಆಪಾದನೆ ಬಂದಿರ್ತದೆ. ಇದ್ರ ಬಗ್ಗೆ ನಮ್ಗೆಲ್ಲ ಬಹಳ ಒಂದು ಬೇಸರ ಆಗ್ತಾ ಉಂಟು. ಇದ್ರ ಬಗ್ಗೆ ನಾವೆಲ್ಲರೂ ಖಂಡಿಸ್ತೇವೆ. ಇದ್ರ ಬಗ್ಗೆ ನಾವೆಲ್ಲರೂ ಮುಂದಿನ ದಿನಗಳಲ್ಲಿ ಒಂದು ಉಗ್ರ ಪ್ರತಿಭಟನೆಯನ್ನ ಮಾಡ್ಲಿಕ್ಕಿದ್ದೇವೆ. ಯಾವ ಕಾರಣಕ್ಕೂ ಇವರು ಹೇಳುತ್ತಿರುವಂತಹ ಈ ಮಾತು ಇದು 100ಕ್ಕೆ 100 ಸುಳ್ಳಾಗಿರ್ತದೆ. ಯಾವ ಕಾರಣಕ್ಕೂ ಈ ಮಾತನ್ನು ನೀವು ನಂಬೇಡಿ. ಇದರ ಬಗ್ಗೆ ನಾನು ಮತ್ತು ಕೃಷ್ಣ ಮುಂದಿನ ಬರ್ತಕ್ಕಂತಹ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನ ಮಾಡ್ತೇನೆ. ಇವರು ಹೇಳುವುದು ಸುಳ್ಳು 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 ಸುಳ್ಳು. ಎಂತೆಂತ ರೋಗ ಎಲ್ಲ ಬಂದು ಯಾರ್ಯಾರೋ ಸಾಯ್ತಾರೆ, ನೀನೊಂದು ಹೋಗುದಿಲ್ಲ. ನಾನು ಹೋಗ್ಲಿಕ್ಕಿಂತ ಮುಂಚೆ ಅವ ದೇವರ ಬಂದ ಹೊಟ್ಟೆ ಹೋಗುವ ಅಂತ ಹೇಳಿದ್ದೆ. ನಾನು ಹೊಟ್ಟೆ ಆಯ್ತಾ ಅವನು ನಾನು ಭಾರಿ ಒಳ್ಳೆ ಜನ ಅಂತ ಹೇಳಿದ್ದೆ. ಅವನಿಗಲ್ಲಿ ನಾಗರತ್ನ ಬೈತಲ್ಲಿ ಅದಲ್ಲ. ಈಗ ನೀವು ಇಷ್ಟೆಲ್ಲ ಆಪಾದನೆ ಮಾಡ್ತಿದ್ದೀರಲ್ಲ, ನಿಮ್ಮಲ್ಲಿ ಕೇಳುವುದಲ್ಲ. ನನ್ನ ಮಗ ಕೆಲಸ ಮಾಡ್ಲಿಕ್ಕಿಲ್ಲ, ಅವನಲ್ಲಿ ಕೇಳ್ತೇನೆ. ಏನು ನನಗೇನು ಮಾಡಿದ ಏನು ಮಾಡಿದ? ಮೆಲ್ಲ ಮೆಲ್ಲನೆ ಬಂದನೆ ಮೆಲ್ಲ ಮೆಲ್ಲನೆ ಬಂದ
ಗೋಪಮ್ಮ ಕೇಳೆ ಮೆಲ್ಲ ಮೆಲ್ಲನೆ ಮೆಲ್ಲ ಮೆಲ್ಲನೆ ಮೆಲ್ಲ ಮೆಲ್ಲನೆ ಬಂದನೆ ಬಂದನೆ ಗೋಪಮ್ಮ ಕೇಳೆ ಮೆಲ್ಲ ಮೆಲ್ಲನೆ ಬಂದನೆ ಮೆಲ್ಲ ಮೆಲ್ಲನೆ ಬಂದೋ ಮೆಲ್ಲ ಮೆಲ್ಲನೆ ಬಂದೋ ಗಲ್ಲಕ್ಕೆ ಮುದ ಕೊಟ್ಟೋ ಮೆಲ್ಲ ಮೆಲ್ಲನೆ ಮೆಲ್ಲ ಮೆಲ್ಲನೆ ಬಂದು ಗಲ್ಲಕ್ಕೆ ಮುದ ಕೊಟ್ಟು ಗಲ್ಲಕ್ಕೆ ಮುದ ಕೊಟ್ಟು ನಿಲ್ಲದೆ ಓಡಿಪೋದ ಕಳ್ಳಿಗೆ ಬುದ್ಧಿ ಬೇಳೆ ನಿಲ್ಲದೆ ಓಡಿಪೋದ ಕಳ್ಳಗೆ ಬುದ್ಧಿ ಬೇಳೆ ಆ ಕಳ್ಳಗೆ ಬುದ್ಧಿ ಬೇಳೆ ಹಾಲ ಮಾರಲು ಪೋದರೆ ಹಾಲ ಮಾರಲು ಪೋದರೆ ಹಾಲ ಮಾರಲು ಪೋದರೆ ಹಾಲ ಮಾರಲು ಪೋದರೆ ನಿನ್ನಯ ಕಂದ ಕಾಲಿಗಟ್ಟವ ಕಟ್ಟಿದ ನಿನ್ನಯ ಕಂದ ಕಾಲಿಗಟ್ಟವ ಕಟ್ಟಿದ ಅಡ್ಡವ ಕಟ್ಟಿದ ಅಡ್ಡವ ಕಟ್ಟಿದ ಹಾಲ ಸುಂಕವ ಬೇಡಿ ಹಾಲ ಸುಂಕವ ಬೇಡಿ ಕೋಲನ್ನೇ ಅಡ್ಡ ಕಟ್ಟಿ ಕೋಲನ್ನೇ ಅಡ್ಡ ಕಟ್ಟಿ ಶಾಲೆಯ ಸೆಳೆಕೊಂಡು ಹೇಳದೋಡಿದ ಕೃಷ್ಣ ಶಾಲೆಯ ಸೆಳೆಕೊಂಡು ಶಾಲೆಯ ಸೆಳೆಕೊಂಡು ಶಾಲೆಯ ಸೆಳೆಕೊಂಡು ಹೇಳದೋಡಿದ ಕೃಷ್ಣ ಕೃಷ್ಣ ಕೋಲನೆ ಅಡಗಟ್ಟಿ ಶಾಲೆಯ ಸೆಳೆಕೊಂಡು ನಿಲ್ಲದೋಡಿದ ಕೃಷ್ಣ ಶಾಲೆಯ ಸೆಳೆಕೊಂಡು ನಿಲ್ಲದೋಡಿದ ಕೃಷ್ಣ ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಗೆಳೆ ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಗೆಳೆ ಮೆಲ್ಲ ಮೆಲ್ಲನೆ ಬಂದನೆ ಆ
ನಾವು ಹಾಲನ್ನು ಬಿಸಿ ಮಾಡಿ ರಾತ್ರಿ ಹೆಬ್ಬನ್ನಿಕ್ಕಿ ಅಮ್ಮ ಮಲಗುದಮ್ಮ. ಓ ನೀವು ರಾತ್ರಿ ಮಲಗುದಾ? ನಮ್ಗೆ ಗೊತ್ತೇ ಇರಲಿಲ್ಲ. ಮತ್ತೇನಿಲ್ಲ ಹಗಲಿಗೆ ಮಲಗ್ತಾರೆ ರಾತ್ರಿ ಮಲಗುದು. ಸುಮ್ಮನಿಲ್ಲ ಅಮ್ಮ ಬೆಳಿಗ್ಗೆ ಎದ್ದು ಅದೆಲ್ಲ ಮೊಸರಾಗಿರ್ತದಮ್ಮ. ಆ ಮೊಸರನ್ನು ಒಂದು ಪಾತ್ರೆಗೆ ಹಾಕಿ ಮಧ್ಯದಲ್ಲಿ ಕಡೆಗೋಲನ್ನಿಟ್ಟು ಅದನ್ನ ಮಧ್ಯದಲ್ಲಿರುವಂತ ಸಂದರ್ಭವಮ್ಮ. ಅಮ್ಮ ಮೊಸರನ್ನ ಮದಿಸುವಾಗಮ್ಮ ನಿಮ್ಮ ಮಗ ಕೃಷ್ಣನಮ್ಮ ಹಿಂದಿಂದ ಬಂದು ಅಯ್ಯೋ ಹೇಳ್ಬೇಡ ಅಮ್ಮ ಹೊಸ ತಮ್ಮ ಹಿಂದಿಂದ ಬಂದು ಅಮ್ಮ ನಿಮ್ಮ ಮಗ ಅಯ್ಯೋ ಹೇಳ್ಬೇಡ ಹೀಗೆ ಮಾಡಿ. ಹೌದಮ್ಮ ವಿಷಯ ಅಂತ ಅಯ್ಯೋ ಅಲ್ಲ ಸುಳ್ಳಲ್ಲ. ಮನೆಯಲ್ಲಿ ಯಾರು ಪ್ರಾಯದವ್ರು ತಿಳಿಯುವಾಗ ಹಾಗಲ್ಲ, ಹೊಸ ಸೀರೆಯನ್ನ ಸೆಳೀತಾ ಇದ್ದಾನೆ ಎಂದು ಹೇಳಿದ್ರು. ಹೌದಾ? ಇಲ್ಲ ಅಮ್ಮ, ಅಲ್ಲ ಪುರಾವೆ ಬೇಕಲ್ಲ. ಪುರಾವೆ ಇಲ್ಲದೆ ಯಾವುದೇ ಸಾಕ್ಷ್ಯಾಧಾರಗಳನ್ನ ಇಲ್ಲಿ ಪರಿಶೀಲಿಸಲಾಗುವುದಿಲ್ಲ. ಸಾಕ್ಷಿ ಪುರಾವೆ ಎರಡು ಉಂಟು. ಇದೇ ಶಾಲನ್ನು ಇವ ಕೈ ಹಾಕಿ ದಾರ 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 ಎಳೆದದ್ದು ನಾನು ಹಾಲು ಮಾರಿ ತಗೊಂಡಿದ್ದು. ಈ ಸಾಲಕ್ಕೆ ನಾನು ಕೈ ಹಾಕಿ ದರ 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 ಎಳೆಯಲಿಲ್ಲ. ನೋಡಿ ಅಮ್ಮ, ನಿಮ್ಮ ಎದುರು ನೋಡಿ ಯಾವ ರೀತಿ ಮಂಗನಾಟ ನೋಡಿ. ಅಲ್ಲ, ನೀ ಹೇಳುವುದಕ್ಕೆ ಸಾಕ್ಷಿ ಪುರಾವೆ ಉಂಟು ಹೇಳಿದೆ. ನಿನ್ನ ಸೆರಗನ್ನ ಹೇಳದದ್ದ ಸೆರಗಿಲ್ಲ ಉಂಟು. ಕೈ ಹಾಕಿದ್ದಾನೆ, ತಪ್ಪಿಸಿಕೊಂಡು ಓಡಿ ಬಂದಂತ. ಹೌದಾ? ನಿಜವಾಗಿ ವಿಷಯ ಅಂತ ಗೊತ್ತುಂಟಾ? ಇದೇ ರೀತಿಯ ಸೀರೆ ನೀವು ಕೆಲವೊಮ್ಮೆ ಉಟ್ಕೊಳ್ಳುವುದಿಲ್ವಾ? ಪಾಪ ನಮ್ಮ ಕೃಷ್ಣಯ್ಯ ಅಂದ್ರೆ ಅವ ಚಿಕ್ಕ ಮಗುವಿನ ರೀತಿ. ಅವ ನೀವೇ ಅಂತ ಭಾವಿಸಿ ಹೋಗಿ ಕೈ ಹಾಕಿದ ಬಿಟ್ರೆ ಅದು ಅಪಾರ್ಥ ಎಣಿಸ್ಕೊಂಡು ಯಾವುದೇ ಕೆಟ್ಟ ಭಾವನೆಯಿಂದ ಕೈ ಹಾಕಿದ್ದಲ್ಲ. ವಿಚಾರ ಸತ್ಯ ಅಲ್ವಾ? ಯಾರು ನೋಡಿದಮ್ಮ? ಅವಳನ್ನು ನೋಡಿದ್ವಿ ನನ್ನ ಹಾಗೆ ಎಣಿಸಿದ್ದತ್ತೆ. ಹುಚ್ಚ ಪುಣ್ಯ. ಅವಳನ್ನು ನೋಡಿದ್ರೆ ಅಮ್ಮನ ಹಾಗೆ ಕಾಣಿಸ್ತಾರೆ. ಹಾಗಲ್ಲ, ಪುಟ್ಟ ಸೀರೆಯನ್ನು ಕಂಡು ಹಾಗಲ್ಲ. ನಿಮ್ಗಾದ್ರೂ ಬುದ್ಧಿ ಭಾಷೆ ತಿಳಿದವರು. ನಮ್ಮ ಕೃಷ್ಣಯ್ಯ ನೋಡು ಚಿಕ್ಕ ಮಗು, ಅವನಿಗೆ ನಿದ್ದೆ ಕಣ್ಣಿನಲ್ಲಿ ಅಮ್ಮ ಯಾರು ಬೇರೆಯವರು ಯಾರು ಅಂತ ಗೊತ್ತಾಗುದಿಲ್ಲ. ಅವ ಚಿಕ್ಕ ಪಾಪು ಅಲ್ವಾ? ನಾನು ಮತ್ತು ಚಿಕ್ಕ ಪಾಪು. ಅಲ್ಲವೇ? ಈಗ ಬನ್ನಿ, ನೀವು ಹೇಳುವ ವಿಚಾರವನ್ನು ಕೇಳುವಾಗ ಪರಿಶೀಲನೆ ಮಾಡಬೇಕಂತ ಅತ್ಯಗತ್ಯ. ಹೌದು. ಈಗ ನಿಮ್ಮ ಎದುರಿಗೆ ಕೇಳ್ತೇನೆ, ಅವ್ರು ಒಪ್ಪಿದ್ರು ಅಂತ ಆದ್ರೆ ಶಿಕ್ಷೆ ನಾನು ಕೊಡ್ತೇನೆ. ಹೌದಾ? ಈಗ ವಿಚಾರ ಅದು ಸುಮ್ಮನೆ ಬಿಡ್ಬೇಡಿ. ನೀವು ಹೇಳಿದ ಹಾಗೆ ನಿನ್ನ ಸೀರೆ ಸೆಳಗನ್ನು ಸೆಳೆದ. ನೀವು ಮಾರುವ ಹಾಲು ಬೆಣ್ಣೆಯನ್ನು ಇವನು ಕತ್ತದಿಂದ. ಹೌದಾ? ಹಾಗಾದ್ರೆ ಇವನಲ್ಲಿ ಕೇಳ್ತೇನೆ, ಇವರು ಹೇಳುವ ಮಾತು ಸತ್ಯವಾ ಕೇಳಿದ್ದೇನೆ. ಆದ್ರೆ ಇನ್ನೊಂದು ಮಾತು ಕೇಳುತ್ತೇನೆ, ಮನೆಯಲ್ಲಿ ಬೇಕಾದ್ದನ್ನ ಮಾಡಿ ಬಡಿಸೋಡು ನಾನು. ಹಾಗಿರುವಾಗ ನೆರೆಮನೆಯವರ ಕಾಟ ಬೇಡ ಅಂತಿದ್ದದ್ದು. ಅವ್ರು ಹೇಳುವ ಮಾತನ್ನ ಕೇಳಿದ್ರೆ ಅವರ ಮನೆಯಲ್ಲಿದ್ದಂತ ಹಾಲು ಬೆಣ್ಣೆನ ಕದ್ದು ತಿಂತಾನೆ ಅಂತ ಹೇಳ್ತಾರೆ. ನಂದ ಒಕ್ಕಲದಲ್ಲಿ ಯಾವುದಕ್ಕೆ ನೀವು ಕಡಿಮೆ ಮಾಡಿದ್ದೇನೆ? ಹೇಳುವ ವಿಚಾರ ಸತ್ಯವಾ? ಇಲ್ಲ ಅಮ್ಮ, ಸರಿಯಾಗಿ ಇವರ ಮುಖಗಳನ್ನು ನೋಡಿ ಹೇಳಬೇಕು. ಇವರನ್ನು ನಾನು ನೋಡುವುದೇ ಇವತ್ತು. ಆ ಅಮ್ಮ, ಖಂಡಿತವಾಗಿ ಅವರ ಮನೆಗೆ ಬುಕ್ಕವನ್ನು ನಾನಲ್ಲ. ನನಗೆ ಬೇಕಾದಷ್ಟು ನಂದ ಗೋಕುಲದಲ್ಲೇ ಇರುವಾಗ ಅವರ ಮನೆಗೆ ನಾನು ಯಾಕೆ ಹೋಗುತ್ತೇನೆ? ಅಲ್ವೇ? ಬೇಕಾದರೆ ವಿಜಯನನ್ನು ಪ್ರಶ್ನಿಸಿ. ಹೌದಾ? ಎಲ್ಲವೂ ಹಾಗಾದ್ರೆ ಇವರು ಸುಳ್ಳು ಹೇಳ್ತಿದ್ದಾರೆ. ಹೋಗಿರೇ. ನಾನು ಸಮಾಧಾನ ಬಂದ್ರೆ ಹೀಗೆ ಎಂತದ್ದು ನ್ಯಾಯ ಕೊಡ್ಬೇಕು. ನನ್ನ ಮಗ ಹೇಳಿದ್ದು ಸರಿಯಾಗಿ ಕೇಳಿಸ್ತೀವಿ. ಸುಳ್ಳು ಹೇಳುದು ಅವನ ನೀವ. ಹೋಗಿರಿ ರಂಗಯ್ಯನ ಮೇಲೆ ನೀವು ದೂರೇನ ಕೊಂಡು ತಂದಿರಿ. ನಿಮಗೆ ಹೇಳಬೇಕಾದ ಹೌದು, ಅನ್ನ ಹಾಕಿ ಸಾಕಿದ್ನಲ್ಲಿ ಇಲ್ಲಿವರೆಗಾಗಿ, ಅದಕ್ಕಾಗಿ ನೀವು ಈ ರೀತಿಯಾಗಿ ಹೇಳ್ತಾ ಇದ್ದೀರಿ. ನನ್ನ ಮಗ ಯಾವತ್ತಿಗೂ ಈ ಕೆಲಸ ಮಾಡುವನಲ್ಲ, ಅವನ ಮೇಲೆ ನನಗೆ ನಂಬಿಕೆ ಉಂಟು. ಆದ್ರೆ ಇಷ್ಟೆಲ್ಲ ಹೇಳಿದ್ರಲ್ಲ, ಒಂದು ಅನುಮಾನ ಕಾಡ್ತಾ ಉಂಟಿದ್ದಾರೆ. ಈ ಕೆಲಸವನ್ನು ಮಾಡಿದ ಇವನೇ ಹೌದಾ? ಇವನೇ ಹೌದಾ? ಹಾಗಾದ್ರೆ ತಕ್ಕ ಸಾಕ್ಷಿ ಮಾಡ್ಬೇಕಲ್ಲ ಇವನಿಗೆ. ಇವನಿಗೆ ಶಿಕ್ಷೆ ಕೊಡ್ಬೇಕಲ್ಲ. ನೀವು ಶಿಕ್ಷೆ ಕೊಡಿ. ಆದ್ರೆ ರಂಗನಿಗೆ ಬೇಡಮ್ಮ, ಮಂಗನಿಗೆ ಕೊಡಿ. ಕಳ್ಳ ಸಿಕ್ಕಿ ಬೀಳುವುದತ್ರ ಹೀಗೆ, ಕಳ್ಳರು ಸಿಕ್ಕಿ ಬೀಳುವುದಿಲ್ಲ ಅಲ್ಲ. ಶಿಕ್ಷೆ ಇವನಿಗೆ ಕೊಡುವಾಗ ಬೇಡ ಅಂತ ಹೇಳ್ತೀರಿ. ಇವನ ಮೇಲಿನ ಪ್ರೀತಿ ನಿಮ್ಮಲ್ಲಿ ಕಾಣುವಾಗ ನನಗೂ ಸಂತೋಷ ಆಯ್ತು. ಕೃಷ್ಣ ತಪ್ಪು ಮಾಡ್ಲಿಲ್ಲ ಅಂತ ಇಲ್ಲಿ ನಿಗಂಟಾಯ್ತು. ತಪ್ಪು ಮಾಡಿದ ಹಾಗಾದ್ರೆ ಈ ಮಂಗನ ಮತ್ತೆಂತ ಗೊತ್ತುಂಟಮ್ಮ, ಈಗ ತಪ್ಪು ಮಾಡಿದ್ರೆ ಇವನೇ ಆದ್ರು ಪಾಪ ಅಮ್ಮ, ಅಯ್ಯೋ ಇವನನ್ನ ತಪ್ಪು ಮಾಡ್ಲಿಕ್ಕೆ ಪ್ರೇರೇಪಿಸಿದ್ದ ಅವನಿಂದೆಲ್ಲ ಹಾಳಾಗುದಮ್ಮ. ಇವನಿಂದಲೇ ಹಾಳಾಗುದ? ಹೌದು, ಇಡೀ ಕೂಟ ಹಾಳಾಗುದು ಅವನಿಂದ. ಹಾಗಲ್ವೋ? ಈಗ ಬಾ. 1.5 ಕೋಟಿ ಮಾತಾಡ್ತಾ. ಹಾಗಲ್ಲ, ನಿಮ್ಮನ್ನಿಷ್ಟೆಲ್ಲ ಕಾಡಿ ಬೇಡಿದ್ನಲ್ಲ, ಇವನಿಗೆ ತಕ್ಕ ಪಾಠ ನಾನು ಕಲಿಸ್ತೇನೆ.
ಆ ಕಡೆ ಇರಿ, ಮತ್ತೆ ಕರೀತೆ ಆಯ್ತಾ? ಇವರಿಗೆ ವ್ಯವಸ್ಥೆ ಮಾಡ್ತೇನೆ, ಹೋಗಿ. ಮಗನೇ, ಅವ್ರು ಹೇಳಿದ ವಿಚಾರವನ್ನು ಕೇಳಿ. ಈ ಕಳ್ಳತನ ಮಾಡುವಾಗ ನೀನು ಹೇಳಿದ ಸಿಕ್ಕಿ ಬೀಳುದು ಯಾರು ಗೊತ್ತಾ? ಮೊದಲಿಗೆ ಪ್ರೇರೇಪಣೆ ಕೊಡ್ತಾರಲ್ಲ, ಅವರು ಸಿಕ್ಕಿ ಈಗ ನೀನು ಕಳ್ಳ ಅಂತ ಹೇಳಿದ್ದಲ್ಲ, ಅವರು ನಿನಗೆ ಹೇಳಿದ್ರು ಕಳ್ಳ ಅಂತ. ಆದ್ರೆ ಆ ಹೆಸರನ್ನ ಹೋಗಲಾಡಿಸ್ಬೇಕು ಅಂತಾದ್ರೆ ನಿನ್ನ ಪ್ರೇರೇಪಿಸಿದವರಿಗೆ ಶಿಕ್ಷಣ ಕೊಡ್ಬೇಕು. ವಿಚಾರ ಅಂತ ಗೊತ್ತುಂಟಾ? ಅವ್ರು ಇಲ್ಲಿ ತನಕ ಹೇಳಿದ್ದು 100ಕ್ಕೆ 100 ಸತ್ಯ. ಆದ್ರೆ ಇಷ್ಟೆಲ್ಲ ಕೃಷ್ಣಯ್ಯ ಮಾಡಲಿಕ್ಕೆ ಕಾರಣ ಏನು? ದಾರಿ ತಪ್ಪಿ ಹೋಗುತ್ತಿರುವಂತಹ ಗೋಪಿಕರಿಗೆ ಸರಿಯಾಗಿ ಬುದ್ಧಿಯನ್ನು ಕಲಿಸಬೇಕೆನ್ನುವ ಕಾರಣದಿಂದಾಗಿ ಕೃಷ್ಣಯ್ಯ ಇಷ್ಟೆಲ್ಲ ಮಾಡಿದ ಬಿಟ್ರೆ ಬೇರೆ ಯಾವ ಕೆಟ್ಟ ಉದ್ದೇಶವನ್ನು ಇಟ್ಟುಕೊಂಡು ಈ ರೀತಿ ಮಾಡಿದ್ದಲ್ಲ. ಆದ್ರೂ ನಿನಗೊಂದು ಮಾತು ಗೊತ್ತುಂಟ, ನನ್ನ ಮಗ ಇಷ್ಟು ಹಾಳಾಗಿದ್ದಾನೆ ಅಂತ ಅವ್ರು ದೂರ ತರ್ತಾರೆ ಅಂತ ಆದ್ರೆ ಕಾರಣೀಕರ್ತ ನೀನು, ಹೌದಾ? ಅದಕ್ಕೆ ನಿನಗೊಂದು ಪರಿಹಾರ ಮಾಡಬೇಕಾ ಬೇಡವಾ? ಈಗ ಇಲ್ಲಿ ಬಂದಿದ್ಯಲ್ಲ, ನನ್ನ ಮಗನಿಗೆ ಹೊಟ್ಟೆ ಹಸುವಾಗ್ತದೆ, ಅವನಿಗೆ ಬೇಕಾದ್ದನ್ನು ನಾನು ಕೊಡ್ತೇನೆ. ನಿನಗೆ ಈಗಿನ ಉಪವಾಸವೇ ಸರಿ, ಅದಕ್ಕಾಗಿ ಸರಿಯಾಗಿ ಇನ್ನು ಮುಂದೆ ನಡೆದ್ರೆ ಸರಿ. ಇಲ್ಲದಿದ್ದರೆ ನಿತ್ಯ ಉಪವಾಸ ನೀನು ಪಾಲಿಗಾಗ್ತದೆ. ಇವತ್ತಿನ ತನಕ ಉಪವಾಸ, ನಿನಗೆ ಬೇಕಾದ್ದನ್ನು ಕೊಡ್ತೇನೆ. ಅತ್ತರವಿಯುದಯಾಚಲಕ್ಕೆ ಅತ್ತರವಿ ಉದಯಾಚಲಕ್ಕೆ ಬರಲಿತ್ತ ಅಕ್ರೂರನುಭವಾಪ್ತಿಯ ಉತ್ತರಿಪೆ ಎಂದೆನುತ ಉತ್ತರಿಪೆ ಎಂದೆನುತ ರಥಗಡರುತ್ತ ಬಂದ ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ಸ್ವಾಮಿ, ಆ ಸ್ವಾಮಿಯು ದೇವರಾದಂತಹ ಶ್ರೀಹರಿಯನ್ನು ನೋಡಬೇಕು ಎನ್ನುವುದಾಗಿ ಅದೆಷ್ಟೋ ಸಾಧು ಸಜ್ಜನರು ಅಪನಿರತವಾಗಿ ಅದೆಷ್ಟೋ ಕಾಲವನ್ನು ಕಳೆದರು, ಅವನ ದರ್ಶನ ಮಾತ್ರ ಸಾಧ್ಯವಿಲ್ಲ. ಅಂಥದ್ರಲ್ಲಿ ಈ ಅಕ್ರೂರರಿಗೆ ಇವತ್ತು ಸ್ವಾಮಿಯನ್ನು ನೋಡುವಂತಹ ಭಾಗ್ಯ. ಆದರೂ ಸ್ವಾಮಿ ಕಾರ್ಯದಲ್ಲಿ ಅಧರ್ಮವನ್ನು ಗೋಚರಿಸ್ತಾ ಉಂಟು. ಆದರೆ ಆ ಅಧರ್ಮ ಎನ್ನುವುದು ಒಡೆಯನೇ ಪಾಲಿಗಿರಲಿ, ಧರ್ಮ ಕಾರ್ಯದತ್ತ ನನ್ನದೊಂದು ಸಣ್ಣ ಸೇವೆಯನ್ನು ತಂದು ಯೋಚಿಸುತ್ತಾ ಆ ಕಡೆ ನಡೆದು ಬಿಡುತ್ತೇನೆ. ಬರಬರಲು ವೃಂದಾವನದಿಯೇ ಬರಬರಲು ವೃಂದಾವನದಿ ವೃಂದಾವನದಿ ಶ್ರೀಗರಿಯ ಹೆಜ್ಜೆಯ ಕಂಡು ಶ್ರೀಹರಿಯ ಹೆಜ್ಜೆಯ ಕಂಡು ರಥದಿವುದರೆಗೆ ದೋಪನೆ ಕೆಡೆದು ಹುಡಿಯೊಳು ಹೊರಳು ತೀರ್ದ ರಥದಿವುದರೆಗೆ ದೊಪ್ಪನೆ ಕೆಡೆದು ಹುಡಿಯೊಳು ಹೊರಳು ತೀರ್ದ ಶ್ರೀಪತಿಯೇ, ಇದೇನು ನಿನ್ನ ಲೀಲೆ? ಇದೇನವೇ ನಂದನವನ? ಕಾಣಿಸ್ತಾ ಇದೆಯಲ್ಲ ನನ್ನ ಸ್ವಾಮಿಯ ಪಾದದ ಚಿಹ್ನೆ ಗುರುತುಗಳು. ಹಾಗಿದ್ದರೆ ಇದು ಪುಣ್ಯ ಪಾದವಲ್ಲವೇ? ಈ ಪುಣ್ಯ ಪಾದವನ್ನು ನನ್ನ ಕಣ್ಣಿಗೆ ಒಪ್ಪಿಕೊಳ್ತೇನೆ. ದೇವ, ಮುಕುಂದ, ಮುರಾರಿ, ಕಾಪಾಡು ಕೃಷ್ಣ. ಇದನ್ನೇ ನೋಡುತ್ತಾ ಆ ಕಡೆ ನಡೆದುಬಿಡುತ್ತೇನೆ. ಕೃಷ್ಣ, ವಾಸುದೇವ, ಕಾಪಾಡು, ಕಾಪಾಡು, ಕಾಪಾಡು. ಕೃಷ್ಣ, ವಾಸುದೇವ, ಕಾಪಾಡು, ಕಾಪಾಡು. ಲಕ್ಷ್ಮೀ ಮನೋಹರನ ಅಕ್ರೂರನನು ಕಾಣುತ್ತ
ತಿಳಿದೋ ಸುಕ್ಷೇಮವೇ ಬಂದು ಬಾರನು ತಲಪಿ ಸುಕ್ಷೇಮವೇ ಕ್ಷೇಮವೇ ಕ್ಷೇಮವೇ ಸುಕ್ಷೇಮವೇ ಬಂದು ಬಾರನು ತಲಪಿ ಸುವಿಚಕ್ಷಣನ ಮೈದಡವು ತೆಂದ ಸುವಿಚಕ್ಷಣನ ಮೈದಡವು ತೆಂದ ದೂರದಿಂದಲೇ ಬರುತ್ತಿರುವವರು ಯಾರು ಎನ್ನುವ ಹಾಗೆ ಗ್ರಹಿಸುವಾಗ ಮುಂಚಿತವಾಗಿ ಕುಳಿತಂತಹ ಸಂದರ್ಭ ನನ್ನ ಬಲಗಣ್ಣು ಮಿಡಿಯುವುದಕ್ಕೆ ಪ್ರಾರಂಭವಾಯಿತು. ನನ್ನ ಆತ್ಮೀಯರು ಯಾರು ನನ್ನನ್ನು ಕಾಣುವುದಕ್ಕಾಗಿ ಬರ್ತಾ ಇದ್ದಾರೆ ಎನ್ನುವ ಹಾಗೆ ಸೂಚನೆ. ಒಂದು ಕಾಣ್ತಾ ಇದ್ದೇನೆ, ನನ್ನ ಅಜ್ಜನಾಗಿರುವಂತಹ ಕ್ರೂರ ಅಜ್ಜಯ್ಯ. ದೇವಾ, ಹೇಗಿದ್ದೀರ ನೀವು? ಓ ದೇವಾ, ನಾನು ಚೆನ್ನಾಗಿರುವೆ. ಬಂದಂತ ನಿಮ್ಮನ್ನ ಕುಳ್ಳಿರಿಸಿದ್ದೇನೆ. ಪಾದಾಗ್ನಿಗೆ ಪಾದ್ಯ, ಹಸ್ತಾಗ್ನಿಗೆ ಅರ್ಘ್ಯ, ಮುಖಾಗ್ನಿಗೆ ಆಚಮನೀಯ, ಪೃಷ್ಠಾಗ್ನಿಗೆ ಆಸನ, ಉದರಾಗ್ನಿಗೆ ಮಧುಪರ್ಕಾದಿಗಳನ್ನೆಲ್ಲ ಕೊಟ್ಟು ಸತ್ಕರಿಸಿದವನು ನಾನಿದ್ದೇನೆ. ಹೌದು ದೇವ. ಮಾಡಿದಂತ ಔಪಚಾರ್ಯದಲ್ಲಿ ಏನಾದರೂ ದೋಷ ಕಂಡಂತೆ ಹೌದು ಅಂತಾದ್ರೆ ಮೊಮ್ಮಗನನ್ನ ಸುಧಾರಿಸಿಕೊಳ್ಬೇಕು. ಹಾಗೆ ಇಲ್ಲವಯ್ಯ. ಬಂದಿರುವುದು ಮಧುರೆಯಿಂದಲೇ ಹೌದು ಅಂತಾದ್ರೆ ಒಂದು ಮಾತುಂಟು. ಏನು? ಮಾವ ಕಂಸ ಕಂಸಾದಿಗಳು ಮಾತೆ ದೇವಕಿಯೂ ಮಾತೆ ದೇವಕಿಯೋ ಮಾತೆ ದೇವಕಿಯೋ ವಸುದೇವಾದಿ ಯದುವೀರ ಎಲ್ಲ ವಸುದೇವಾದಿ ವಸುದೇವಾದಿ ಯದುವೀರ ಎಲ್ಲ ಮಾವ ಕಂಸಾದಿಗಳು ಮಾತೆ ದೇವಕಿಯು ವಸುದೇವಾದಿ ಯದುವೀರ ಎಲ್ಲ ವಸುದೇವಾದಿ ಯದುವೀರರೆಲ್ಲ ಕೋವಿದರೆ ಬೆಸಸನಾಗಿ ಮಾನನಿಧಿ ನೀ ಬಂದುದು ಕೋವಿದರೆ ಬೆಸಸನಗೆ ಮಾನನಿಧಿ ನೀ ಬಂದುದು ನೀ ಬಂದು ದ್ಯಾವ ಕಾರ್ಯವ ಪೇಳುವುದೆನಲು ನೀ ಬಂದು ದ್ಯಾವ ಕಾರ್ಯವ ಪೇಳು ಎನಲು
ಎನ್ನಲು ಆ ಅಯ್ಯಯ್ಯೋ, ದೇವ, ನೀನು ಮೊದಲಿಂದಲೇ ಬಂದದ್ದು ಎನ್ನುವ ಹಾಗೆ ಸ್ಪಷ್ಟೀಕರಿಸಿಕೊಂಡೆ. ಹೌದಯ್ಯ. ಬಂದದ್ದೇ ಹೌದು ಅಂತಾದ್ರೆ ನನ್ನಲ್ಲಿ ಒಂದೆರಡು ಮಾತುಂಟು. ಏನು? ಅಲ್ಲಿ ನನ್ನ ಪ್ರಪಂಚದ ಬೆಳಕನ್ನ ಕಾಣುವುದಕ್ಕೆ ಕಾರಣೀಕರ್ತರಾಗಿರುವಂತಹ ತಂದೆ ತಾಯಿಯರು ವಸುದೇವ ದೇವಕಿಯರು ಹೇಗಿದ್ದಾರೆ? ಕ್ಷೇಮ ತಾನೇ? ಕ್ಷೇಮವಾಗಿದ್ದಾರಯ್ಯ. ಅಷ್ಟೇ ಅಲ್ಲ, ಮಧುರೆಯ ಅಧಿಕಾರವನ್ನ ಆಳ್ವಿಕೆಯನ್ನು ನಡೆಸಿಕೊಂಡು ಬರಬೇಕಾದವ ನನ್ನ ಅಜ್ಜನಾಗಿರುವಂತಹ ಉಗ್ರಸೇನ, ಅದೇ ರೀತಿಯಲ್ಲಿ ಅಜ್ಜಿಯಾಗಿರುವಂತಹ ಶ್ರೀಮತಿ ದೇವಿ ಅವ್ರು ಹೇಗಿದ್ದಾರೆ? ಚೆನ್ನಾಗಿದ್ದಾರಯ್ಯ. ಅಷ್ಟೇ ಅಲ್ಲ, ಯದುವೀರರು ಸಹ ಹೇಗಿದ್ದಾರೆ? ಕ್ಷೇಮ ತಾನೇ? ಎಲ್ಲರೂ ಕ್ಷೇಮವಾಗಿದ್ದಾರೆ. ಎಲ್ಲರೂ ಅಲ್ಲಿಗೆ ಮುಗಿಯಲಿಲ್ಲ. ಪ್ರಮುಖವಾಗಿರುವಂತಹ ವ್ಯಕ್ತಿಯನ್ನು ನಾನು ಬಿಟ್ಟಿದ್ದೇನೆ. ಯಾರು? ನನ್ನ ಮಾವನಾಗಿರುವಂತಹ ಕಂಸ. ಅವ ಹೇಗಿದ್ದಾನೆ? ನಿನಗೆಲ್ಲ ತಿಳಿಯದ ವಿಚಾರವೇನಯ್ಯ? ಅವರೆಲ್ಲರ ಯೋಗಕ್ಷೇಮವನ್ನು ಕೇಳ್ತಾ ಇದ್ದೇನೆ. ಜೊತೆಗೆ ನೀವು ಕಾರ್ಯಕಾರಣ ಇಲ್ಲದೆ ಪ್ರಯಾಣ ಬೆಳೆಸುವವರಲ್ವೇ ಅಲ್ಲ. ಆ ಮಧುರೆಯಿಂದ ಈ ನಂದಗೋಕುಲದವರೆಗಾಗಿ ಬರುವುದಕ್ಕೆ ಬಲವಾದ ಕಾರಣವೂ ಇದ್ದೇ ಇರಬಹುದು. ನೀವು ಹೇಳ್ತೀರಂತಾದ್ರೆ ಕೇಳುವಂತ ಆಸೆ ನನಗುಂಟಜ್ಜ. ಓ ಶ್ರೀಪತಿಯೇ, ನಾನು ಆಡುವ ಮಾತನ್ನು ಆಲಿಸಬೇಕು. ಶ್ರೀಪತಿಯೇ ಅರಿಯದೊಲಪೇಕ್ಷಿಪೆಯನ್ನ ಶ್ರೀಪತಿಯೇ ಅರಿಯದೊಲಪೇಕ್ಷಿಪೆಯನ್ನ ಛಾಪದೋತ್ಸವ ಎಂದು ಮಾವ ಛಾಪದೋತ್ಸವ ಎಂದು ಮಾವ ಗೋಪಾಲ ಬರಲಿಯೇ ಗೋವಿಂದ ಬರಲಿ ಗೋಪಾಲ ಬರಲಿ ಮಧುರಾಪುರಕ್ಕೆ ಎಂಬ ನಿರೂಪವಿತ್ತಟ್ಟಿದನು ದೇವ ನಿರೂಪವಿತ್ತಟ್ಟಿದನು ದೇವಾ ಓ ಶ್ರೀಪತಿಯೇ, ನೀನರಿಯದ ವಿಷಯವೇನಿಲ್ಲ. ಪ್ರತಿಯೊಂದು ಸೃಷ್ಟಿಯಲ್ಲಿ ಆಗುತ್ತಿರುವಂತಹ ಪ್ರತಿಯೊಂದು ಕಾರ್ಯದಲ್ಲೂ ನಿನ್ನ ಲೀಲೆ ಎನ್ನುವುದು ಅಡಕವಾಗಿದೆ. ನಿನ್ನ ಅರಿಕೆಯಿಲ್ಲದೆ ಒಂದು ಹುಲುಕಡ್ಡಿಯೂ ಕೂಡ ಲಾಡುವುದಿಲ್ಲ. ಎಲ್ಲ ವಿಷಯವನ್ನು ನೀನು ತಿಳಿದವನೇ. ಮಹಾಮಲ್ಲನಾದಂತಹ ಕಂಸನು ನಿನ್ನನ್ನು ಕೊಲ್ಲಬೇಕೆಂದು ಹಿಂದೆ ಅದೆಷ್ಟೋ ಬಾರಿ ಪ್ರಯತ್ನ ಪಟ್ಟಿದ್ದನು. ಆ ಪ್ರಯತ್ನವೆಲ್ಲ ನೀರಿನ ಮೇಲೆ ಹೋಮವಾಗಿದ್ದು ಬಂದಂತಹ ದುಷ್ಟ ದಾನವರನ್ನು ನೀನು ಸಂಹಾರ ಮಾಡಿದ್ದೀಯ. ಸಫಲ ಆಗುವುದಕ್ಕೆ ನಾನು ಬಿಡ್ಲಿಲ್ಲ. ಧರ್ಮೋ ರಕ್ಷತಿ ರಕ್ಷಿತಾ. ಧರ್ಮವನ್ನು ಯಾರು ಕಾಪಾಡುತ್ತಾರೋ ಅವರನ್ನು ಧರ್ಮ ಕಾಪಾಡುತ್ತಂತೆ. ಅಂತೆಯೇ ಧರ್ಮ ರಕ್ಷಣೆಯ ಕಾರ್ಯದಲ್ಲಿ ನೀನು ಬಗೆ ಬಗೆಯ ಅವತಾರವನ್ನು ಎತ್ತಿದವನು. ಅಂತೆಯೇ ಈ ಕಲ್ಪದಲ್ಲೂ ಕೂಡ ಈ ಅವತಾರದಲ್ಲಿ ಬಂದು ಅದೆಷ್ಟೋ ದುಷ್ಟರನ್ನು ದಾನವರನ್ನು ನೀನು ಹತನವನ್ನು ಮಾಡಿದ್ದೀಯ. ಇನ್ನು ಅದೆಷ್ಟೋ ಲೀಲೆಯನ್ನು ತೋರಿಸಲು ಉಂಟು. ಓ ದೇವರೇ, ಅಂತಹ ಲೀಲಾಮೂರ್ತಿಯಾದ ನಿನ್ನನ್ನು ಆನಂದವಾದಂತಹ ಕಂಸ ದುಷ್ಟನಿಂದ ಬಿಲ್ಲ ಹಬ್ಬ ಎನ್ನುವುದಾಗಿ ದೇವರಿಂದ ನಿಮ್ಮನ್ನು ಅಲ್ಲಿ ಬರಲು ಹೇಳಿದ್ದಾನೆ. ಬಂದ ಹಬ್ಬದಲ್ಲಿ ತನ್ನ ಕ್ರೂರತೆಯನ್ನು ಮೆರೆಯಲಿದ್ದಾನೆ. ನಿಮ್ಮನ್ನು ಸಂಚು ಹೂಡಿ ಕೊಲ್ಲಲು ಯತ್ನಿಸುತ್ತಾ ಇದ್ದಾನೆ. ಎಂದ ಮಾತನು ಕೇಳಿಗರುಷದೆ ಮಾತ ಕೇಳಿಗರುಷತಿ ಮಂದರೋದರ ನುಡಿದನಾಕ್ಷಣ ಮಂದರೋದರ 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 ನುಡಿದನಾಕ್ಷಣ ನುಡಿದನಾಕ್ಷಣ
ಮಂದರೋದರ ಮಂದರೋದರ ನುಡಿದ ನಾಕ್ಷಣ ಮಂದರೋದರ ಮಂದರೋದರ ನುಡಿದ ನಾಕ್ಷಣ ನುಡಿದ ನಾಕ್ಷಣ ಎಂದ ಮಾತನು ಕೇಳಿ ಹರುಷದಿ ಮಂದರೋದರ ನುಡಿದ ನಾಕ್ಷಣ ಮಂದರೋದರ ನುಡಿದ ನಾಕ್ಷಣ ನುಡಿದ ನಾಕ್ಷಣ ಆ ಮಂದರೋದರ ನುಡಿದ ನಾಕ್ಷಣ ಬಿಲ್ಲ ಹಬ್ಬವೇ ಬಿಲ್ಲ ಹಬ್ಬವೇ ಲೇಸು ಬಗೆಮಯ ಲೇಸು ಬಗೆಮಯ ಬಿಲ್ಲ ಹಬ್ಬವೇ ಲೇಸು ಭಯವಯ್ಯ ಲೇಸು ಲೇಸು ಭಯವಯ್ಯ ಲೇಸು ಲೇಸು ಭಯವಯ್ಯ ಮಲ್ಲ ಮಾವನ ಮಲ್ಲ ಮಾವನ ಅಂತ್ಯ ಪರ್ವವು ಮಲ್ಲ ಮಾವನ ಮಲ್ಲ ಮಾವನ ಅಂತ್ಯ ಪರ್ವವು ಮಾವನ ಅಂತ್ಯ ಪರ್ವವು ಮಾವನ ಅಂತ್ಯ ಪರ್ವವು ಬಿಲ್ಲ ಹಬ್ಬವೇ ಬಿಲ್ಲ ಹಬ್ಬವೇ ಬಿಲ್ಲ ಹಬ್ಬವೇ ಲೇಸು ಬಗೆಮಯ್ಯ ಲೇಸು ಲೇಸು ಬಗೆಮಯ್ಯ ಮಲ್ಲ ಮಾವನ ಮಲ್ಲ ಮಾವನ ಮಲ್ಲ ಮಾವನ ಅಂತ್ಯ ಪರ್ವವು ಮಾವನ ಅಂತ್ಯ ಪರ್ವವು ಬಿಲ್ಲ ಹಬ್ಬವೇ ಲೇಸು ಭಯವಯ್ಯ ಮಲ್ಲ ಮಾವನ ಅಂತ್ಯ ಪರ್ವವು ಮಲ್ಲ ಮಾವನ ಅಂತ್ಯ ಪರ್ವವು ಮಾವನ ಅಂತ್ಯ ಪರ್ವವು
ಲೇಸು ಲೇಸು ಬಗೆಮಯ್ಯ ಮಲ್ಲ ಮಾವನ ಮಲ್ಲ ಮಾವನ ಮಲ್ಲ ಮಾವನ ಅಂತ್ಯ ಪರ್ವವು ಮಾವನ ಅಂತ್ಯ ಪರ್ವವು ಬೆಲ್ಲ ಮಾವನ ಮಲ್ಲ ಮಾವನ ಅಂತ್ಯ ಪರ್ವವು ಮಾವನ ಅಂತ್ಯ ಪರ್ವವು ಆ ಹಬ್ಬವೇ ಲೇಸೋ ಬಹೆವಯ್ಯ ಮಲ್ಲ ಮಾವನ ಮಲ್ಲ ಮಾವನ ಅಂತ್ಯ ಪರ್ವವು ಮಾವನ ಅಂತ್ಯ ಪರ್ವವು ಎಂದ ಮಾತನು ಕೇಳಿ ಹರುಷದೆ ಮಂದರೋದರ ನುಡಿದ ನಾಕ್ಷಣ ಓ ದೇವರೇ, ನನಗೆ ಆಶ್ಚರ್ಯ ಆಗ್ತಾ ಇದೆ. ಯಾಕೆ ಆಶ್ಚರ್ಯ? ನಿನ್ನ ಮಾವ ಬಿಲ್ಲು ಹಬ್ಬ ಎನ್ನುವಂಥದ್ದು ಷಡ್ರಂತನ್ನು ಹೂಡಿದ್ದಾನೆ ಅಂತ ಹೇಳಿದಾಗ ಕುಣಿಯಲು ಆರಂಭಿಸಿದೆಯಲ್ಲ. ಬಿಲ್ಲ ಹಬ್ಬ. ಬಿಲ್ಲ ಹಬ್ಬ ಅಂದ್ರೆ ತಮಾಷೆ ಅನ್ನಲ್ಲ. ಬಿಲ್ಲ ಹಬ್ಬ ದೇವರಿಂದ ನಿಮ್ಮನ್ನು ಕೊಲ್ಲಲು ಆತ ಷಡ್ಯಂತ್ರವನ್ನು ನಡೆಸಿದ್ದಾನೆ ಅಂತದ್ರಲ್ಲಿ ನೀನು ಕುಣಿತಾ ಇದ್ದೀಯಲ್ಲ ದೇವರೇ. ಅಚ್ಚಯ್ಯ, ದೇವ, ತಾತ್ಪರ್ಯ ಏನೆನ್ನುವಾಗೆ ನನಗೆ ಅರ್ಥವಾಯಿತು. ನನ್ನ ಸಾವಿನ ಸುದ್ದಿಯನ್ನು ನೀನು ತಂದವನಿದ್ದೀಯ. ಆದ್ರೆ ಈ ವಿಷಯವನ್ನು ಕೇಳಿರುವಂತಹ ನಾನು ಸಂತೋಷದಿಂದ ಕುಣಿಯುವುದಕ್ಕೆ ಆರಂಭ ಮಾಡಿದೆ. ಹೌದಲ್ಲ? ಎಷ್ಟು ದಿವಸ ಆಯ್ತು ಗೊತ್ತುಂಟ ಕುಣಿಯದೆ. ಓಹೋ, ಹಾಗೆ ಕುಣಿಯುವಂತ ಮಾತು ನಾನು ಏನ್ ಹೇಳಿದೆ. ಆದ್ರೆ ಬಿಲ್ಲ ಹಬ್ಬ ಎನ್ನುವಾಗೆ ಮಾವ ಕರೆಸಿದ್ದಾನೆ. ಸಂತೋಷವಾಯಿತು. ಮಾವನನ್ನ ಇದುವರೆಗೆ ಕಂಡವನ್ ನಾನಲ್ವೇ ಅಲ್ಲ. ಹೌದು, ಅವನಾಗಿಯೇ ಕರೆಸಬೇಕೆನ್ನುವ ಹಾಗೆ ನಾನು ಕಾಯ್ತಾ ಇದ್ದೆ. ಇವತ್ತು ಬಿಲ್ಲ ಹಬ್ಬ ಎನ್ನುವ ಹಾಗೆ ನೆವನವನ್ನ ಇರಿಸಿ ನನ್ನನ್ನ ಕರೆಸ್ತಾನೆ ಅಂತ ಆದ್ರೆ ಕೊಲ್ಲುವುದು ಮತ್ತಿನ ಕತೆ. ಅವ ಎನಿಸಿಕೊಂಡಿರಬಹುದು. ಕೃಷ್ಣ ಬಲರಾಮನವರು ಬರ್ತಾರೆ, ಅವರನ್ನ ಕೊಲ್ಲುವುದಕ್ಕಾಗಿ ದಿನವನ್ನ ಕಾಯ್ತಾ ಇದ್ದಾನೆ. ಹೌದು ದೇವ, ಅವನಿಗೆ ಗೊತ್ತಿಲ್ಲ ಏನು ನಮಗೆ ಕಾಯುವಂತಹ ದಿವಸವೇ ಅವನ ಸಾವಾಗ್ತದೆ ಎನ್ನುವ ಹಾಗೆ ಅವನಿಗೆ ಗೊತ್ತಿಲ್ಲ. ಹಾಗಿದ್ರೆ ಆತನಿಗೆ ಮೃತ್ಯು ಪಾಶರಾಗಿ ನೀವು ಆಗ್ತೇನೆ. ಖಂಡಿತವಾಗಿ ನಾನು ಬರ್ತೇನೆ. ಹಾಗಂತ ಈಗ ಈ ವಿಷಯ ನನಗೂ ಗೊತ್ತುಂಟು, ನಿನಗೂ ಗೊತ್ತುಂಟು. ಹೌದು, ಜೊತೆಗೆ ನಾನು ಒಬ್ಬನೇ ಬರುವುದಲ್ಲ ಅಲ್ವಾ? ಮತ್ತಾರು ಬರ್ತಾರೆ ನಿಮ್ ಜೊತೆ? ಮಧುರೆಗೆ ನನ್ನ ಜೊತೆಯಲ್ಲಿ ನನ್ನ ಅಣ್ಣನಾಗಿರುವಂತ ಬಲರಾಮನು ಬರಬೇಕು. ನಿನ್ನ ಅಣ್ಣನಾದಂತ ಬಲರಾಮ ಅವನಿಗೆ ವಿಷಯ ಮುಟ್ಲಿಲ್ಲ. ಎಲ್ಲಿದ್ದಾನೆ ಅವನು? ನಾನು ಕರೆದ್ರೆ ಮಾತ್ರ ಅವನಿಗೆ ವಿಷಯ ಗೊತ್ತಾಗ್ತದೆ. ಹೌದಲ್ವಾ? ಬಲರಾಮ ಅಣ್ಣ,
ಇದ್ದೇನೆ, ನಿನ್ನ ಮುಖ ನೋಡ್ತಾ ಇದ್ದೇನೆ, ಬಹಳಷ್ಟು ಸಂತೋಷದಲ್ಲಿ ಇದ್ದೀಯ ಅನ್ನೋದು ಸ್ಪಷ್ಟ. ಎಳೆಯ ಕರುವಿನ ಕಿವಿಗೆ ಗಾಳಿ ಹೋದ್ರೆ ಹೇಗೆ ನಲಿದಾಡ್ತದೋ ಕುಣಿದಾಡ್ತದೋ ಹಾಗೆ ಕುಣಿತಾ ಇದ್ದೀಯ. ಹೌದು. ಆದ್ರೆ ನಿನ್ನ ಸಂತೋಷ ಕಾರಣ ಏನು? ನೋಡಿದ್ಯಾ ಯುವರಾಜ, ಇದಕ್ಕಿಂತ ಮುಂಚೆ ಅಲ್ಲೊಂದು ರಥ ನಿಂತಿದೆ, ನೋಡಿದ್ಯಾ? ನಮೋ ನಮಃ. ಒಳ್ಳೆದಾಗಲಿಲ್ಲ. ಉಗ್ರರಾಜ್ಯ ಬಂದಿದ್ದಾರೆ ಅಂತ ಆದ್ರೆ ನಿನ್ನ ಸಂತೋಷಕ್ಕೆ ಅವರೇ ಕಾರಣ ಅಂತ ಗೊತ್ತಾಯ್ತು. ಈ ಕರುವಿಗೆ ಉತ್ಸಾಹ ಬರುವುದಕ್ಕೆ ಕಾರಣ ಅವರೇ, ಗಾಳಿ ಹಾಕಿದ್ದವರೇ. ಹೌದಾ? ಹೌದು. ಹಾಗಿದ್ರೆ ನನಗೂ ಸಂತೋಷ. ಯಾಕೆ ಗೊತ್ತಾ, ಈ ಸಂದರ್ಭದಲ್ಲಿ ನಾವು ಹೋಗುದು ಎಲ್ಲಿಗೆ? ಎಲ್ಲಿಗೆ? ಬೆಣ್ಣೆ ಕದಿಲಿಕ್ಕೆ, ಹಾಲು ಕದಿಲಿಕ್ಕೆ ಹೋಗುದಲ್ವಾ? ಹೌದು. ಹೋದಂತ ಸಂದರ್ಭದಲ್ಲಿ ಇಲ್ಲ ನಾವು ಎಣಿಸುವುದು ಒಂದು, ಅಲ್ಲ ಆಗುದು ಮತ್ತೊಂದು ಅಲ್ವಾ? ಏನು? ನಿನ್ನ ಬಾಯಿಗೆ ಬೆಣ್ಣೆ, ನನ್ನ ಬೆನ್ನಿಗೆ ದೊಣ್ಣೆ. ಕಾಲವನ್ನ ಕಾಯಬೇಕು ಅಲ್ವಾ? ಹೌದು. ಹಾಗಿದ್ರೆ ಇವತ್ತು ಸಂತೋಷ ಯಾಕೆ? ಯಾಕೆ? ಒಂದ ಶತ್ರು ರಾಜ್ಯ ಅಲ್ವಾ? ನನ್ನ ಬೆನ್ನಿಗೆ ದೊಣ್ಣೆ ಬೀಳುವಂತ ಸಂದರ್ಭ ಬಂದ್ರೆ ತಪ್ಪಿಸ್ತಾರೆ ಎನ್ನುವಂತ ಭರವಸೆ ನನಗುಂಟು. ಹುಡುಗಾಟಿಕೆ ಮಾತಾಗ್ಲಿಕ್ಕೆ ಸಾಧ್ಯ ಇಲ್ವೇ ಇಲ್ಲ. ಮತ್ತೆ ಈ ಸಂದರ್ಭ ಸ್ವಲ್ಪ ನಾವು ಜವಾಬ್ದಾರಿ ತಗೊಳ್ಬೇಕಾಗ್ತದೆ. ಯಾಕೆ? ಹೌದು. ಅಜ್ಜ ಬಂದದ್ದು ಯಾಕೆ ಗೊತ್ತುಂಟಾ? ಯಾಕೆ? ಒಂದು ಶುಭ ವಾರ್ತೆಯನ್ನ ತಂದಿದ್ದಾರೆ ಇಲ್ಲಿವರೆಗಾಗಿ. ಹೌದಾ? ಹೌದು. ಏನು? ನಮ್ಮ ಮಾವ ಕರೆದಿದ್ದಾನಂತೆ ಬಿಲ್ಲ ಹಬ್ಬ ಎನ್ನುವ ಹಾಗೆ. ಬಿಲ್ಲ ಹಬ್ಬಕ್ಕಾಗಿ? ಕೇವಲ ಬಿಲ್ಲ ಹಬ್ಬ ಅಲ್ವೇ ಅಲ್ಲ, ಮಧುರೆಯಿಂದ ಆಮಂತ್ರಣ ಬಂದದ್ದು. ಹೌದು. ಹೌದಾ? ಬಿಲ್ಲ ಹಬ್ಬ ಎನ್ನುವ ಹಾಗೆ ನೆವನವನ್ನ ಇಟ್ಟು ನಮ್ಮನ್ನ ಕೊಲ್ಲಬೇಕು ಎನ್ನುವ ಹಾಗೆ ಆಲೋಚನೆ ಮಾಡಿದಾನಂತೆ. ಓಹೋ. ಹಾಗಾಗಿ ಅದವನಿಗೆ ಅಸಾಧ್ಯವಾದಂತಹ ಕಾರ್ಯ, ನಾವು ಹೋಗಲೇಬೇಕು. ಕೃಷ್ಣ, ನೋಡಿದ್ಯಾ ಇವರೆಲ್ಲ ಎಂತದು ನೋಡುದು? ಬಿಟ್ಟು ಕಣ್ಣು ಬಿಟ್ಟ ಹಾಗೆ, ತೆರೆದ ಬಾಯಿ ತೆರೆದ ಹಾಗೆ. ವಿಷಯ ನಮ್ಮಿಬ್ಬರಿಗೆ ಮತ್ತೆ ನಮ್ಮ 3 ಜನರಿಗೆ ಮಾತ್ರ ಗೊತ್ತುಂಟು. ಕಾರಣ ಏನು ಗೊತ್ತಾ? ಏನು? ಕೃಷ್ಣ ಬಲರಾಮರು ಎಲ್ಲಿ ಹೊರಟದ್ದು ಎನ್ನುವ ಹಾಗೆ. ಹಾಗಿದ್ರೆ ಅವ್ರಿಗೆ ವಿಷಯ ಗೊತ್ತಾಗ್ಬೇಕು. ವಿಷಯ ಗೊತ್ತಾಗಬೇಕು ಅಂತ ಆದ್ರೆ ಕರಿಬೇಕಲ್ವಾ? ನೋಡ ಬನ್ನಿರಿ ಉಗ್ರಸೇನನ ಬನ್ನಿ ನೋಡ ಬನ್ನಿರಿ, ನೋಡ ಬನ್ನಿರಿ ಉಗ್ರಸೇನನ 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 ಬನ್ನಿ ನೋಡ ಬನ್ನಿರಿ, ನೋಡ ಬನ್ನಿರಿ ಉಗ್ರಸೇನನ 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 ನಾಡಿಗ ಅಧಿಪತಿ ಅಗನು ಮುಂದಿನು, ಈ ನಾಡಿಗಧಿಪತಿ ನಾಡಿಗಧಿಪತಿ ಅಗನು ಮುಂದಿನು, ಅಧಿಪತಿ ಅಗನು ಮುಂದಿನು, ಈ ನಾಡಿಗಧಿಪತಿ ಅಗನು ಮುಂದಿನು, ಅಧಿಪತಿ ಅಗನು ಮುಂದಿನು.
ದೀಕ್ಷೆಯೋ ಕಂಸಗೆ ಮೃತ್ಯು ದೀಕ್ಷೆಯೋ ಕಂಸಗೆ ಮೃತ್ಯು ದೀಕ್ಷೆಯೋ ಜನನಿ ಜನಕರ ಬಂಧ ಮೋಕ್ಷವೋ ತನುಜ ಕಂಸಗೆ ಮೃತ್ಯು ದೀಕ್ಷೆಯೋ ತನುಜ ಕಂಸಗೆ ಮೃತ್ಯು ದೀಕ್ಷೆಯೋ ಬನ್ನಿ ನೋಡ ಬನ್ನಿರಿ ಬನ್ನಿರಿ ನೋಡ ಬನ್ನಿರಿ ಬನ್ನಿರಿ ನೋಡ ಬನ್ನಿರಿ ಉಗ್ರಸೇನನ ನಾಡಿಗಧಿಪತಿ ಮಗನೋ ಮುಂದಿನೋ ಬನ್ನಿ 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 ನೋಡ ಬನ್ನಿ ಒಂದೇ ಒಂದು ಆಟ ನೋಡಲು ಮರೆಯದಿರಿ ಮನದು ನಿರಾಶರಾಗದಿರಿ. ಇವತ್ತು ಆಟವನ್ನ ನೋಡದೇ ಇದ್ರೆ ಹಾ. ಇನ್ನು ಸದ್ಯದಲ್ಲೇ ಆಟ ನೋಡುವಂತ ಸಂಭವ ಇಲ್ಲ. ಜೀವಮಾನದ ಪೂರ್ಣ ಹಾ. ಅವ್ರು ನಿರಾಶೆಯಿಂದಲೇ ಇರ್ಬೇಕಾಗ್ತದೆ. ಹೌದು. ಅಷ್ಟು ಒಳ್ಳೆ ಆಟ ನಾವು ತೋರಿಸ್ತಾ ಇದ್ದೇವೆ. ಖಂಡಿತ ಹೌದು. ಹಾ. ಹೋಗುವುದೆಲ್ಲಿಗೆ? ಎಲ್ಲಿಗೆ? ಮಧುರೆಗೆ ಹೋಗ್ತಾ ಇದ್ದೇವೆ. ಮಾವನನ್ನ ಕಾಣುವುದಕ್ಕಾಗಿ ಹಾ. ಏರ್ಪಡಿಸಿದಂತಹ ಬಿಲ್ಲು ವಿದ್ಯೆಯಲ್ಲಿ ಹಾ. ನಾವು ಪಾಲ್ಗೊಳ್ಬೇಕು ಎನ್ನುವ ಹಾಗೆ. ಹಾ. ಹಾಗಿದ್ರೆ ಹೊರಟಿದ್ದೇವೆ. ಹೌದು, ಹಾ. ಇವರೆಲ್ಲ ಬರ್ತಾ ಇದ್ದಾರೆ. ಎದ್ದೆದ್ದು ಹೊರಟಿದ್ದಾರೆ. ಹೋರಾಟ ಮಾಡುವುದೇನು? ಎಲ್ಲ ಹಬ್ಬಕ್ಕೆ ಎನ್ನುವ ಹಾಗೆ ಹೋಗುವುದು. ಅವನ ಸಂಚಿನ ಪ್ರಕಾರ ಯಾವುದು ನಡೆಯುವುದಿಲ್ಲ. ಇಲ್ಲ ಹಬ್ಬದಲ್ಲಿ ಮಾವನನ್ನ ಕೊಲ್ಲುತ್ತೇವೆ. ಹೆದರಿಕೆ ಯಾಕೆ ಕೇಳು. ಯಾಕೆ? ಮಾವ ಮಧುರೆಯಲ್ಲಿರುವುದು. ಈ ಹಿಂದೆ ಬಂದವರು ಒಬ್ಬಿಬ್ರಲ್ಲ. ಶಕಟ, ದೇನುಕ, ಪ್ರಲಂಬ, ವಾತಾಸುರ, ಭೂತನಿ ಅನೇಕರು ಇಲ್ಲಿವರೆಗಾಗಿ ಬಂದಿದ್ದಾರೆ. ಕಾರಣ ತಮ್ಮನ್ನು ಕೊಲ್ಲುವುದಕ್ಕಾಗಿ. ಇಲ್ಲಿರುವಾಗಲೇ ಕೊಲ್ಲುವ ಸಂಚನ ಮಾಡಿದವ ಅಲ್ಲಿಗೆ ಹೋದಾಗ ಕೊಲ್ಲುವುದಿಲ್ಲ ಅಂತ ಏನು? ಹಾಗಾಗಿ ಅವ ನಮ್ಮನ್ನ ಕರೆಸಿ ಕೊಲ್ಲುವ ಹಬ್ಬ ಎನ್ನುವ ಹಾಗೆ ಅವರು ಆಲೋಚನೆ ಮಾಡ್ತಾ ಇದ್ದಾರೆ. ಹೊರಟಿದ್ದು ನಾವು ಸಾಯುವುದಕ್ಕಾಗಿ ಅಲ್ಲ, ಅದನ್ನ ಕೊಲ್ಲುವುದಕ್ಕಾಗಿ. ಪಾಪಿ ಪಾಪೇನ ಹನ್ಯತೆ. ಅವ ಪಾಪ ಮಾಡಿದ್ದನ್ನ ಅವನೇ ಉಂಡುತ್ತಾನೆ ಅಲ್ವಾ? ಹಾಗಿದ್ರೆ ಬರ್ತಾ ಇದ್ದಾರೆ. ಬರುವುದು ಬೇಡ. ಯಾರು ಹೇಳುವುದು ಬೇಡ, ನಮ್ಮ ಜೊತೆಯಲ್ಲಿ ಬರುವುದು ಬೇಡ. ಕಾರಣ ಈ ಸಂದರ್ಭದಲ್ಲಿ ಅವ್ರ ಮನೆಯಲ್ಲಿರುವುದೇ ಒಳ್ಳೆಯದು ಅಲ್ವಾ? ಕಾರಣ ಏನು ಗೊತ್ತಾ? ಆಮಂತ್ರಣ ಕಳುಹಿಸಿದ್ದು ಕೃಷ್ಣ ಬಲರಾಮನಿಗೆ. ಅವರೇ ಬರಬೇಕು ಅಂತ ಉಂಟು. ಹಾಗಾಗಿ ನಾವು ಹೋಗಿ ಕಾರ್ಯವನ್ನ ಪುರವಹಿಸಿ ಬರ್ತೇವೆ. ಹಬ್ಬಕ್ಕೆ ಬರಬೇಕು. ಯಾವ ಹಬ್ಬಕ್ಕೆ? ನಮ್ಮ ಅಜ್ಜನಾಗಿರುವಂತಹ ಉಗ್ರಸೇನರಿಗೆ ಮಧುರೆಯ ಪಟ್ಟವನ್ನ ಕೊಡುವಂತ ಆ ಹಬ್ಬವನ್ನ ಕಾಣುವುದಕ್ಕೆ ಪಟ್ಟ ಸುಮೋತ್ಸವದ ಕಾಲದಲ್ಲಿ ಅವರು ಆ ಸಂದರ್ಭದಲ್ಲಿ ಅಲ್ಲಿರ್ಬೇಕಾಗ್ತದೆ. ಎಲ್ಲರೂ ಬರಬೇಕಾಗ್ತದೆ. ಮತ್ತೆ ನಮ್ಮ ನಿನ್ನ ತಂದೆ ತಾಯಿಯರು ಅವರನ್ನ ಬಂದ ವಿಮೋಚನೆಗೊಳಿಸುವಂತ ಕಾಲದಲ್ಲಿ ಅವರಲ್ಲಿ ಇರಬೇಕಾಗ್ತದೆ. ಶುಭ ಸಂದರ್ಭ. ಈ ಸಂದರ್ಭಕ್ಕೆ ನೀವೆಲ್ಲರೂ ಖಂಡಿತವಾಗಿ ಬರಲೇಬೇಕು. ಮತ್ತೊಂದು ವಿಶೇಷ ಗೊತ್ತುಂಟಾ? ಹೊರಟದ್ದೆಲ್ಲಿಗೆ ನಾವು? ಮಾವನ ಮನೆಗೆ. ವೈರ್ಯ ಮನೆಗೆ. ಮಾವ ಆದ್ರೂ ಅವ ವೈರಿ. ಕೆಲವಷ್ಟು ತಯಾರಿ ಮಾಡ್ಕೊಳ್ಬೇಕಲ್ವಾ? ಹೇಗೆ? ನಾನು ಮಾಡ್ಕೊಂಡಿದ್ದೇನೆ. ದದಿ ಮೊಸರ ಬಾಂಡದಲ್ಲಿ ದದಿ ಮೊಸರ ಬಾಂಡದಲ್ಲಿ ಶಗಡದಿ ದದಿ ಮೊಸರ ಬಾಂಡದಲ್ಲಿ ಶಗಡದಿ ಉದಯದೊಳಗದಿ ಬೇಗ ತುಂಬಿಸಿ ಉದಯದೊಳಗದಿ ಬೇಗ ತುಂಬಿಸಿ ಮುದದಿ ಗೆಳೆಯರ ಸಹಿತ ಹೊರಟರು
ಮಧುರೆಗೆಂದು ಮೋದದಿ ಗೆಳೆಯರ ಸಹಿತ ಹೊರಟರು ಮಧುರೆಗೆಂದು ಹೊರಟರು ಮಧುರೆಗೆಂದು ಗೆಳೆಯರ ಸಹಿತ ಹೊರಟರು ಮಧುರೆಗೆಂದು ಹೋಗುತ್ತಿರುವುದು ಮಧುರೆಗೆ ಬಹಳಷ್ಟು ತಯಾರಿಯನ್ನ ಮಾಡ್ಕೊಳ್ಬೇಕಾಗ್ತದೆ. ಯಾಕೆ ಹೇಳು, ಅಲ್ಲಿ ಏನು ಸ್ವೀಕಾರ ಮಾಡಬಾರ್ದು, ಜಾಗ್ರತೆಯಲ್ಲಿ ಇರ್ಬೇಕು. ವೈದ್ಯ ಮನೆಯ ಅನ್ನ ಎನ್ನುವುದು ನಮಗೆ ವಿಷವಾಗಿ ಪರಿಣಮಿಸ್ತದೆ, ಹೌದೌದು ಅಲ್ವೇನು? ಮತ್ತೆ ಆತನ ಮನೆಯಲ್ಲೇ ಇದ್ದು ಆತನು ಕೊಟ್ಟಿದ್ದನ್ನೇ ತಿಂದು ಆತನನ್ನ ಕೊಂದೆವು ಅಂತ ಆದ್ರೆ ಏನಾಗ್ತದೆ? ಉಂಡ ಮನೆಗೆ ಎರಡು ಬಗೆದ ಹಾಗಾಗ್ತದೆ, ಹೌದಲ್ವಾ? ಹಾಗಾಗ್ಬಾರ್ದು ಅಂತ ಆದ್ರೆ ನಾವೇ ಇಷ್ಟು ತೆಗೆದುಕೊಂಡು ಹೋಗ್ಬೇಕು. ನಮಗೆ ತಿನ್ಲಿಕ್ಕೆ ಏನು ಇಲ್ಲದೆ ಇದ್ರೂ ತೊಂದ್ರೆ ಇಲ್ಲ, ಹೊರಗಡೆ ಎಲ್ಲ ಹೋಗಿ ತಿನ್ನಬಾರ್ದು ನಾವು. ಖಂಡಿತ ಹೌದು, ಬಹಳಷ್ಟು ಜಾಗ್ರತೆಯಿಂದ ನಾವಿರ್ಬೇಕು. ಈಗ ಜಾಗ್ರತೆ ಬೇಕೇ ಬೇಕಪ್ಪ. ಸಾಮೂಹಿಕ ಅಂತರ ಎನ್ನುವುದು ಬೇಕಾಗ್ತದೆ. ಅಷ್ಟು ಮಾತ್ರ ಅಲ್ಲ, ಬಹಳಷ್ಟು ತಯಾರಿಯಲ್ಲಿ ಹೋಗ್ಬೇಕು. ಹೇಗೆ? ಅವಲಕ್ಕಿ, ಬೆಣ್ಣೆ, ತುಪ್ಪ, ಬಾಯಲ್ಲಿ ನೀರು ಬರ್ತಾ ಹಾಲು, ಇವನ್ನೆಲ್ಲ ನಮಗೆ ಬೇಕಾಗಿರುವಂತಹ ಆಹಾರ ಪದಾರ್ಥಗಳು ಹೇರಳವಾಗಿ ಬಂಡಿಯಲ್ಲಿ ಹೇರಿಕೊಂಡು ಆದಷ್ಟು ಬೇಗ ಹೋಗ್ಬೇಕು. ಎಲ್ಲಿಗೆ? ಎಲ್ಲಿಗೆ? ಮಧುರೆಗೆ. ಸೂರ್ಯೋದಯಕ್ಕೆ ಮುಂಚಿತವಾಗಿ ಅಲ್ಲಿಗೆ ಸಾಗೋಣ. ಆಗಲಂತೆ. ನಾನು ನಿಮ್ಮ ನಮಸ್ಕಾರ ಮಾಡುತ್ತಾ ಮುಂದೆ ಮುಂದೆ ಸಾಗುತ್ತೇನೆ. ನನ್ನ ಹಿಂದೆ ಬನ್ನಿ. ಒಡೆಯ ನಿನ್ನ ಪದವ ಬಿಡೆನು ಬಿಡದಿ ಎಡೆಗೆ ಬಂದು ನೀನು ಒಡೆಯ ನಿನ್ನ ಪದವ ಬಿಡೆನು ಬಿಡದಿ ಎಡೆಗೆ ಬಂದು ನೀನು ಮಡದಿ ಮಕ್ಕಳಿಗೆ ನಿನ್ನ ದರ್ಶನವಿಯೋ ಮಡದಿ ಮಕ್ಕಳಿಗೆ ನಿನ್ನ ದರ್ಶನ ಇಯೋ ಅಜಯ, ನಿಮ್ಮ ದರ್ಶನದಿಂದ ನನ್ನ ಜನ್ಮ ಅನ್ನುವಂಥದ್ದು ಪಾವನವಾಯಿತು. ಶರವೇಗದಲ್ಲಿ ಮಧುರೆಗೆ ಹೋಗ್ತಾ ಇದ್ದವರು ನಾವು, ಮಧ್ಯಪಥದಲ್ಲಿ ನಿಲ್ಲಿಸಿದವರು ನೀವಿದ್ದೀರಾ. ಕಾರಣ ಏನಂತ ನಮ್ಗೆ ಅರ್ಥ ಆಗಲಿಲ್ಲ. ಓ ಗೋವಿಂದ, ಇದು ಮಧುರೆಯ ಗಡಿ ಭಾಗ. ಇನ್ನು ಕೆಲವೇ ಕ್ಷಣದಲ್ಲಿ ನಾವು ಮಥುರಾ ಪಟ್ಟಣವನ್ನು ಸೇರಲಿದ್ದೇವೆ. ಆದ್ರೆ ದೇವರೇ, ನೀವು ಇಲ್ಲಿವರೆಗಾಗಿ ಬಂದಿದ್ದೀರಿ. ನನಗಂತೂ ನಿಮ್ಮ ದರ್ಶನ ಭಾಗ್ಯ ಎನ್ನುವುದಂತ ಆಯ್ತು. ದೇವರೇ, ನನ್ನ ಹಾಗೆ ನನ್ನ ಮಡದಿ ಮಕ್ಕಳಿಗೂ ಸಹ ನಿಮ್ಮ ದರ್ಶನ ಭಾಗ್ಯವನ್ನು ನೀಡಬೇಕು ದೇವರೇ. ಕಾಲು ಕಟ್ಟಿಕೊಳ್ತಾಯಿದ್ದೇನೆ ದೇವರೇ. ಜಯ ಕ್ರೂರ, ನಿನ್ನ ಆಸೆಯನ್ನು ಸಹಜವಾದುದೇ, ಆದ್ರೆ ನಾವು ಈಗ ಬರುವ ಹಾಗಿಲ್ವೇ ಇಲ್ಲ. ನಿನ್ನ ಆತಿಥ್ಯವನ್ನ ಸ್ವೀಕರಿಸಿ ಆ ಮಾವ ಕಂಸನನ್ನ ಕೊಂದದ್ದೇ ಹೌದು ಅಂತಾದ್ರೆ ನಿನ್ನ ಮನೆಗೆ ಎರಡು ಬಗೆಯಾದ ಹಾಗಾಗ್ತದೆ. ನೋಡಿದೆಯ ಕೃಷ್ಣ, ನಮ್ಮ ಅಜ್ಜ ಈಗ ಲೌಕಿಕ ಪ್ರಪಂಚದ ಅಜ್ಜನಾದ ಎನ್ನುವುದರಲ್ಲಿ ಸ್ಪಷ್ಟ. ಕಾರಣ ಏನು ಗೊತ್ತಾ? ಮಧುರೆಗೆ ಕೃಷ್ಣನ ನಮ್ಮಲ್ಲಿಗೆ ಇರುವಾಗ ಬಂದಾಗ ಹೇಳಿದ್ದೇನು, ಮಧುರೆಯವರೆಗಾಗಿ ಬರಬೇಕು, ಒಂದು ಆ ಮಾವ ಕಂಸನನ್ನ ಕೊಲ್ಲಬೇಕು, ಲೋಕಕ್ಕೆ ಒಳಿತು ಮಾಡಬೇಕು ಎನ್ನುವ ಹಾಗೆ ಕೇಳಿಕೊಂಡವ. ಆದ್ರೆ ಈ ಮಣ್ಣಿನ ಪ್ರಭಾವವೋ ಏನು, ರಥದಿಂದ ಇಳಿದು ಆತನಾಡುವ ಮಾತು, ಒಂದು ನಮ್ಮ ಮನೆಗೆ ಬರಬೇಕು, ದರ್ಶನ ಭಾಗ್ಯವನ್ನ ನೀಡಬೇಕು, ಆತಿಥ್ಯವನ್ನ ಸ್ವೀಕರಿಸಿ ಹೋಗ್ಬೇಕು ಎನ್ನುವ ಹಾಗೆ. ಹಾಗಿದ್ರೆ ಆತನ ಮನಸ್ಸಿನಲ್ಲಿ ಈ ರೀತಿಯ ಭಾವನೆ ವ್ಯಕ್ತಪಡಿಸಿದ್ವಿ ಯಾಕೆ? ಉಂಡದ್ದು ವೈರಿಯ ಅನ್ನ, ಹೌದೌದು, ಮಾವ ಕಂಸನ ಅನ್ನವನ್ನ ಉಂಡದ್ರಿಂದ ಆತನ ಪ್ರಭಾವ
ಹಾಗಾಗಿ ಹೋಯಿತು. ಏನ್ ಮಾಡ್ಲಿಕ್ಕೆ ಬರುವುದಿಲ್ಲ. ಆಗಬಹುದು ಅಜ್ಜ, ಆದ್ರೆ ನಾವು ಈಗ ಬರುವ ಹಾಗಿಲ್ವೇ ಇಲ್ಲ. ಯಾವಾಗ ಬರುತ್ತೆ? ಮಾವನನ್ನ ಕೊಂದ ಬಳಿಕ ಮತ್ತೆ ಪ್ರವೇಶ ಮಾಡುವುದೇ ನಿನ್ನ ಮನೆಯನ್ನ. ಓ ದೇವರೇ, ಅಲ್ಲಿ ತನಕ ನೀನೇನ್ ಮಾಡ್ತಿ? ನಿನ್ನ ಬರ ನಿರೀಕ್ಷಣೆ ನಾನಿರ್ತೇನೆ. ನಿನ್ನ ನಾಮಸ್ಮರಣೆಯಿಂದಲೇ ನಾನು ಕಾಲವನ್ನು ಕಳೆಯುತ್ತೇನೆ. ಯಾದವ ನೀ ಬಾಯದು ಕುಲನಂದನ ಮಾಧವ ಮಧುಸೂದನ ಬಾರೋ, ಮಾಧವ ಮಧುಸೂದನ ಬಾರೋ, ಕೃಷ್ಣ ಕೇಶವ ಮಾಧವ. ಅಜ್ಜನಿಗೆ ಸಾಂತ್ವನ ಹೇಳಿದ ಹಾಗಾಯಿತು. ತಡ ಮಾಡುವುದು ಸರಿಯೇ. ಹೆಸರಗತ್ತೆಯ ನೇರುತ ಬಂದನು ಬೆಸರಿಲ್ಲದೆ ಕಳರದಕ, ಹೆಸರಗತ್ತೆಯ ನೇರುತ ಬಂದನು ಬೇಸರಿಲ್ಲದೆ, ಹೆಸರಗತ್ತೆಯ ನೇರುತ ಬಂದ ಬೇಸರಿಲ್ಲದೆ ಕಳ್ರಜಕ ಕಳ್ರಜಕ ಬೇಸರಿಲ್ಲದೆ ಕಳರಜಕ. ನಿಮ್ಗೆ ಯಾರೋ ಪದ್ಯ ಬರ್ಕೊಟ್ರು, ಅದನ್ನು ನೋಡಿ ಸುಳ್ಳು ಹೇಳುದ. ಈಗ ಕತ್ತೆ ಇರುವುದನ್ನು ಏರ್ಕೊಂಡು ಬರ್ಲಿಕ್ಕ ಯಾರಾದ್ರೂ ನಮ್ಮ ಜಾತಿಯವರು ಆ ಕತ್ತೆಯಲ್ಲಿ ಏರ್ಕೊಂಡು ಬಂದಿದ್ದು ನೋಡಿದ್ರ? ಇಲ್ಲಪ್ಪ. ಪದ್ಯ ಆಗಲ್ಲ. ಹೆಸರ ಕತ್ತೆಗೆ ಹೇರುತ್ತ ಬಂದನು ಬೇಸರಿಲ್ಲದೆ ಕಳರಜಕ. ಹೆಸರಗತ್ತೆಯ ನೇರುತ ಬಂದನು ಬೆಸರಿಲ್ಲದೆ ಕಳರಜಕ. ಮಡಿವಾಳ ಮಡಿವಾಳ ಮಡಿವಾಳ. ನಮಸ್ಕಾರ. ಪರಿಚಯ ಆಯ್ತಾ? ಇಲ್ಲಪ್ಪ ಪರಿಚಯ ಆಗ್ಲಿಲ್ಲ? ಇಲ್ಲಪ್ಪ. ನೋಡಿದ್ರೆ ಹೇಗೆ ಬರ್ತದೆ? ಮಡಿವಾಳನ ತಾಕ್ತು, ಯಾವ ಮಡಿವಾಳನ ಹಾಕ್ತಾ ಬರ್ತೀಯ. ಮಡಿವಾಳ. ಹಾಂ ಈಗ ಯಾರು ಮಡಿವಾಳಲ್ಲ? ನಿಮಗೆ ಮಡಿವಾಳ ಅಂತ ಅಷ್ಟು ಪ್ರಸಾರ ಮಾಡುದಾ? ಹಾಂ ಹಾಂ ಅಲ್ಲ, ಮಡಿವಾಳ ಅಂತ ಅಷ್ಟು ಪ್ರಸಾರ ಮಾಡುದಾ ನೀವು? ಬಟ್ಟೆ ತೊಳೆಯಲ್ಲ ಹಾಗೆ. ಬಟ್ಟೆ ತೊಳೆಯುವವರು. ಹಾ, ಹಾ. ಅಲ್ಲಿ ಮಡಿವಾಳ ಅಂತ ಹೇಳ್ಬೇಡಿ, ಹಾ. ರಾಜರಜಕ ಅಂತ ಹೇಳಿ. ಓ ರಾಜರಜಕ. ಹಾ. ಅದೇ ಹಾಗೆ. ಅದು ಹಾಗೆ ಹೇಗಂದ್ರೆ ನೋಡಿ, ಮಡಿವಾಳ್ರಂತ ಯಾವತ್ತೂ ಸಸಾರ ಮಾಡ್ಲಿಕ್ಕೆ ಹೋಗ್ಬೇಡಿ. ಹಾ. ಈಗ ಮಡಿವಾಳರು ಯಾರು ಮಡಿವಾಳರಲ್ಲ? ಹಾಂ ಹಾಂ ಯಾರು? ಸೂರ್ಯನಾರಾಯಣನು ಕೂಡ ಮಡಿವಾಳನೇ, ಅದು ಗೊತ್ತುಂಟ ನಿಮ್ಗೆ? ಹೌದಾ? ಹೇಗೆ? ಲೋಕಕ್ಕೆ ಬೆಳಕು ನೀಡುವಂತಹ ಸೂರ್ಯನಾರಾಯಣ ದೇವರು ಕೂಡ ಮಡಿವಾಳ್ರೆ. ಹೇಗೆ? ಹೇಗೆ? ಜಗತ್ತಿನ ಕತ್ತಲೆಯನ್ನ ತೊಳೆದು ಹಾಂ ಜಗತ್ತಿಗೆ ಬೆಳಕನ್ನ ನೀಡುವಂತಹ ಸೂರ್ಯದೇವನು ಕೂಡ ಮಡಿವಾಳ. ಹೌದಾ? ಸೂರ್ಯನಾರಾಯಣ ದೇವರ ಕಥೆ ಬಿಡುವ, ಹಾ. ಮಧುರಾ ಮಹೇಂದ್ರ ಕಂಸ ಭೂಪತಿ ಕೂಡ ಮಡಿವಾಳ್ನೆ, ಅದು ಗೊತ್ತುಂಟ ನಿಮ್ಗೆ? ಕಂಸನೊಂದು ಮಡಿವಾಳ ಮಾಡ್ರಿ ಹಂಗಾರೆ. ಮತ್ತೆ ಹಾ. ಮಡಿವಾಳ್ನೆ ಹೇಗಂತ ಕೇಳಿ. ಹೇಗೆ? ಜನಗಳ ಕಷ್ಟ ಕಾರ್ಪಣ್ಯಗಳನ್ನು ತೊಳೆದು ಹಾ. ಜನರಿಗೆ ಇಷ್ಟಾರ್ಥ ಸಿದ್ಧಿಯನ್ನು ನೀಡುವಂತಹ ಕಂಸ ಭೂಪತಿ ಕೂಡ ಮಡಿವಾಳ್ನೆಯ. ಹೌದಾ? ಆ ಶಬ್ದದ ಅರ್ಥ ಆಗುಂಟು. ಹಾಂ ಹಾಂ ನೋಡಿ, ಇವತ್ತು ನೀವು ಇಷ್ಟು ಒಳ್ಳೆ ರೀತಿಯಲ್ಲಿ ನಿಂತಿದ್ದೀರಂದಕ್ಕೆ ಕಾರಣ ಯಾರು? ಹಾಂ ಯಾರೋ ನಮ್ಮ ಜಾತಿ ಮಗ ನಿಮ್ಗೆ ಅದನ್ನ ತೊಳೆದು ಅದಕ್ಕೆ ಹಾಕೋದೆಲ್ಲ ಹಾಕಿ ಕೊಟ್ಟ ಕಾರಣ ಇವತ್ತು ನೀವು ಇಷ್ಟು ಮಿಂತಾ ಇದ್ದೀರಿ. ಹೌದು. ಯಾವತ್ತು ಮಡಿವಾಡ್ರಂತ ಸಸರ ಮಾಡಬೇಡಿ, ಗೊತ್ತಾಯ್ತಲ್ಲ? ಹಾಂ ಹಾಂ ಸ್ವಾಮಿ, ನಾನೇನು ಸಾಮಾನ್ಯದವನಲ್ಲ. ಹಾಂ ಹಾಂ ಕಂಸ ಭೂಪತಿಯ ವಸ್ತ್ರಗಳನ್ನು ತೊಳೆದು ಹಾ. ಅದಕ್ಕೆ ಹಾಕೋದ್ನೆಲ್ಲ ಹಾಕಿ ಹಾ. ಶುಚಿ ಮಾಡಿ ಅವರಿಗೆ ದಿನನಿತ್ಯ ಕೊಟ್ಟು ಬರುವಂತ ಮಡಿವಾಳ ನಾನು. ಹೌದಾ? ಹಾಂ ಈಗ ಇಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇದ್ರೆ ಹಾ. ಕಾಲ ವ್ಯರ್ಥವಾಗ್ತದೆ. ಹೌದು. ಕಂಸ ಭೂಪತಿಗಳ ವಸ್ತ್ರದ ಗಂಟು ಇಲ್ಲುಂಟು, ಹಾ. ಆದಷ್ಟು ಬೇಗ ಇಟ್ಕೊಂಡು ಹೊರಗೆ ಹೋಗ್ತೇನೆ. ಹೆಸರಗತ್ತೆಯ ನೇರುತ ಬಂದನು ಬೆಸರಿಲ್ಲದೆ ಕಳರಜಕ, ಬೆಸರಿಲ್ಲದೆ ಕಳರಜಕ ಕಳರಜಕ. ಯಾವ್ದು? ನಮ್ಮಂತ ಧೀಮಂತ ವ್ಯಕ್ತಿಗಳು ಬರುವಾಗ ಕಣ್ಣು ಬೆನ್ನು ತಾಗ್ತೀರಲ್ಲ ಮಕ್ಕಳೇ, ನಿಮ್ಗೆ ಕಣ್ಣು ಕಾಣುದಿಲ್ವಾ? ನಮಗೂ ಕಣ್ಣು ಕಾಣ್ತದೆ, ಆ, ಕಣ್ಣಿನಲ್ಲಿ ದೃಷ್ಟಿ ಉಂಟು. ಆ. ನಿನ್ನ ಆಕ್ಷೇಪ ಎಂತದು ಈಗ? ಅಲ್ಲ, ನನ್ನಂತವರಿಗೆ ನೀವು ಬಂದು ತಾಗ್ತೀರಲ್ಲ. ನಾನೇನು ಸಾಮಾನ್ಯದವನೇ? ನನ್ನ ಅದೇನು, ನನ್ನ ಇದೇನು? ಎಲ್ಲ ಬದಿಗಿಡು. ಆ. ತಾಗಿದ್ದು ನಾವಲ್ಲ, ಮತ್ತೆ ಒಂದು ತಾಗಿಟ್ಕೊಂಡದ್ದು ನೀನು. ತಾಗಿದ್ದು ನೀವಲ್ವಾ? ಎಲ್ಲಿ ತಾಗಿದ್ದು? ಅಲ್ಲ, ನೀವು ತಾಗ್ಲಿಕ್ಕೋಸ್ಕರವಾಗಿ ನಾನು ತಾಗಿಸಿಕೊಂಡೆ. ತಾಗಿಸಿಕೊಂಡದ್ದು ನಿನ್ನ ತಪ್ಪು, ನಾವು ತಾಗಿದ್ದ ತಪ್ಪಲ್ವೇ ಅಲ್ಲ. ಅಲ್ಲ, ನಾವು ನಮ್ಮಷ್ಟಕ್ಕೆ ಹೋಗ್ತಾ ಇದ್ದೇವೆ. ಆ, ನೀವು ನಿಮ್ಮಷ್ಟಕ್ಕೆ ಹೋಗ್ಲಾದ್ರೆ ತಾಗಬೇಕಾ? ತಾಗದೆ ಹೋಗ್ಲಿಕ್ಕೆ ಆಗುದಿಲ್ಲ. ಹಾಗೆ ಅವರಿಗೆ ನೀನು ತಾಗಿಸಿಕೊಳ್ಳಿಕ್ಕೆ ಬಂದದ್ದು ನೀನು. ನಾನು ತಾಗಿಸಿಕೊಳ್ಳಿಕ್ಕೆ ಬಂದವಲ್ಲ, ನಾನೇನು ಸಾಮಾನ್ಯನವಲ್ಲ. ಜನ ಸಾಮಾನ್ಯದವಲ್ಲ. ಯಾರಲ್ಲ, ಯಾವ ಹತ್ರ ಬರಬೇಡ. ನಿನ್ನನ್ನು ಈ ಊರಿನವಂತ ನೋಡಿದ್ರೆ ಈ ಊರಿನವಲ್ಲ ನೀನು. ಸ್ವಲ್ಪ ಅಂತರವನ್ನು ಕಾಪಾಡಿಕೊಳ್ಬೇಕು, ಗೊತ್ತಾಯ್ತಲ್ಲ? ಎಲ್ಲೆಲ್ಲಿಂದೋ ಬರುವ ಮಕ್ಕಳೇ ನಿಮ್ಗೆ ಒಂದು ಮನೆಯಲ್ಲಿ ಕೂತ್ಕೊಳ್ಳಿ ಅಂತ ಕೇಳಿದ್ರೆ ಆಗುದಿಲ್ಲ. ಯಾವ್ಯಾವ ಊರಿಂದೆಲ್ಲ ಬರ್ತೀರಿ, ಮನೆಯೊಳಗೆ ಕೂತ್ಕೊಳ್ಳಿ ಮನೆಯೊಳಗೆ ಕೂತ್ಕೊಳ್ಳಿ ಅಂತ ಅವ್ರು ಎಷ್ಟು ಮಾಡ್ಕೊಂಡ್ರು ನೀವು ಮನೆಯೊಳಗೆ ಕೂತ್ಕೊಳ್ಳುವುದು
ಯಾರು ಬರ್ಕೊಂಡದ್ದು? ಅಲ್ಲ, ದೊಡ್ಡವರು ಹಿರಿಯವರು ಮಕ್ಕಳೇ ಹೊರಗೆಲ್ಲ ಹೋಗ್ಬೇಡಿ ಅಂತ ಮನೆಯವರು ಬುದ್ಧಿ ಹೇಳಿದ್ರೆ ಕೇಳುವುದಿಲ್ಲ. ಅದಕ್ಕೆ ಹೇಳು, ನಡುವೆ ಅಂತರವಿರಲಿ, ಕೆಮ್ಮುವಾಗ ತಿನ್ನುವಾಗ ಕರವಸ್ತ್ರವನ್ನ ಬಳಸಿ, ಜನಹಿತಕ್ಕಾಗಿ ಚಾಲಿ. ಒಳ್ಳೆ ಬುದ್ಧಿ ಹೇಳಿದ್ದಷ್ಟೇ. ಅದರಲ್ಲಿ ಮತ್ತೊಂದು ವಿಮರ್ಶೆ ಹೇಳಿದ್ದಲ್ಲ, ಮತ್ತೊಂದಲ್ಲ. ಸ್ವಲ್ಪ ನಮ್ಮ ಆರೋಗ್ಯ ದೃಷ್ಟಿಯಲ್ಲಿ ನಾವು ಸ್ವಲ್ಪ ಬೇರೆ ಆಗಲಿ, ನಿನ್ನ ಸಾಮಾಜಿಕ ಕಳಕಳಿಗೆ ನಾನು ಮೆಚ್ಚಿದ್ದೇನೆ. ಮತ್ತೆ ನಾನು ಸಾಮಾನ್ಯದವಲ್ಲ. ತೊಂದರೆ ಇಲ್ಲ, ಬಂದವ ನೀನು ಸಾಮಾನ್ಯದವ ಅಲ್ಲ ಏನು ಹಾಗೆ ಹೇಳ್ತಾ ಇದೆಯಲ್ಲ. ಕೇವಲ ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಕಾಗ್ಲಿಕ್ಕಿಲ್ವ? ಇಲ್ಲ, ದಂಡಿ ಕಟ್ಟಿದ್ದೀಯ ಅಂತ ಬೇಕಾಗುತ್ತೆ. ಯಾವ್ದು ನೀನು ರಾಜ ರಜಕ ರಜಾಕ್ ರಜಾಕ ರಜಕ ಮಡಿವಾಳ ನೀನು ಮಡಿವಾಳ ಅಲ್ಲ, ಮಡಿವಾಳ ಅಂತ ಅರ್ಥ ಶಶರ ನೋಡುದಂತೆ. ನೀನು ಮೂಗಿನ ಬಿದ್ದವನ್ನ ಅಡ್ಡೆ ಹೋಗ್ಯವನ ನೀನು. ಗೌರವ ಕೊಡ. ಯಾರಯ್ಯ ರಜಕಾನಿ ನಿಲ್ಲು ನೋಡಿತ್ತು, ಯಾರಯ್ಯ ರಜಗ, ಯಾರಯ್ಯ ರಜಗ, ಯಾರಯ್ಯ ರಜಗ, ಯಾರಯ್ಯ ರಜಗ, ಯಾರಯ್ಯ ರಜಕಾನಿ ನಿಲ್ಲು ನೋಡಿತ್ತ, ನೀ ನಿಲ್ಲು ನೋಡಿತ್ತ, ತೋರುವಿ ಮಡಿವಸ್ತ್ರ, ತೋರು ಮಡಿವಸ್ತ್ರ ಇವುದು ಮತ್ತ, ತೋರುವಿ ಮಡಿವಸ್ತ್ರ ಇವುದು ಮತ್ತ. ಸೇರೋ ಸೇರೋ ನಿನ್ ಸೇರೋ ನಿನ್ನಾಲಯ ಬೇಗನೆ ಸಹುದು, ಸೇರು ನಿನ್ನಾಲಯ ಬೇಗನೆ ಸಹುದು, ಮೀರಿದರಿ ಮಾತ ಕೇಡು ಬಂದಪುದು, ಮೀರಿದರಿ ಮಾತ ಕೇಡು ಬಂದಪುದು, ನಿನಗೆ ಕೇಡು ಬಂದಪುದು. ಸೇರು ನಿನ್ನಾಲಯ ಬೇಗನೆ ಸಗುದು, ಮೀರಿದರಿ ಮಾತ ಕೇಡು ಬಂದಪುದು, ಯಾರಯ್ಯ ರಾಜ ರಜಕ ಮಡಿವಾಳ ಯಾವ್ದೇ ಬಟ್ಟೆ ತಳೆಯೋ ಗೌರವ ಕೊಟ್ಟು ಮಾತಾಡ. ಗೌರವ ಗೌರವ ಕೊಡ್ಬೇಕು. ಹೇಗೆ ಗೌರವ ಕೊಡ್ಬೇಕು? ಒಬ್ಬರಿಗೆ ಗೌರವವನ್ನು ಕೊಟ್ಟು ಗೌರವ ತಗೊಳ್ಬೇಕು. ಅದು ಗೊತ್ತುಂಟು. ಹೇಗೆ ಅಂತ ನಮ್ಗೆ ಗೊತ್ತುಂಟು. ಗೌರವವನ್ನು ಕೊಡಬೇಕು ಹಾ. ಅಂತ ಅನಿವಾರ್ಯತೆ, ಅರ್ಹತೆ. ಅರ್ಹತೆಯನ್ನ ಅವರು ನನಗೆ ಪಡ್ಕೊಂಡಿರ್ಬೇಕು. ಅರ್ಹತೆಯಲ್ಲಿ ಎಂತ ಕಡಿಮೆ ಆಗಿದೆ ಅಂತ ಬೇಕಲ್ಲ. ನಿನ್ನಲ್ಲಿಯೇ ಕೇಳ್ತೇನೆ, ಹೇಳು. ಈ ಬಟ್ಟೆ ಇಲ್ಲದವನಿಗೆ ಏನು ಕೊಡ್ಬೇಕು? ಬಟ್ಟೆ ಇಲ್ಲದವನಿಗೆ ಬಟ್ಟೆ ಕೊಡ್ಬೇಕು. ವಸನ ಇಲ್ಲದವನಿಗೆ, ಅಲ್ಲ, ವಸನ ಬಟ್ಟೆ ಎರಡು ಒಂದೇ ಅಲ್ಲ, ಅದನ್ನೇ ಕೊಡ್ಬೇಕು. ಮನೆ ಇಲ್ಲದವನಿಗೆ, ಮನೆ ಇಲ್ಲದವನಿಗೆ ಮನೆ ಕೊಡ್ಬೇಕು. ಅನ್ನ ಇಲ್ಲದವನಿಗೆ, ಯಾವ್ದು ದನ ಇಲ್ಲದವನಿಗೆ, ದನ ಇಲ್ಲದವನಿಗೆ ದನವನ್ನು ಕೊಡ್ಬೇಕು. ಮರ್ಯಾದೆ ಇಲ್ಲದವನಿಗೆ ಮರ್ಯಾದೆ ಕೊಡ್ಬೇಕು. ನಿನಗೆ ಮರ್ಯಾದೆ ಎಲ್ಲ. ನಂಗೆ ಮರ್ಯಾದೆ ಕೊಡುದು ಬೇಡ. ಇಷ್ಟೊತ್ತರ ನಾನು ನಿಮ್ಮಿಬ್ರಿಗೆ ಮರ್ಯಾದೆ ಕೊಟ್ಟು ಮಾತಾಡ್ತಾ ಇದ್ದೆ. ಹೌದಾ? ನೀನು ತಾನಂತ ಕೈ ತೋರಿಸಿ ಮಾತಾಡ್ತಿದ್ದದ್ದು ನೀವಿಬ್ರು. ಹಾಗಾಗಿ ಯಾರಿಗೆ ಮರ್ಯಾದೆ? ನಿನಗೆ ಅಷ್ಟೇ ಸಾಕೆನ್ನುವ ಹಾಗೆ ನಾವು ಭಾವಿಸಿಕೊಂಡಿದ್ದೇವೆ. ಹೌದಾ? ನೀನು ಯಾಕಂಚಿತ್ತು ರಜಕ್ಕ ಮಡಿವಾಳ ಬಟ್ಟೆ ತೊಳೆಯುವವ? ನಿನಗಂತ ಮರ್ಯಾದೆ? ಕೈ ತೋರಿಸ್ಬೇಡ. ಎಂತದು? ಗೌರವ ಕೊಟ್ಟು ಮಾತಾಡು. ನನ್ನ ಕೈಯಲ್ಲೇ ಉಂಟು, ತೋರಿಸ್ತಾ ಇದ್ದದ್ದು ನೀನು. ಅದೇ ಕೈ ತೋರಿಸಿ ಮಾತಾಡ್ಬೇಡ, ಜೋರಾಗ್ಬೇಡ, ಗೌರವ ಕೊಟ್ಟು ಮಾತಾಡ. ಕೈ ತೋರಿಸುವುದಿಲ್ಲ, ಮತ್ತೆ ಹೆಚ್ಚು ಸಮಯ ಹೋಯ್ತು ಅಂತಾದ್ರೆ ಮತ್ತೊಂದು ತೋರಿಸ್ತೇನೆ ನಿನಗೆ. ಬೇಡ, ನೀ ಕೈಯೇ ತೋರಿಸಿ. ಕೆಲವೊಮ್ಮೆ ಧನಿಕನ ಮನೆಯ ಶುನಕಕ್ಕಾದ್ರೂ ಬೆಲೆ ಕೊಡ್ಬೇಕಂತ. ಹೌದೌದು. ಅದು ನಿಮ್ಮ ಜಾತಿ ಬಾಂಧವ್ಯತೆ ಇರ್ಬೋದು. ನಾವು ಯಾವ ಕಾರಣಕ್ಕೂ ಅದಕ್ಕೆಲ್ಲ ಮರ್ಯಾದೆ ನಮ್ಗೆ ಕೊಡುವುದಿಲ್ಲ. ಆ ರೀತಿಯ ಯಾವ ಬಾಂಧವ್ಯತೆ ಅನ್ನೋದಿಲ್ಲ. ಹಾ. ಹಾಗಿದ್ರೆ ಹಾ. ನಿನಗೆ ಮರ್ಯಾದೆಯನ್ನು ಕೊಡ್ತೇವೆ. ಅದು ಇನ್ನು ನೋಡಿ, ಅದಕ್ಕೆ ಹೇಳು, ಈಗಿನ ಕಾಲದ ಮಕ್ಕಳಿಗೆ ಒಳ್ಳೆ ರೀತಿಯಲ್ಲಿ ಹೇಳ್ತಾರೆ, ಮರ್ಯಾದೆ ಕೊಡಿ. ಸ್ವಲ್ಪ ಸಮಯ ಬೇಕಾಗ್ತದೆ. ಸಮಯ ಬೇಕಾಗ್ತದೆ ಅಷ್ಟೇ. ನಮ್ಮ ಕೆಲಸವನ್ನು ನೀನು ಮಾಡಿಕೊಡ್ಬೇಕು. ಎಂತ ಕೆಲಸ? ಇಲ್ಲಿ ಆ? ನೋಡು, ಅದಕ್ಕೆ ಸೇವೆ ಆದ್ರ ಮೇಲೆ ಅದಕ್ಕೆ ನೀರೇ ಹಾಕ್ಲಿಲ್ವ? ಯಾವ ಸೇವೆ? ಯಾವ ಸೇವೆ?
ಅಲ್ಲಿ ನಮ್ಮೂರಲ್ಲಿ ಒಂದು ಬಟ್ಟೆ ತೊಳೆಯುವ ಸೇವೆ ಉಂಟು. ಆ ರೀತಿಯಾಗಿ ನಿಮ್ಮೂರಲ್ಲೆಲ್ಲ ಬಟ್ಟೆ ತೊಳೆಯುವ ಸೇವೆ ಉಂಟ ಕೇಳಿದ್ವು. ಆ ಸೇವೆ ದಿನ ದಿನ ತೊಳೆಯುವುದೇ. ಹಾಗಾದ್ರೆ ಅದು ವಾಸನೆ ಬರುವುದು ಯಾಕೆ? ಅದು ಸೇವೆ ಅಂತಲ್ಲ, ಇದಿಷ್ಟು ಹಣವನ್ನು ಕೊಡ್ಬೇಕಾಗ್ತದೆ. ಹಾಗಾಗಿ ಹೌದಪ್ಪ, ಹಣ ಕೊಡ್ಬೇಕಾಗ್ತಂತ ನೀವು ಬಟ್ಟೆಯೇ ತೊಳೆದಿಲ್ಲ, ಹಾಗೆ ಹಾಕೊಂತಿರ್ತೀರಲ್ಲ ಅಲ್ವಾ? ಬಹಳಷ್ಟು ದೂರದಿಂದ ಇಲ್ಲಿವರೆಗೆ ಬಂದವರು ನಾವಿದ್ದೇವೆ. ಹೌದು. ಹಾಗಿದ್ರೆ ಬರುವಾಗ ನಮ್ಮ ಬಟ್ಟೆ ಎನ್ನುವುದೆಲ್ಲ ಕೊಳೆ ಆಗಿ ಹೋಗಿದೆ. ಬರುವಾಗ ದಾರಿ ಮಧ್ಯದಲ್ಲಿ ನಿಮಗೆ ನದಿ ಆಗ್ಲಿ, ಕೊಳ ಆಗ್ಲಿ, ಬಾವಿ ಆಗ್ಲಿ ಯಾವುದು ಸಿಕ್ಲಿಲ್ವಾ? ನದಿ ಸಿಕ್ಕಿದೆ, ಬಾವಿ ಸಿಕ್ಕಿದೆ, ಕೊಳ ಸಿಕ್ಕಿದೆ, ಕೊಳ ಸಿಕ್ಕಿದೆ, ಹಾಗಾದ್ರೆ ಎಲ್ಲದೂ ಸಿಕ್ಕಿದೆ. ಒಗಿಬೋದಿತ್ತಲ್ಲ. ಒಗಿಲಿಕ್ಕೆ ನಿನ್ನಂತ ಜನ ಸಿಗ್ಲಿಲ್ಲ. ಈಗ ನೋಡು, ಈಗ ಹೇಳ್ತೇನೆ, ವಿಷಯ ಹೇಳ್ತೇನೆ ನೋಡು ಅಂದ್ರೆ ಕೇಳುವ ಅರ್ಥ. ಹಾಗೆ ಈಗ ಮನೆಯಲ್ಲಿ ಅಮ್ಮ ಇರುವುದಿಲ್ಲ, ಅಡಿಗೆ ಮಾಡಬೇಕು. ಅಮ್ಮ ಇಲ್ಲ ಅಂತ ನಾವು ಉಪವಾಸ ಇರ್ಲಿಕ್ಕೆ ಆಗ್ತದ? ಇಲ್ಲ, ನಾವೇ ಮಾಡ್ಕೊಂಡು ತಿನ್ಬೇಕಲ್ಲ ಹಸಿವಾದ್ರೆ. ಹಾಗೆ ಜನ ಸಿಗ್ಲಿಲ್ಲ ಅಂತ ನೀವು ಸುಮ್ಮನೆ ಕೂತ್ಕೊಳ್ಳೋದಲ್ಲ, ನಿಮ್ಮ ಬಟ್ಟೆಯನ್ನು ನೀವೇ ಒಟ್ಟುವಾಗ. ಅಯ್ಯೋ, ನಮ್ಗೆ ಆ ತಲೆ ಬಿಸಿಯೇ ಹೋಯ್ತಲ್ಲ ಈಗ. ಅಲ್ಲ ಮತ್ತೆ ಇನ್ನು ಸ್ವಲ್ಪ ಹೊತ್ತು ಹೋಗಿದ್ರೆ ನಮ್ಮ ಬಟ್ಟೆ ನಾವೇ ಒತ್ಕೊಳ್ತಾ ಇದ್ದೇವೇನು? ಹೌದಾ? ಆದ್ರೆ ನೀನು ಮಡಿವಾಳ ಸಿಕ್ಕಿದೆಯಲ್ಲ, ನಮ್ಮ ಬಟ್ಟೆಯನ್ನು ಒಗೆದು ಕೊಡ್ಬೇಕು. ಈಗ ಏನ್ ಮಾಡ್ಬೇಕು? ಬಟ್ಟೆ ಒಗೆಯುವುದು ಮಾತ್ರ ಅಲ್ಲ, ಅಷ್ಟೊತ್ತಿಗೆ ದೇವರು ಹಾಗೆ ಕೆಲಸವ ನೀನೊಬ್ಬ ಸಿಕ್ಕಿದೆಯಲ್ಲ. ಮುಚ್ಚಬಾಯ್. ಎಳೆಯ ಬಾಲ ಸೌಗೊಳ್ಳಬೇಡಿರಿ, ಎಳೆಯ ಬಾಲರೇ ಸಾಕು ಗೊಳಗಬೇಡಿರಿ. ಎಲ್ಲರೂ ಇದ್ರು ಮಾಡಿದ್ರೆ ನಾವು ಅದು ಮಾಡುದಿಲ್ಲ, ಬೇರೆ ಮಾಡ್ತೀವಿ. ಎಳೆಯ ಬಾಲ ಸೌಗೊಳ್ಳಬೇಡಿರಿ, ಒಂಥರ ಎಳೆಯಣ್ಣ ಕಂಸನಿಗೆ, ಎಳೆಯಣ್ಣ ಕಂಸನಿಗೆ ಚಲಿಸುವ ಕಾರ್ಯ ನೆಲ ಇಲ್ಲವರೇ ಚಲಿಸಿರಿ ಬಂದ ಹಾಗೆ. ಪಾಪ ಸಣ್ಣ ಮಕ್ಕಳಂತ ಬಿಟ್ರೆ ಬಾಯಿ ಬಂದಾಗೆ ಮಾತಾಡ್ತಿದ್ದೀರ. ಅಲ್ಲ, ನೀನು ಊರಿನವರದ್ದೆಲ್ಲ ಬಟ್ಟೆ ತೊಳಿತೀಯ. ಹೌದು. ನಿನ್ನ ಬಟ್ಟೆ ತೊಳಿಲಿಕ್ಕೆ ಕೆಲಸವೇ ಇಲ್ಲ. ಯಾಕೆ? ಕೊಳೆಯ ಮಧ್ಯದಲ್ಲಿ ಮಲಗಿ ಈಗ ತಿರುಗಿದ್ರಾಯ್ತು. ನಾ ಎಂತ ಮಾಡುವ ಹೊಳೆಯಲ್ಲಿ ತಿರ್ಲಿಕ್ಕೆ? ಪ್ರತ್ಯೇಕ ಹೇಳ್ಬೇಕಂತಿಲ್ಲ. ಇರ್ಲಿ, ಇನ್ನು ನಿನ್ನ ಲೆಕ್ಕದಲ್ಲಿ ತಿರುಗುವ ಯಂತ್ರ ಬಂದಿತ್ತು. ನಿರೀಕ್ಷೆಯಲ್ಲಿ ಇರುವ, ಮುಂದೆಲ್ಲಾದ್ರೂ ಬಂದ್ರೆ ಬರ್ಬೋದು. ಹಾಗಾಗಿ ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ, ಪಾಪ ಸಣ್ಣ ಮಕ್ಕಳು ಎನ್ನುವುದಾಗಿ ಮಾತಾಡಿದ್ರೆ ಬಾಯಿ ಬಂದಾಗೆ ಮಾತಾಡ್ತಾ ಇದ್ದೀರಿ. ಆ ಬಟ್ಟೆ ನಿಮ್ ಬೇಕಂತ ಕೇಳ್ತಾ ಇದ್ದೀರಿ. ಕೊಳೆಯಾಗಿದೆ, ನಿಮ್ಗೆ ಸ್ವಲ್ಪ ಗೊತ್ತಾಗುದಿಲ್ವಾ? ನೋಡು, ನಿಮ್ಮ ಮೇಲೆ ನಂಗೆ ಕಾರುಣ್ಯ ಉಂಟು. ಕೊಡ್ತಿದ್ದೆ ಆ ಬಟ್ಟೆಯನ್ನು, ಆದ್ರೆ ಅದೀಗ ನಿಮ್ಗೆ ಕೊಡುವಾಗಿಲ್ಲ. ಬಟ್ಟೆ ಯಾರದ್ದು? ಸಾಮಾನ್ಯದವರಲ್ಲ, ಮಧುರಾ ಮಹೇಂದ್ರನಾದಂತಹ ಕಂಸ ಭೂಪತಿಗಳ ಬಟ್ಟೆ ಅದು. ಹಾಗಾಗಿ ನಿಮ್ಗೆ ಕೊಡ್ಲಿಕ್ಕಾಗುದಿಲ್ಲ. ಯಾರದ್ದು? ಕಂಸ ಭೂಪತಿಗಳದ್ದು. ಅರಿಯೇ ಯಾರ ಜಕಾನೆನ್ ಅರಜ ಕಂಸನಿಗೆ, ಅರಿಯೇ ಯಾರ ಜಕಾನ, ಅರಿಯೇ ಯಾರ ಜಕಾ, ಅರಿಯೇ ಯಾರ ಜಕಾನೆನ್ ಅರಸ ಕಂಸನಿಗೆ, ಅರಸ ಕಂಸನಿಗೆ. ತರಳರಾವು ಬಯರೋ ಅಳಿಯಂದಿರಾಯೇ, ತರಳರಾವು ಬಯರೋ, ತರಳರಾವು ಬಯರೋ ಅಳಿಯಂದಿರಾಗೆ, ಅಳಿಯಂದಿರಾಗೆ. ಪರಮ ಬಾಂಧವ್ಯವು ಉಡುಗೆಯ ಕೊಟ್ಟು, ಪರಮ ಬಾಂಧವ್ಯವು ಉಡುಗೆಯ ಕೊಟ್ಟು, ತೆರಳದಿದ್ದರೆ ತಿಂಬೆ ಮೊದಲನೇ ಪೆಟ್ಟು, ತೆರಳದಿದ್ದರೆ ತಿಂಬೆ ಮೊದಲನೇ ಪೆಟ್ಟು, ತಿಂಬೆ ಮೊದಲನೇ ಪೆಟ್ಟು, ಪೆಟ್ಟು 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 ಪೆಟ್ಟಿಂಬೆ.
ರಜಕ ಸಂತೋಷ ಯಾಕೆ ಕೇಳು. ಯಾಕೆ? ನಿನ್ನ ವಿಷಯ ಗೊತ್ತಿಲ್ವಾ? ಇಲ್ಲ. ನಿಮ್ಮ ಒಡೆಯ ಯಾರು? ಕಂಸ ಭೂಪತಿಗಳು. ಆತನಿಗೆ ಬೇರೆ ಯಾರು ಅಲ್ಲ ನಾವು. ಅನ್ಯರಲ್ಲ ನಮಗೆ ಕಂಸ ಮಹಾರಾಜ. ನೀನು ಕೇಳಬೇಕು. ಯಾವುದನ್ನು? ಅವನಿಗೆ ಇಬ್ಬರು ಒಳಿಯಂದಿರಿದ್ದಾರೆ ಎನ್ನುವ ಹಾಗೆ. ಅವರು ಸಿಕ್ಬೇಕು ನನ್ನ ಕೈಗೆ, ಅವ್ರನ್ನೇ ಹುಡುಕ್ತಾ ಇದ್ದೆ. ಬಟ್ಟೆ ಕೊಡ್ಲಿಕ್ಕಲ್ಲ, ಅವರಿಬ್ರು ಮಾಡಿದ ಪ್ರಕರಣ ಎಲ್ಲ ಅವ್ರು ಗೊತ್ತುಂಟ. ಏನ್ ಮಾಡಿದ್ದಾರೆ? ಹೇಳಲಿಕ್ಕೆ ತುಂಬಾ ಉಂಟು, ಆದ್ರೆ ಹೇಳಲಿಕ್ಕೆ ನನ್ನಲ್ಲಿ ಸಮಯವೂ ಇಲ್ಲ. ಸಿಕ್ಕಿದ್ರೆ ಏನ್ ಮಾಡ್ತಿ? ಸಿಕ್ಕಿದ್ರೆ ಏನ್ ಮಾಡುದಲ್ಲ, ಅವ್ರು ಸಿಕ್ಲಿ ಆಮೇಲೆ ಏನಂತ ಹೇಳ್ತೇನೆ. ಇಂತಹ ಪ್ರತಾಪವನ್ನು ನಮ್ಮೆದುರು ತೋರಿಸ್ಲಿಕ್ಕೆ ಬರ್ಬೇಡ. ಯಾಕೆ? ಎಂತೆಂತ ಪ್ರತಾಪವೇ ಈಗ ಕಳಿಸಿ ಬಿದ್ದಿದೆ ನಿನಗೆ ಗೊತ್ತುಂಟ? ಹೌದಾ? ಹಾಗಿದ್ರೆ ನಿನ್ನಲ್ಲಿಯೇ ಕೇಳ್ತೇನೆ. ಕೇಳು. ಈ ಪಟ್ಟಿಯನ್ನು ಕೊಟ್ಟು ನಾಡದ್ರ ಒಳಿತಾ ಅವರಿಗೆ ಅಳಿಯಂದಿರು ನಾವಿದ್ದೇವೆ. ರಾಮಕೃಷ್ಣ ಎನ್ನುವ ಹಾಗೆ. ಈಗ ರಾಮಕೃಷ್ಣರು ಅಂತ ಹೇಳಿದ್ರು ನೀವೇ. ಕೈಯನ್ನು ಮುಗಿದು ನಿಮ್ಮಲ್ಲಿ ತಪ್ಪಾಯ್ತಂತ ಕೇಳ್ತಾ ಇದ್ದೇನೆ. ಯಾಕೆ? ಕಾರಣ ಉಂಟು. ಏನು? ನಾ ಆಗ ಒಂದು ಮಾತಾಡಿದ್ದೆ, ಬರುವಾಗ ನದಿ ಸಿಕ್ಲಿಲ್ವೇ ಬಾವಿ ಸಿಕ್ಲಿಲ್ವೇ ಎಂಬುದಾಗಿ. ನಿಮ್ಮ ಬಟ್ಟೆಯನ್ನು ನೀವೇ ನೀರಾಕಿ ತೊಳ್ಕೊಳ್ಳಿ ಅಂತ ಹೇಳಿಲ್ವಾ? ಆ ಮಾತನ್ನ ಹಿಂತೆಗೆದುಕೊಳ್ತಾ ಇದ್ದೆ. ಹೌದಾ? ಕಾರಣ ಉಂಟು. ಇವರ ಅಪ್ಪಯ್ಯ ಇವ ಚಿಕ್ಕದಿರುವಾಗ ಇವನನ್ನ ಒಂದು ಚಿಕ್ಕ ಬೆಕ್ಕಿನ ಮರಿ ರೀತಿ ಹೆಡಿಗೆಯಲ್ಲಿ ಹಾಕೊಂಡು ಹಿಡ್ಕೊಂಡು ಹೋಗ್ತಿದ್ರಂತೆ. ಹಿಡ್ಕೊಂಡು ಹೋಗುವಾಗ ನದಿ ಮಧ್ಯದಲ್ಲಿ ಹೋಗುವಾಗ ಅವ್ರಿಗೆ ಇಲ್ಲಿ ತನಕ ನೀರು ಬಂತು. ಆವಾಗ ಈ ಕೃಷ್ಣ ಏನ್ ಮಾಡಿದ? ಪುಟ್ಟಬಾಲ ಆಗಿರುವ ಈ ಕೃಷ್ಣ ಬಾರಿಸ್ತಾನೆ ನಿನಗೆ. ಪುಟ್ಟಬಾಲ ಅಂತ ಬಿಡಿಸಿ ಹೇಳು. ಪುಟ್ಟಬಾಲನಾಗಿರುವಂತ ಈ ಕೃಷ್ಣ ತನ್ನ ಪಾದವನ್ನ ನೀರಿಗೆ ತಾಕಿಸಿದನಂತೆ. ಆಗ ನದಿ ನೀರುಂಟಲ್ಲ, ಇಬ್ಬಾಗವಾಯ್ತು. ಅದರ ಅರ್ಥ ಎಂತ? ಏನು? ಇವನನ್ನ ಮುಟ್ಲಿಕ್ಕೆ ನೀರು ಕೂಡ ಹೆಚ್ಚಿಗೆ ಬರ್ತದೆ ಅಂತದ್ರಲ್ಲಿ ನೀನ್ ನೀರಕ್ಕೆ ಬಟ್ಟೆ ತೊಳೆಯುವುದಾ? ಹಾಗಾಗಿ ವಾಸ್ತವ ಎನ್ನುವುದು ಗೊತ್ತಿಲ್ಲ. ಮತ್ತೆ ಅದನ್ನ ಹೇಳಲಿಕ್ಕೆ ಹೋದ್ರೆ ನಿನ್ನಂತ ಒಂದು ತಲೆಗೂ ಹೋಗುದಿಲ್ಲ. ಏನು? ಬಿಟ್ಟೇ ಬಿಟ್ಟಿದ್ದೇವೆ ನಿನ್ನನ್ನ. ಹೌದಾ? ಬಟ್ಟೆ ಕೊಡ್ಲಿಕ್ಕೆ ಆದ್ರೆ ಕೊಡು. ಅರದು ಕೆಲವಾದ ನಡುವಿರಿ ಅರರೆ ಸೊಕ್ಕಿನ ಮೊತ್ತ ನಡುವೆ ಸಾಯುವಿರಿ ಮತ್ತೆ ಕೊರಳ ತೀರಿಸಲು ಮರಣವ ಕಾಮೇರಿ ಅರುವೆರು ನಾಳೆ ಇಟ್ಟೆ. ಅನ್ನದಾರಿಗೆ ಸುಂಕವಿಲ್ಲ ಅಂತ ಹಿಂದೆ ಹೋದ್ರೆ 3 ಕಾಲ ಬದಿ ಕುಳಿತೀರ, ಇಲ್ಲದ್ರೆ ಕುಟ್ಟಿ ಕೊಲ್ತೇನೆ. ಕುಟ್ಟಿ ಕೊಲ್ತೇನೆ. ಈಗ ನಿನಗೆ ನಿನ್ನಲ್ಲಿರುವ ವಸನವನ್ನ ಕೊಡ್ಲಿಕ್ಕೆ ಆಗುದಿಲ್ಲ. ನಾವು ಏನೋ ಒಂದು ಪ್ರೀತಿಯಲ್ಲಿ ಕೇಳಿದ್ದು ಕೊಡ್ತೀಯ ಎನ್ನುವಂತ ವಿಶ್ವಾಸ ಕೊಡುವುದಿಲ್ಲ ಅಂತಾದ್ರೆ ನೀನು ಎಷ್ಟು ದೊಡ್ಡ ಅಹಂಕಾರಿ ಎನ್ನುವಾಗಿ ಈಗ ಸ್ಪಷ್ಟವಾಯಿತು. ನಿಮ್ಮಿಬ್ಬರ ಹತ್ರ ಮಾತಾಡ್ಲಿಕ್ಕೆ ನಂಗೆ ಸಮಯವೂ ಇಲ್ಲ, ಇಷ್ಟ ಇಲ್ಲ. ಏನಾದ್ರೂ ಮಾಡ್ಕೊಳ್ಳಿ, ನಾ ಬರ್ತೇನೆ. ನಮ್ದೊಂದು ಗಂಟು ನೋಡಿದ್ಯಾ? ಅದೆಲ್ಲ ಸ್ವಾಮಿ ಬಟ್ಟೆ ಗಂಟು ನಿನ್ನ ಗಂಟು ಹಂಗೆ ಅಂತಾಗ ನಿಮ್ಮ ಹತ್ರ ಉಂಟೆ? ಹಾಗಾದ್ರೆ ನನ್ನ ಬಟ್ಟೆ ಗಂಟನ್ನು ಅಪರಿಚಿರುವಂತಹ ಚೋರ ಯಾರಿರ್ಬೋದು? ಈಗ ಎರಡು ಕೈ ಮೇಲೆ ಇನ್ನ ಭ್ರಷ್ಟಾಚಾರ ಮಾಡಿ ಒಳ್ಳೆ ಆಗ್ತದೆ ಆರೋಗ್ಯಕ್ಕೆ. ಈ ಕೈ ಮೇಲೆತ್ತ, ಆ ಕೈ ಮೇಲೆತ್ತ, ಎರಡು ಕೈ ಮೇಲೆತ್ತ. ನೀನು ಹೇಳ್ದಾಗ ಮಾಡ್ಬೇಕಂತ ಉಂಟೇನಾ? ಮಾಡುದಿಲ್ಲ. ಮಾಡುದಿಲ್ಲ. ಪಾಪಿ ಮಕ್ಕಳೇ, ಗಂಟು ಇಟ್ಕೊಂಡು ನನ್ನ ಹತ್ರ ಇಲ್ಲ ಅಂತ ಹೇಳ್ತೀರಾ? ಒಳ್ಳೆ ಮಾತಿನಲ್ಲಿ ಗಂಟು ಕೊಟ್ಟರೆ ಕೊಡ್ತಾರೆ. ಅದು ಹಾಕ್ಬೇಕಂತ ಅಂತ ಇಟ್ಕೊಂಡು ಬಂದದ್ದು. ಕೊಡುದಿಲ್ಲ. ಅರಿಯ ರಜಕನು ಅರಸ ಕಂಸನಿಗೆ ತರಳರೋ ಭಯರೋ ನ ಅಳಿಯಂದಿರಾಗೆ ಕೊಡ ಏನಿದ್ರು ಮಾತಲ್ಲಿ ತೀರ್ಮಾನ ಮಾಡೋದು.
ಪರಮ ಬಾಂಧವ್ಯವ ಉಡುಗೆಯ ಕೊಟ್ಟು ತೆರಳದಿದ್ದಾರೆ ತಿಂಬೆ ತೆರಳದಿದ್ದಾರೆ ತಿಂಬೆ ಮೊದಲನೇ ಬಿಟ್ಟು ಅರೆಯ ರಜಕ ಅರಸ ಕಂಸನಿಗೆ ಹಾ ಹರುಷದಿ ಬಕ್ಕರು ಶಸ್ತ್ರಗಾರವ ಹೊರಗಾನುಗ ಕಂಡು ಹರುಷದಿ ಬಕ್ಕರು ಶಸ್ತ್ರಗಾರವ ಹೊರಗಾನುಗ ಕಂಡು ಹರಿಗೆ ಬೇರಿಸಿ ಬಕ್ಕಿಸಲಾಕ್ಷಣ ಮುರಿದಳಗಪ್ಪಳಿಸಿ ಪ್ರವೇಶ ಮಾಡಿದೆವು. ಪೂಜಿಸಿಟ್ಟಿರುವಂತಹ ಧನಸ್ಸನ್ನ ನಾವು ಎತ್ತಿದ ಕ್ಷಣವೇ ಲಟಲಟನೆ ಮುರಿದು ಹೋಯಿತು. ಕೋಲಯ ಪೀಡೆ ಎನ್ನುವಂತಹ ಮದ್ದಾನೆ ನಮ್ಮನ್ನ ಕೊಲ್ಲುವುದಕ್ಕಾಗಿ ಬಂದಿತು. ಅದರ ಸೋಂಡಿಲನ್ನ ಗರಗರನೆ ತಿರುಗಿಸಿ ನೆಲಕ್ಕ ಅಪ್ಪಳಿಸಿದ ಕ್ಷಣ ಸತ್ತೇ ಹೋಯಿತು. ಕುಬ್ಜೆಯ ಡೊಂಕನ್ನ ತಿಳಿದಾಗಿದೆ. ಹಾಗಿದ್ರೆ ಎಲ್ಲ ವಾರ್ತೆಯನ್ನ ಕೇಳಿರುವಂತಹ ಮಾವ ಏನು ಮಾಡ್ತಾನೆ ಅದರ ನಿರೀಕ್ಷೆಯಲ್ಲಿ ನಾವು ಅದ್ದಲ ಕಳಕಂಸ ತನ್ನ ಪರಿವಾರ ಅರಿವಿದನು ರಿಪುಪುಟ್ಟಿ ಬೆಳೆದ ಒಂದಿನ ಒಳಗದೆ ಹಾ ಮಧುರಾ ನಗರವನ್ನು ಆಳಿಕೊಂಡು ಬಂದವನಿದ್ದೇನೆ. ಕೃಷ್ಣ ಬಲರಾಮರು ಬರ್ತಾ ಇದ್ದಾರಂತೆ. ಅಲ್ಲವೇ ಮಾರ್ಗದ ಮಧ್ಯದಲ್ಲಿ ರಥಕನನ್ನ ಕೊಂದಿದ್ದಾರೆ. ಮೊಲಯ ಪೀಡೆ ಎನ್ನುವಂತಹ ಆನೆಯನ್ನ ಸವಾರಿಸಿದ್ದಾರೆ. ಕುಂಕೆಯ ಡೊಂಕನ ತಿಂದಿದ್ದಾರೆ. ಪೂಜಿಸಿಟ್ಟಿರುವಂತಹ ಆ ಧನುಸ್ಸನ್ನ ಮುರಿದಿದ್ದಾರೆ. ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ. ಧೂರ್ತ ಕಂಸನೋ ಹೃದಯ ಸ್ತಂಭಿಸಲು ಧೂರ್ತ ಕಂಸನೋ ಹೃದಯ ಸ್ತಂಭಿಸಲು ಹೃದಯ ಸ್ತಂಭಿಸಲು ಗೋವಳರ ವರ್ತಮಾನವ ಕೇಳಿ ವರ್ತಮಾನವ ಕೇಳಿ ಚಿತ್ತದಲ್ಲಿ ಕಡು ನೊಂದು ಚಿತ್ತದಲ್ಲಿ ಕಡು ನೊಂದು ವ್ಯರ್ಥ ಭರಿಸಿದೆನೇಕೆ ವ್ಯರ್ಥ ಭರಿಸಿದೆನೇಕೆ ಶಿವ ಶಿವ ಅದ್ಭುತ ಅದ್ಭುತ ಅದ್ಭುತವು ಪೃಥ್ವಿ ನಡುಗುತ್ತಲಿಗುದು ಪೃಥ್ವಿ ನಡುಗುತ್ತಲಿಗುದು ವ್ಯರ್ಥ ಭರಿಸಿದೆನೇಕೆ ಶಿವ ಶಿವ ಅದ್ಭುತವೋ ಅದ್ಭುತವೋ ಪೃಥ್ವಿ ನಡುಗುತ್ತಲಿಗುದೋ ಗೋವಳರ ವರ್ತಮಾನವ ಕೇಳಿ ಚಿತ್ತದಲ್ಲಿ ಕಡುನೊಂದು ಆ ಏನಿದು
ಏನಿದು ಹಾ ಏನಿದು ಹಾ ಏನನ್ನ ಕೇಳ್ತಾ ಇದ್ದೇನೆ ನಾನು. ಚಾರಕನು ಬಂದು ಆಡಿದಂತಹ ಮಾತು, ಹಾ ಕೃಷ್ಣ ಬಲರಾಮರು ಬಂದಿದ್ದಾರೆ ಹಾ ಮಧುರಾ ನಗರಕ್ಕೆ. ಬಂದವರು ಏನು ಮಾಡಿದ್ದಾರೆ? ಹಾ ಕುವಲ ಪೀಡೆಯನ್ನು ಆನೆಯನ್ನ ಬಂದಿದ್ದಾರೆ, ಹಾ ಕುಬ್ಜೆಯ ಡೊಂಕನ್ನ ತಿದ್ದಿದ್ದಾರೆ, ಹ್ಮ್ ರಾಜ ರಾಜನನ್ನ ಕೊಂದು ಮುಗಿಸಿದ್ದಾರೆ, ಹಾ ಪೂಜಿಸಿಟ್ಟಂತ ಶಿವಧನಸನ್ನ ಎದೆ ಏರಿಸುವಾಗ ಮುರಿದು ಬಿಟ್ಟರೆ, ಹಾ ಮುರಿದು ಬಿಟ್ಟರೆ ಕೃಷ್ಣ ಹ್ಮ್ ಅಬ್ಬಾ ಹಾ ಅವನ ಸೊಕ್ಕೆ ಹಾ ಹೇಗಾಯ್ತು ಇವಾಗ? ಹ್ಮ್ ರಸ್ತೆಯಲ್ಲಿ ಹೋಗುವಂತ ಮಾರಿಯನ್ನ ಹಾ ಮನೆಗೆ ತಂದ ಹಾಗಾಯ್ತು. ಹ್ಮ್ ಯಾಕೆ? ಹಿಂದೆ ನನ್ನ ತಂಗಿ ದೇವಕಿಯ ಮದುವೆಯಾದಂತಹ ಸಂದರ್ಭ ಹಾ ಕೇಳಿತು ಶರೀರವಾಣಿ. ಹಾ ದೇವಕಿಯ 8ನೆಯ ಗರ್ಭದಲ್ಲಿ ಹಾ ನಿನ್ನ ಮೃತ್ಯು, ಹ್ಮ್ ಕಂಸಾಲಿನಗೆ ಮರಣ ಹಾ ಎನ್ನುವ ಅಶರೀರವಾಣಿ ಕೇಳಿದ ತಕ್ಷಣವೇ ಹಾ ಕತ್ತಿಯನ್ನ ಹಿಡಿದು ಅವಳ ಕತ್ತನ್ನ ಕತ್ತರಿಸಬೇಕೆನ್ನುವಾಗ ಹಾ ಪಾವನಾದ ವಸುದೇವ ಬಂದು ಆಡಿದಂತಹ ಮಾತು, ಹಾ ಅವಳನ್ನ ಕೊಲ್ಲಬೇಡಿ, ಹಾ ಹೆತ್ತಂತ ಮಗುವನ್ನ ನಿಮ್ಮ ಕೈಗೆ ತಂದು ಕೊಡ್ತೇನೆ ಎನ್ನುವುದಾಗಿ. ಹಾ ಆ ಸಂದರ್ಭದಲ್ಲಿ ಸೆರೆಮನೆಗೆ ಇಟ್ಟಿದ್ದೇನೆ. ಆಗ ಬಂದು ಹೇಳಿದಂತಹ ಮಾತು ನಾರದರು, ಹಾ ಕಂಸ 1 8 ಆದೀತು, 8 ಒಂದಾದೀತು. ಹಾ ಹಾಗಾಗಿ ಹುಟ್ಟಿದಂತ ಅಷ್ಟೋ ಮಕ್ಕಳನ್ನ ಆತ ತಂದು ಕೊಡಬೇಕು, ಹಾ ಅಲ್ಲ ಕೊಡತಕ್ಕದ್ದು. ಹಾಗೆ ತಂದು ಕೊಡ್ತಾ ಇದ್ದಂತಹ ಸಂದರ್ಭದಲ್ಲಿ ಹಾ 8ನೆಯ ಮಗು ಅಂಬರಕ್ಕೆ ಹಾರಿದಂತ ಮಾತು, ಹೇಳಿದ ಮಾತೇನು? ಕಂಸ, ನಿನ್ನ ಮೃತ್ಯು ನಾನಲ್ಲ, ನಂದ ಗೋಕುಲದಲ್ಲಿ ಬೆಳೀತಾ ಇದೆ ಎನ್ನುವುದಾಗಿ. ಅವನನ್ನ ಕೊಲ್ಲುವುದಕ್ಕಾಗಿ ಎಷ್ಟೋ ಜನರನ್ನ ಕಳುಹಿಸಿಕೊಟ್ಟವ ನಾನು, ಆದ್ರೆ ಅವರೆಲ್ಲ ವ್ಯರ್ಥ ಪ್ರಯತ್ನ. ಹಾ ಏನು ಮಾಡುವುದು, ಏನು ಮಾಡುವುದು? ಈ ಕೃಷ್ಣ ಮಾಡಿದ ಕೃತ್ಯವನ್ನ ಕೇಳುವಾಗ ಹಾ ಭೂಮಿಯೇ ನಡುಕ ಆರಂಭವಾಯಿತು, ಹಾ ಭೂಮಿಯೇ ಬಾಯಿ ತೆರೆದು ಹಾ ಆ ಪ್ರಪಾತಕ್ಕೆ ನನ್ನ ಬಿದ್ದ ಅನುಭವ ನನಗಾಗ್ತಾ ಇದೆ. ಹಾ ಇಲ್ಲವೇ ಆಕಾಶ ಹರಿದು ಬಿದ್ದ ಅನುಭವ. ಹಾ ಯಾಕೋ ಮನದಲ್ಲಿ ತಳಮಳ, ಭಯ. ಯಾಕೆ ಯಾಕೆ? ಏನೇ ಆಗಲಿ ಹಾ ಸ್ವಕ್ಷೇತ್ರದಲ್ಲಿ ಬಲ ಹೆಚ್ಚಂತೆ. ಆ ಕಾರಣಕ್ಕಾಗಿ ಬಿಲ್ಲ ಹಬ್ಬವನ್ನ ಏರ್ಪಡಿಸಿದವ ನಾನಿದ್ದೇನೆ. ಅದಕ್ಕಾಗಿ ಅಕ್ರೂರನಲ್ಲಿ ಹೇಳಿ ಕಳುಹಿಸಿದವ ನಾನು. ಕೃಷ್ಣ ಬರ್ತಾ ಇದ್ದಾನಲ್ಲ, ಹಾ ಅಷ್ಟೇ ಅಲ್ಲ, ಹ್ಮ್ ಬಲರಾಮ ಕೃಷ್ಣರು ಬರ್ತಾ ಇದ್ದಾರೆ. ಹಾ ಬರಲಿ ಹ್ಮ್ ಬರಲಿ, ಹ್ಮ್ ನನ್ನ ವೈರಿಯ ಮೃತ್ಯು ನಾಳೆಯ ಉದಯ ಕಾಲದಲ್ಲಿ. ಹಾ ಹಾ, ಇದು ಮಧ್ಯರಾತ್ರಿಯ ಸಮಯ, ಹಾ ದೇಹಕ್ಕೆ ವಿಶ್ರಾಂತಿ ಅಗತ್ಯ. ಹಾ ನಿದ್ದೆ ಕೆಟ್ಟರೆ ಏನಾಗುತ್ತದೆ? ಹಾ ದೇಹ ಕೆಡುತ್ತದೆ. ಹ್ಮ್ ಹಾಗಾಗಿ ಸ್ವಲ್ಪ ವಿಶ್ರಾಂತಿಯನ್ನ ಪಡಿತೇನಂತೆ. ಈ ಪರಿ ಚಿಂತಿಸಿ ಭಯದಿ ಶ್ರೀಪತಿಯ ನೆನೆದು ಸಜ್ಜಾಗ್ರಹದಿ ಪವಡಿಸಲು ಸಜ್ಜಾಗ್ರಹದಿ ಪವಡಿಸಲು ಭೀಕರ ದುಸ್ವಪ್ನ 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 ಕಂಡು
ಏನ ಕಂಡೆನು ಕನಸ ಏನ ಮಾಡಲಿ ಏನ ಮಾಡಲಿ ಏನ ಮಾಡಲಿ ನಾನೇ ಏನ ಕಂಡೆನು ಕನಸ ಏನ ಕಂಡೆನು ಕನಸ ಏನ ಕಂಡೆನು ಕನಸ ಏನಾಗುತ್ತಿದೆಯೋ 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 ನಾನೇನ ಮಾಡುವೆನೋ ಏನಾಗುತ್ತಿದೆಯೋ 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 ನಾನು ಏನ ಮಾಡುವೆನೋ ಏನ ಮಾಡಲಿ ನಾನು ಏನ ಕಂಡೆನು ಕನಸ ಅಯ್ಯೋ ದೇವರೇ, ಏನನ್ನ ನೋಡ್ತಾ ಇದ್ದೇನೆ? ಮಧ್ಯರಾತ್ರಿಯ ಸಮಯದಲ್ಲಿ ವಿಶ್ರಮಿಸಬೇಕು ಎನ್ನುವ ಕಾರಣಕ್ಕಾಗಿ ಮಲಗಿದವ ನಾನು. ಆದ್ರೆ ಏನನ್ನ ನೋಡ್ತಾ ಇದ್ದೇನೆ? ಏನನ್ನ ನೋಡ್ತಾ ಇದ್ದೇನೆ? ಬೆಳಗಿನ ಜಾವ ಕನಸು. ಯಾವ ಕನಸು? ಯಾವ ಕನಸು? ಕೆಟ್ಟ ಕನಸು. ಯಾಕೆ ಕನಸು ಬೀಳ್ತದೆ? ಯಾಕೆ? ಎಲ್ಲಾದ್ರೂ ದೇಹಕ್ಕೆ ಆಯಾಸವಾದ್ರೆ, ಮನಸ್ಸು ಸರಿ ಇಲ್ಲ ಅಂತಾದ್ರೆ ಆವಾಗ ಕೆಟ್ಟ ಕನಸು ಬೀಳ್ತದಂತೆ. ಇಲ್ಲ ಆಹಾರದಲ್ಲಿ ವ್ಯತ್ಯಾಸ ಆದ್ರೆ ಕೆಟ್ಟ ಕನಸು ಬೀಳ್ತದೆ ಅಂತೆ. ಆದ್ರೆ ನನಗೆ ಬಿದ್ದ ಕನಸು ಹೇಗೆ ಹೇಗೆ? ಆ ಕೃಷ್ಣನನ್ನ ನೆನೆಸಿಕೊಂಡು ಮಲಗಿದವ ನಾನು. ನನ್ನ ಬದ್ಧ ವೈರಿಯನ್ನ ನೆನಪಿಸಿಕೊಂಡ ಕಾರಣ ಬಿದ್ದ ಕನಸು. ಏನದು? ಯಾವ ಕನಸು? ನೆತ್ತಿಗೆ ತೈಲವನ್ನೊತ್ತುತ್ತ ಬ್ರತಿಗೆ ಲೇಪಿಸಿ ತನುವಿಗೆ ನೆತ್ತಿಗೆ ತೈಲವನ್ನೊತ್ತುತ್ತ ನೆತ್ತಿಗೆ ತೈಲವ ಒತ್ತುತ್ತ ನೆತ್ತಿಗೆ ತೈಲವನ್ನೊತ್ತುತ್ತ ನೆತ್ತಿಗೆ ತೈಲವನ್ನೊತ್ತುತ್ತ ನೆತ್ತಿಗೆ ತೈಲವನ್ನೊತ್ತುತ್ತ ನೆತ್ತಿಗೆ ತೈಲವನ್ನೊತ್ತುತ್ತ ಬ್ರತಿಗೆ ಲೇಪಿಸಿ ತನುವಿಗೆ 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 ಕತ್ತೆಯ ನಡರುತ್ತ 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 ದಕ್ಷಿಣ ಯಾತ್ರೆಗೆ ಗಮಿಸಿದುದ ಕತ್ತೆಯ ನಡರುತ್ತ 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 ದಕ್ಷಿಣ ಯಾತ್ರೆಗೆ ಗಮಿಸಿದುದಾಗ ಏನ ಮಾಡಲೇ ಏನ ಮಾಡಲೇ ಏನ ಮಾಡಲಿ ನಾನು ಏನ ಕಂಡೆನು ಕನಸ ಏನ ಕನಸನ್ನ ನಾನು ನೋಡ್ತಾ ಇದ್ದೇನೆ.
ಅಬ್ಬಾ ಅಬ್ಬಾ, ಭಯಂಕರವಾದಂತಹ ಕನಸು. ಹಾ ಆ ಕನಸನ್ನು ಕಂಡ ತಕ್ಷಣವೇ ಹಾ ಮನಸ್ಸು ಬೆಚ್ಚಿ ಬೆರಗಾಗಿ ಹೋಯಿತು. ಹಾ ಅಬ್ಬಾ ಅಬ್ಬಾ, ಭಯ ಭಯ, ಈ ಮಧುರ ವಲ್ಲಭನಿಗೆ ಭಯ. ಏನು ಕನಸು, ನೆತ್ತಿಗೆ ತೈಲವನ್ನ ಹಚ್ಚುವಂತಹ ಕನಸು. ಅಷ್ಟೇ ಅಲ್ಲ, ಮೃತ್ತಿಕೆಯನ್ನ ಅಂದ್ರೆ ಮಣ್ಣನ್ನ ನನ್ನ ದೇಹಕ್ಕೆ ಲೇಪಿಸಿಕೊಳ್ಳುವಂತಹ ಕನಸು. ಹಾ ಆಮೇಲೆ ಕೆಂಪು ಹೂ, ಯಾವುದು ಹೇಳಿ, ಹಾ ದಾಸವಾಳದ ಹೂ, ಅದನ್ನ ಕುತ್ತಿಗೆ ಧರಿಸಿ ಹೋದದ್ದು. ಹಾ ಯಾವುದರಲ್ಲಿ ಯಾವುದ್ರಲ್ಲಿ? ಯಾವುದರಲ್ಲಿ? ಹ್ಮ್ ಹೀನ ಕತ್ತೆ. ಹ್ಮ್ ಆ ಕತ್ತೆಯನ್ನ ಏರಿ ಹಾ ಹೊರಟಿರುವಂತಹ ದಿಕ್ಕು ಯಾವುದು? ಯಾವುದು? ದಕ್ಷಿಣ. ಹಾ ದಕ್ಷಿಣ ಯಾತ್ರೆ. ಹಾ ನನ್ನ ಕೈಗೊಂಡವ ನಾನು. ಹಾ ಹಾ, ಹಾ ಈಗ ಅರ್ಥ ಆಯ್ತು. ಎಣ್ಣೆಯನ್ನು ಹಾಕುವುದು ಯಾವಾಗ ಹೇಳಿ? ಯಾವುದು? ಸತ್ತಾದ ಸಂದರ್ಭದಲ್ಲಿ. ಹೌದು. ಹಾಗೆ ಮಣ್ಣನ್ನ ಲೇಪಿಸಿಕೊಳ್ಳುವುದು ಯಾವಾಗ? ಹಾ ಇನ್ನು ಮಾತಿದೆ, ಯಾವುದು? ಕೊನೆಯಲ್ಲಿ ಸಿಗುವುದು ಬರೀ ಮಣ್ಣೆ ಎನ್ನುವುದಾಗಿ. ಹಾ ಮನುಷ್ಯ ಸತ್ತ ಮೇಲೆ ಅವನು ಹೋಗುವುದು ಮಣ್ಣಿಗೆ, ಮಣ್ಣನ್ನ ಸೇರುವುದು. ನಿನ್ನ ಮಣ್ಣಿನ ಋಣ ತೀರಿತು ಕಂಸ ಹಾ ಎನ್ನುವ ಮಾತು ಅಥವಾ ಅರ್ಥವೋ ಹೀಗಿರಬೇಕು. ಹಾ ಮತ್ತೆ ಕೆಂಪು ಹೂ ಹಾಕುವುದು ಯಾವಾಗ? ಯಾವಾಗ? ಕಡಿಯುವ ಮುಂಚೆ. ಆ ಹೂವನ್ನ ಧರಿಸಿದವ ನಾನಿದ್ದೇನೆ. ಹಾ ಮತ್ತೆ ಏರಿ ಹೋದಂತ ಪ್ರಾಣಿ ಯಾವುದು? ಹಾ ಕುದುರೆಯ? ಮತ್ತೆ ಹ್ಮ್ ಹೀನವಾದಂತಹ ಕತ್ತೆ. ಕತ್ತೆ. ಕತ್ತೆಯನ್ನ ಏರಿ ಹೋದನೆ ಪೂರ್ವ ದಿಕ್ಕಿಗೆ. ಹಾ ಎಹೆ, ಇಲ್ಲ. ಹಾ ಯಾಕೆ? ಯಾಕೆ? ಸೂರ್ಯ ಉದಯ ಆಗುವಂತ ದಿಕ್ಕದು. ಹೌದು. ಅವನ ಪ್ರಭಾವಕ್ಕೆ ಕಣ್ಣು ಬಿಡಲಿಕ್ಕಾಗುವುದಿಲ್ಲ. ಹಾ ಇಲ್ಲ, ಪಶ್ಚಿಮಕ್ಕೆ ಹೋಗಲೇ. ಎಹೆ, ಹಾ ಸೂರ್ಯ ಮುಳುಗುವಂತಹ ದಿಕ್ಕು. ಹಾ ಅದು ಎಷ್ಟಿದ್ರು ಅಷ್ಟೇ. ಆಮೇಲೆ ಉತ್ತರಕ್ಕೆ ಹೋಗಲೇ. ಉತ್ತರದ ದಿಕ್ಕು ಒಳ್ಳೆಯದಲ್ಲ ಎನ್ನುವುದನ್ನ ಕೇಳಿದ್ದೇವೆ. ಹೋದದ ದಿಕ್ಕು ಹ್ಮ್ ದಕ್ಷಿಣಕ್ಕೆ. ಹಾ ಹೋದೆ ಹೋದೆ, ಹೋಗಿ ನೋಡಿದ್ದು ಯಾರು? ಯಮನ ದಿಕ್ಕು. ಹಾ ಅಂದರೆ ಅರ್ಥ ಏನು? ಕಂಸ, ಇಲ್ಲಿಗೆ ನೀನು ಹಾ ಹೋದೆ ಹೋದೆ, ಆದರೆ ಬಿಡಬೇಕಲ್ಲ. ಹಾ ನನ್ನ ಮೃತ್ಯು ಕೃಷ್ಣ, ಹಾ ಬದ್ಧ ವೈರಿ ಕೃಷ್ಣ, ಹ್ಮ್ ಅವನನ್ನ ಕೊಲ್ಲದೆ ನಾನು ಹೋಗ್ಲಿಕ್ಕಾಗ್ತದ? ಹ್ಮ್ ಹೋದಂತ ಸಂದರ್ಭದಲ್ಲಿ ನನಗೆ ನೆನಪಾಗಿದ್ದು ಹಾ ನನ್ನ ಮಡಲಿ. ಹ್ಮ್ ಆ ನೆನಪಾದಾಗ ಕಣ್ಣು ಬಿಟ್ಟು ನೋಡಿದೆ. ಹಾ ನೋಡ್ತೇನೆ, ಏನು ಹ್ಮ್ ಏನು? ಹಾ ನನ್ನ ಅರಮನೆ ಬೆಳಗಿದ ಜ್ಯೋತಿ ಎಷ್ಟೋ. ಉರಿವುದು ಒಂದೀಪವೋ ಉರಿವುದು ಒಂದೀಪವೋ, ಉರಿವುದು ಒಂದೀಪವೋ, ಉರಿವುದು ಒಂದೀಪವೋ. ಇದು ಎರಡಾಗುತ್ತಾ, ಇದು ಎರಡಾಗುತ್ತಾ, ಮೂರಾಗುತ್ತಾ, ನಾಲ್ಕಾಗುತ್ತಾ, ಸಾವಿರವಾಗುತ್ತಲಿರುವುದು. ಉರಿವುದು ಒಂದೀಪವೋ, ಇದು ಎರಡಾಗುತ್ತಾ, ಎರಡಾಗುತ್ತಾ, ಮೂರಾಗುತ್ತಾ, ಸಾವಿರವಾಗುತ್ತಾ ಕಾಣುತ್ತಲಿದೆ. ಅರಮನೆಯೆಲ್ಲವ ನೀಕ್ಷಿಸೆ, ಅರಮನೆಯೆಲ್ಲವ ನೀಕ್ಷಿಸೆ, ಅರಮನೆಯೆಲ್ಲವ ನೀಕ್ಷಿಸೆ, ಅರಮನೆಯೆಲ್ಲವ ನೀಕ್ಷಿಸೆ, ಅರಮನೆಯೆಲ್ಲವ ನೀಕ್ಷಿಸೆ, ಅರಮನೆಯೆಲ್ಲವ ನೀಕ್ಷಿಸೆ. ಹರಿಮಯ ಹರಿಮಯ ಹರಿಮಯವಾಯ್ತ
ಕಟ ಅರಮನೆಯೆಲ್ಲವ ನೀಕ್ಷಿಸೆ ಅರಮನೆಯೆಲ್ಲವ ನೀಕ್ಷಿಸೆ ಅರಮನೆಯೆಲ್ಲವ ನೀಕ್ಷಿಸೆ ಅರಮನೆಯೆಲ್ಲವ ನೀಕ್ಷಿಸೆ ಹರಿಮಯ ಹರಿಮಯ ಹರಿಮಯವಾಯ್ತ ಕಟಾಗ ಏನ ಮಾಡಲಿ ನಾನೀನ್ ಏನ ಕಂಡೆನು ಕನಸ ಅಪ್ಪ ಏನಿದು ಹಾ ಕಣ್ಣು ಬಿಟ್ಟು ನೋಡ್ತೇನೆ ಮಲಗುವಂತಹ ಸಂದರ್ಭದಲ್ಲಿ ಹಾ ಹಚ್ಚಿಸಿಟ್ಟಂತ ದೀಪ ಯಾವುದು ಯಾವುದು ಒಂದೇ ಒಂದು ದೀಪ ಅದು ನನ್ನ ಬಾಳಿನ ಬೆಳಕಿನ ಜ್ಯೋತಿ ಹಾ ಎಂದು ಭಾವಿಸಿದವ ನಾನು ಹಾ ದೀಪವನ್ನ ವೀಕ್ಷಿಸ್ತಾ ಇದ್ದೇನೆ ಹಾ ವೀಕ್ಷಿಸ್ತಾ ಇದ್ದೇನೆ ವೀಕ್ಷಿಸಿದಾಗ ಏನನ್ನ ನೋಡ್ತಾ ಇದ್ದೇನೆ ಹಾ ಒಂದು ಎರಡಾಯ್ತು ಹಾ ಎರಡು 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 ಮೂರಾಯ್ತು ಓಹೋ ಮೂರು ಮೂರು ನಾಲ್ಕಾಯ್ತು ಹಾ ನಾಲ್ಕು ಹತ್ತು ಹತ್ತು ನೂರು ನೂರು ಸಾವಿರ ಹಾ ಸಾವಿರ ಲಕ್ಷ ದೀಪ ಅರಮನೆಯಲ್ಲಿ ಎಲ್ಲಿ ನೋಡಿದರಲ್ಲಿ ಬರೀ ದೀಪವೇ ಲಕ್ಷ ಲಕ್ಷ ದೀಪಗಳು ಕಾಣ್ತಾ ಇದ್ದೇನೆ ಹಾ ಏನಿದು ಏನದು ಅರಮನೆಯೆಲ್ಲ ತಗದಗನ್ನೇ ಊರಿದು ಭಸ್ಮ ಆಗಿದೆಯಲ್ಲ ಹಾ ಏನನ್ನ ನೋಡ್ತಾ ಇದ್ದೇನೆ ಹ್ಮ್ ಆ ಭಸ್ಮ ಅಲ್ಲಿಯ ಬಂದಂತ ಆ ಹೊಗೆ ನಭೋಮಂಡಲವನ್ನ ಸೇರಿದೆ ಹಾ ಸೇರಿದಂತ ಸಂದರ್ಭ ಹಾ ಆ ಭಸ್ಮ ಎನ್ನುವುದು ಹೊಗೆ ಎನ್ನುವುದು ಹಾ ಒಂದು ಆಕೃತಿಯನ್ನ ತಾಳಿತು ಹಾ ಯಾರ ಆಕೃತಿ ಯಾರ ಆಕೃತಿ ಯಾರ ಆಕೃತಿ ನನ್ನ ವೈರಿಯ ಕೃಷ್ಣ ಹಾ ಅವನ ಆಕೃತಿಯನ್ನ ನೋಡ್ತಾ ಇದ್ದೇನೆ ಹಾ ಏನಿದು ಏನಿದು ಎಲ್ಲಿ ನೋಡಿದಲ್ಲಿ ಕೃಷ್ಣ 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 ಹಾ ಅಬ್ಬಾ ಹ್ಮ್ ಬಂದೇ ಬಂದಿತು ನನ್ನ ವೈರಿಯನ್ನ ಮುಗಿಸುವಂತ ಕಾಲ ಹ್ಮ್ ನಾಡಿನ ಶುಭೋದಯ ಅಲ್ಲಿನಿಂದ ಇಲ್ಲಿವರೆಗೆ ಮಾಡಿಕೊಂಡು ಬಂದದ್ದು ಹಾ ಬರೀ ವ್ಯರ್ಥ ಹಾ ಇಂದಿನ ದಿನ ನಮಗೆ ವ್ಯರ್ಥ ಹಾ ಆದ್ರೆ ಆದ್ರೆ ನಾಳೆಯ ದಿನ ಆ ಕೃಷ್ಣನ ಕೊಲ್ಲುವ ದಿನ ಹಾ ಏನಿದು ಅದು ಅದು ಹ್ಮ್ ಬೆಳಗಾಗ್ತಾ ಇದೆ ಹಾ ಹಾ ಎಂದಿನಂತೆ ಇಂದು ಕೂಡ ಸೂರ್ಯೋದಯವಾಯಿತು ಆದ್ರೆ ದುರುಳನಿ ಪರಿಮರುಗಿ ನಯನವ ತೆರೆದು ನೋಡಲು ದುರುಳನಿ ಪರಿಮರುಗಿ ನಯನವ ತೆರೆದು ನೋಡಲು ತನ್ನ ಅರಮನೆಯೊಳಗೆ ಕೃಷ್ಣಮಯವಾಗಿರಲು ಕೃಷ್ಣಮಯವಾಗಿರಲು ಕೃಷ್ಣ ಕೃಷ್ಣ ಮಾವ ಮಾವ ಕೃಷ್ಣ 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 ಕುಟ್ಟಿದ ಮೆಟ್ಟಿದ ಕುಟ್ಟಿದ ಮೆಟ್ಟಿದ ಕುಟ್ಟಿದ ಮೆಟ್ಟಿದ ಕುಟ್ಟಿದ ಮಾವ ಮಾವ ಕೃಷ್ಣ 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 ಕುಟ್ಟಿದ 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 ಮೆಟ್ಟಿದ ಮಾವ 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 ಕೃಷ್ಣ
ಭಕ್ತಿ ಭಾವದಿ ಹರನ ಪೂಜಿಸಿ ಭಕ್ತಿ ಭಾವದಿ ಹರನ ಪೂಜಿಸಿ ಓಂ ನಮಃ ಶಿವಾಯ. ಮುಷ್ಟಿಕಾತಿರ ನೆರೆಸಿ ದೋರದ ಸಭೆಗೆ ಅರಿಬರೆಂದು ಕೋತಿದ್ರಾಗ ಹಾ 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 ನೋಡಿದೆಯ ಮಧುರ ಮಹೇಂದ್ರ ತಾನಂದೆಂಬ ನೋಡಿದೆಯ ಮಧುರ ಮಹೇಂದ್ರ ತಾನಂದೆಂಬ ಗಾಢ ಗರ್ವದೆ ಕುಳಿತ ಕಳನೋ ರೂಢಿ ಗುರುಳಿಸಲವನ ವಿಷ್ಟರವ ನೇರಿ ಕೈ ಮಾಡುವುದೇ ನಡೆಯುತ್ತ ಸ್ಥಾನವನ್ನು ಪ್ರವೇಶ ಮಾಡಿದ್ದೇವೆ. ಸಿಂಹಾಸನ ರೂಢನಾಗಿದ್ದಾನೆ. ತಡ ಮಾಡುವುದು ಸರಿಯೇ? ಕೃಷ್ಣ ಎನ್ನ ಎಲ್ಲವ ಕೃಷ್ಣ ಎನ್ನೊಳೆನಿತು ಸಲುಗೆ ಏನೆಲ್ಲ ಎನಿತು ಸಲುಗೆ ಏನೆಲ್ಲ ಕೆಳಗೆ ಎಳೆಯದಿರಲು ನಿನ್ನ ಕೊಲುವೆ ನೋಡಲೇ ಎಲಿ ಮೋಳಬೆಕ್ಕಿನ ಸಂತಾನದವೇ ಮತ್ತೇನದು ಮೇವ ಮೇವ ಯಾರ ನಿನ್ನ ಮಾವ? ನಿನ್ನ ಮಾವ ಸತ್ತ. ಜೀವಂತ ಇದ್ದೀರ ಮಾವ, ನೀವು ಯಾಕೆ ಹಾಗೆಲ್ಲ ಮಾತಾಡುವುದು? ನಿನ್ನ ಮಾವ ಅಂತ ಯಾರು ಹೇಳಿದ್ದ? ಹಾಗಾದ್ರೆ ಮಾವ ಅಲ್ವಾ ನೀವು? ನೀನು ನನ್ನಲ್ಲಿ ನನ್ಗೆ ಅಳಿಯ. ಹೌದು. ನಿನ್ನನ್ನು ಎತ್ತಿ ಆಡಿಸಿದ್ನ? ಆಡಿಸದೆ ನಿನಗೆ ಹೆಸರಿಟ್ನ? ಮತ್ಯಾಗೆ ನಿನ್ನ ಮಾವ? ಮಾವನಿಗೆ ಮಾವ ಅಂತಲೇ ಕರೆಯುವುದಲ್ವ ಮಾವ? ಯಾಕೆ ಮಾವ? ನನ್ನ ತಂಗಿಯ ಮಗ ನೀನು. ಆ ನೆಲೆಯಲ್ಲಿ ನೀನು ನನಗೆ ಅಳಿಯ, ನಾನು ನಿನ್ನ ಮಾವ. ಬಂದು ಏನು ಮಾಡಿದೆ ನೀನು? ನಿಮ್ಮ ತೊಡೆಯನ್ನೇ ಏರಿದ್ದು. ಸಲುಗೆ ಅಲ್ವ ಮಾವ? ಯಾರಿವ? ಅಷ್ಟು ಸಲಿಗೆ ಇರುವುದಿಲ್ವಾ? ಅವನ ಅಣ್ಣ ರಾಮ. ಬಲರಾಮ. ಹೌದು. ಹೌದಪ್ಪ, ಅವನ ಬಲ ನೋಡಿದ್ರೇನೆ ಅರ್ಥ ಆಗ್ತದೆ ಏನು ತಿಂದು ಬೆಳೆದಿದ್ದಾನೆ. ಬಂದು ನನ್ನ ತಡೆಯನ್ನೇ ಏರಿದ್ದೀರಿ. ಏನು ಮಧುರಾ ನಗರದ ಆಸ್ಥಾನ ನಂದ ಗೋಕುಲದಲ್ಲಿ ಆಟ ಆಡುವ ಮೈದಾನ ಅಂತ ಭಾವಿಸಿದಿರಾ? ಇಲ್ಲಪ್ಪ, ನಮ್ಗೆ ಸಭಾ ಕಲ್ಪನೆ ಎನ್ನುವಂಥದ್ದು ಇಲ್ಲ. ನನ್ನ ತೊಡೆಯನ್ನ ಏರಿದ್ದೀರಾ? ಏನು ನೀವು ಕುಳಿತುಕೊಳ್ಳುವ ಕಲ್ಲು ಬಂಡೆ ಅಂತ ಮಾಡಿದಿರಾ? ಇಲ್ಲಪ್ಪ, ನೀವು ಕಲ್ಲು ಬಂಡೆ ಆಗಿಲ್ಲ. ನೀವು ನೀನು ಕಣ್ಣಿಗೆ ನಾನು ಕಲ್ಲು ಬಂಡೆ ಹಾಗೆ ಕೇಳ್ತಾ ಜೀವ ಉಂಟಲ್ಲ. ಜೀವದ ಪ್ರಶ್ನೆ ಅಲ್ಲ, ಮತ್ತೆ ಉದಾಹರಣೆಗೆ ಕೊಟ್ಟಿದ್ದು. ಸಭಾ ಮರ್ಯಾದೆ ಅನ್ನುವುದು ಒಂದು ಉಂಟು, ಅದನ್ನ ಕಾಪಾಡಿಕೊಳ್ಳಬೇಕಾದದ್ದು ಅವರವರ ಕರ್ತವ್ಯ. ನಿನಗೆಲ್ಲ ಅರ್ಥ ಆಗ್ತದೆ? ಸಭೆಯಲ್ಲಿದ್ದವರಿಗೂ ಗೊತ್ತಾಗಲಿ ನಾವು ಅಳಿಯಂದಿರು ಎನ್ನುವ ಹಾಗೆ. ನಿನಗೆ ಅರ್ಥ ಆಗುವುದಿಲ್ಲ. ಯಾಕೆ? ಗೊಲ್ಲ ನೀನು ಗೋವುಗಳ ಮಧ್ಯದಲ್ಲಿ ಬೆಳೆದು ಈ ರೀತಿಯಾಗಿ ನಿನಗೆ ಬುದ್ಧಿ ಭ್ರಮಣೆ ಆಗಿದೆ ನಿನಗೆ. ಹಾಗಾಗಿ ಹಾಗಾದದ್ದಲ್ಲ ಮಾವ. ಮತ್ತೆ ನಮ್ಮ ಕೃಷ್ಣ ಹೇಗೆ ಬಾಲ್ಯದಿಂದಲೂ ಹುಟ್ಟಿಸಿದಂತ ತಂದೆ ತಾಯಿಯರನ್ನ ಕಂಡವ ನಮ್ಮ ಕೃಷ್ಣ ಅಲ್ಲ. ಕಂಡಂತಹ ಮಾವನನ್ನ ತಂದೆಯ ರೂಪದಲ್ಲಿ ಕಂಡವ. ಹಾಗಾಗಿ ಓಡಿ ಬಂದು ತೊಡೆಯಲ್ಲೇ ಕುಳಿತದ್ದೇ ವಿನ ಅನ್ಯತಾ ಭಾವಿಸಿ
ಈಗ ಅವ ನನ್ನ ತಂದೆ ಸ್ಥಾನದಲ್ಲಿ ನೋಡಿದ, ಅದೇ ಭಾವದಲ್ಲಿ ನೋಡಿ. ನಾನು ಅವನನ್ನ ಮಗನ ಸ್ಥಾನದಲ್ಲಿ ನೋಡ್ಬೇಕಲ್ವಾ? ಮತ್ತೆ ಕರೆಸಿಕೊಂಡದ್ದು ಅದಕ್ಕೆ ಅಲ್ವಾ? ಕರೆಸಿಕೊಂಡದ್ದು ಅದಕ್ಕೆ. ಆದ್ರೆ ನಿಮ್ಮಲ್ಲೂ ಇಷ್ಟು ಸಲುಗೆ ಯಾಕೆ ನನಗೆ? ಯಾಕೆ ಮಾವ ನೀನು ಮಾಡಿದ ಕಾರ್ಯ ಹಾಗಾಯ್ತು. ಮಲೆತು ನಿಲುವೆ ಏಕೆ ಮಾವ ಅಳಿಯನಲ್ಲವೇ ಮಾವ ಮಲೆತು ನಿಲುವೆ ಏಕೆ ಮಾವ ಅಳಿಯನಲ್ಲವೇ ಮಲೆತು ನಿಲುವೆ ಮಲೆತು ನಿಲುವೆ ಮಲೆತು ನಿಲುವೆ ಮಲೆತು ನಿಲುವೆ ಏಕೆ ಮಾವ ಏಕೆ ಮಾವ ಏಕೆ ಮಾವ ಅಳಿಯನಲ್ಲವೇ ಮಲೆತು ನಿಲುವೆ ಮಲೆತು ನಿಲುವೆ ಮಲೆತು ನಿಲುವೆ ಏಕೆ ಮಾವ ಅಳಿಯನಲ್ಲವೇ ಮಲೆತು ನಿಲುವೆ ಮಲೆತು ನಿಲುವೆ ಮಲೆತು ನಿಲುವೆ ಮಲೆತು ನಿಲುವೆ ಏಕೆ ಮಾವ ಅಳಿಯನಲ್ಲವೇ ಮಾವ ಅಳಿಯನಲ್ಲವೇ ನಿಮ್ಮ ಅಳಿಯನಲ್ಲವೇ ಮಲೆತು ನಿಲುವೆ ಮಲೆತು ನಿಲುವೆ ಮಲೆತು ನಿಲುವೆ ಏಕೆ ಮಾವ ಅಳಿಯನಲ್ಲವೇ ಮಾವ ಅಳಿಯನಲ್ಲವೇ ಮಾವ ಅಳಿಯನಲ್ಲವೇ ಮಲೆತು ನಿಲುವೆ ಏಕೆ ಮಾವ ಅಳಿಯನಲ್ಲವೇ ಮಾವ ಅಳಿಯನಲ್ಲವೇ ಮಾವ ಅಳಿಯನಲ್ಲವೇ ಒಲಿದು ಕರೆಸಿ ಒಲಿದು ಕರೆಸಿ ಒಲಿದು ಕರೆಸಿ ಒಲಿದು ಕರೆಸಿ ಒಲಿದು ಕರೆಸಿ ಕೊಲುವೆ ಏನೋ ಕೊಲುವೆ ಏನೋ ಕೊಲುವೆ ಏನು ತಿಳಿಯಬೇಡವೇ ಒಲಿದು ಕರೆಸಿ 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 ಕೊಲುವೆ ಏನೋ ತಿಳಿಯಬೇಡವೇ ಮಾವ ಅಳಿಯನಲ್ಲವೇ ನಿಮಗೆ ತಿಳಿಯಬೇಡವೇ ಮಾವ ಅಳಿಯನಲ್ಲವೇ ಮಲೆತು ನಿಲುವೆ ಏಕೆ ಮಾವ ಅಳಿಯನಲ್ಲವೇ ಒಲಿದು ಕರೆಸಿ ಕೊಲುವೆ ಏನೋ ತಿಳಿಯಬೇಡವೇ ಒಲಿದು ಕರೆಸಿ ಒಲಿದು ಕರೆಸಿ ಒಲಿದು ಕರೆಸಿ ಕೊಲುವೆ ಏನು ತಿಳಿಯಬೇಡವೇ ಮಾವ ಅಳಿಯನಲ್ಲವೇ ಆ ಒಲಿದು ಕರೆಸಿ ಕೊಲುವೆ ಏನು ತಿಳಿಯಬೇಡವೇ ಮಲೆತು ನಿಲುವೆ ಏಕೆ ಮಾವ ಅಳಿಯನಲ್ಲವೇ ಮಲೆತು ನಿಲುವೆ ಮಲೆತು ನಿಲುವೆ ಮಲೆತು ನಿಲುವೆ ಏಕೆ ಮಾವ ಅಳಿಯನಲ್ಲವೇ
ನಿಮ್ಮ ಅಳಿಯನಲ್ಲವೇ ಮಲೆತು ನಿಲುವೆ ಮಲೆತು ನಿಲುವೆ ಮಲೆತು ನಿಲುವೆ ಮಲೆತು ನಿಲುವೆ ಏಕೆ ಮಾವ ಅಳಿಯನಲ್ಲವೇ ಅಳಿಯನಲ್ಲವೇ ಮರೆತು ನಿಲುವೆ ಏಕೆ ಮಾವ ಅಳಿಯನಲ್ಲವೇ ಒಲಿದು ಕರೆಸಿಯೇ ಒಲಿದು ಕರೆಸಿ ಒಲಿದು ಕರೆಸಿಯೋ ಒಲಿದು ಕರೆಸಿ ಕೊಲುವೆ ಏನು ತಿಳಿಯ ಬೇಡವೇ ನೀ ಕೊಲುವೆ ಒಲಿದು ಕರೆಸಿ ಕೊಲುವೆಯೇನೋ 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 ತಿಳಿಯಬೇಡವೇ ನಿಮ್ಮ ಅಳಿಯ ಅಲ್ಲವೇ ನಿಮಗೆ ತಿಳಿಯಬೇಡವೇ ಅಳಿಯನಲ್ಲವೇ ತಿಳಿಯಬೇಡವೇ ಅಳಿಯನಲ್ಲವೇ ನಿಮಗೆ ತಿಳಿಯಬೇಡವೇ ಒಲಿದು ಕರೆಸಿ ಕೊಲುವೆಯೇನೋ ತಿಳಿಯಬೇಡವೇ ಮಲೆತು ನಿಲುವೆ ಮಲೆತು ನಿಲುವೆ ಮಲೆತು ನಿಲುವೆ ಮಲೆತು ನಿಲುವೆ ಮಲೆತು ನಿಲುವೆ ಮಲೆತು ನಿಲುವೆ ಏಕೆ ಮಾವ ಅಳಿಯನಲ್ಲವೇ ಮಲೆತು ನಿಲುವೆ ಮಲೆತು ನಿಲುವೆ ಮಲೆತು ನಿಲುವೆ ಮಲೆತು ನಿಲುವೆ ಮಲೆತು ನಿಲುವೆ ಮಲೆತು ನಿಲುವೆ ಏಕೆ ಮಾವ ಅಳಿಯನಲ್ಲವೇ ನಿಮ್ಮ ಅಳಿಯನಲ್ಲವೇ ನಿಮ್ಮ ಅಳಿಯರಲ್ಲವೇ ನಿಮ್ಮ ಅಳಿಯರಲ್ಲವೇ ಒಲಿದು ಕರೆಸಿ ಒಲಿದು ಕರೆಸಿ ಒಲಿದು ಕರೆಸಿ ಕೊಲುವೆಯೇನೋ ಕೊಲುವೆಯೇನೋ ಕೊಲುವೆ ಕೊಲುವೆಯೇನೋ ಕೊಲುವೆಯೇನು ತಿಳಿಯಬೇಡವೇ ತಿಳಿಯಬೇಡವೇ ಮಾವ ಅಳಿಯನಲ್ಲವೇ ನಿಮಗೆ ತಿಳಿಯಬೇಡವೇ ಮಲೆತು ನಿಲುವೆ ಏಕೆ ಮಾವ ಅಳಿಯನಲ್ಲವೇ
ಒಲಿದು ಕರೆಸಿಕೊಳ್ಳುವೆ ಏನು ತಿಳಿಯಬೇಡವೇ, ನಾವು ಒಳೆಯರಲ್ಲವೇ ನಿಮಗೆ ತಿಳಿಯಬೇಡವೇ, ಅಳಿಯರಲ್ಲವೇ ಆ ಮನೆತು ನಿಲ್ಲುವೆ ಮನೆತು ನಿಲ್ಲುವೆ ಮನೆತು ನಿಲ್ಲುವೆ ಏಕೆ ಮಾವ ಅಳಿಯ ಅಲ್ಲವೇ ಅಳಿಯನಲ್ಲವೇ. ಕೃಷ್ಣ ಒಂದು ಸಲುಗೆಯಿಂದ ನನ್ನ ತೊಡೆಯನ್ನ ಏರ್ತಾ ಇದ್ದೀಯ. ಹಬ್ಬ ನಿನ್ನ ಸೊಕ್ಕೆ. ನಿನಗಷ್ಟು ಸಲುಗೆ ಇದ್ದದ್ದೇ ಹೌದು ಅಂತಾದ್ರೆ ನೇರವಾಗಿ ಮಾವನ ಮನೆಗೆ ಬರಬೇಕಾಗಿತ್ತು. ಬಂದವ ಹೋಗಿ ಇದ್ದದ್ದೆಲ್ಲಿ? ಎಲ್ಲಿ? ಆ ಕ್ರೂರನ ಮನೆಯಲ್ಲಿ. ಮನೆಯಲ್ಲಿ ಇದ್ದವರು ಅಂತ ಹೇಳಿದ್ದೆ ನಿಮಗೆ. ಮತ್ತೆ ಬರ್ಬೇಕಲ್ಲ ಇಷ್ಟೊತ್ತಿಗೆ ನೀವು. ತಪ್ಪು ಮಾಹಿತಿ ಕೊಟ್ಟದ್ದು ಯಾರು ನಿಮಗೆ? ಹೀಗಿದೆ ತಪ್ಪು ಮಾಹಿತಿ ಎಷ್ಟು ಬಂದಿದೆ ನಮ್ಗೆ ಗೊತ್ತಿಲ್ಲ. ಹಾಗಿದ್ರೆ ಮನೆಯಲ್ಲಿ ಇದ್ದವರು ನಾವು ಅಲ್ವೇ ಅಲ್ಲ. ಒಂದು ತಪ್ಪು ಮಾಹಿತಿಯನ್ನ ಸರಿ ಮಾಡುವುದಕ್ಕೆ ನೀವು ಇದ್ದವರ? ಇಲ್ಲಿವರೆಗಾಗಿ ಬಂದು ನಿನ್ನ ತೊಡೆಯನ್ನ ಏರಿದ್ದೇವೆ. ಕಾರಣ ಏನು ಗೊತ್ತಾ? ಏನು? ಮಾವ ಎನ್ನುವ ಸಲುಗೆ. ಹೆಚ್ಚಾಗಿ ಸೋದರ ಮಾವ ನೀವಲ್ವಾ, ಹಾಗಾಗಿ ತೊಡೆಯನ್ನು ಏರಿದ್ದೇ ವಿನಃ ಅನ್ಯತಾ ಭಾವಿಸಬಾರದು. ಜೊತೆಯಲ್ಲಿ ಕರೆಸಿದ್ದೀರಿ ನೀವು ಬಿಲ್ಲ ಹಬ್ಬ ಎನ್ನುವ ಹಾಗೆ. ಅದಕ್ಕಾಗಿ ನಾವು ಪ್ರೀತಿಯಿಂದ ಬಂದದ್ದು. ಬಂದು ಕಾಣುವಾಗ ನೀವು ಇಷ್ಟೆಲ್ಲ ಸುಟ್ಟಲ್ಲಿ ಹಾರ್ತಿರಂತ ನಾವು ಗೊತ್ತಿರಲಿಲ್ಲ. ಎಂತಾದ್ರೂ ತಲೆ ಹೊಡಿತು ನಿಮ್ಗೆ? ಅಲ್ಲ ನೀವು ಇಷ್ಟೊಂದು ಸರಿ ಇದ್ರಿ. ಏನು ನನಗೆ ಬುದ್ಧಿ ಪ್ರಮಾಣ ಆಗಿದೆ ನಿಮಗೆ ಸರಿ ಅಂತ ಕೇಳ್ತೇನೆ. ಮತ್ತೆ ಹೀಗಿರುವವರನ್ನು ನಮ್ಮ ಕಲ್ಪನೆಯೇ ಬೇರೆಯಾಗಿತ್ತು. ಬಂದಾಕ್ಷಣ ನಮ್ಮನ್ನು ಅಪ್ಪಿ ಮುದ್ದಿಸಿ ಸತ್ಕರಿಸ್ತೀರ ಎನ್ನುವ ಹಾಗೆ ಭಾವಿಸಿದ್ದು. ಇವತ್ತಿನ ಸಂದರ್ಭದಲ್ಲಿ ನಿನ್ನ ಕಲ್ಪನೆಯೇ ಬೇರೆ ಆಗಿತ್ತು. ಕೊನೆಯ ಸಂದರ್ಭದಲ್ಲಿ ಈಗ ಬದಲಾವಣೆ ಆಯ್ತಲ್ಲ. ಸಂತೋಷ ನಮಗೆ. ಯಾಕೆ ಇದು ನೀವು ಸರಿ ಅಂತ ಕೇಳ್ತೇನೆ. ಯಾವುದು ಬದಲಾವಣೆ ಆಗಿದ್ದ? ಬದಲಾವಣೆ ಆಗಿದ್ದಲ್ಲ, ಅಳಿಯಂದಿರಾದಂತಹ ನಮ್ಮನ್ನ ಕರೆಸಿ ಸತ್ಕರಿಸಬೇಕಂತ ನೀವು ಕರೆಸಿಕೊಳ್ಳುವಂತ ಹುನ್ನಾರವನ್ನು ನಡೆಸಿದ್ದೀರಂತೆ. ಹಾಗಾಗಿ ಇದು ನಿಮ್ಗೆ ಸರಿಯೇ ಮಾವ? ನಿಮ್ಗೆ ಅದು ನಾನು ಕೊಲ್ಲುವುದಕ್ಕೆ ಯಾರು ಹೇಳಿದ್ದು? ಅಲ್ಲ ನಮ್ಗೆ ಗೊತ್ತಿದೆ. ಪಾಪ ನನ್ನ ಅಳಿಯಂದಿರು ಎನ್ನುವ ಕಾರಣಕ್ಕಾಗಿ ಏನು ಮಾಡಿದೆ ನಾನು? ಏನೇನು ಮಾಡಿದ್ದೀರಿ? ನನ್ನ ಗೋಕುಲದಲ್ಲಿದ್ದಂತಹ ಸಂದರ್ಭದಲ್ಲಿ ಚಿಕ್ಕ ಮಕ್ಕಳು ನನ್ನ ಪ್ರೀತಿ ಅಳಿಯಂದಿರು. ನಿಮಗೆ ಏನಾದ್ರೂ ಆಗಬೇಕಲ್ಲ, ನೀವು ಒಂದು ಕತೆ ಮಾಡಬೇಕಲ್ಲ. ನಮ್ಮ ಒಳ್ಳೇದಕ್ಕೋಸ್ಕರ ಮಕ್ಕಳು ಪಾಪ ಆಟ ಆಡಿ ಎನ್ನುವ ಕಾರಣಕ್ಕಾಗಿ ಒಂದು ಗಾಡಿಯನ್ನು ಕಳಿಸಿಕೊಟ್ಟೆ. ಬಂಡಿ ಏನು ಮಾಡಿದ್ರಿ? ಬಂದಿತ್ತು ಬಂಡಿ. ಅದು ಹಳೆತ್ತಲ್ಲ, ಅದು ಹೊಸ ಬಂಡಿ. ಬಂಡಿ ಬಂದಾಕ್ಷಣವೇ ನಮಗೆ ಹಾಗೆ ಹಳೇದಾಗಲಿ ಹೊಸದಾಗಲಿ ಬಂಡಿ ಕಂಡಾಕ್ಷಣ ಅದನ್ನ ಏರು ಮಾವ. ಅದು ಒಳ್ಳೆಯದಲ್ಲ. ನಮ್ಮ ಕೃಷ್ಣ ಯಾರ ಹೆಸರಲ್ಲಿ ನೋಂದಾವಣೆ ಆದರೂ ಕೂಡ ಆ ಬಂಡಿಯನ್ನ ನೀನು ಏರುವುದೇ? ನೀವೇ ಕಳಿಸಿಕೊಟ್ಟಂತ ಬಂಡಿ ಅಲ್ವಾ ಮಾವ? ಕೃಷ್ಣನಿಗೆ ಅಭ್ಯಾಸ ಉಂಟು. ಏನು? ಯಾವುದೇ ಹೊಸದಿರಲಿ ಅದನ್ನ ಏರ್ಲೇ. ಹೌದಪ್ಪ, ಏನೇ ಹೊಸತನನ್ನು ಕಂಡಿದ್ರೆ ಅವನಿಗೆ ಏರ್ಬೇಕು.
ಬರುವುದಿಲ್ಲ. ಆ ಬಡ್ಡಿಯನ್ನ ಅವನನ್ನ ನೋಡಿದ್ರೆ ಹಾಗನ್ನಿಸುವುದಿಲ್ಲ, ನಿನ್ನನ್ನು ನೋಡಿದ್ರೆ ನನಗೆ ಯಾಕೋ ಅನುಮಾನ. ಅದು ಹಾಗೆ ಕೆಲವರನ್ನು ನೋಡಿದ್ರೆ ಏನು ಅನ್ನಿಸುವುದಿಲ್ಲ, ಆದ್ರೆ ಕೆಲವನ್ನ ಅವರೇ ಹೆಚ್ಚಿನ ಕಾರ್ಯವನ್ನ ಮಾಡ್ತಾರೆ. ಮಾಡ್ಲಿಕ್ಕೆ ಆಗುದಿಲ್ಲ. ನಿಮ್ಗೆ ಅನುಭವ ಕಡಿಮೆಯೋ ಹೆಚ್ಚು ನಮ್ಗೆ ಗೊತ್ತಿಲ್ಲ. ಬಂಡಿ ಬಂದ ಆ ವಿಷಯದಲ್ಲಿ ವಿಷಯ ಮಾತಾಡ್ತಾರೆ ಬಿಟ್ಟಾಗಿ. ಬಂಡಿ ಬಂದಾಕ್ಷಣ ಅದನ್ನು ಏರಿದೆ, ಅದು ತುಂಡಾಗಿ ಹೋದದ. ನೀನು ಹೇಳಿದ ತಕ್ಷಣ ಅದು ತುಂಡಾಗಿ ಹೋಯ್ತು. ಬಂಡಿ ಪುಡಿ 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 ಪುಡಿ. ಮತ್ತೆ ನೋಡುವಾಗ ಬಿಡು ಶಕಟ ಅವನೇ ಸತ್ತು ಹೋಗಿದ್ದಲ್ಲಿ ಗೊತ್ತಿರ್ಲಿಲ್ಲ. ಮತ್ತೆ ದೇನುಕ ಅವನೇನು ಮಾಡಿದ್ವಿ? ದನವಾಗಿ ಬಂದ. ನಮ್ಮ ಕೃಷ್ಣನಿಗೆ ದನವನ್ನ ಮೇಯಿಸುವುದು ಅಥವಾ ದನವನ್ನ ಪೋಷಿಸುವುದು ಆತನಿಗೆ ಅದು ಅಭ್ಯಾಸವೂ ಹೌದು. ಕೊಲ್ಲರ ಮಕ್ಕಳಿಗೆ ದನವನ್ನ ಹೇಗೆ ಪಳಗಿಸಬೇಕು, ಹೇಗೆ ಇಟ್ಟುಕೊಳ್ಳಬೇಕು ಅನ್ನುವುದನ್ನ ಅರ್ಥೈಸಿಕೊಂಡಿದ್ದಾರೆ. ವಿಷಯ ಗೊತ್ತುಂಟೆ ಮಾವ? ಏನು? ಅದರ ಎದುರಿನಲ್ಲಿ ಕೃಷ್ಣ ಹೋಗಿ ನಿಂತದ್ದೇ ತಡ ಆತನಿಗೆ ಗುಮ್ಮುವುದಕ್ಕಾಗಿ ಬಂತು, ಆತನನ್ನು ಎತ್ತಿ ಬಿಸಾಡುವುದಕ್ಕಾಗಿ ಬಂತು. ಇನ್ನೇನು ಕೃಷ್ಣ ಪಳಗಿಸುವುದಕ್ಕಾಗಿ ಹೋದ, ಅಲ್ಲೇ ಸತ್ತು ಬಿತ್ತ. ಆಮೇಲೆ ಬಕ ಪಕ್ಷಿಯಾಗಿ ಬಂದ ಕೊಂದೇ ಬಿಟ್ಟಿದ್ದೇವೆ ನಾವು. ಹೌದಾ? ಹೌದಾ? ಬಗುಳ ಬೇಡ. ಕಬಡ್ಡಿ ಬಗುಳ ಬೇಡ, ಕಬಡ್ಡಿ ನೀನು ಬಲ್ಲೆ ನಾನದೆ, ಬಲ್ಲೆ ನಾನದೆ. ಸುಗುಣಿ ಪೂತನೆಯ ಕೊಂದುದ್ಯಾಕೆ ಬೇಡದೆ. ಕಬಡ್ಡಿ ಅಲ್ಲದೆ ಮತ್ತೇನು? ಯಾಕೆ ಎಂತದ್ದು ಮಾಡಿದ್ದೇನೆ ನಾನು? ಒಬ್ಬೊಬ್ಬರು ಬಂದ ಹಾಗೆ ಅವರನ್ನ ಕೊಂದು ಮುಗಿಸಿದ್ದೀರಿ. ಬಿಡು. ನಮಗ ಅಪಾಯ ಕಂಡದ್ದನ್ನೆಲ್ಲ ನಾವು ಕೊಂದಿದ್ದೇವೆ, ನಮ್ಮ ಪ್ರಾಣ ರಕ್ಷಣೆಗೆ ಬೇಕಾದ. ಹೌದಪ್ಪ, ನೀನು ಏನು ಬೇಕಾದ್ರೂ ಮಾಡಿ ಆವಾಗ್ಲೇ ಹೇಳಿದ ಹಾಗೆ ನನ್ನ ಅಳಿಯಂದಿರು ಚಿಕ್ಕ ಪ್ರಾಯದವರು, ಪುಟ್ಟ ಮಕ್ಕಳು. ನಿಮಗೇನಾದ್ರೂ ಆಗ್ಬೇಕಲ್ಲ. ಯಾವುದಕ್ಕೆ? ಹೊಟ್ಟೆಗೆ. ಹೊಟ್ಟೆಗೆ ಏನಾದ್ರೂ ಬೇಕು, ಪೌಷ್ಟಿಕ ಆಹಾರ. ಅದು ಸಿಗುವುದು ಹಾಲಿನಲ್ಲಿ. ಈ ಸಲ ಒಂದು ಕ್ಷೀರ ಭಾಗ್ಯ ನಮ್ಮದೇ, ಕ್ಷೀರ ಯೋಜನೆ. ಹೌದಪ್ಪ, ನಾವೇ ಕಳುಹಿಸಿಕೊಟ್ಟಿದ್ದು. ಯಾರನ್ನ? ಪೂತನೆಯನ್ನ ಕಳುಹಿಸಿಕೊಟ್ಟವ ನಾನು. ಯಾಕೆ? ನನ್ನ ಅಳಿಯಂದಿರು ಸರಿಯಾಗಿ ಹಾಲು ಕುಡಿದು ದಷ್ಟ ಪುಷ್ಟರಾಗಿ ಬೆಳೆಯಬೇಕು ಎನ್ನುವ ನೆಲೆಯಲ್ಲಿ ಅವಳನ್ನು ಕಳುಹಿಸಿಕೊಟ್ಟೆ. ಏನು ಮಾಡಿದ್ರೆ ಅವರನ್ನ? ಜಗದ ಜನರ ಶಿಶುಗಳಿಂಗೆ ಅಗಡು ಮೊಲೆಯನು ಜಗದ ಜನರ ಶಿಶುಗಳಿಂಗೆ ಅಗಡು ಸ್ತನವನು. ಜಗದ ಜನರ ಶಿಶುಗಳಿಂಗೆ ಅಗಡು ಮೊಲೆಯನು, ಶಿಶುಗಳಿಗೆ ಅಗಡು ಮೊಲೆಯನು. ವಿಗಡ ವಿಷವ ಇತ್ತಳಾಕೆ ಮಗುಚಿ ಕೊಂದೆನು. ವಿಗಡ ವಿಷವ ನಿತ್ತಳಾಕೆ ಮಗುಚಿ ಕೊಂದೆನು, ಆಕೆಯ ಮಗುಚಿ ಕೊಂದೆನು. ವಿಗಡ ವಿಷವ ನಿತ್ತಳಾಕೆಯ ಮಗುಚಿ ಕೊಂದೆನು. ನೀವು ಹೇಳಿದಾಗೆ ಪೂತನಿ ಅಲ್ಲಿವರೆಗಾಗಿ ಬಂದಿದ್ಲು. ಬಂದು ನಂದಗೋಕುಲದಲ್ಲಿರುವಂತ ಮಕ್ಕಳಿಗೆಲ್ಲ ನಾವು ಸ್ತನವನ್ನು ಉಣ್ಣಿಸುವುದಕ್ಕೆ ಮುಂದಾಗಿದ್ದಳು. ನನಗೂ ಬಾಯಾರಿಕೆ ಆಯ್ತು, ಹಾಲನ್ನು ಕುಡಿಯುವುದಕ್ಕಾಗಿ ಎಲ್ಲಿವರೆಗಾಗಿ ಹೋದೆ. ಕುಡಿಯುವಂತಹ ಸಂದರ್ಭ ಕುಡಿತಾ ಇದ್ದೆ, ಏನೋ ಒಂದು ಶಬ್ದ ಕೇಳಿತಪ್ಪ. ಏನಂತ ನನಗೆ ಗೊತ್ತಾಗ್ಲಿಲ್ಲ. ನನಗೆ ಬಾಯಾರಿಕೆ ಆಗ್ತಾ ಇತ್ತು, ಹಾಲು ಬೇಕಾಗಿತ್ತು. ಕುಡಿಯುವಂತಹ ವರದಲ್ಲಿ ಕುಡಿತಾ 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 ಇರುವಂತಹ ಸಂದರ್ಭ ಆ ಪೂತನಿ ಅಲ್ಲೇ ಬಿದ್ದದ್ದಲ್ಲ, ಸತ್ತೇ ಹೋದಲ್ಲ ಅವಳು. ಕೇಳಿದ್ದೆ ನಾನು ಕೊಂದದ್ದಲ್ಲ. ನೀನು ಕಣ್ಣು ಮುಚ್ಚಿ ಹಾಲು ಕುಡಿಯುವಾಗ ಅವಳು ಕಣ್ಣು ತೆರೆದಿದ್ಲು. ಹೌದೌದು. ನೀನು ಕಣ್ಣು ತೆರೆದಾಗ ಅವಳು ಕಣ್ಣು ಮುಚ್ಚಿದ್ಲು. ಹೋದ್ಲಾ? ಅವಳು ಸತ್ತೋಗಿದ್ದಾಳೆ. ಕೃಷ್ಣನೇ ನಿನ್ನ
ಪಿತಮಾತೆಯ ಬಳಿನ ಮುಂದೆ ಪಿತಮಾತೆಯ ಬಳಿನ ಮುಂದೆ ಆತುಕೊಳ್ಳುತ್ತ ಬರಿದೆ ಇನ್ನೇತಕ್ಕೆ ತಡಬ ಮುಂದೆ ಕೂತರೆ ಕೃಷ್ಣ ಅಪ್ಪ ನಿನ್ನ ಸಾಹಸಕ್ಕೆ ಮೆಚ್ಚಲೇಬೇಕು. ಅವಳನ್ನು ಕೊಂದು ಮುಗಿಸಿದೆಯಾ? ಬಂದಿದ್ದೇನೆ. ಅಧಿಕಾರ ಬೇಕು ಎನ್ನುವ ಕಾರಣಕ್ಕಾಗಿ ಸ್ವಂತ ತಂದೆ ತಾಯಿಯನ್ನೇ ಸರಮನೆಗಟ್ಟಿದವ ನಾನು. ನಿನ್ನನ್ನ ಪರ ಹೇಳಿದ್ದೆ ಯಾಕೆ? ನೀನು ನನ್ನ ವೈರಿ. ನಿನ್ನನ್ನ ಕೊಲ್ಲುವುದಕ್ಕಾಗಿ ನೆಪ ಬೆಲ್ಲ ಹಬ್ಬ ಕಾರಣ ನಿನ್ನನ್ನು ಕೊಲ್ಲುವ ಮಾತಾಪಿತರಿಗೆ ನೀನು ಬಲು ಯಾತನೆ ಕೊಟ್ಟಿಯ ಕಾರಣ ಬಲು ಯಾತನೆ ಕೊಟ್ಟಿದ ಕಾರಣ ಮೊದಲನೇ ಕೊಂದು ಪ್ರಖ್ಯಾತಿಯ ಪಡೆಯವರು ಇತ್ತು. ಮುಗಿಸುವುದಕ್ಕಾಗಿಯೇ ಬಂದಿದ್ದೇನೆ. ಪಾಪದ ಕೊಡ ತುಂಬಿದೆ. ಇದರಾಗು ನಮಗೆ. ಮಳೆಗರೆದ ಅಂಬರದಿ ಜಲಜ ಭಾವ ಭಾವ ಮೆಚ್ಚಿ ಜಯವೇನು ಒಲಿದರಾಗ ಕಂಸನ ವಧೆಯಾದಂತಾಯಿತು. ಇದರ ಸಂತೋಷದ ಫಲ ಎಂಬ
ನಡೆಯುವಂತೆ ದೇವತೆಗಳು ಪುಷ್ಪವೃಷ್ಟಿಯನ್ನು ಸುರಿಸ್ತಾ ಇದ್ದಾರೆ. ಪಾಪೇನ ಹನ್ಯತೆಯನ್ನು ಹಾಗೆ ಪಾಪ ಮಾಡಿದರು ಪಾಪ ಕೂಪದಲ್ಲಿ ಬಿದ್ದು ಸಾಯ್ತಾರೆ ಎನ್ನುವುದಕ್ಕೆ ಜ್ವಲಂತ ಸಾಕ್ಷಿಯಾಗಿ ನಮ್ಮ ಮಾವನೇ ಇದ್ದಾನೆ. ಇನ್ನು ನಾವು ಮಾಡಬೇಕಾದಂತ ಕಾರ್ಯವನ್ನು ಕೊಲ್ಲುವುದರ ಮೂಲಕವಾಗಿ ಕಂಸಾರಿ ಎನ್ನುವಂತ ಹೆಸರನ್ನ ಅಂತವ ನೀಡಿದ್ದೀಯ. ಹೌದು, ಬಹಳಷ್ಟು ಸಂತೋಷಗೊಂಡವನಾಗಿದ್ದೇನೆ. ಮಾಡಬೇಕಾದಷ್ಟು ಬಹಳಷ್ಟು ಕಾರ್ಯವಿದೆ. ಯಾವುದು? ನನ್ನ ತಂದೆ ತಾಯಿಯಾದಂತಹ ವಸುದೇವ ದೇವಕಿಯರ ಬಂಧ ಮುಕ್ತಿಯನ್ನು ಮಾಡಬೇಕು. ಸರಿ, ಮದುವೆ ಅಧಿಕಾರವನ್ನ ನನ್ನ ಅಜ್ಜನಾಗಿರುವಂತಹ ಉಗ್ರಸೇನಿಗೆ ನೀಡಬೇಕಾಗಿದೆ. ಅಷ್ಟೇ ಅಲ್ಲ, ನಾವು ಮೊದಲು ಮಾತು ಕೊಟ್ಟ ಹಾಗೆ ಅಕ್ರೂರ ಮನೆ ಸೇರಬೇಕಾಗಿದೆ. ಇನ್ನು ನಮ್ಮ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಬೇಕಾಗಿ ಸಾಂದೀಪ ಮುನಿಯಲ್ಲಿ ನಾವು ಹೋಗಬೇಕು. ನೇರವಾಗಿ ಅಮ್ಮ ನಿಮ್ಮ ಮನೆಗಳಲ್ಲಿ ನಮ್ಮ ರಂಗನ ಕಂಡಿರೇ, ನಮ್ಮ ಕೃಷ್ಣನ ಕಂಡಿರೇ. ಅಮ್ಮ ನಿಮ್ಮ ಮನೆಗಳಲ್ಲಿ ನಮ್ಮ ರಂಗನ ಕಂಡಿರೇ, ನಮ್ಮ ಕೃಷ್ಣನ ಕಂಡಿರೇ. ನಮ್ಮ ರಂಗನ ಕಂಡಿರೇ, ನಮ್ಮ ಕೃಷ್ಣನ ಕಂಡಿರೇ. ಕಾಶಿ ಪೀತಾಂಬರ ಕೈಯಲ್ಲಿ ಕೊಳಲು, ಕಾಶಿ ಪೀತಾಂಬರ ಕೈಯಲ್ಲಿ ಕೊಳಲು, ಪೂಸಿದ ಶ್ರೀಗಂಧ ಮೈಯೆಲ್ಲ ಘಮ ಘಮ, ಪೂಸಿದ ಶ್ರೀಗಂಧ ಮೈಯೆಲ್ಲ ಘಮ ಘಮ. ಲೇಸಾಗಿ ತುಳಸಿಯ ಮಾಲೆಯ ಧರಿಸಿಯ, ಲೇಸಾಗಿ ತುಳಸಿಯ ಮಾಲೆಯ ಧರಿಸಿಯ. ವಾಸುದೇವ ಬಂದ ಕಂಡಿರೇ, ವಾಸುದೇವ ಬಂದ ಕಂಡಿರೇ. ಅಮ್ಮ ನಿಮ್ಮ ಮನೆಗಳಲ್ಲಿ ನಮ್ಮ ರಂಗನ ಕಂಡಿರೇ, ನಮ್ಮ ಕೃಷ್ಣನ ಕಂಡಿರೇ, ನಮ್ಮ ರಂಗನ ಕಂಡಿರೇ. ಆದಿದೇವ ಸಕಲಾಗಮ ಪೂಜಿತ ಯಾದವ ಕುಲ ಮೋಹನ ರೂಪ. ವೇದೋದ್ಧಾರಕ ತಿರುಪತಿ ವೆಂಕಟ ವೇಣುನಾದ ಪ್ರಿಯ ನಮೋ ನಮೋ. ನಾರಾಯಣ ತೇ ನಮೋ ನಮೋ. ನಾರದ ಸನ್ನುತ ನಮೋ ನಮೋ. ಆದಿದೇವ ಸಕಲಾಗಮ ಪೂಜಿತ ಯಾದವ ಕುಲ ಮೋಹನ ರೂಪ. ವೇದೋದ್ಧಾರಕ ತಿರುಪತಿ ವೆಂಕಟ ವೇಣುನಾದ ಪ್ರಿಯ ನಮೋ ನಮೋ. ನಾರಾಯಣ ತೇ ನಮೋ ನಮೋ. ನಾರದ ಸನ್ನುತ ನಮೋ ನಮೋ.